Hello, hello. Good afternoon, everyone. Hi, my name is Daishnavi. I'm studying in LKGB. Hello, my name is Mohammed Simak. I'm studying in LKGA. What's special today? Today is annual day in our school. We are going to perform a dance to a Bollywood remix. Let's give them a huge round of applause. Thank you. ¿Quién eres tú? ¿Dónde has estado? He movido cielo y tierra y no te encontré. Y llegas hoy, tan de repente, y has sentido toda mi vida con tu querer. Una vez allá, no desvíes la mirada. Bloody bugger. ಲೋಕವೆಲ್ಲ ನಿದ್ರೆಯಲ್ಲಿ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ. Thank you for your brilliant performance. It is a couple dance. Dance is the hidden language of the soul. It is the heart of life. Thank you, children. Now, one more remix song dance by LKG A and B children. Hello.
everyone. My name is afternoon everyone. I am studying LKG. Hello, my name is Lihanya. I am studying in LKG B. Get ready to see your wonderful dance. Let's clap and encourage our friends. Thank you. Thank you. ಹಲೋ ಪೋಷಕರ ಗಮನಕ್ಕೆ, ಡ್ಯಾನ್ಸ್ ಆದ ಮಕ್ಕಳನ್ನು ನೀವು ವೇದಿಕೆಯ ಹಿಂಭಾಗ ಬಂದು ಕರೆದುಕೊಂಡು ಹೋಗಬೇಕಾಗಿ ವಿನಂತಿ. सुबह ये उठा देते हैं, मुझको फिर नहला देते हैं, पहना के यूनिफॉर्म ये जल्दी ब्रेकफास्ट करवा देते हैं। बात सुनो आज घर से बाहर पैर नहीं पाना मैं, आज जो भी हो जाए मम्मा स्कूल नहीं जाना मैं, आज जो भी हो जाए मम्मा स्कूल नहीं जाना मैं, हाँ स्कूल नहीं जाना मैं। देती है बिट पढ़ने बस चिल्लाती है, होमवर्क न करके जाओ तो टीचर भी डांट लगाती है। मम्मी खेलने भी ना देती है, बिट पढ़ने बस चिल्लाती है, होमवर्क न करके जाओ तो टीचर भी डांट लगाती है। बात सुनो मेरी सारे बुक्स को हाथ नहीं लाना मैं, आज जो भी हो जाए मम्मा स्कूल नहीं जाना मैं, आज जो भी हो जाए मम्मा स्कूल नहीं जाना मैं, हाँ स्कूल नहीं जाना मैं। Thank you.
a very nice and cute dance. Dance is a blend of art, movement, and emotional release in a beautiful and creative way. Thank you. This dance choreographers Munifa, Sweetie, and Nasiba. Now UKGA girls dance. Thank you.
Thank you. Very nice dance. Dance is like dreaming with your feet. ಇದೀಗ ಈ ಡ್ಯಾನ್ಸ್ ಆದ ಬಳಿಕ ಈಗಾಗಲೇ ನಮ್ಮ ಸ್ವಾಮೀಜಿಯವರು ಮತ್ತು ತಂಗಳವರು ಬಂದಿರ್ತಾರೆ. ಅವರ ಒಂದು ಆಶೀರ್ವಚನದ ಬಳಿಕ ಡ್ಯಾನ್ಸ್ ಕಾರ್ಯಕ್ರಮ ಮುಂದುವರಲಿಕ್ಕಿದೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇದರ ರಜತ ಮಹೋತ್ಸವ ಸುಸಂದರ್ಭದಲ್ಲಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತದೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ನಾಂದಿ ಹಾಡ್ತಾ ಇದ್ದೇವೆ. ನಮಗೆ ಆಶೀರ್ವಚನ ನೀಡಲಿರುವ ಪೂಜನೀಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡವರು, ನಮಗೆ ಶುಭ ಸಂದೇಶ ನೀಡಲಿರುವ ನಾಟಕಲ್ ಖತೀಬ್ ಮದನಿ ಬೋಳಂಗಡಿ ಸೈಯದ್ ಯಾಹಿಯಾ ತಂಗಡವರನ್ನು ನಮ್ಮ ಶಾಲಾ ಸಂಸ್ಥಾಪಕರಾದ ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ವೇದಿಕೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಶ್ರೀಯುತ ರವೀಂದ್ರ ರೈ ಕಲಿಮಾರ್, ಅದೇ ರೀತಿಯಾಗಿ ಸೂಡಿ ಸುರೇಶ್ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ಪರಮ ಪೂಜ್ಯನೀಯ ಸ್ವಾಮೀಜಿ ಮತ್ತು ತಂಗಡವರ ಪಾದ ಸ್ಪರ್ಶದಿಂದ ಪಾವನವಾದ ವೇದಿಕೆ ನಮ್ಮ ರಜತ ಮಹೋತ್ಸವದ ಆಚರಣೆಗೆ ಸ್ಫೂರ್ತಿಯ ನೆಲೆಯಾಗಿದೆ. ಶ್ರೀಯುತ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಪೂಜ್ಯನೀಯ ಸ್ವಾಮೀಜಿ ಮತ್ತು ತಂಗಡವರನ್ನು ಸ್ವಾಗತಿಸಬೇಕಾಗಿ ಫಲಪುಷ್ಪವನ್ನು ಇತ್ತು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಇದೀಗ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡವರು ಇವರ ಆಶೀರ್ವಾದವನ್ನು ಬೇಡುತ್ತಾ ಆಶೀರ್ವಚನ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಕರ್ನಾಟಕ ರಾಜ್ಯದ ಹಲವಾರು ಶ್ರೇಷ್ಠ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ವಿದ್ಯಾರತ್ನ ವಿದ್ಯಾಸಂಸ್ಥೆ ಈ ಸಂತಸದ ಕ್ಷಣಗಳನ್ನು ಉಳಿಯಲು ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು
आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता. ವಿದ್ಯಾರತ್ನ ಎಂಬಂತಹ ಒಂದು ವಿದ್ಯಾಸಂಸ್ಥೆ, ಇದಕ್ಕಾಗಿ ಬಹಳಷ್ಟು ಶ್ರಮವಹಿಸಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ನಮ್ಮ ಊರಿನ ರತ್ನ ರವೀಂದ್ರ ಶೆಟ್ಟಿ ಅವರು, ಹಾಗೆ ಬಳಗದವರೆಲ್ಲ ಸೇರಿಕೊಂಡು ಇವತ್ತು ವಿದ್ಯಾರ್ಥಿಗಳು, ರಕ್ಷಕರು ಎಲ್ಲ ಸೇರಿಕೊಂಡು, ಸಂಸ್ಥೆಯ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಬಹಳ ಸಂಭ್ರಮದ ಕಾರ್ಯಕ್ರಮವನ್ನು ಆಚರಿಸುವಾಗ ನಮ್ಮನ್ನು ಹಾಗೆ ಇಲ್ಲಿನ ಸೈಯದ್ ಯಾಹ್ಯ ತಂಗಳವರನ್ನು ಕರೆಸಿಕೊಂಡು ಒಂದು ಸಂಭ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ ಮತ್ತು ಒಂದು ಸಾಮರಸ್ಯದ ಕರೆಗಾಗಿ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಮೊದಲಾಗಿ ನಮ್ಮ ಉಳಿದೊಟ್ಟು ರವೀಂದ್ರ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇವೆ. ಒಂದು ವಿದ್ಯಾಸಂಸ್ಥೆ ಎಂದರೆ ಅದು ಸಮಾಜದ ಮೆದುಳು. ಸಮಾಜದ ಮೆದುಳು ಸರಿಯಾಗಿದ್ದರೆ, ಒಬ್ಬ ವ್ಯಕ್ತಿಗೆ ಮೆದುಳು ಸರಿ ಇದ್ದರೆ ಅವನ ಬದುಕು ಮತ್ತು ಅವನ ನಡೆಗಳೆಲ್ಲ ಸಮಾಜದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವಲ್ಲಿ ಕೊಡುಗೆ ಕೊಡಬಹುದು. ತಲೆ ಕೆಟ್ಟು ಹೋದರೆ ಜೀವ ಇದ್ದು ಫಲ ಇಲ್ಲ. ಹಾಗಾಗಿ ಒಳ್ಳೆಯ ತಲೆ ನಮಗೆ ಮನುಷ್ಯನಾದವನಿಗೆ ಬೇಕೇ ಬೇಕು. ಹಾಗಾಗಿ ಒಳ್ಳೆಯ ಜ್ಞಾನಗಳನ್ನು ತುಂಬುವ ಮೂಲಕ ಒಳ್ಳೆಯ ಮೆದುಳನ್ನು ತಯಾರು ಮಾಡುವುದು ಮಾತ್ರವಲ್ಲ, ಒಳ್ಳೆಯ ಹೃದಯವಂತರ ತಯಾರು ಮಾಡುವ ಮೂಲಕ ಸಮಾಜದಲ್ಲಿ ಒಳ್ಳೆಯ ಒಂದು ಸಂಸ್ಕಾರವನ್ನು, ಭಾರತೀಯ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವ ಕಾರ್ಯ ಅದು ವಿದ್ಯಾಸಂಸ್ಥೆಯಿಂದ ಆಗಬೇಕಾಗಿದೆ. ಇವತ್ತು ಅದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸಭೆಯನ್ನು ನೋಡುವಾಗ ಬಹಳ ಸಂತೋಷವಾಗುತ್ತದೆ. ಭಾರತದ ಸಂಸ್ಕೃತಿಯ ವಿಶೇಷತೆ ಇಲ್ಲಿ ಬಹಳ ಮೇಲುಕು ಹಾಕ್ತಾ ಇದ್ದೇವೆ, ನಾವು ಕಾಣ್ತಾ ಇದ್ದೇವೆ. ನಾವು ಇಲ್ಲಿ ನಮ್ಮಿಬ್ಬರ ಈಗ ಒಂದು ಕ್ಷಣದ ಮಾತುಗಳು ಮಾತ್ರ, ಬಹುಶಃ 1-2 ನಿಮಿಷ ಮಾತಾಡಿದ್ದೇವೆ ಅಷ್ಟೇ. ಅದರಲ್ಲಿ ನಮ್ಮ ತಂಗಳವರ ಅಭಿಪ್ರಾಯವನ್ನು, ನಮ್ಮ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುವಂಥ ವೇದಿಕೆಯಲ್ಲಿ ಹಂಚಿಕೊಳ್ಳೋದು ಇಷ್ಟೇ. ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಒಂದು ಮಾತಿದೆ. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯ ಶೂದ್ರನೇ ಆಗು, ನೀ ಬಯಸಿದಂತಾಗು, ಆದರೆ ಮೊದಲು ಮಾನವನಾಗು. ನಾವು ಮೊದಲು ಮನುಷ್ಯರಾಗಬೇಕು. ಒಂದು ವಿದ್ಯಾಲಯ ಅಂದರೆ ಅದು ಎಲ್ಲ ಮತ ಧರ್ಮದ ಒಂದು ಶ್ರದ್ಧಾ ಕೇಂದ್ರ. ಹೇಗೆ ನಮಗೆ ದೇವಸ್ಥಾನಗಳು, ಮಸೀದಿ, ಚರ್ಚ್ಗಳು ಪ್ರಾರ್ಥನಾ ಮಂದಿರವಾಗಿ ನಮಗೆ ಪ್ರತ್ಯೇಕವಿರುತ್ತದೋ, ಆದರೆ ಇದು ಮಾತ್ರ ಎಲ್ಲದರ ಸಂಗಮದ ಒಂದು ಕ್ಷೇತ್ರ. ಗಂಗಾ ನದಿ ಅಂದರೆ ನಮಗೆ ಬಹಳ ವಿಶೇಷ. ಯಮುನೆ, ಸರಸ್ವತಿ ಎಲ್ಲ ತ್ರಿವೇಣಿ ಆದರೆ ಆ ತ್ರಿವೇಣಿ ಸಂಗಮ ಇನ್ನೂ ವಿಶೇಷ ಅಂತ ನಮಗಿದೆ. ಹಾಗೆ ಇಲ್ಲಿ ಎಲ್ಲ ಮತಗಳ ತ್ರಿವೇಣಿ ಸಂಗಮ, ಇದು ಇನ್ನೂ ವಿಶೇಷ. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಒಳ್ಳೆಯ ಮಕ್ಕಳನ್ನು ತಯಾರು ಮಾಡುವ ಮೂಲಕ ಸಮಾಜ, ಒಂದು ಸ್ವಸ್ಥ ಆರೋಗ್ಯವಂತ ಸಾಮರಸ್ಯದ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪ್ರಯತ್ನಶೀಲರಾಗೋಣ. ಈ ನಿಟ್ಟಿನಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ಶ್ರಮ ಸಾರ್ಥಕವಾದದ್ದು. ಹಾಗಾಗಿ ಈ ವೇಳೆಯಲ್ಲಿ ಮಕ್ಕಳ ಕಲಾ ಸಾಮರ್ಥ್ಯವನ್ನು ತೋರಿಸುವಂತಹ ವೇದಿಕೆ, 25ನೇ ವರ್ಷದ ಒಂದು ಸುದೀರ್ಘವಾದ ಮತ್ತು ಅತ್ಯಂತ ಯಶಪ್ರದವಾದಂತಹ ಒಂದು ಕಾರ್ಯಕ್ರಮದ ಸಂಯೋಜನೆ ಬಹಳ ಸಂತೋಷ ಕೊಟ್ಟಿದೆ. 25ನೇ ವರ್ಷದ ಆ ರಜತ ಸಂಭ್ರಮದಿಂದ ನಡೆಯಲಿ ಮಾತ್ರವಲ್ಲ, ಮುಂದೆ ಅದು ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವ, ಹಾಗೇ ಶತಮಾನೋತ್ಸವವಾದಿಗಳನ್ನೆಲ್ಲೂ ಆಚರಿಸುವ ಮೂಲಕ ನಮ್ಮ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಡುವಂತಹ ಒಳ್ಳೆಯ ಸಂಸ್ಥೆಯಾಗಿ ಈ ಸಂಸ್ಥೆ ಬೆಳೆದು ಬರಲಿ. ಹಾಗೆ ಅದಕ್ಕೆ ಬೇಕಾದ ಎಲ್ಲ ಅನುಗ್ರಹವನ್ನು ಭಗವಂತ ನಮ್ಮ ರವೀಂದ್ರ ಶೆಟ್ಟಿ ದಂಪತಿಗಳಿಗೆ ಮತ್ತು ಅವರ ಸಹವರ್ತಿಗಳಿಗೆ, ಉದ್ಯೋಗಿಗಳಿಗೆ ಎಲ್ಲರಿಗೂ ಕೊಡಲಿ. ಎಲ್ಲ ರಕ್ಷಕರು ಈ ಸಂಸ್ಥೆಯನ್ನು ಸಮಾಜದ ಸ್ವಾಸ್ಥ್ಯ ನಿರ್ಮಾಣ ಮಾಡುವ ಒಂದು ಒಳ್ಳೆಯ ಕೇಂದ್ರವನ್ನಾಗಿ, ಶಕ್ತಿ ಕೇಂದ್ರವನ್ನಾಗಿ ಮಾಡುವಲ್ಲಿ ಅವರ ಜೊತೆಗೆ ಕೈ ಜೋಡಿಸಬೇಕು ಎಂಬಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ, ನಾವೆಲ್ಲ ಸುಂದರ ಸಾಮರಸ್ಯದ ಭಾರತವನ್ನು ಕಟ್ಟೋಣ. ಅದಕ್ಕಾಗಿ ಒಳ್ಳೆಯ ಮಕ್ಕಳನ್ನು, ಒಳ್ಳೆಯ ಪ್ರಜೆಗಳನ್ನು ನಮ್ಮ ದೇಶಕ್ಕೆ ಕೊಡೋಣ. ಆ ಮೂಲಕ ನಮ್ಮ ದೇಶ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವಂತಾಗಲಿ ಎಂಬಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ವಿದ್ಯಾಸಂಸ್ಥೆಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನು ಹಾರೈಸ್ತಾ,
ಮುಂದೆ ಈಗ ನಡೆಯುವಂತಹ ರಜತ ಸಂಭ್ರಮ ಅರ್ಥಪೂರ್ಣವಾದ ಒಂದು ಆಚರಣೆಯಾಗಿ ಮೂಡಿಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಪರಸ್ಪರ ಶಾಂತಿ ಸಾಮರಸ್ಯ ಭ್ರಾತೃತ್ವದಿಂದ ಬಾಳಿಕೊಂಡು ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬಾಳೋಣ. ಅದೇ ರೀತಿಯಾಗಿ ಈ ವಿದ್ಯಾಸಂಸ್ಥೆಯು ಮುಂದೆ ಉತ್ತಮವಾದಂತಹ ಒಂದು ಶಿಖರವನ್ನು ಏರಲಿ ಎಂಬುದಾಗಿ ನಮ್ಮನ್ನು ಹರಸಿ ಆಶೀರ್ವಾದ ನೀಡಿದಂಥ ಪರಮ ಪೂಜನೀಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವರು ಇವರಿಗೆ ವಂದನೆಗಳು. ರಜತ ಸಂಭ್ರಮದ ಈ ಸಂದರ್ಭದಲ್ಲಿ ಮತ್ತೊಬ್ಬರು ಸಮಾಜದ ಬಹುಮುಖ್ಯ ಅಮೂಲ್ಯ ವ್ಯಕ್ತಿ ಶ್ರೀ ಸೈಯದ್ ಯಾಹ ತನ್ಯಳ್ ಇವರು ಈಗ ಈ ಒಂದು ರಜತ ಸಂಭ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹಬಿಹಿ ಅಜ್ಮഈನ್. ಪ್ರೀತಿಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರುಗಳೇ, ಅದೇ ಪ್ರಕಾರ ನನ್ನ ನೇಬರ್ ನೆರೆಕೆರೆ ಮತ್ತು ನನ್ನ ಸ್ನೇಹಿತರು ಆತ್ಮೀಯವಾಗಿ ಪ್ರೀತಿಸುವಂತಹ ವಿದ್ಯಾರತ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಸ್ಥಾಪಿಸಿದಂತಹ ಶ್ರೀ ರವೀಂದ್ರ ಶೆಟ್ಟಿಯವರು ಕೂಡ ಅವರ ಪ್ರೀತಿಯವರು. ಸ್ವಾಮೀಜಿ ಬರುವಾಗ ನಮಗೆ ದೊಡ್ಡ ಸಂತೋಷವಿದೆ. ಸ್ವಾಮೀಜಿ ಅಂದರೆ ಒಂದು ಊರಲ್ಲಿ ಒಂದು ಸ್ವಾಮೀಜಿ ಇದ್ದರೆ ಅಲ್ಲಿಯ ಕ್ರೂರತನ, ಅಲ್ಲಿಯ ಕೆಟ್ಟ ಎಲ್ಲ ಮೋಸಗಳನ್ನು ನೀಗಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತವರು. ಅದೇ ಪ್ರಕಾರ ಆಲಿಮ್ಗಳನ್ನೇ ವಿದ್ಯಾವಂತರಾಗಿ ಅರಬ್ಬಿ ಭಾಷೆಯಲ್ಲಿದ್ದ ಸಂಪನ್ಮೂಲ ವ್ಯಕ್ತಿಗಳಾಗಿ ಜೀವಿಸುವವರು. ಅವರು ಕೂಡ ಒಂದು ಊರಲ್ಲಿ ಇದ್ದರೆ ಎಲ್ಲರನ್ನು ಸಾಮರಸ್ಯವಾಗಿ ಜೊತೆ ಬಾಲಿ ಬದುಕುವಂತಹ, ಅವನು ಮುಸ್ಲಿಮು, ಇವನು ಹಿಂದೂ, ಅವನು ಕ್ರಿಸ್ತು ಮತದವನು ಎಂಬ ಭೇದವಿಲ್ಲದೆ ಜೀವಿಸಲು ಕಾರಣಕರ್ತರಾಗಲು ಸ್ವಾಮೀಜಿಯವರಿಂದಲೇ ಸಾಧ್ಯ. ಅದೇ ಪ್ರಕಾರ ಆಲಿಮುಗಳು. ಆದ್ದರಿಂದ ನನ್ನನ್ನು ಕರೆದಾಗ ನಮಗೆ ಸ್ವಲ್ಪ ಆಚೀಚೆ ಹೋಗುವ ಕೆಲಸ ಎಲ್ಲ ಇತ್ತು. ಆದರೂ ಇವರು ನನ್ನ ಮಗನಿಗೆ ಹೇಳಿದಾಗ ನಾನು BC ರೋಡ್ನಿಂದ ನನ್ನ ಜೊತೆಯಲ್ಲಿ ಇಬ್ಬರು ಬಂದಿದ್ದಾರೆ. ಆದ್ದರಿಂದ ನಾನು ಅದಕ್ಕಾಗಿ ಕಾರಣ ಅವರೆಲ್ಲ ನಮ್ಮೊಡನೆ ದೊಡ್ಡ ಸ್ನೇಹಿತರು. ಈ ಶಾಲೆಯಲ್ಲಿ ಈಗ ಕಲಿತಿರುವ ಮಕ್ಕಳ ತಂದೆಯವರು ಹೇಳಿದ ಪ್ರಕಾರ ರವೀಂದ್ರ ಶೆಟ್ಟಿಯವರು ಪಕ್ಕಾ ಒಂದು ಹಿಂದೂ ಆದರೂ ಕೂಡ ಶಾಲೆಯಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಇತರ ಧರ್ಮೀಯರು ಎಲ್ಲ ಧರ್ಮೀಯವರು ಇದ್ದು ಕೂಡ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಮಕ್ಕಳಿಗೆ ಸಂಸ್ಕಾರಗಳನ್ನು, ಸಂಸ್ಕೃತಿಗಳನ್ನು ಕಲಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಪ್ರೀತಿಯಲ್ಲಿ ಅವರು ಹಿಂದೂವಾಗಿ ಜೀವಿಸಿ, ನಾವೊಂದು ಪಕ್ಕಾ ಮುಸ್ಲಿಮಾಗಿ ಜೀವಿಸಿ, ಪರಸ್ಪರ ನಾವು ಸ್ನೇಹಿತರು ಎನ್ನುವುದನ್ನು ತೋರಿಸಬೇಕಾಗಿದೆ. ನಾನು 1966ರಲ್ಲಿ ಕುഞ്ഞಪ್ಪ ಮಾಸ್ಟ್ರವರ ಶಿಷ್ಯನಾಗಿ ಮೊಗವೀರ ಶಾಲೆಯಲ್ಲಿ ಕಲಿತದ್ದು. ಈ ಮಕ್ಕಳ ಕಾರ್ಯಕ್ರಮ ನೋಡುವಾಗ ಅದರ ಮಧ್ಯೆ ಪ್ರವೇಶಿಸಲು ನಮಗೆ ಆಗುವುದಿಲ್ಲ, ಕೇಳುತ್ತಾ ಇರಬೇಕಂತ ಆಗ್ತದೆ. 1966-67 ನಾವು ಅಲ್ಲಿ ಕುഞ്ഞಪ್ಪ ಮಾಸ್ಟರ್ ಮೊಗವೀರ ಶಾಲೆ ಬೀಚಿನಲ್ಲಿ ಈಗಲೂಡಿಯ ಶಾಲೆ ಇದೆ. ಅದರ ನಂತರ ಭಾರತಿ ಸ್ಕೂಲ್ ಬಂದಿದೆ. ಆದ್ದರಿಂದ ಎಲ್ಲ ನಾವು ವಿಷಯದಲ್ಲೂ ಕೂಡ ಈ ವಿದ್ಯೆಗಳನ್ನು ಕರಸ್ಥ ಮಾಡಬೇಕಾಗಿದೆ. ಪ್ರತ್ಯೇಕವಾಗಿ ನಮ್ಮ ಇಂದು ಸಂತೋಷ ವಿಷಯ ಎಂದರೆ 25ನೇ ವಾರ್ಷಿಕೋತ್ಸವ ಅಂದರೆ ಸಿಲ್ವರ್ ಜೂಬಿಲಿ ಸೆಲೆಬ್ರೇಷನ್ ನಡೆಯುತ್ತದೆ. ನಾವು ಅದಕ್ಕೆ ದೊಡ್ಡ ಸಂತೋಷವಾಗಿದೆ. ಎಲ್ಲರೂ ಕಾಣಲು ಬಂದಿದ್ದಾರೆ. ಮುಸಲ್ಮಾನ್ ಮಹಿಳೆಯರು ಇದ್ದಾರೆ, ಎಲ್ಲ ಮಹಿಳೆಯರು ಇದ್ದಾರೆ.
ನಮ್ಮ ಸ್ನೇಹಿತರಿದ್ದಾರೆ, ಎಲ್ಲರೂ ಇದಕ್ಕೆ ಬಂದಿದ್ದೇವೆ. ನಾನು ಕೂಡ ಅದಕ್ಕೆ ಪ್ರಾರ್ಥನೆ ಮಾಡುತ್ತೇನೆ. ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಸಾಮರಸ್ಯವನ್ನು ನಮ್ಮ ಬದುಕಿನಲ್ಲಿ ಅದೊಂದು ಪ್ರತ್ಯೇಕ ಅಂಗವಾಗಿ ಇಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಉಂಟಾಗಬೇಕು. ಆತ ಈತ ಎಂಬುದನ್ನು ಬಿಟ್ಟು ನಾವು ಎಂಬುದನ್ನು ಕಲಿತುಕೊಂಡು ಹೋಗಬೇಕು. ಪ್ರವಾದಿ ಮೊಹಮ್ಮದರು ಹೇಳಿದರು, ನಿನ್ನ ಮನಸ್ಸಿನಲ್ಲಿ ಇರಲಿ ನಿನ್ನ ಮಸೀದಿ, ನಿನ್ನ ಎಲ್ಲವೂ ಮತ್ತೊಬ್ಬನಿಗೆ ಉಪದ್ರವಾಗುವಂತಹ ಸ್ಥಿತಿಯಲ್ಲಿರಬಾರದು. ನಿನ್ನ ಚಟುವಟಿಕೆ ಧಾರ್ಮಿಕತೆಯ ಚಟುವಟಿಕೆ, ಧರ್ಮದ ಚಟುವಟಿಕೆ ಅಲ್ಲ, ನಿನ್ನ ಪಾಲಿಗೆ ಅದು ಸೌಭಾಗ್ಯವೇ. ಆದರೂ ಕೂಡ ಮತ್ತೊಬ್ಬನ ತಲೆ ಮೇಲೆ ಹಲ್ಲೇರಲು ಫೋರ್ಸ್ ಮಾಡಲು ನಿನಗೆ ಅಧಿಕಾರವಿಲ್ಲ ಎಂದು ಪ್ರವಾದಿ ಮೊಹಮ್ಮದರು ಹೇಳಿದರು. ನಿನ್ನ ಮನಸ್ಸನ್ನು ನೀನು ಮಸೀದಿ ಮಾಡು, ನಿನ್ನ ಮನಸ್ಸನ್ನು ನೀನು ದೇವಸ್ಥಾನ ಮಾಡು, ನಿನ್ನ ಮನಸ್ಸನ್ನು ನೀನು ಇಗರ್ಜಿ ಮಾಡು ಎಂದಾದರೆ ದೇವನ ಹತ್ತಿರದಲ್ಲೇ ಸಿಕ್ಕುವನು. ಕೆಟ್ಟ ಕೆಲಸಗಳನ್ನು ಬಿಟ್ಟು ದೂರ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಎಲ್ಲಿಯೋ ಇದ್ದು ನಾನು ಎಲ್ಲಿಯೋ ಇದ್ದು ಜೀವಿಸುವಂತಹ ವಿಚಾರ ಬೇಡ. ಇರುವ ಜಾಗದಲ್ಲ ನಿನ್ನ ಮಸೀದಿ, ನೀನು ಹಿಂದೂ ಆದರೆ ಅವನು ಎಲ್ಲ ಸಮಯದಲ್ಲೂ ನನ್ನ ಹೃದಯವೇ ಒಂದು ದೇವಸ್ಥಾನ ಎಂದು ಅವನು ನೆನೆಸಬೇಕು. ನೆನೆಸಿದರೆ ಏನಾಗ್ತದೆ? ದೇವಸ್ಥಾನದಲ್ಲಿರುವಾಗ ಕೆಟ್ಟ ಕೆಲಸ ಮಾಡಬಾರದು, ಮಸೀದಿಯಲ್ಲಿರುವಾಗಲೂ ಹಾಗೆ. ಆ ರೀತಿಯಲ್ಲಿ ಒಂದು ಕನ್ಸೆಪ್ಟ್ ನಮಗೆ ಇರ್ತದೆ. ಆದ್ದರಿಂದ ವಿದ್ಯಾರತ್ನ ನಮ್ಮ ಈ ಇಂಗ್ಲೀಷ್ ಸ್ಕೂಲ್ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಅದು ದೊಡ್ಡ ಕಾಲೇಜಾಗಿ ಯೂನಿವರ್ಸಿಟಿಯಾಗಿ ಮುಂದುವರಿಯಬೇಕು. ನಾವೆಲ್ಲ ಅದಕ್ಕೆ ಸಹಕರಿಸಬೇಕು. ಇದರಲ್ಲಿ ನಂಜಿ ಹಸದು ನಾವು ಹೇಳ್ತೇವೆ, ಹೊಟ್ಟೆಗಿಚ್ಚು ಜಲನ್ ಇದೆಲ್ಲ ಬಿಟ್ಟು ನಾವೆಲ್ಲ ಒಂದೇ ಎಂಬುದನ್ನು ತೋರಿಸಬೇಕಾಗಿದೆ. ಆದ್ದರಿಂದ ಅವರಿಗೆ ಇದನ್ನು ಸಂಸ್ಥಾಪಕರು ಮತ್ತು ತನ್ನ ತಾಯಿಯ ಹೆಸರಿನ ಮೇಲೆ, ತಾಯಿಯ ಪ್ರೀತಿಯಿಂದ ರತ್ನ ಎಂಬ ತನ್ನ ತಾಯಿಯ ಹೆಸರಿನಲ್ಲಿ ನಿರ್ಮಿಸಿದ್ದಾರೆ. ಆದ್ದರಿಂದ ಅವರು ಆ ತನ್ನ ತಾಯಿಯವರ ಹೆಸರಿನಲ್ಲಿ ಬರುವಾಗ ಸ್ವರ್ಗದ ಒಂದು ಆ ಮನಸ್ಸು ಅದರಲ್ಲಿ ಸಿಗ್ತದೆ. ಆದ್ದರಿಂದ ಈ ಹೌದಾ, ತಾಯಿ ಬರ್ತಾ ಇದ್ದಾರಂತೆ ನೋಡಿ. ಅವರಿಗೆ ಕೂಡ ದೇವನು ಆಯುಷು ವರ್ಷ ನೀಡಲಿ. ದೇವರು ನಮ್ಮೆಲ್ಲರನ್ನು ಕೂಡ ಇಂತಹ ವ್ಯವಸ್ಥೆಗೆ ನಾವು ಹೋಗಬೇಕು. ಅವನು ಇವನನ್ನು ಮಾಡದೆ ಎಲ್ಲರೂ ಒಟ್ಟಾಗಿರಬೇಕು, ಒಟ್ಟಾಗಿ ಪ್ರವರ್ತಿಸಬೇಕು. ನಮ್ಮೆಲ್ಲರು ಇವರು ಕೂಡ, ಇವರ ದಂಪತಿ ಅವರು ಕೂಡ ಒಳ್ಳೆಯವರು, ನಮ್ಮ ಹತ್ತಿರವೇ ಇರುವುದು ಇವರು. ನಮಗೆ ದೊಡ್ಡ ಸಂತೋಷ ಅದು. ನೆರೆಕರೆಯಲ್ಲಿ ಇವರೊಡನೆ ಯಾರಿಗೂ ಬೇಜಾರಿಲ್ಲ. ಅವರು ಏನೆಲ್ಲ ಮಾಡಬೇಕೋ ಒಂದು ಹಿಂದುವಾಗಿ ಅದೆಲ್ಲ ಮಾಡ್ತಾರೆ, ಅದೇನು ಅವರು ಕಮ್ಮಿ ಮಾಡಲಿಲ್ಲ. ನಮಗೆ ಸಂತೋಷವಿದೆ. ನಮಗೆ ಯಾವಾಗಲೂ ಒಂದು ಸಲಾಮ್ ಸಿಗ್ತದೆ ಅವರದ್ದು. ನಾನು ಕೂಡ ಒಂದು ಸಲಾಮ್ ಕೊಡ್ತಾ ಇದ್ದೇನೆ. ನಾವೀಗ ತಂಗಲು ಅವರು ರವೀಂದ್ರ ಅಂತ ಹೇಳಿ ಆ ಫರಕ್ಕಿಲ್ಲ, ಆ ಡಿಫ್ರೆಂಟ್ ಏನಿಲ್ಲ. ಆದ್ದರಿಂದ ಅವರನ್ನು ಕೂಡ ದೇವನು ಕಾಪಾಡಲಿ, ಅವರ ಈ ಸಂಸ್ಥೆಯನ್ನು ಕಾಪಾಡಲಿ. ಇನ್ನು ಮುಂದೆಯೂ ಇದು ಮುಂದುವರಿದು ದೊಡ್ಡ ಕಾಲೇಜೆಲ್ಲ ಯೂನಿವರ್ಸಿಟಿಯಾಗಿ ಹೋಗಲಿ ಎಂದು ನಾನು ದೇವರೊಡನೆ ಪ್ರಾರ್ಥಿಸ್ತೇನೆ. ಸ್ವಾಮೀಜಿಯವರ ಒಳ್ಳೆಯ ಮಧುರವಾದ ಮಾತುಗಳು ನಾವು ಕೇಳಿ ಅಭಿನಂದಿಸಿ ಅದಕ್ಕೆ ನಾವು ಮತ್ತೆ ಏನು ಮಾಡಬೇಕು, ನಾವು ಅದನ್ನು ನಮ್ಮ ಪ್ರಾವರ್ತನ ರಂಗಗಳಲ್ಲಿ ಇಂಪ್ಲಿಮೆಂಟ್ ಆಗಿ ಜೀವಿಸಬೇಕಾಗಿದೆ. ವಾಕೃದಾವನ ಎಲ್ಲ ನಮ್ಮ ಈ ಸ್ತುತಿ ಸ್ತೋತ್ರ ದೇವನಿಗೆ ಸಮರ್ಪಿಸುತ್ತಾ ನನ್ನ ಮಾತನ್ನು ಸಮಾಪ್ತಿ ಮಾಡುತ್ತೇನೆ. ನಾವು ಪರಧರ್ಮ ಸಹಿಷ್ಣುತೆಯನ್ನು ಬದುಕಿನಲ್ಲಿ ಬೆಳೆಸಿಕೊಂಡು ಎಲ್ಲರೂ ಒಟ್ಟಾಗಿ ಬಾಳೋಣ. ಶುದ್ಧ ಮನಸ್ಸಿನಿಂದ ಸುಂದರವಾದ ನಾಡನ್ನು ಕಟ್ಟೋಣ, ಅದಕ್ಕಾಗಿ ಕೈಜೋಡಿಸೋಣ ಎಂಬ ಶುಭ ಸಂದೇಶವನ್ನು ನೀಡಿದಂತಹ ನಾಟಿಕಲ್ ಖತೀಬ್ ಮದನಿ ಬೋಳಂಗಡಿ ಸೈಯದ್ ಯಾಹ್ಯಾ ತಂಗಳ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೇವಲ 10 ನಿಮಿಷದಲ್ಲಿ ನಡೆದಂಥ ಈ ಒಂದು ಉದ್ಘಾಟನೆ ಹಾಗೂ ಆಶೀರ್ವಚನ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತ ಮಾತನಾಡಿದಂಥ ಸ್ವಾಮೀಜಿಗಳು ಹಾಗೂ ತಂಗಾಳಿ ಇವರನ್ನು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರು ಹೃದಯಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹಳ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈಗಾಗಲೇ ಎರಡೂ ಧರ್ಮಗುರುಗಳು ಕೂಡ ನಮಗೊಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಮನಸ್ಸು ತುಂಬಿ ಬರ್ತದೆ. ನನ್ನ ತಾಯಿಯ ಹೆಸರಿನಲ್ಲಿ ಇರತಕ್ಕಂಥ ಈ ಒಂದು ವಿದ್ಯಾಸಂಸ್ಥೆ 25 ವರ್ಷಗಳನ್ನು ಪೂರೈಸುತ್ತಿರುವಂತಹ ಈ ಒಂದು ಸುಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾದ ಸಂದೇಶಗಳು ಬೇಕೋ ಅದೇ ಸಂದೇಶಗಳನ್ನು
ಇಬ್ಬರು ಕೂಡ ಧರ್ಮಗುರುಗಳು ನಮಗೆ ಕೊಟ್ಟಿದ್ದಾರೆ. ನಮ್ಮ ತಂಗಲವರು ನನ್ನ ತಾಯಿಯ ಹೆಸರು ಅಂತ ಹೇಳುವಾಗ ತಾಯಿ ಬರ್ತಾ ಇರ್ತಾರೆ. ಹಾಗೆ ಮುಂದಿನ ಸಭಾ ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮೊಟ್ಟಿಗೆ ಇರ್ತಾರೆ. ಬಹಳ ಮುಖ್ಯವಾಗಿ ಈ ಒಂದು ವಿದ್ಯಾರತ್ನ ವಿದ್ಯಾಸಂಸ್ಥೆ 2000 ಇಸವಿಯಲ್ಲಿ 1ನೇ ತರಗತಿಯನ್ನು ಪ್ರಾರಂಭಿಸಿ ಈಗ 2025ಕ್ಕೆ 25ನೇ ವರ್ಷ. ಈ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಜನ ಅದರ ಬಗ್ಗೆ ನಾನು ಮತ್ತೆ ಮಾತನಾಡಲಿಕ್ಕಿದ್ದೇನೆ. ಇನ್ನೊಂದು ಮುಖ್ಯವಾದ ಸಭಾ ಕಾರ್ಯಕ್ರಮ ಇದೆ. ಆದರೂ ಕೂಡ ಇವತ್ತು ಇಬ್ಬರು ಧರ್ಮಗುರುಗಳು ನಮ್ಮ ಕೊಂಡವೂರು ಉಪ್ಪಳದಲ್ಲಿ ಯೋಗಾನಂದ ಸ್ವಾಮಿ ಇದ್ಲಿ ಅವರನ್ನು ಕರೆಯೋದು ಯಾಗಾನಂದ ಸ್ವಾಮಿ ಅಂತ ಕರೆಯೋದು. ಯಾಕೆ ಅಂತ ಯಾವತ್ತೂ ಕೂಡ ಆ ಕ್ಷೇತ್ರದಲ್ಲಿ ಯಾಗದ ಒಂದು ಸಂದರ್ಭ ಆಗುವಂಥದ್ದೇ ಇರುವಂಥದ್ದು. ನಾನು ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೊಂಡವೂರು ಆ ಆಶ್ರಮದಲ್ಲಿ ಸ್ವಾಮೀಜಿಗಳ ಆಶೀರ್ವಾದನ ಪಡೆಯುವ ಒಬ್ಬ ಅವರ ಶಿಷ್ಯನಾಗಿ ಇವತ್ತು ನಮ್ಮ ಈ ವಿದ್ಯಾಸಂಸ್ಥೆಗೆ ಅವರು ಬರುವಂಥದ್ದು ಪ್ರಥಮ ಬಾರಿ. ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡವೂರು. ಈ ಒಂದು ಕೊಂಡವೂರು ಭಾಗಕ್ಕೆ ನೀವು ಹೋದ್ರೆ ಒಳ್ಳೆ ರೀತಿಯಾದ ನಮ್ಮ ತಂಗಲವರು ಹೇಳಿದಂತೆ ಬಹಳ ಸಾಮರಸ್ಯದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಕ್ಷೇತ್ರವನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಈ ವಿದ್ಯಾಸಂಸ್ಥೆಗೆ ಇವತ್ತು ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಮತ್ತೂ ಕೂಡ ನಮಗೆ ಬೇಕು ಅಂತ ಸ್ವಾಮೀಜಿಯವರನ್ನು ನಾನು ಭಕ್ತಿಯಿಂದ ಭಕ್ತಿಪೂರ್ವಕ ಗೌರವಪೂರ್ವಕ ನಮನಗಳನ್ನು ಅವರಿಗೆ ಸಲ್ಲಿಸ್ತಾ ಅಲ್ಲಿಂದ ಇಲ್ಲಿಯವರೆಗೆ ಬಂದು ನಮ್ಮ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿದ ಸ್ವಾಮೀಜಿಯವರಿಗೆ ನನ್ನ ಹಾರ್ದಿಕವಾದ ಕೃತಜ್ಞತೆಗಳನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ನನ್ನ ವತಿಯಿಂದ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೈಯದ್ಯಾಯ ತಂಗಲವರು, ಈ ತಂಗಲವರು ಯಾವಾಗ ನೇತ್ರಾವತಿ ಎತ್ತಿನ ವಲಯ ಆ ಒಂದು ಯೋಜನೆಯ ಆ ಬಹಳ ಒಂದು ಹೋರಾಟದ ಸಂದರ್ಭದಲ್ಲಿ ನಾನು ಆ ಸಮಿತಿಯ ಅಧ್ಯಕ್ಷನಾಗಿ ತಂಗಲವರು ಅದರ ಗೌರವ ಸಲಹೆಗಾರರಾಗಿ ಕೆಲಸ ಮಾಡಿದವರು. ಬಹಳಷ್ಟು ಒಂದು ಒಳ್ಳೆಯ ಮನಸ್ಸಿನ ಎಲ್ಲರ ಜೊತೆ ಬಹಳ ಪ್ರೀತಿಯಿಂದ ಇರತಕ್ಕಂಥ ನಮ್ಮ ನೆರೆಕರಂತ ಹೇಳಿದರು. ನಾನು ಇತ್ತೀಚೆಗೆ 4 ವರ್ಷಗಳ ಹಿಂದೆ 4 ವರ್ಷಗಳಲ್ಲಿ ನಾಟಕಲ್ನಲ್ಲಿ ನಾನು ನನ್ನ ಅಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇನೆ. ನಮ್ಮ ತಂಗಲವರು ನಮ್ಮ ಪಕ್ಕದ ಇದರಲ್ಲೇ ಇರುವಂಥದ್ದು. ಒಟ್ಟಾಗಿ ಒಂದಾಗಿ ನಾನು ಯಾವತ್ತೂ ಹೇಳಲಿಕ್ಕಿದೆ, ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ಶಾಂತಿಯಿಂದ ಸೌಹಾರ್ದತೆಯಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಾಗ ಒಂದು ಸುಂದರವಾದ ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಯಾವತ್ತೂ ಕೂಡ ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಅದಕ್ಕೆ ಹೇಳ್ತೇನೆ. ಆ ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ಎರಡೂ ಧರ್ಮಗುರುಗಳು ಇಟ್ಟಿದ್ದಾರೆ. ನಮ್ಮ ಸೈಯದ್ಯಾಯ ತಂಗಲ್ರವರು ಅವರು ಕತಿಬಾಗಿ ನಮ್ಮ ಮದನಿ ಬೋಲಂಗಡಿಯಲ್ಲಿ ಅವರು ಕೆಲಸ ಕಾರ್ಯ ನಡೆಸ್ತಾರೆ. ಅದರ ಜೊತೆಗೆ ಎಲ್ಲ ಕಡೆ ಅವರು ಹೋಗಿ ನಾವು ಧರ್ಮದ ಸಂದೇಶವನ್ನು ಕೊಡುವಂಥದ್ದು ಕೂಡ ನಮಗೆ ಬಹಳ ಖುಷಿ ತರುವಂತಕ್ಕಂಥ ವಿಚಾರ. ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ನಾವು ಪಾಪ ಅಲ್ಲಿಂದ ಇಲ್ಲಿಯವರೆಗೆ ಬಂದು ನಮ್ಮ ಈ ಸಂಸ್ಥೆಗೆ ಶುಭಾಶೀರ್ವಾದವನ್ನು ನೀಡಿದ್ದಾರೆ. ಈ 25ನೇ ವರ್ಷದ ಈ ಒಂದು ಶುಭಾವಸರದಲ್ಲಿ ಅವರು ಬಂದು ನಮಗೆ ಮಾರ್ಗದರ್ಶನ ನೀಡಿದ್ದಕ್ಕೆ ಅವರಿಗೆ ಭಕ್ತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಮುಂದಕ್ಕೆ ಮುಗಿಸಿದೆ. ಅದರ ಜೊತೆಗೆ ಎರಡೂ ಧರ್ಮಗುರುಗಳಿಗೆ ನಾನು ಸಂಸ್ಥೆಯ ವಚನ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇನೆ. ನಿಜವಾಗಿ ನಮ್ಮ ವಿದ್ಯಾವಂತ ಸಮಾಜಕ್ಕೆ ಬೇಕಾದಂಥ ಅಪೂರ್ವ ಮಾಹಿತಿ ಸಲಹೆಗಳನ್ನು ನೀಡಿದಂಥ ಸಮಾಜದ 2 ಅಮೂಲ್ಯ ರತ್ನಗಳಿಗೆ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ನೆನಪಿನ ಕಾಣಿಕೆಯೊಂದಿಗೆ ಅವರನ್ನು ಈ ಒಂದು ಸಮಾರಂಭದಿಂದ ಬೀಳ್ಕೊಡ್ತಾ ಇದ್ದಾರೆ. ಕೇವಲ 16 ನಿಮಿಷದಲ್ಲಿ ನಡೆದಂಥ ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ಎನ್ನುವುದನ್ನು ನಾವು ನೆನಪಿಸಿಕೊಳ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಿಂದ ಇದ್ದವರು ಶ್ರೀ ರವೀಂದ್ರ ರೈ ಹಾಗೂ ಶ್ರೀ ಸೂಡಿ ಸುರೇಶ್ ಇವರಿಗೂ ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಹೀಮ್ ಅಮೀದ್ ಹಾಗೂ ಶಾಲಾ ವಿದ್ಯಾರ್ಥಿ ನಾಯಕ ಭವಿತ್ ಸುವರ್ಣ ಇವರಿಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅನುಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಿರಂತರವಾಗಿ ನಡೆಯಲಿಕ್ಕಿದೆ. ಪೋಷಕರು ದಯವಿಟ್ಟು ಗಮನಿಸಿ. ಈಗಾಗಲೇ ನೃತ್ಯ ಕಾರ್ಯಕ್ರಮವನ್ನು ಮುಗಿಸಿರುವಂಥ ವಿದ್ಯಾರ್ಥಿಗಳು ಯಾರಾದರೂ ಬಹುಮಾನ ವಿತರಣೆಯಲ್ಲಿದ್ದ ಮಕ್ಕಳನ್ನು ಮಾತ್ರ ಇಲ್ಲಿ ನಿಲ್ಲಿಸಿ ಉಳಿದವರನ್ನು ನಿಮ್ಮ ಸುಪರ್ದಿಗೆ ನಿಮ್ಮ ಹತ್ತಿರ ಅವರನ್ನು ಕರೆದುಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿರುವಂಥ ಕಲಾಭಿಮಾನಿಗಳಿಗೆ ಪೋಷಕ ವರ್ಗದವರಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮಗಾಗಿ ಮೀಸಲಿಟ್ಟಂಥ ಆಸನದಲ್ಲಿ ನೀವು ಬಂದು ಆಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ
ನಮ್ಮ ಇಂದಿನ ಈ ರಜತ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯರು ಆಗಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರ ಮಾತೃಶ್ರೀ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಇವರ ಉಪಸ್ಥಿತಿಯನ್ನು ನಾವು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಇವರ ಉಪಸ್ಥಿತಿಯನ್ನು ನಾವು ಗೌರವಪೂರ್ವಕವಾಗಿ ಗಮನಿಸಿರುತ್ತೇವೆ. ಅವರ ಮಾತೃಶ್ರೀಯವರು ಕೂಡ, ಅವರ ಧರ್ಮಪತ್ನಿಯವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರೆಲ್ಲರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಈ ರಜತ ಸಂಭ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈಗ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿತಾ ಇದ್ದೇವೆ. ಇದೀಗ ಮುಂದಕ್ಕೆ UKG B ವಿಭಾಗದ ವಿದ್ಯಾರ್ಥಿಗಳಿಂದ ಮತ್ತೊಂದು ರಿಮಿಕ್ಸ್ ಸಾಂಗಿಗೆ ನೃತ್ಯ ಮಾಡಲಿಕ್ಕೆ ವೇದಿಕೆ ತಯಾರುಗೊಳ್ತಾ ಇದೆ. ಈಗಾಗಲೇ LKG ವಿಭಾಗದ ವಿದ್ಯಾರ್ಥಿಗಳು ಪ್ರಪ್ರಥಮ ಬಾರಿಗೆ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಈ ವಾರ್ಷಿಕೋತ್ಸವದ ವೇದಿಕೆಯನ್ನು ಹತ್ತಿರುವಂಥ LKG ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಮುಗಿಸಿರ್ತಾರೆ. ಈಗ UKG B ವಿಭಾಗದ ವಿದ್ಯಾರ್ಥಿಗಳು ಈಗ ಈ ಒಂದು ಆಶೀರ್ವಚನ ಉದ್ಘಾಟನಾ ಸಮಾರಂಭದ ನಂತರ ಪ್ರಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು UKG B ವಿಭಾಗದಿಂದ ಪ್ರಾರಂಭಿಸ್ತಾ ಇದ್ದೇವೆ. ಶಿಕ್ಷಕಿಯರು ಹಾಗೂ ಪೋಷಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಆದಷ್ಟು ಬೇಗ ಸಹಕಾರವನ್ನು ನೀಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ UKG B ವಿಭಾಗದ ವಿದ್ಯಾರ್ಥಿಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಈಗ ಪುಟಾಣಿ ಮಕ್ಕಳು ಏನು ಮಾಡಿದ್ರು ಬಹಳ ಚಂದವಾಗಿ ಕಾಣುವಂಥದ್ದು, ಅಂದವಾಗಿ ಕಾಣುವಂಥದ್ದು. ಪೋಷಕರು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಮಗು ಒಮ್ಮೆ ನಮ್ಮ ರಜತ ಮಹೋತ್ಸವದ ವೇದಿಕೆಯಲ್ಲಿ ಒಮ್ಮೆ ಮಿಂಚಬೇಕು, ಅವಳನ್ನು ಆ ವೇದಿಕೆಯಲ್ಲಿ ಕಾಣಬೇಕು ಎನ್ನುವಂಥ ಕುತೂಹಲ ನಿಮ್ಮ ಮೇಲೆ ಇದೆ. ದಯವಿಟ್ಟು ಕಾಯಿರಿ. ಈಗ UKG B ವಿಭಾಗದ ವಿದ್ಯಾರ್ಥಿಗಳು ಶಿಕ್ಷಕರು ದಯವಿಟ್ಟು ಗಮನಿಸಿ, ಆದಷ್ಟು ಬೇಗ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸಬೇಕು. ನಿರಂತರವಾಗಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಲವಾರು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಮ್ಮ ವಿದ್ಯಾಸಂಸ್ಥೆಯ ರಜತ ಸಂಭ್ರಮದ ಈ ಒಂದು ಸಂಭ್ರಮಕ್ಕೆ ಪಾಲ್ಗೊಳ್ಳಲು ಆಗಮಿಸಿರುವಂಥ ಎಲ್ಲ ಪೋಷಕ ಮಿತ್ರರು, ವಿದ್ಯಾಭಿಮಾನಿಗಳು, ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಈಗ ಪುಟಾಣಿ UKG B ವಿಭಾಗದ ವಿದ್ಯಾರ್ಥಿ ಪುಟಾಣಿ ಮಗು ಏನು ಹೇಳ್ತದೆ ನಾವು ಕಿವಿಯಾಗೋಣ. Hello everyone, my name is Shadvi. As I'm studying in UKGB, today I and my friends perform with joy. We all worked very hard, so don't stop clapping and cheering for us. And sit back and enjoy the show and take back home good memories with you. If you all agree with me, please put your hands together and give a big round of applause. Thank you. ಮಗುವಿನ ನಿಷ್ಕಲ್ಮಶ ಒಂದು ಸ್ವಾಗತಕ್ಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ. ಈಗ UKG B ವಿಭಾಗದ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ವೇದಿಕೆಯ ಮುಂಭಾಗದಲ್ಲಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ऑस्ट्रेलिया से लेके अमेरिका
मैं डालू ताल पे भंगड़ा तू भी गिद्दा पाले चल ऐसा रंग जमा दे हमके बने सभी मत वाले मन कहे कि मैं ले आऊं चांद और तारे सारे इन हाथों पर मैं चांद रखूं इस मांग में भर दूं तारे हेलो हेलो तू फ्लोर पे जब है आई येलो येलो बड़ी सॉलिड मस्ती छाई हेलो हेलो तू मुझे उंगली लगाई येलो येलो कंट्रोल करो मेरे भाई ವಾಹ್, ಬಹಳ ಗಾರ್ಜಿಯಸ್ ವೇಷಭೂಷಣದೊಂದಿಗೆ ಬಹಳ ಅಂದವಾಗಿ ಮುದ್ದಾಗಿ ನೃತ್ಯ ಪ್ರದರ್ಶನ ನೀಡಿದಂಥ UKG B ವಿಭಾಗದ ಎಲ್ಲ ಪುಟಾಣಿ ಮಕ್ಕಳಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಅದರ ಜೊತೆಗೆ ಆ ಒಂದು ನೃತ್ಯ ತರಬೇತಿಗೊಳಿಸಿದಂಥ ಶಿಕ್ಷಕಿ ಪ್ರಮೀಳಾ ಗಟ್ಟಿ ಹಾಗೂ ರಮ್ಯಾ ಮೇಡಮ್ ಇವರಿಗೂ ಕೂಡ ಒಮ್ಮೆ ಚಪ್ಪಾಳೆ ಬರೆಸಿದರೆ ಅವರು ಕೂಡ ಸಂತೋಷ ಪಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಈ ರಜತ ಸಂಭ್ರಮದ UKG B ವಿಭಾಗದ ನೃತ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. We are so proud of your focus. Your strategy and efforts are very powerful. Now, the next dance is UKG A Children's Boys Remix Songs Dance. UKG A ವಿಭಾಗದ ವಿದ್ಯಾರ್ಥಿಗಳನ್ನು ಮುಂದಿನ ಪ್ರತಿಭಾ ಪ್ರದರ್ಶನಕ್ಕಾಗಿ ರಜತ ಮಹೋತ್ಸವದ ವೇದಿಕೆಯಲ್ಲಿ ನೀವು ತಯಾರುಗೊಳಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರವೇ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ. ಈ ಒಂದು 25ನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ವಿದ್ಯಾಭಿಮಾನಿಗಳು, ಕಲಾಭಿಮಾನಿಗಳೆಲ್ಲರೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ಹಾಗೂ ಮುಖ್ಯೋಪಾಧ್ಯಾಯಿನಿಯವರ ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ನಿಮಗಾಗಿ ಮೀಸಲಿಟ್ಟಂತಹ ಆಸನದಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಕೊನೆಯವರೆಗೆ ಆಹ್ವಾನಿಸಿ ಈ ಒಂದು 25ನೇ ವರ್ಷದ ಈ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಮುಂದಕ್ಕೆ UKG A ವಿಭಾಗದ ವಿದ್ಯಾರ್ಥಿಗಳು, UKG A ಟೀಚರ್ಸ್ ದಯವಿಟ್ಟು ಗಮನಿಸಿ. UKG A ಆದಷ್ಟು ಬೇಗ ಮಕ್ಕಳನ್ನು ತಯಾರುಗೊಳ್ಳಬೇಕು. ನಿರಂತರವಾಗಿ ಕಾರ್ಯಕ್ರಮ ನಡೀತಿದೆ, ಯಾವುದೇ ರೀತಿಯಲ್ಲಿ ಅಡೆತಡೆ ಇಲ್ಲ. ದಯವಿಟ್ಟು ಎಲ್ಲ ಶಿಕ್ಷಕಿಯರನ್ನು ಎಷ್ಟು ಗಮನಿಸಬೇಕು, ಯಾರನ್ನು ಕೂಡ ಕಾಯುವಂತ ಅಗತ್ಯ ಇಲ್ಲ. ಎಲ್ಲರೂ ಒಂದು ಕಾರ್ಯಕ್ರಮದ ನಂತರ ಮತ್ತೊಂದು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಮ್ಮ ಜೊತೆ
ಸಹಕಾರವನ್ನು ನೀಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹಳ ದೊಡ್ಡ ಕಾರ್ಯಕ್ರಮ, ನಿಮ್ಮೆಲ್ಲರ ಶಾಂತಿಯುತ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರ್ತದೆ. ಈಗ UKG A ವಿಭಾಗದ ವಿದ್ಯಾರ್ಥಿಗಳಿಂದ ತಮ್ಮ ಪ್ರತಿಭಾ ಪ್ರದರ್ಶನ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವದ ಈ ಒಂದು ಸಂಭ್ರಮದ ವೇದಿಕೆಯಲ್ಲಿ ತಂಡದ ಕಪ್ತಾನ ಲೀಡರ್ ಈಗ ನಿಮ್ಮ ಮುಂದೆ. Good evening everyone. My name is Muhammad Farhan. I am studying in UKG section. I just want to sing and dance and love till the end of time. My name is Lakshmi Pujari. I am studying UKG section. We will perform now Ho Ho Remix Dance. Let's dance now. Watch and enjoy. ಪುಟಾಣಿ ಮಕ್ಕಳಿಗೊಮ್ಮೆ ಜೋರದ ಚಪ್ಪಾಳೆ ಬರಲಿಕ್ಕೆ ಮುದ್ದು ಮಾತುಗಳಿಗೆ ನಾವು ಪುಳಕಿತರಾಗಿದ್ದೇವೆ. ಈಗ ಅವರ ಪ್ರತಿಭಾ ಪ್ರದರ್ಶನವನ್ನು ವೀಕ್ಷಿಸುವಂತಹ ಅವಕಾಶ. तेरी मैं ता जागा रात नू रोक न पावा अखियां विचों आंदियां बरसातां नू तारे गिन गिन याद च तेरी मैं ता जागा रात नू रोक न पावा अखियां विचों आंदियां बरसातां नू ओ हो हो इश्क तेरा आवे न पावा तेरी मिठिया बातों रोक न पावा अखियां विचों आंदियां बरसातां इश्क तेरा ಜೋರದ ಚಪ್ಪಾಳೆ ಬರಬೇಕು ಮಕ್ಕಳ ಈ ಒಂದು ಪ್ರತಿಭಾ ಪ್ರದರ್ಶನಕ್ಕೆ. ಅವರೀಗ ಛಾಯಾಚಿತ್ರಕ್ಕಾಗಿ ವೇದಿಕೆಯಲ್ಲಿ ನಿಂತಿದ್ದಾರೆ. ಈ ಒಂದು ನೃತ್ಯ ಸಂಯೋಜನೆ ಮಾಡಿದಂಥ ಪ್ರಮೀಳಾ ಗಟ್ಟಿ ಮತ್ತು ರಮ್ಯ ಮೇಡನ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ UKG B ವಿಭಾಗ ಪ್ರಮೀಳಾ ಮೇಡಮ್ ಇದು UKG B. The beautiful things about learning, no one can take it away from you. Thank you. Now UKG B boys remix Army Dance. ದೇಶ ಪ್ರೇಮವನ್ನು ಪ್ರತಿಬಿಂಬಿಸುವಂತಹ ಒಂದು ಪುಟಾಣಿ ಪ್ರಯತ್ನ ಈಗ ವೇದಿಕೆಯಲ್ಲಿ UKG B ವಿಭಾಗದ ವಿದ್ಯಾರ್ಥಿಗಳಿಂದ ನಡೀತಾ ಇದೆ. ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿರುವಂತಹ ಈ ಒಂದು ಪುಟಾಣಿ ಮಕ್ಕಳು ದೇಶ ಪ್ರೇಮವನ್ನು ಸಾರುವಂತಹ ಈ ಒಂದು ಸುಂದರ ಪ್ರತಿಭಾ ಪ್ರದರ್ಶನವನ್ನು ಯಾವ ರೀತಿಯಲ್ಲಿ
ಕಳಿಸ್ತಾರೆ ಎನ್ನುವುದಾಗಿ ಈಗ ವೇದಿಕೆ ಮೇಲೆ ಎಲ್ಲರೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ ಕೊಡಿ. ಒಮ್ಮೆ Good morning, everybody. I am Muhammad Hakim from UKGB. Hello, everyone. My name is Dhruva from UKGB. Today we are here to present a special performance. How brave soldiers are like superheroes who protect our country, India. They are strong and disciplined and are always ready to keep us safe. Soldiers work day and night to protect us from danger. They are fearless and love our country with all their heart. So today we tiny soldiers to give a small tribute to our real heroes through our dance performance. Please enjoy the show. Jai Hind. UKGB ವಿಭಾಗದ ಸೋಲ್ಜರ್ಸ್ಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಈಗ ಅವರ ಪ್ರತಿಭಾ ಪ್ರದರ್ಶನ ಈ ಒಂದು ರಜತ ಮಹೋತ್ಸವದ ವೇದಿಕೆಯ ಮೇಲೆ. कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। साहब आपकी चिट्ठी आई है, साहब आपकी चिट्ठी आई है, साहब आपकी चिट्ठी आई है। संदेशे आते हैं हमें तड़पाते हैं, चिट्ठी आती है तो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। गुजरने वाली हवा बता, मेरा इतना काम करेगी क्या, मेरे गाँव जा मेरे दोस्तों को सलाम दे। जो बात मैं आपको बताने जा रहा हूं वो बात आप मरते दम तक अपने हलक से बाहर नहीं निकालेंगे। 28 सितंबर देर रात को मैं आपको उरी में हुए शहीद भाइयों के मौत का बदला लेने का मौका देने जा रहा हूं। जिस बेरहमी से आतंकवादियों ने कायरों की तरह हमारे निहत्थे भाइयों को नींद में मारा था, उस बेरहमी का घातक जवाब उनका सर धड़ से अलग करने का मौका देने जा रहा हूं।
क्या आप इस मिशन के लिए तैयार हैं? यस सर। क्या बदले के लिए आपका खून खोल रहा है? यस सर। कमांडर्स, हु आर वी? इंडियन आर्मी सर। इंडियन आर्मी ने ये जंग शुरू नहीं की थी, बट वी विल ब्लडी हेल फिनिश इट। यस सर। हाउ इज द जोश? हाई सर। हाउ इज द जोश? हाई सर। आई सेड हाउ इज द जोश? हाई सर। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। बूंदों में जीत ही गूंजे, इस गूंज से गिर जाएगा आसमान भी कदमों में। रग रग में जोश की बूंदे, बूंदों में जीत ही गूंजे, इस गूंज से गिर जाएगा आसमान भी कदमों में। रोको ना सपनों के तूफानों को, रोको ना कदमों की उड़ानों को, रोको ना बातों के निशानों को। आग जैसे बरसा दे ये इरादे, जिगरा है जिगरा है जिगरा है जिगरा है, जिगरे से निकलेंगी चिंगारियां। जिगरा है जिगरा है जिगरा है जिगरा है, जिगरे से निकलेंगी चिंगारियां। Wow, excellent dance. The beautiful things about to learning, no one can take it away from you. To appreciate child's performance, what you praise, focus on the process, not just the outcome. Thank you. ದೇಶ ಪ್ರೇಮವನ್ನು ಸಾರುವಂತಹ ಈ ಒಂದು ಅದ್ಭುತ ನೃತ್ಯವನ್ನು ಪ್ರದರ್ಶನ ಮಾಡಿದಂಥ UKG ಬಿ ವಿಭಾಗದ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಕೂಡ ಒಂದು 13 ಜನ ಅಗ್ನಿವೀರರು ಈಗಾಗಲೇ ನಮ್ಮ ರಜತ ಸಂಭ್ರಮದ ಈ ವೇದಿಕೆಯಿಂದ ನಾವು ತಯಾರಿಗೊಳಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ, ಈ ಪುಟಾಣಿ ಯೋಧರಿಗೆ ಬಹಳ ಅದ್ಭುತ ಪ್ರದರ್ಶನಕ್ಕೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೇವೆ. ಈ ಒಂದು ನೃತ್ಯ ಸಂಯೋಜನೆ ಮಾಡಿದಂಥ ಶಿಕ್ಷಕಿಯರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ We are proud to say an Indian. UKG ಎ ವಿಭಾಗದ ವಿದ್ಯಾರ್ಥಿಗಳು ಆಗ ಸ್ವಲ್ಪ ತಾಂತ್ರಿಕ ಸಮಸ್ಯೆಯಿಂದ ಅವರ ಪ್ರತಿಭಾ ಪ್ರದರ್ಶನವನ್ನು ಈ ವೇದಿಕೆಯಲ್ಲಿ ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಒಂದು ಪುಟಾಣಿಗಳನ್ನು ಯಾವ ರೀತಿಯಲ್ಲೂ ಮನನೋಯಿಸದಂತೆ ಮತ್ತೊಮ್ಮೆ ಅವರ ಪ್ರತಿಭಾ ಪ್ರದರ್ಶನಕ್ಕಾಗಿ ಈ ವೇದಿಕೆಯನ್ನು ಅವರಿಗೆ
ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ರಮ್ಯ ಮಕ್ಕಳನ್ನು ಸ್ವಲ್ಪ ಹಿಂದೆ ನಿಲ್ಲಿಸಿದ್ರೆ ಒಳ್ಳೆಯದು ಅಂತ ಹೇಳಿ. UKG A ವಿಭಾಗದ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ವೇದಿಕೆಯಲ್ಲಿ ನಡೀತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದ ಸ್ಥಗಿತಗೊಂಡಂತ ಈ ಒಂದು ಕಾರ್ಯಕ್ರಮ, ಈ ಒಂದು ಪ್ರತಿಭಾ ಪ್ರದರ್ಶನ ಮತ್ತೊಮ್ಮೆ ಈ ಒಂದು ರಜತ ಸಂಭ್ರಮದ ವೇದಿಕೆಯಲ್ಲಿ ಅನಾವರಣಗೊಳ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆ ಮತ್ತೊಮ್ಮೆ ಈ ವಿದ್ಯಾರ್ಥಿಗಳಿಗೆ ಬರಲಿ ಅಂತ ಹೇಳುವ ಜೋರಾದ ಮನವಿಯೊಂದಿಗೆ UKG A ವಿಭಾಗದ ವಿದ್ಯಾರ್ಥಿಗಳು. Good evening everyone. My name is Muhammad Farhan. I am studying in UKG section. I just want to sing and dance and loud in the end of time. My name is Lakshmi Pujari. I am studying in UKG section. He will perform now. How he will dance. Let's dance now. Watch and enjoy. Let's dance now. Watch and enjoy. ಪುಟ್ಟಾಣಿ ಮಕ್ಕಳ ಮುದ್ದಾದ ಮಾತುಗಳಿಗೆ ನಿಮ್ಮ ಚಪ್ಪಾಳೆಯ ಸದ್ದು ಅವರಿಗೆ ಕೇಳಿಸಲಿಲ್ಲ ಅಂತ ಹೇಳಿ ಅನಿಸ್ತೇನೆ. ಈಗ ಪ್ರತಿಭಾ ಪ್ರದರ್ಶನ ವೇದಿಕೆ ಮೇಲೆ UKG A ವಿಭಾಗದ ವಿದ್ಯಾರ್ಥಿಗಳೇ. तेरी मैं ता जागा रात नूं रोक न पावा अखियां विचों आउंदियां बरसातां नूं तारे गिन गिन याद च तेरी मैं ता जागा रात नूं रोक न पावा अखियां विचों आउंदियां बरसातां नूं ओ हो 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 इश्क तेरा पुल न पावा तेरी मिठिया बातन रोक न पावा अखियां विचों आउंदियां बरसातां ओ हो इश्क तेरा सोया जाता है, उलझा रहता हूँ यादों में, मुझको बड़ा रोना आता है। भूल गया मैं खाना पीना, जिंदगी को हंस के जीना, तेरे चक्कर में मेरा एक बोतल रोज का पीना। प्यार में तेरे हम दिन रात चलते हैं, रोकना मैं चाहूँ फिर भी आंसू तो निकलते हैं। रात भर मैं तेरी फोटो से बातें करता हूँ, प्लेलिस्ट में मेरी बस सैड सॉन्ग चलते हैं। दिल जला के रोशन कीता मैं तो तेरी नावलू, ब्लैक में गलियां तेरे बाल सुकनियां ठंडियां शावालू। दिल जला के रोशन कीता मैं तो तेरी नावलू, ब्लैक में गलियां तेरे बाल सुकनियां ठंडियां शावालू। समझ न पाए कि तुम मेरे प्यार भरे जज्बात, रोक न पावा अखियां विचों आउंदियां बरसातां, रोक न पावा अखियां विचों आउंदियां बरसातां।
ಬಹುಶಃ ಶಾಲಾ ವಾರ್ಷಿಕೋತ್ಸವದಲ್ಲಿ ಎರಡೆರಡು ಸಾರಿ ಪ್ರತಿಭೆ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕಂತ ಏಕೈಕ ತಂಡ ಅಂತ ಹೇಳಿದ್ರೆ UKG ಎ ವಿಭಾಗದ ತಂಡ ಬಾಯ್ಸ್. ಇವರಿಗೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಈ ಒಂದು ರಜತ ಮಹೋತ್ಸವದ ಸಂಭ್ರಮದಲ್ಲಿ ಅವರ ಅದ್ಭುತ ಪ್ರತಿಭಾ ಪ್ರದರ್ಶನಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ನೃತ್ಯ ಸಂಯೋಜನೆಗೊಳಿಸಿದಂತಹ ಶಿಕ್ಷಕಿ ರಮ್ಯಾ ಮ್ಯಾಮ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿಗೆ ಎಲ್ಲ KG ವಿಭಾಗದ ಎಲ್ಲ ಪ್ರತಿಭಾ ಪ್ರದರ್ಶನ ಇಲ್ಲಿಗೆ ಮುಗ್ದಿರ್ತದೆ. ದಯವಿಟ್ಟು ಸಾರ್ವಜನಿಕರು ಗಮನಿಸಿ, ನಮ್ಮಲ್ಲಿ ಈ ಒಂದು ದ್ವಿಚಕ್ರದ ವಾಹನದ ಕೀ ಒಂದು ಸಿಕ್ಕಿರ್ತದೆ. ದಯವಿಟ್ಟು ಯಾರಾದರೂ ಕಲ್ಕೊಂಡವರಿದ್ರೆ ದಯವಿಟ್ಟು ಮೈಕ್ ಬಂಡ್ ಹತ್ರ ಬಂದು ಅದನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಇಂಥ ಅಮೂಲ್ಯ ವಸ್ತುಗಳಿಗೆ ಯಾವತ್ತೂ ಕೂಡ ಪೋಷಕರಾಗಿರ್ಬೋದು, ಸಾರ್ವಜನಿಕರು ದಯವಿಟ್ಟು ಮತ್ತೆ ಮತ್ತೆ ಮೈಕ್ ಮೂಲಕ ಅನೌನ್ಸ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಅಮೂಲ್ಯ ವಸ್ತುಗಳಿಗೆ ನೀವೇ ಜಾಗೃತರಾಗಿರಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುಟಾಣಿ ಮಕ್ಕಳ ಪ್ರತಿಭಾ ಪ್ರದರ್ಶನ ಮುಗಿದಿದೆ. ದಯವಿಟ್ಟು ಪೋಷಕರು ಗಮನಿಸಿ, ನಿಮ್ಮ ಮಕ್ಕಳಿಗೆ ಬಹುಮಾನ ಪಡೆಯುವಂತಹ ಅವಕಾಶ ಇದ್ರೆ ಅಂತಹ ಮಕ್ಕಳನ್ನು ದಯವಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಬೇಕು. ಉಳಿದಂತ ಪ್ರತಿಭಾ ಪ್ರದರ್ಶನ ಮುಗಿದಂತ ವಿದ್ಯಾರ್ಥಿಗಳನ್ನು ದಯವಿಟ್ಟು ನಿಮ್ಮ ಸುಪರ್ದಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಿಕ್ಷಕಿಯರು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈಗ ಮತ್ತೆ ರಂಗೇರ್ತಾ ಇದೆ ನಮ್ಮ ರಜತ ಸಂಭ್ರಮದ ಈ ಒಂದು ಸುಂದರ ಸಂಭ್ರಮ. ನಾನು ಈಗಾಗಲೇ ಹೇಳಿದಂತೆ ಆತ್ಮೀಯ ಕಲಾಭಿಮಾನಿಗಳೇ, ವಿದ್ಯಾಭಿಮಾನಿಗಳೇ, ನಮ್ಮ ರಾಜ್ಯದ ಹಲವಾರು ಶ್ರೇಷ್ಠ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಗಿದು ರಜತ ಸಂಭ್ರಮ. ಬನ್ನಿ, ಈ ಒಂದು ಸಂಭ್ರಮ ಸಡಗರದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಿ. ಈ ಒಂದು ಸಂತಸದ ಕ್ಷಣಗಳನ್ನು ನಿಮ್ಮ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಲಿ. ನಿಮಗಿದು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಆದಿಯಾಗಿ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಕ್ಕೆ ಕಾರ್ಯಕ್ರಮ 1ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಂದ. Good evening everyone. Myself Aisha Shahma Mariam. Myself Krupal. Now it's time for a cute dance by our first standard A children. They will make us smile with the sweet dance. Please clap your hands and welcome them. Thank you. ಮಾಸ್ಟರ್ ಕೃಪಾಲ್ ಹಾಗೂ ನಹಿಮಾ ಇವರ ತಂಡಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಅವರ ಪ್ರತಿಭಾ ಪ್ರದರ್ಶನ ಈಗ ವೇದಿಕೆಯಲ್ಲಿ. अब के तरफ हाय सावन ध्यान न मेरी ले जा
थोड़ा बर्फ में फिसले भेजा सॉरी भेजा माफी भेजा हमको फ्री 1 2 3 सॉरी 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 पकड़े ये दोनों कान क्या सॉरी 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 बच्चे की लोगे जान क्या सॉरी 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 महंगी है एक मुस्कान क्या सॉरी 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 बच्चे की लोगे जान क्या Our little star showed genius and enthusiasm. Thank you. ಬಹಳ ಅದ್ಭುತ ರೀತಿಯ ಪ್ರತಿಭಾ ಪ್ರದರ್ಶನ ನೀಡಿದಂಥ ಪ್ರಥಮ ತರಗತಿ ಎ ವಿಭಾಗದ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ನೃತ್ಯ ಸಂಯೋಜನೆ ಮಾಡಿದಂಥ ಶಿಕ್ಷಕಿಯವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಾವು ಈ ಒಂದು ರಜತ ಮಹೋತ್ಸವದ ಸಂಭ್ರಮದಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಮೋಹನಪ್ಪ ಭಂಡಾರಿ XMLC ಕರ್ನಾಟಕ ಸರ್ಕಾರ, ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು MLC ಕರ್ನಾಟಕ ಸರ್ಕಾರ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ಶ್ರೀ ಈಶ್ವರ್ HR ಇವರು. ಮತ್ತೊಬ್ಬರು ಅತಿಥಿಯಾಗಿ ಲಯನ್ GR ಶೆಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಸೇವಾಶ್ರಮ ಬೆಲ್ಮಾ, ಇವರು ಕೂಡ ನಮ್ಮೊಂದಿಗಿದ್ದಾರೆ ಇರಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ರೋಟೇರಿಯನ್ PD ಶೆಟ್ಟಿ ಅವರು ಕೂಡ ಫಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ರೋಟರಿ 3181 ಝೋನ್ 3 ಇದರ ಗವರ್ನರ್ ಆಗಿರುವಂತಹ ರೋಟೇರಿಯನ್ PD ಶೆಟ್ಟಿ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಪಡೆಯಲಿಕ್ಕಿದ್ದಾರೆ. ಅದರ ಜೊತೆಗೆ ನಮ್ಮ ಸಮಾಜದ ಅಮೂಲ್ಯ ರತ್ನಗಳಾದಂತಹ ಒಬ್ಬರು ಕೃಷಿಕ ಕೇಶವ್ ಪೂಜಾರಿ ಮುಗುಳ್ಯ, ಅದೇ ರೀತಿಯಲ್ಲಿ ಮತ್ತೊಬ್ಬರು ಸೈನಿಕರು ರೋಟೇರಿಯನ್ JP ರೈ ಕುತಾರ್ ಇವರನ್ನು ಸನ್ಮಾನಿಸುವಂತಹ ಈ ಒಂದು 25ರ ವರ್ಷದ ರಜತ ಸಂಭ್ರಮದಲ್ಲಿ ಅರ್ಥಪೂರ್ಣಕವಾಗಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಸ್ವಲ್ಪ ಹೊತ್ತಿನಲ್ಲಿ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ Now first standard B boys and girls dance related to the parents. Hello everyone. I am Tabish Amit. I am Fatima Nafisatul Misriya. We are the student of First B Her. Before you to perform a beautiful dance related to parents. Dear parents, built by your help, raised by your wisdom, we take this opportunity to thank you. So please put your hands together and welcome us. Thank you.
ದೇಶಪ್ರೇಮದ ಜೊತೆಗೆ ತಂದೆ ತಾಯಿಯನ್ನು ಪ್ರೀತಿಸುವಂತ ಸುಂದರ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಿದಂತ 1ನೇ ತರಗತಿ ಬಿ ವಿಭಾಗದ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಒಂದು ನೃತ್ಯ ಸಂಯೋಜನೆ ಮಾಡಿದಂತ ಶಿಕ್ಷಕಿ ಪವಿತ್ರ ಮೇಡಮ್ ಇವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಳೆ ಬರಲೇಬೇಕು ಈ ಮಕ್ಕಳಿಗೊಮ್ಮೆ. ಬಹುಶಃ ನಿಧಾನಕ್ಕೆ ನಮ್ಮ ರಜತ ಸಂಭ್ರಮದ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಕೂಡ ಈಗಾಗಲೇ ರಂಗೇರ್ತಾ ಇದೆ. ಪೋಷಕರೇ, ವಿದ್ಯಾಭಿಮಾನಿಗಳೇ, ದಯವಿಟ್ಟು ನಿಮಗೆ ಮೀಸಲಿಟ್ಟಂತ ಆಸನದಲ್ಲಿ ಆಸೀನರಾಗಬೇಕು. ದಯವಿಟ್ಟು ಸ್ವಯಂ ಸೇವಕರು, ವಾಲಂಟಿಯರ್ಸ್ ಟೀಚರ್ಸ್, ಇನ್ಚಾರ್ಜ್ ಟೀಚರ್ಸ್ ದಯವಿಟ್ಟು ಪೋಷಕರಿಗೆ ಅಲ್ಲಿ ಕುಳಿತುಕೊಳ್ಳುವಂತ ಆಸನದ ವ್ಯವಸ್ಥೆಯನ್ನು ಮಾಡಿಸಿಕೊಡ್ಬೇಕು ಅಂತೇಳಿ ವಿನಂತಿ ಇದೆ. ಸುಮಾರು 100 ಜನ ಅಲ್ಲಿ ನಿಂತುಕೊಂಡೇ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅಲ್ಲಿ ಚೇರ್ ಖಾಲಿದೆ ಎಡಬದಿಯಲ್ಲಿ, ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಚೇರ್ ಖಾಲಿ ಇದೆ. ದಯವಿಟ್ಟು ಇನ್ಚಾರ್ಜ್ ಟೀಚರ್ಸ್ ಅವರನ್ನು ಒದಗಿಸಿ ಅವರಿಗೆ ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಪ್ರತಿಭಾ ಪ್ರದರ್ಶನವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ 2ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳು. ಹಿಂದಿ ರಿಮಿಕ್ಸ್ ಸಾಂಗಿಗೆ ನಿಮ್ಮೆಲ್ಲರ ಚಪ್ಪಾಳೆಯಲ್ಲಿ ನಮ್ಮ ಈ ಪ್ರತಿಭಾ ಕಾರ್ಯಕ್ರಮದ ನಡುವಿಗೆ ನಾವು ಒಂದು ಸಣ್ಣ ಸಭಾ ಕಾರ್ಯಕ್ರಮವನ್ನು ಕೂಡ ನಡೆಸಲಿಕ್ಕಿದ್ದೇವೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇರಲಿಕ್ಕಿದ್ದಾರೆ ಶ್ರೀ ಕೆ ಮೋನಪ್ಪ ಭಂಡಾರಿ,
XMLC ಕರ್ನಾಟಕ ಸರ್ಕಾರ. ಅದೇ ರೀತಿಯಲ್ಲಿ ಮತ್ತೊಬ್ಬರು ಮುಖ್ಯ ಅತಿಥಿಗಳು ಶ್ರೀ ಕಿಶೋರ್ ಕುಮಾರ್ ಪುತ್ತೂರು MLC ಕರ್ನಾಟಕ ಸರ್ಕಾರ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಆಗಿರುವಂಥ ಶ್ರೀ ಈಶ್ವರ್ HR. ಮತ್ತೊಬ್ಬರು ಅತಿಥಿ ಲಯನ್ JR ಶೆಟ್ಟಿ ಮ್ಯಾನೇಜಿಂಗ್ ಟ್ರಸ್ಟಿ ಸೇವಾಶ್ರಮ ಬೆಲ್ಮಾ. ಅದೇ ರೀತಿ ರೋಟೇರಿಯನ್ PD ಶೆಟ್ಟಿ ಪಾಸ್ ಅಸಿಸ್ಟೆಂಟ್ ಗವರ್ನರ್ ರೋಟರಿ ಡಿಸ್ಟ್ರಿಕ್ಟ್ 3181 ಝೋನ್ 3. ಇವರೆಲ್ಲರೂ ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿಕ್ಕಿದ್ದಾರೆ. ಈಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ 2ನೇ ತರಗತಿ A ವಿಭಾಗದ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರತಿಭಾ ಪ್ರದರ್ಶನಕ್ಕಾಗಿ. Hello, good evening all. Here we, Shazim and Liana, brought our second A dance team on the stage. Let us perform a dance for the blockbuster Hindi remix songs on the stage. Please encourage us and enjoy the dance. Thank you. देखो है शाम बड़ी दीवानी, धीरे धीरे बन जाए न कोई कहानी। देखो देखो है शाम बड़ी दीवानी, धीरे धीरे बन जाए न कोई कहानी। दिल पर है दिलकश है दिलदार नजारे हैं, आज जमीन पर उतरे कितने सितारे हैं। अगलो होश नमी दानम हम है दिल है और जानम, बस दीवानगी 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 है। ना कोई रहसन ना रहबर ये इल्जाम लगे किस पर, बस दीवानगी 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 है। All the hot girls put your hands up and say Om Shanti Om. All the cool boys come on make some noise and say Om
लड़की है जब वो हंसती है, कोई लड़की है जब वो हंसती है, बारिश होती है छलक छलक छुम छुम। कोई लड़की है जब वो हंसती है, बारिश होती है छलक छलक छुम छुम। कोई लड़का है जब वो गाता है, छक धूम धूम छक धूम धूम छक धूम धूम छक धूम धूम। अरे कोई लड़का है जब वो गाता है, सावन आता है घूमर घूमर घूम घूम। कोई लड़का है जब वो गाता है, सावन आता है घूमर घूमर घूम घूम। छक धूम धूम छक धूम धूम छक धूम धूम छक धूम धूम। जो दिल से लगे उसे कह दो हाय 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 हाय, जो दिल ना लगे उसे कह दो बाय 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 बाय। आने दो दिल मेरा जाने दो, कह दो मुस्कुराहट को हाय 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 हाय। जाने दो दिल से चले जाने दो, कह दो घबराहट को बाय 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 बाय। Love you जिंदगी, मेरे इशारे पे तो दिन दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। मेरे इशारे पे तो दिन दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। सारी दुनिया में एक ही फेमस है, मुंबई हो या और दिखा दो तुझे मेरा वाला डांस, ये है मेरा वाला डांस। तो नाचू ये है मेरा वाला डांस, तो नाचू। मेरा वाला डांस। Great dancers are not a great because of their technique, they are great because of their passion. Thank you. ಹಿಂದಿ ರಿಮಿಕ್ಸ್ ಸಾಂಗ್ಗೆ ಬಹಳ ಅದ್ಭುತ ಪ್ರತಿಭಾ ಪ್ರದರ್ಶನ ನೀಡಿದಂತಹ 2ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮವನ್ನು ಈ ಒಂದು ನೃತ್ಯವನ್ನು ಸಂಯೋಜನೆ ಮಾಡಿದಂತ ಶ್ರೀಮತಿ ತನ್ಸೀರ ಬಾನು ಇವರಿಗೆ ಶಿಕ್ಷಕಿ ಇವರಿಗೆ ಕೂಡ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಅದ್ಭುತ ರೀತಿಯಲ್ಲಿ ರಜತ ಮಹೋತ್ಸವದ ಈ ಒಂದು ಸಂಭ್ರಮ ನಿಧಾನವಾಗಿ ರಂಗೇರ್ತಾ ಇದೆ. ದಯವಿಟ್ಟು ಶಿಕ್ಷಕಿ ಭಾರತಿ ಮ್ಯಾಮ್ ದಯವಿಟ್ಟು ಮೈಕ್ ಪಾಯಿಂಟ್ ಅಂತ ಬರಬೇಕು. ಭಾರತಿ ಮ್ಯಾಮ್ ದಯವಿಟ್ಟು ಒಮ್ಮೆ ಮೈಕ್ ಪಾಯಿಂಟ್ ಅಂತ ಬರಬೇಕು. ಮುಂದಿನ ಕಾರ್ಯಕ್ರಮದ ಮಾಹಿತಿಯನ್ನು ನಮಗೆ ನೀಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪೋಷಕರೇ ದಯವಿಟ್ಟು ಗಮನಿಸಿ, ನಿಮಗಾಗಿ ಕಾದಿರಿಸಿದಂತಹ ಆಸನದಲ್ಲಿ ಆಸೀನರಾಗಿ ಇಂದು ಆದಿತ್ಯವಾರ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರಜತ ಮಹೋತ್ಸವದ ಸಂಭ್ರಮ ಸಡಗರದಲ್ಲಿ ಪಾಲ್ಗೊಳ್ಳಿಕ್ಕೆ
ನಮ್ಮ ವಿದ್ಯಾಸಂಸ್ಥೆಯ ಕಲಾಭಿಮಾನಿಗಳು, ವಿದ್ಯಾಭಿಮಾನಿಗಳು, ಪೋಷಕರು ಎಲ್ಲರೂ ಕೂಡ ಬರ್ತಾರೆ. ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ಶಾಲಾ ಗೌರವಾನ್ವಿತ ಕಾರ್ಯದರ್ಶಿ ಅವರು ಹಾಗೂ ಗೌರವಾನ್ವಿತ ಮುಖ್ಯೋಪಾಧ್ಯಾಯನಿಯವರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವಿದ್ಯಾರ್ಥಿಗಳ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. Good evening, one and all. Myself Trishika P from 2nd B. Myself Shayan Abdul Rahman from 2nd B. We all the students from 2nd B are very excited today because it's our annual day. We are celebrating our 25th year. We the kids are going to perform the dance to entertain you all. Friends, let's rock the stage. ಚಪ್ಪಾಳೆ. 2ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳ ತಂಡಕ್ಕೆ ಜೋರದ ಚಪ್ಪಾಳೆ. ಈಗ ಪ್ರತಿಭಾ ಪ್ರದರ್ಶನ ವೇದಿಕೆಯ ಮೇಲೆ. अपनी भैंस चराए। बस आज की रात है, कल से वही से पे है, जी भर के नाच लो, ना घर वाले ना माँ पे है, जो पे अपना राज है, डरने की क्या बात है, ये तो बस शुरुआत है, ये तो बस शुरुआत है। अरे अभी तो पार्टी शुरू हुई है। सारी रात उड़ती फिरा
kid, your kind, selfless acts like these may make your child feel good about themselves, which may boost their mood. It is the excellent performance. Thank you. ಅದ್ಭುತ ಪ್ರತಿಭಾ ಪ್ರದರ್ಶನ ನೀಡಿದಂಥ 2ನೇ ತರಗತಿ ಬಿ ವಿಭಾಗದ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನೃತ್ಯ ಸಂಯೋಜನೆ ಮಾಡಿದಂಥ ಶಿಕ್ಷಕಿ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆತ್ಮೀಯ ಪೋಷಕರೇ, ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಸರ್ವ ಮುಖ್ಯೋಪಾಧ್ಯಾಯಿನಿ ಕಾರ್ಯದರ್ಶಿಯವರು ಹಾಗೂ ಶಿಕ್ಷಕಿಯರ ಎಲ್ಲರ ಉದ್ದೇಶ ಒಂದೇ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳು ವರ್ಷದಲ್ಲಿ ಒಮ್ಮೆಯಾದರೂ ವೇದಿಕೆಯಲ್ಲಿ ಹತ್ತಿ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು. ಅವರಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಗಳನ್ನು ಎಲ್ಲರ ಮುಂದೆ ಅನಾವರಣಗೊಳಿಸಬೇಕು. ಅದಕ್ಕೆ ಈ ಒಂದು ವಾರ್ಷಿಕೋತ್ಸವದ ಸಂಭ್ರಮ. ಅದರಲ್ಲಿ ಕೂಡ ಮೆಚ್ಚುವಂಥ ವಿಷಯ ಅಂತ ಹೇಳಿದರೆ ಈ ವರ್ಷ ಒಂದು ನಮ್ಮ ವಿದ್ಯಾಸಂಸ್ಥೆಗೆ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ 3ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಂದ 3ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿಗಳು HM ಮ್ಯಾಮ್, ಸೌಮ್ಯ ಮ್ಯಾಮ್, 3ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರತಿಭಾ ಪ್ರದರ್ಶನ ನಡೆಯಲಿಕ್ಕಿದೆ. ದಯವಿಟ್ಟು ಈಗಾಗಲೇ ಪ್ರತಿಭಾ ಪ್ರದರ್ಶನವನ್ನು ಮುಗಿಸಿದಂತಹ ಪೋಷಕರು ದಯವಿಟ್ಟು ಬಹುಮಾನದಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನು ಆತ್ಮೀಯ ಪೋಷಕರೇ, ವಿದ್ಯಾಭಿಮಾನಿಗಳೇ, ಈ ಕಾರ್ಯಕ್ರಮದ ಸಾಂಸ್ಕೃತಿಕ ರಸದೌತಣದ ನಡುವೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಪುಟಾಣಿ ಪ್ರತಿಭೆಗಳನ್ನು ಬಹುಮಾನ ನೀಡಿ ಗೌರವಿಸುವಂತ ಸಮಯ ಈಗ ಬಂದಿದೆ. ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ನಡುವೆ ಒಂದು ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು, ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಹೀಮ್ ಅಮೀದ್ ರವರು, ನಮ್ಮ ವಿದ್ಯಾಸಂಸ್ಥೆಯ ಬಹಳ ನಿಕಟವರ್ತಿ ಶ್ರೀ ಶೂಡಿ ಸುರೇಶ್ ಬೆಂಗಳೂರು ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ, ಅದೇ ರೀತಿ ಶ್ರೀ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಉಪಾಧ್ಯಕ್ಷರು, ರತ್ನ ಎಜುಕೇಶನ್ ಟ್ರಸ್ಟ್ ದೇರಳಕಟ್ಟೆ, ಶಾಲಾ ವಿದ್ಯಾರ್ಥಿ ನಾಯಕ, ಅದರ ಜೊತೆಗೆ ಭವಿತ್ ಸುವರ್ಣ, ಅದೇ ರೀತಿ ಮತ್ತೊಬ್ಬರು ಶ್ರೀ ಮೋಹನ್ ದಾಸ್ ಶೆಟ್ಟಿ, ಅದೇ ರೀತಿ ಬಾಲಕೃಷ್ಣ ಶೆಟ್ಟಿ ನಿವೃತ್ತ SI, ಇವರು ಕೂಡ ಈ ಒಂದು ರಜತ ಸಂಭ್ರಮದ ವೇದಿಕೆಗೆ ಬಂದು ನಮ್ಮ ಪುಟಾಣಿ ಪ್ರತಿಭೆಗಳನ್ನು ಬಹುಮಾನ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಆದಷ್ಟು ವೇಗವಾಗಿ ನಡೆಯುವಂತಹ ಕಾರ್ಯಕ್ರಮ. ಎಲ್ಲ ಗಣ್ಯಾತಿ ಗಣ್ಯರು ನಮ್ಮೊಂದಿಗೆ ಸಹಕರಿಸಿ ಪುಟಾಣಿ ಈ ಒಂದು ಪ್ರತಿಭೆಗಳಿಗೆ ಅವರಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಲೋ 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 ಈಗ ಮುಂದಿನ ಪ್ರಥಮವಾಗಿ ನಮ್ಮ ಈ ಒಂದು ಬಹುಮಾನ ವಿತರಣೆಯನ್ನು ನಡೆಸಲಿಕ್ಕಿದ್ದೇವೆ. LKG ವಿಭಾಗದಿಂದ LKG ವಿಭಾಗದ ಶಿಕ್ಷಕಿ ಶ್ರೀಮತಿ ಸ್ವೀಟಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. LKG ವಿಭಾಗದಲ್ಲಿ ಬಹುಮಾನ ಪಡೆದವರ ವಿದ್ಯಾರ್ಥಿಗಳ ಹೆಸರನ್ನು ಓದಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವೀಟಿ ಮ್ಯಾಮ್ ಆದಷ್ಟು ಬೇಗ ಬರಬೇಕು, ವಿದ್ಯಾರ್ಥಿಗಳನ್ನು ಆದಷ್ಟು ಬೇಗ ತಯಾರುಗೊಳಿಸಬೇಕು. ಬಹುಮಾನವಿದ್ದಂಥ ವಿದ್ಯಾರ್ಥಿಗಳ ಪೋಷಕರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ದಯವಿಟ್ಟು ಅಂಗಡಿಗೆಲ್ಲ ಕರ್ಕೊಂಡು ಹೋಗಬೇಡಿ ಈಗ ಬಹುಮಾನ ವಿತರಣೆ ಆಗುವವರೆಗೆ.
ಬಹುಮಾನ ವಿತರಣೆ ಆದ ನಂತರ ಕರ್ಕೊಂಡು ಹೋಗಿ ಸ್ವೀಟ್ ಮ್ಯಾಮ್ ಆದಷ್ಟು ಬೇಗ ಬಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಇದೊಂದು 2-2.5 ಗಂಟೆ ನಡೆಯುವಂಥ ಒಂದು ಕಾರ್ಯಕ್ರಮ. ಸುದೀರ್ಘವಾಗಿ ನಮ್ಮ ವಿದ್ಯಾಸಂಸ್ಥೆಯ ಸುಮಾರು 750-800 ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಬಹುಮಾನವನ್ನು ನೀಡಿ ಗೌರವಿಸುವಂಥ ಈ ಒಂದು ಸುಸಂದರ್ಭ. ಈಗ ಪ್ರಪ್ರಥಮವಾಗಿ LKG ವಿಭಾಗದ ವಿದ್ಯಾರ್ಥಿಗಳ ವಿವರವನ್ನು ಓದಲಿಕ್ಕಿದ್ದಾರೆ ಶ್ರೀಮತಿ ಸ್ವೀಟಿ ಇವರು. Good evening everyone. Today we are here to celebrate the amazing progress of our little learners, not just for one thing but for being great at learning every day. Now I will read out the names of LKGA student names. Mohammad Simak, ಗಮನಿಸಿ, ಈಗ ಈ ಒಂದು ವೇದಿಕೆಯಲ್ಲಿ ಒಂದು ಗೌರವಾನ್ವಿತರು first, English first, SI ಶ್ರೀ ಬಾಲಕೃಷ್ಣ ಶೆಟ್ಟಿ ಇವರು ನೀಡಿ ನಮ್ಮ ಪುಟಾಣಿ ಪ್ರತಿಭೆಗಳನ್ನು Kannada first, ಅಭಿನಂದಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಎಲ್ಲ ಗಣ್ಯರು ಕೂಡ ಪುಟಾಣಿ ಪ್ರತಿಭೆಗಳನ್ನು ಗೌರವಿಸ್ತಾ ಇದ್ದಾರೆ. Maths ಕಾರ್ಯಕ್ರಮ first, general ನಡೆಯುತ್ತಿದೆ. knowledge first, fancy dress first, moral test first, calligraphy third. Second, Mariam Akifa Amina, general proficiency second, English first, mathematics first, Kannada first, general knowledge third. Please parents, give them a huge round of applause. Ishan V.S. Kotiyan, general proficiency second, Kannada first, general knowledge first, English second, mathematics third. Ashika Gaudar, mathematics second, English third, Kannada third, calligraphy second. Aisha Ilaf, Kannada first. ಪೋಷಕರು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅರುಣ್ ನಾಯ್ಕ್, ಫ್ಯಾನ್ಸಿ ಡ್ರೆಸ್ ಫಸ್ಟ್, ಡ್ರಾಯಿಂಗ್ ಥರ್ಡ್. Riya Karkera, drawing second. Now I'll read out the names of LKGB. Takshvi K, general proficiency first, English first, Kannada first, mathematics first, general knowledge first, calligraphy first, fancy dress second, memory test second. Please give them a huge round of applause. Jaishnavi S, general proficiency first, English first, Kannada first, mathematics first, general knowledge first. Rihanna H. Kulal, general proficiency second, Kannada first, mathematics second, general knowledge second. Fatima Nua, maths first, Kannada second. Bindu M. Halar, Kannada second, maths second, drawing first. Kriti K,
Math second. Mohammad Shaiban, memory test first. Congratulations children, God bless you all. Now I request Pramila Gatti to read out the names of UKGA. Over to you ma'am. ಮುಂದಿನ ಬಹುಮಾನ ವಿತರಣೆಯನ್ನು ಸುಡಿ ಸುರೇಶ್ ರವರು ನೆರವೇರಿಸಿಕೊಡಬೇಕಾಗಿದೆ. Good evening to everyone. Now I will read out the prizes of UKG. UKGA section, Hadia Shanum, General Proficiency first, English first, Kannada first, Mathematics first, General Knowledge first, Drawing second, Calligraphy third, Speech first. Mohammad Farhan, General Proficiency second, English first, Kannada second, Mathematics first, General Knowledge first, Fancy Dress second, Speech second. Fatima Shiza, General Knowledge first, English first, Fancy Dress third. Muhammad Abil, General Knowledge second, Shiza over. Shamna Fatima, General Knowledge second, Mathematics first, Calligraphy first. Prakshi Pujari, English first. Yashwich S. Shetty, Mathematics first. Hazira Inaya, General Knowledge second. Sharvi Shetty, English first. Lakshmi Pujari, Mathematics first. Mohammad Shanib Razak, General Knowledge second. Mohammad Aizin, Kannada second. Mohammad Isha, Mathematics first. Mohammad Shayan, Mathematics second. Purvi Acharya, Mathematics first.
Now UKGB section. Sharvi S. General Proficiency first, English first, Kannada second, Mathematics first, General Knowledge first, Speech third. Vaishnavi Shetty, General Proficiency second, English first, Kannada first, Mathematics first, General Knowledge second. Prithvi V. Kulal, Kannada first, Mathematics first, English second. Nived P. Pujari, Mathematics first, General Knowledge second, Kannada second. Dhruvant R. Malaghan, General Knowledge second. Tanish B.R. Mathematics second. Abhya Fatima, Mathematics second. Kushi Vasant, General Knowledge second, Drawing third. Ritanya R. Mathematics first, Kannada first, Drawing second. Sharvi S. Pujari, General Knowledge first, Kannada second. Shriyanshu S.K. Mathematics second. Mohammad Hakim, Speech third, Fancy Dress second. Ritika Gatti, Kannada first, Mathematics first, General Knowledge first, Fancy Dress third, Calligraphy second. Taksh Kulal, Mathematics first, Fancy Dress first, Calligraphy first. Hawa Hafna, Mathematics second. Congratulations children. Now next prize list will be read out by Mrs. Pavitra. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ಮೋಹನ್ ದಾಸ್ ಶೆಟ್ಟಿಯವರು ನೆರವೇರಿಸಬೇಕಾಗಿ ವಿನಂತಿ. Good evening. Now I am going to read out the prize winners' name of academic year 2025. Now first A section students: Kripal M, General Proficiency first, Kannada first, Mathematics first, EVS first, Drawing first, Memory Test second, Fancy Dress third. Aisha Shahma Mariam, General Proficiency second, English first, Kannada second, Mathematics second,
EVS second, English Elocution second. Shayan, English second. Now first standard B section students. Tabish Hamid, General Proficiency first, English first, Kannada first, Mathematics first, EVS second, Memo Tester third. Mohammad Salman Farish, General Proficiency second, Kannada second, Mathematics second, EVS first. Mohammad Aiz, English second. Safia Hamda, Mathematics second. Namishka, memory test first, she is absent. Tashvi Yanna, English Elocution first, fancy dress first. Tanishka A, drawing second. Virat, drawing third, fancy dress second. Muhammad Aman, English Elocution third. Please encourage the students with great applause. Mohammad Simran Shah's fancy dress second. Congratulations students. Now I request Asha ma'am to read out prize list. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಮತಿ ಸೌಮ್ಯ ಶೆಟ್ಟಿ ಅವರು ನೆರವೇರಿಸಬೇಕಾಗಿ ವಿನಂತಿ. Good evening one and all. Now I am going to read out the prize winner list of second A and B of this academic year 2025. Second A, Muhammad Shazim has got General Proficiency first, English first, Kannada first, Mathematics first, EVS first, English Elocution second and Drawing second. Liana Sara Siraj, she got second place in General Proficiency, English second, Kannada second and English Elocution first. Rashmika DY, EVS second, English Calligraphy first, Drawing first, Fancy Dress third. Danvi AS, Mathematics second, English Calligraphy second. Sanvi P. Kakera, Fancy Dress first. Second B, Tanvit S, General Proficiency first, English second, Kannada first, Mathematics first. Shayan Abdul Rahman, General Proficiency second, English first, Kannada first. Sambram S, Mathematics second. Lasya D. Kulal, she is absent but she got EVS first, English second and Elocution third. Next, Trishika P, she got EVS second, Fancy Dress second. R. Muhammad Shamma, he got Calligraphy third, Drawing third. Congratulations to all the dear students of second A and B.
Thank you. ಬಹುಮಾನ ವಿತರಣೆಯನ್ನು ಮಾಡಿ ನೆರವೇರಿಸಿದಂಥ ನಮ್ಮ ಗಣ್ಯರಾದಂಥ ಶ್ರೀಯುತ ಚೂಡಿ ಸುರೇಶ್, ಬಾಲಕೃಷ್ಣ ಶೆಟ್ಟಿ, ಮೋಹನ್ ದಾಸ್ ಶೆಟ್ಟಿ ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ನಮ್ಮ ಡ್ಯಾನ್ಸ್, ಮಕ್ಕಳ ಡ್ಯಾನ್ಸ್ ಮುಂದುವರಿತಾ ಇದೆ. ಇದೀಗ 3rd ಸ್ಟ್ಯಾಂಡರ್ಡ್ ಎ ಬಾಯ್ಸ್ ರಿಮಿಕ್ಸ್ Hindi song dance. Good evening everyone. We are the cheerful students of 3rd standard A section and we are excited to be on this stage today. Through this remix song dance, we want to share our joy and energy with you. Please enjoy our performance and bless us with your applause. Thank you. टक टक दे करो सावरिया, टक टक दे करो सावरिया, मबी बना देख देख ना सरी को तो ना करो सावरिया. सुंदरी सुंदरी तुझा नाव काय है, तुझा गाव काय है ग. सुंदरी सुंदरी अरे सुंदरी सुंदरी तुझा नाव काय है, तुझा गाव काय है ग.
ಹಾಲ್ ಹಿಂದಿ ಅಲ್ಲ ಒಂದು ರಿಮಿಕ್ಸ್ ಸಾಂಗಿಗೆ ಬಹಳ ಅದ್ಭುತ ರೀತಿಯ ನೃತ್ಯ ಪ್ರದರ್ಶನವನ್ನು ನೀಡಿದಂಥ ಥರ್ಡ್ ಎ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ನೃತ್ಯ ಸಂಯೋಜನೆ ಮಾಡಿದಂಥ ಶಿಕ್ಷಕಿ ಶ್ರೀಮತಿ ಪ್ರೀತಿಕಾ ಸೂರಜ್ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಜೋರಾದ ಚಪ್ಪಾಳೆ ಬರಲಿ. ಮುಂದಕ್ಕೆ ಥರ್ಡ್ ಬಿ ವಿಭಾಗದ ವಿದ್ಯಾರ್ಥಿಗಳ ಮತ್ತೊಂದು ರಿಮಿಕ್ಸ್ ಸಾಂಗಿಗೆ ಈ ವೇದಿಕೆ ಸಜ್ಜಾಗ್ತಾ ಇದೆ. ಥರ್ಡ್ ಬಿ ವಿಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆ ಸಜ್ಜಾಗ್ತಾ ಇದೆ. ಆತ್ಮೀಯ ವಿದ್ಯಾಭಿಮಾನಿಗಳೇ, ಕಲಾಭಿಮಾನಿಗಳೇ, ವಿದ್ಯಾರತ್ನ ವಿದ್ಯಾಸಂಸ್ಥೆಗೆ ಇಂದು ರಜತ ಸಂಭ್ರಮದ ಸಡಗರ. ಈ ಒಂದು ಸಂಭ್ರಮ ಸಡಗರದಲ್ಲಿ ನೀವೆಲ್ಲರೂ ಶಾಂತ ರೀತಿಯಲ್ಲಿ ನಮ್ಮೊಂದಿಗೆ ಕೊನೆಯವರೆಗೆ ಇದ್ದು ಈ ಒಂದು ಸಂಭ್ರಮ ಸಡಗರವನ್ನು ನಿಮ್ಮ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿಕೊಳ್ಳೋಣ ಎನ್ನುವಂಥ ಆಶಯದೊಂದಿಗೆ ಮಕ್ಕಳ ಪ್ರತಿಭಾ ಪ್ರದರ್ಶನ ಈಗ ಮುಂದುವರಿತಾ ಇದೆ. ಈಗ ಥರ್ಡ್ ಬಿ ವಿಭಾಗದ ವಿದ್ಯಾರ್ಥಿಗಳು ನಿಮ್ಮ ಮುಂದೆ. Good evening all. Myself Shahizin. Here we are the great third B students ready to rock on the stage for famous Tamil remix song. Are you ready? Let's enjoy the dance. ಥರ್ಡ್ ಬಿ ವಿಭಾಗದ ವಿದ್ಯಾರ್ಥಿಗಳು ಚಪ್ಪಾಳೆ. ಈಗ ಅವರ ಪ್ರತಿಭಾ ಪ್ರದರ್ಶನಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಲಿಕ್ಕಿದ್ದೀರಿ. ಮುಂದಕ್ಕೆ ಪ್ರತಿಭಾ ಪ್ರದರ್ಶನ ಮುಂದುವರಿತಾ ಇದೆ.
ಮೂರನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳ ರಿಮಿಕ್ಸ್ ಸಾಂಗಿಗೆ ಬಹಳ ಅದ್ಭುತ ನೃತ್ಯ ಸಂಯೋಜನೆಯನ್ನು ಮಾಡಿರುವವರು ಶಿಕ್ಷಕಿ ಕುಮಾರಿ ಹೇಮಲತಾ. ಇವರಿಗೆ ಕೂಡ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಮಕ್ಕಳನ್ನು ಬಹಳ ಅದ್ಭುತ ರೀತಿಯಲ್ಲಿ ಅವರ ಪ್ರತಿಭಾ ಪ್ರದರ್ಶನಕ್ಕಾಗಿ ಈ ವೇದಿಕೆಯನ್ನು ಸಜ್ಜುಗೊಳಿಸಿದ್ದಾರೆ. ನಿಮಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ನಮ್ಮ ರಜತ ಸಂಭ್ರಮದ ಈ ಒಂದು ವೇದಿಕೆಯಲ್ಲಿ ಮೂರನೇ ತರಗತಿ ಎ ವಿಭಾಗದ ಹುಡುಗಿಯರ ವಿಭಾಗದಿಂದ ಮತ್ತೊಂದು ಹಿಂದಿ ರಿಮಿಕ್ಸ್ ಸಾಂಗಿಗೆ ವೇದಿಕೆ ಸಜ್ಜಾಗ್ತಾ ಇದೆ. ನಮ್ಮ ಈ ಒಂದು ರಜತ ಸಂಭ್ರಮದ ಈ ಸಡಗರದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು, ಕಲಾಭಿಮಾನಿಗಳು, ನಮ್ಮ ವಿದ್ಯಾಸಂಸ್ಥೆಯ ಹಿತೈಷಿಗಳಿಗೆ, ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಶಾಲಾ ಮುಖ್ಯೋಪಾಧ್ಯಾಯಿನಿ, ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು ರಜತ ಸಂಭ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತಹ ಎಲ್ಲ ಕಲಾಭಿಮಾನಿಗಳು ಶಾಂತ ರೀತಿಯಿಂದ ಕೊನೆಯವರೆಗೆ ನಮ್ಮ ಈ ಒಂದು ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನವನ್ನು ವೀಕ್ಷಿಸಿ ಈ ಒಂದು 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಂದಗಾಣಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಈ ವೇದಿಕೆಯಲ್ಲಿ ನಿರಂತರವಾಗಿ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಈ ವರ್ಷದ ಪ್ರತಿಭಾ ಪ್ರದರ್ಶನ ಮುಂದುವರಿತಾ ಇದೆ. ಈಗ ಮೂರನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳಿಂದ ಮತ್ತೊಂದು ಹಿಂದಿ ರಿಮಿಕ್ಸ್ ಸಾಂಗ್ಗೆ ನಿಮ್ಮ ಮುಂದೆ. Good afternoon everyone. We are the happy students of 3rd standard A section. Today we bring fun, color and smile with our dance for the song Rangilo Maro. Please enjoy our performance and cheer for us. Thank you. ಚಪ್ಪಾಳೆ ಬರಲಿ ಮಕ್ಕಳ ಈ ಒಂದು ಅದ್ಭುತ ಮಾತಿಗೆ. ಪ್ರತಿಭಾ ಪ್ರದರ್ಶನ ಮುಂದುವರಿತಾ ಇದೆ. रंगीला मारो ढोलना ढोलना वे रंगीला मारो ढोलना ढोलना
ಸುಂದರ ವಸ್ತ್ರ ವಿನ್ಯಾಸದೊಂದಿಗೆ ಬಹಳ ಅದ್ಭುತ ರೀತಿಯ ನೃತ್ಯ ಪ್ರದರ್ಶನವನ್ನು ನೀಡುವಂತಹ 3ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಳೆಯ ಅಭಿನಂದನೆ. ಈ ಎಲ್ಲ ನೃತ್ಯ ಸಂಯೋಜನೆ ಮಾಡಿದಂತಹ 3ನೇ ತರಗತಿ ಎ ವಿಭಾಗದ ಶಿಕ್ಷಕಿ ಶ್ರೀಮತಿ ಪ್ರೀತಿಕಾ ಸೂರಜ್ ಇವರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಧಾನವಾಗಿ ನಮ್ಮ ರಜತ ಸಂಭ್ರಮ 2025 ರಂಗೇರ್ತಾ ಇದೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ನಾವು ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ಕೂಡ ನಡೆಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ಕೆ ಮೋನಪ್ಪ ಭಂಡಾರಿ, XMLC ಕರ್ನಾಟಕ ಸರ್ಕಾರ, ಶ್ರೀ ಕಿಶೋರ್ ಕುಮಾರ್ ಪುತ್ತೂರು MLC ಕರ್ನಾಟಕ ಸರ್ಕಾರ. ಅದೇ ರೀತಿ ಮತ್ತಿರುವ ಮುಖ್ಯ ಅತಿಥಿಯಾಗಿ ಲಯನ್ GR ಶೆಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಶೈವಾಶ್ರಮ ಬೆಲ್ಮಾ. ಅದೇ ರೀತಿಯಲ್ಲಿ ಮತ್ತೊಬ್ಬರು ಅತಿಥಿ ರೋಟೇರಿಯನ್ PD ಶೆಟ್ಟಿ, ಪಾಸ್ ಅಸಿಸ್ಟೆಂಟ್ ಗವರ್ನರ್ ರೋಟರಿ ಡಿಸ್ಟ್ರಿಕ್ಟ್ 3181 ಝೋನ್ 3. ಇವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿಕ್ಕಿದ್ದಾರೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸಿದ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ವೇದಿಕೆಯಲ್ಲಿ ಮುಂದುವರಿತಾ ಇದೆ. 3ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳಿಂದ ಮತ್ತೊಮ್ಮೆ ತಮಿಳು ರಿಮಿಕ್ಸ್ ಸಾಂಗ್ಗೆ ಹೆಜ್ಜೆಯಾಗಲಿಕ್ಕೆ ಬರ್ತಾ ಇದ್ದಾರೆ. ತುಳು ಸಾಂಗ್ಗೆ ಹೆಜ್ಜೆಯಾಗಲಿಕ್ಕೆ ಬರ್ತಾ ಇದ್ದಾರೆ 3ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳು. ಎಲ್ಲ ವಿದ್ಯಾಭಿಮಾನಿಗಳು, ಕಲಾಭಿಮಾನಿಗಳು ಗಮನಿಸಬೇಕು. 3ನೇ ಬಿ ವಿಭಾಗದ ಶಿಕ್ಷಕಿ ಕುಮಾರಿ ಹೇಮಲತರವರು ಪ್ರತಿ ವರ್ಷ ಕೂಡ ಈ ನಾಡು ನುಡಿಯ ತುಳು ನೆಲದ ಬಗ್ಗೆ ಬಹಳ ವಿಶೇಷ ಅಭಿಮಾನವನ್ನು ಹೊಂದಿರುವವರು. ಬಹಳ ನಮ್ಮ ವಿದ್ಯಾಸಂಸ್ಥೆಗೆ ಇಂದು 25ನೇ ವರ್ಷ. ಅವರು ಬಹುಶಃ ಒಂದು 23 ವರ್ಷಗಳ ಸುದೀರ್ಘ ಸೇವೆಯನ್ನು ಈ ವಿದ್ಯಾಸಂಸ್ಥೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮೆಲ್ಲರೂ ಜೋರಾದ ಚಪ್ಪಳೆ ಅವರಿಗೆ ಬರಬೇಕು. ನಿಜವಾಗಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಪರಶುರಾಮ ಶಿಷ್ಯ ಈ ತುಳುವ ನಾಡಿನ ಪುಲ್ಲ ಒಂಜಿ ಪದಕು ಪದ್ಯಪಾಠ ಬರನುಳ್ಳರೆ 3ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳು. ಮಾತೆರೆಗ್ಲ ಮೋಕೆದ ಎಡ್ಡೆಪ್ಪುಲು ಎನ್ನ ಪುದರೆ ಲಕ್ಷ್ಮಿ, ಎನ್ನ ಪುದರೆ ಚಾರ್ವಿಕಾ. ಸುಮಾರು 2000 ವರ್ಷದ ಇತಿಹಾಸ ಉಪ್ಪುನ ಪೊರ್ಲುದ ತುಳು ಭಾಷೆ ನಮ್ಮ ಅಪ್ಪೆ ಭಾಷೆ. ಇತ್ತ ನಿಕ್ಲೆನ ದುಂಬು ಜವನೇರನ ಬಾರಿ ಮೋಕೆದ ಮರ್ಲೆದ ತೆಲಿಕೆ ನೆಲಿಕೆದ ಗೆಲ್ಮೆದ ಪದ್ಯ ಡಿಂಗ್ರಿ ಮಾಮಗ ನಲಿಪೆರೆ ಮುಲ್ಲೇರ ಮೂಜನೆ ಬೀತ ಜೋಕುಲು. ಸೊಲ್ಮೆಲ ಜೋರಾದ ಚಾಟದ ಚಪ್ಪಾಳೆಯೊಟ್ಟಿಗೆ 3ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳು.
ಬಾನುಡು ಕಣ್ಣೆನೆಲು ಯಾನು ಮಲ್ಲೆ सिंगरी पन्ने मस्किरे माबड़ा अरुणा अरे अतिय दूरे पिकले अरुणा अरे अतिय दूरे पिकले ಚಪ್ಪಾಳೆ ಬರಲಿ. ಸುಮಾರು 90s ಇಯರ್ಸ್ ಅಲ್ಲಿ ಈ ಒಂದು ಪಯ್ಯ ಮಲ್ಲಿಗೆ ಚಿತ್ರದಿಂದ ಆಯ್ದಂತ ಈ ಒಂದು ಸುಂದರ ಗೀತೆಗೆ ನೃತ್ಯ ಪ್ರದರ್ಶನ ಮಾಡಿದಂತ ಎಲ್ಲ 3ನೇ ತರಗತಿ ಬಿ ವಿಭಾಗದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ನೃತ್ಯ ಸಂಯೋಜನೆ ಮಾಡಿದಂತ ಕುಮಾರಿ ಹೇಮಲತಾ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ 4ನೇ ಎ ವಿಭಾಗದ ವಿದ್ಯಾರ್ಥಿಗಳಿಂದ ಕನ್ನಡ ಹಾಡಿಗೆ ನೃತ್ಯ ಪ್ರದರ್ಶನ ನೀಡಲಿಕ್ಕೆ ವೇದಿಕೆ ಬರ್ತಾ ಇದ್ದಾರೆ. ಆತ್ಮೀಯ ಪೋಷಕರಿಗೆ ಗಮನಿಸಿ, ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ನಾವು ಪೋಷಕರಿಗೆ ಕೂಡ ಕ್ರೀಡಾಕೂಟವನ್ನು ಆಯೋಜಿಸುತ್ತೇವೆ. ನಮ್ಮ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಪೋಷಕರಿಗೆ ಕೂಡ ಬಹುಮಾನ ವಿತರಣೆಯನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆಲ್ಲ ಪೋಷಕರು, ಬಹುಮಾನ ವಿಜೇತರಾದಂತಹ ಪೋಷಕರು ದಯವಿಟ್ಟು ತಯಾರಾಗಿರಬೇಕು. ಈಗ 4ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರತಿಭಾ ಪ್ರದರ್ಶನ ನಡೆಯಲಿಕ್ಕಿದೆ. ಆತ್ಮೀಯ ಪೋಷಕರೇ ದಯವಿಟ್ಟು ಗಮನಿಸಿ, ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ವೀಕ್ಷಕರು ಸೇರಿರುವ ಕಾರಣಕ್ಕಾಗಿ ನಿಮ್ಮ ಅಮೂಲ್ಯ ವಸ್ತುಗಳಂತ ಪುಟಾಣಿ ಮಕ್ಕಳು, ನಿಮ್ಮ ಬೆಳ್ಳಿ ಬಂಗಾರಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಿ. ದಯವಿಟ್ಟು ಜಾಗರೂಕರಾಗಿರಿ. ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆಗಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುಟಾಣಿ ಮಕ್ಕಳನ್ನು ಯಾರು ಕೂಡ ಚೇರ್ ಮೇಲೆ ನಿಲ್ಲಿಸಿ ಈ ಒಂದು ನೃತ್ಯವನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಯಾರಿಗೆ ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 4ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ವೇದಿಕೆಯಲ್ಲಿ ಇದೀಗ ನಿಮ್ಮ ಮುಂದೆ. ಮೈಕ್ ಪ್ಲೀಸ್. ಶಮನ್, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಈ ಒಂದು ರಜತ ಸಂಭ್ರಮದ Good evening all. Myself Adrishtes Bandari. We are cute butterflies of today. We are ready to dance for the Kannada song. Enjoy the dance. Thank you. ಅದೃಷ್ಟ ಮತ್ತು ತಂಡಕ್ಕೊಮ್ಮೆ ಜೋರಾದ ಚಪ್ಪಾಳೆ. ಈಗ 4ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿನಿಯರು.
ಸೆಳೆದವ ನನ್ನನ್ನೇ ನಂಬಲಾಗದ ಸಂಗೀತದ ಅಲೆಯಲ್ಲಿ ತೇಲಿ ಹೋದೆನಾ ಅದೇ ನವಿಲು ತಾರ್ಮಾಡ ಬರಲು ಅರಳಲು ತನ್ನ ದಾರಿಯು ಕಾಣಲು ಒಲವಿನ ರಂಗು ಕಾಣಲು ಎಲ್ಲೋ ಜಾಜಿ ಹೂವ ಸಾಲೆ ಅಲ್ಲಲ್ಲಿ ಒಲವಿನ ಮಾಲೆ ಕಂಪಳ್ಳಿ ಕಾವ್ಯದಲ್ಲಿ ಮನದಲ್ಲಿ ಮಾತಲ್ಲಿ ಅರಿವಿನ ಪ್ರೇಮದಲ್ಲಿ ಎಲ್ಲೋ ಜಿನದಿರುವ ನೀರು ಎಲ್ಲೋ ಚರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರು ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳು ಸರಸ ಎಲ್ಲೋ ಚಿಲಿಪಿಲಿಯ ಬಾಗುವುದು ಮುಂಜಾನೆ ಮಂಜು ಹನಿ ಭೂಮಿ ತಂಪಾಗಿ ಬೀಳಿರುವ ಪ್ರೇಮ ಕೆಂಪಾದ ಕಿರಣ ತುಸು ಹಾಯಾಗಿ ಭೂಮಿ ಮುತ್ತಿದ್ದ ಕಿವಿಗೊಟ್ಟು ಪ್ರೇಮ ಒಂದು ಸುಂದರ ಕನ್ನಡ ಹಾಡಿಗೆ ತಮ್ಮ ಪ್ರತಿಭಾ ಪ್ರದರ್ಶನ ನೀಡುವಂತಹ 4ನೇ ತರಗತಿ ವಿಭಾಗದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನೃತ್ಯ ಸಂಯೋಜನೆ ಮಾಡಿದಂತಹ ಶಿಕ್ಷಕಿ ಗೀತಾ ಮ್ಯಾಮ್ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಬಹುಶಃ ನಿಮ್ಮೆಲ್ಲರ ಒಂದು ಪ್ರೀತಿಯ ಕಾರ್ಯಕ್ರಮ ಅಂತೇಳಿ ನಾನು ಬಯಸ್ತೇನೆ. ಆತ್ಮೀಯರೇ, ಬದುಕೆಂಬುದು ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಇಲ್ಲಿ ಯಾವುದು ಶಾಶ್ವತವಲ್ಲ, ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದೇ ಅದು ಹೃದಯ ತಟ್ಟಿದ ನೆನಪುಗಳು. ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಗೆ ಇದು ರಜತ ಸಂಭ್ರಮದ ಈ ಒಂದು ಪ್ರತಿಭಾ ಪ್ರದರ್ಶನ ವೇದಿಕೆಯಲ್ಲಿ ಈಗ 4ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಂದ ತಮಿಳು ಹಾಡಿಗೆ ನೃತ್ಯ ಪ್ರತಿಭಾ ಪ್ರದರ್ಶನವನ್ನು ನೀಡಲಿಕ್ಕೆ ನಿಮ್ಮ ಮುಂದೆ ತಯಾರಾಗಿದ್ದಾರೆ. ಓವರ್ ಟು ಟೀಮ್ ಲೀಡರ್. Good evening everyone. My name is Mohammad Fahim. Here we are the students of grade 4th A ready to perform a dance to the blockbuster Tamil movie song. Are you ready? Thank you. ಮಾನಿ ನಂಗರ ರಾಜಪೇಟ ಡೊಂಡಗಯ್ಯ ಮಾನಿ ನಂಗರ ಒಳ್ಳುಳ್ಳಾರ ಮಾನಿ ನಂಗರ ಹೆಸರುಪೇಟ ಡೊಂಡಗಯ್ಯ ಮಾನಿ ನಂಗರ ದಂಗಾಟಿ ಗುಮರ ನಂಗರ ದಂಗಾಟಿ ಮಾನಿ ನಂಗರ
ತಮಿಳು ನೃತ್ಯಕ್ಕೆ ತಮಿಳು ಹಾಡಿಗೆ ನೃತ್ಯ ಪ್ರದರ್ಶನ ನೀಡಿದಂತ 4ನೇ ತರಗತಿ ಎ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನೃತ್ಯ ಸಂಯೋಜನೆ ಮಾಡಿದಂತಹ ಶಿಕ್ಷಕಿ ಶ್ರೀಮತಿ ಗೀತಾ ಮಿಸ್ ಅವರಿಗೆ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ವಿದ್ಯಾಭಿಮಾನಿಗಳೇ, ಕಲಾಭಿಮಾನಿಗಳೇ, ಈ ವಿದ್ಯಾಸಂಸ್ಥೆಯ ಹಿತೈಷಿಗಳೇ, ಪೋಷಕರೇ, ಈಗ ನಮ್ಮ ಈ ರಜತ ಸಂಭ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುವಂತ ಈ ಒಂದು ಕಾರ್ಯಕ್ರಮ ಖಂಡಿತವಾಗಿಯೂ ನಿಮ್ಮ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತ ಕ್ಷಣ ಎನ್ನುವುದಾಗಿ ನಾನು ಬಯಸ್ತೇನೆ. ಈಗಾಗಲೇ ನಾನು ಹೇಳಿರುವ ಹಾಗೆ ಬದುಕೆಂಬುದು ನದಿಯ ಹಾಗೆ ಕೊನೆ ಇಲ್ಲದೆ ಪಯಣ. ಇಲ್ಲಿ ಯಾವುದು ಶಾಶ್ವತವಾಗಿ ಉಳಿಯುವುದೊಂದೇ, ಅದುವೇ ಹೃದಯ ತಟ್ಟಿದ ನೆನಪುಗಳು. ನಾವು ಕಳೆದ 25 ವರ್ಷಗಳಿಂದ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಹಿರಿಯ ಶಿಕ್ಷಕರನ್ನು ಅಭಿನಂದಿಸುವಂತಹ ಗುರುವಂದನಾ ಕಾರ್ಯಕ್ರಮ ಈಗ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಸೇರಿರುವಂತಹ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ Good evening, ladies and gentlemen. I request all our teachers and staff members to be here on the dais immediately. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಶಿಕ್ಷಕರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಒಂದು ಗುರುವಂದನಾ ಕಾರ್ಯಕ್ರಮ ಬಹಳ ಅದ್ಭುತ ಕಾರ್ಯಕ್ರಮ, ಬಹಳ ಸುಂದರವಾಗಿ ನೆರವೇರಿಸಲಿಕ್ಕೆ ನಿಮ್ಮೆಲ್ಲರ ಅನುವು ಯಾಚಿಸ್ತಾ ಇದ್ದೇವೆ. As soon as possible, I request all the teachers to come here. ಶಿಕ್ಷಕರು ಆದಷ್ಟು ಬೇಗ ಬರಬೇಕು. ಗುರುವೆಂದರೆ ಅದು ಕಾಲಾತೀತ ವಿಚಾರಧಾರೆ, ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸುವ ಕರುಣೆಯ ಮೂರ್ತಿ. ಗುರುವೆಂದರೆ ಸತ್ ಸಮಾಜ ನಿರ್ಮಿಸುವ ಎದೆಗಾರಿಕೆ. ಗುರುವೆಂದರೆ ನಡುನುಡಿಗಳನ್ನು ಬೆಸೆಯುವ ಜೀವಸೆಲೆ. ಅಂತಹ ಮಹತ್ ವ್ಯಕ್ತಿಗಳಿಗೆ, ಮಹಾನ್ ವ್ಯಕ್ತಿಗಳಿಗೆ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವದ ಈ ಒಂದು ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಈಗ ನಡೀತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹ ಎಲ್ಲ ಶಿಕ್ಷಕರಿಗೆ ಇರಲಿ ಅಂತೇಳಿ ನಾವು ಯಾಚಿಸ್ತಾ ಇದ್ದೇವೆ. It's my pleasure to share the journey of 25 years of excellence of our institution. With the dedicated support and sincere efforts of all our teachers, we have been able to reach this important milestone. Along with our teachers, the constant trust, cooperation and encouragement of our parents has played a crucial role in the growth of success of our institution. Their support and partnership have strengthened our efforts in nurturing and guiding our students. Teachers and staff have played a vital role in shaping the institution and guiding generation of learners. On this auspicious occasion, I would like to recognize and appreciate all our teaching and non-teaching staff for their esteemed contribution and commitment and the selfless service to the institution. And I extend my sincere thanks to all our parents for their constant support, trust and cooperation, which has been a strong foundation for the growth and success of our institution. Here, I would request our senior teachers, I would like to honor them on behalf of our 25th year. So I request our Ravi Kumar Kodi, Mrs. Naeem Hamid, Mrs. Asha Naik, Ms. Hemalata, Mrs. Celine and Pramila DM, who has served for more than 20 years in our institution. So I would like to recognize them here. ಪ್ರೀತಿಕಾ ಮ್ಯಾಮ್, ಹೇಮಲತಾ ಆದಷ್ಟು ಬೇಗ ಬರಬೇಕು. ಗುರುವಂದನಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ರಜತ ಮಹೋತ್ಸವದ ಈ ಒಂದು ಸಂಭ್ರಮದ ವೇದಿಕೆಯಲ್ಲಿ ನಡೀತಾ ಇದೆ.
ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಸಂಭ್ರಮದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ, ಗುರುವಂದನ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಬಹಳ ವಿಶೇಷವಾಗಿ ನೆರವೇರಿತು. ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಈಗ ಸ್ವಲ್ಪ ಸಮಯದಲ್ಲಿ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ನಮ್ಮ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಶ್ರೀ ಶಿಷ್ಯ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು. ಇವರು ಈಗಾಗಲೇ ನಮ್ಮ ಈ ಒಂದು ಸಭಾಂಗಣಕ್ಕೆ ಆಗಮಿಸಿದ್ದಾರೆ. ಇವರಿಗೆ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ಸರ್ವರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇಲ್ಲಿರುವವರು ಶ್ರೀ ಕೆ ಮೋನಪ್ಪ ಭಂಡಾರಿಯವರು, XMLC ಕರ್ನಾಟಕ ಸರ್ಕಾರ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು, MLC ಕರ್ನಾಟಕ ಸರ್ಕಾರ. ಮತ್ತೊಬ್ಬರು ಲಯನ್ GR ಶೆಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಶೈವಾಶ್ರಮ ಬೆಲ್ಮಾ ಇವರು. ಮತ್ತೊಬ್ಬರು ರೋಟೇರಿಯನ್ PD ಶೆಟ್ಟಿ, ಪಾಸ್ ಅಸಿಸ್ಟೆಂಟ್ ಗವರ್ನರ್, ರೋಟರಿ ಡಿಸ್ಟ್ರಿಕ್ಟ್ 3181 ಝೋನ್ 3. ಈಗ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ. ಈಗ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಸ್ವಲ್ಪ ವಿರಾಮ. ಅದೇ ರೀತಿಯಲ್ಲಿ ಮತ್ತೊಬ್ಬರು ನಮ್ಮ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಿರುವಂತಹ ಅತಿಥಿಗಳು ರೋಟೇರಿಯನ್ ಪ್ರೊಫೆಸರ್ ರವಿಶಂಕರ್ ರಾವ್ ಅವರು. ಈಗಾಗಲೇ ಹಲವರು ನಮ್ಮೊಂದಿಗಿದ್ದಾರೆ. ಲೋಯನ್ GR ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ರೋಟೇರಿಯನ್ PD ಶೆಟ್ಟಿ. ಅದೇ ರೀತಿಯಲ್ಲಿ ನಾವು ಇಂದಿನ ಸಮಾರಂಭದಲ್ಲಿ ಈ ಬೆಳ್ಳಿ ಹಬ್ಬದ ನೆನಪಿನ ದ್ಯೋತಕವಾಗಿ ಸಮಾಜದ ಬಹುದೊಡ್ಡ ರತ್ನಗಳಾಗಿರುವಂತಹ ಖ್ಯಾತ ಕೃಷಿಕ ಕೇಶವ ಪೂಜಾರಿ ಮುಗುಳ್ಯ ಇವರನ್ನು ಅದೇ ರೀತಿಯಲ್ಲಿ ಮತ್ತೊಬ್ಬರು ಸೈನಿಕರಾಗಿ ಸೇವೆ ಸಲ್ಲಿಸಿರುವಂತಹ ರೋಟೇರಿಯನ್ JP ರಾಯ್ ಕುತ್ತಾರು ಇವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಕೂಡ ಈ ವೇದಿಕೆಯಲ್ಲಿ ನಡೆಸಿ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವಕ್ಕೆ ಬಹಳ ಅರ್ಥಪೂರ್ಣ ಪರಿಕಲ್ಪನೆಯನ್ನು ನೀಡುವುದಕ್ಕಿದ್ದೇವೆ. ವೇದಿಕೆಯಲ್ಲಿ ಸ್ವಾಮೀಜಿಗಳು ಈಗಾಗಲೇ ಬಂದಿದ್ದಾರೆ. ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರಬೇಕು, ವೇದಿಕೆಗೆ ಆಗಮಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸ್ತಾ ನಾವು ನಂಬಿಕೊಂಡು ಬಂದಿರುವಂತಹ ಎಲ್ಲ ದೇವದೇವರುಗಳು ಹಾಗೂ ಗುರು ಹಿರಿಯರನ್ನು ವಂದಿಸ್ತಾ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆ ನಮ್ಮ ರಾಜ್ಯ ಕಂಡಂತ ಬಹಳ ಶ್ರೇಷ್ಠ ವಿದ್ಯಾಸಂಸ್ಥೆಗಳಲ್ಲಿ ಒಂದು ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆ. ಇವತ್ತಿಗೆ 25ನೇ ವರ್ಷದ ರಜತ ಸಂಭ್ರಮ. ನಿಮ್ಮೆಲ್ಲರ ಪ್ರೀತಿಯ ಪಾಲ್ಗೊಳ್ಳುವಿಕೆ, ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಆಗಮಿಸಿರುವಂತಹ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಒಂದು ರಜತ ಮಹೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬಹಳ ಮುಖ್ಯವಾಗಿ ನಿನ್ನೆ ನಾವು ಕಳೆದ 14 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಂತಹ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ ಬಹಳ ವೈಭವದಿಂದ ನಿನ್ನೆ ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಇವತ್ತು ಪ್ರತಿ ವರ್ಷದಂತೆ ನಮ್ಮ ರತ್ನೋತ್ಸವದ ಮರುದಿವಸ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಆಗುವಂತಹದ್ದು. ಬಹಳ ಮುಖ್ಯವಾಗಿ ಇದು 25ನೇ ವರ್ಷದ ಒಂದು ರಜತ ಮಹೋತ್ಸವ ಸಂಭ್ರಮ. ಸ್ವಾಮೀಜಿಯವರು ವಿರಾಜಮಾನರಾಗಿದ್ದಾರೆ. 2000ನೇ ಇಸವಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಒಡಿಯೂರಿನ ಪರಪೂಜ್ಯ ಸ್ವಾಮೀಜಿಗಳವರ ದಿವ್ಯಾಸ್ತದಿಂದ ಈ ಒಂದು ಸಂಸ್ಥೆ ಪ್ರಾರಂಭಗೊಂಡಿತ್ತು. ನಮ್ಮ ಸ್ಥಳೀಯ ಚರ್ಚಿನ ಧರ್ಮಗುರುಗಳು
ನಮ್ಮ ಕಿನ್ಯದ ಜಲಾಲುದ್ದೀನ್ ತಂಗಲ್ ಅವರು ಎಲ್ಲ ಸೇರಿ ಈ ಒಂದು ಸಂಸ್ಥೆಯನ್ನ ಸ್ವಾಮೀಜಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ 2000 ಇಸವಿಯಲ್ಲಿ ನಾವು ಪ್ರಾರಂಭಿಸಿ ಇದೀಗ 25ನೇ ವರ್ಷದ ಒಂದು ಬೆಳ್ಳಿ ಹಬ್ಬದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಈ ವಿದ್ಯಾರತ್ನ ವಿದ್ಯಾಸಂಸ್ಥೆ ನನ್ನ ತಾಯಿಯ ಹೆಸರಿನಲ್ಲಿ ಇರತಕ್ಕಂಥ ವಿದ್ಯಾಸಂಸ್ಥೆ ಇಷ್ಟು ವರ್ಷಗಳ ಕಾಲ ಈ ಭಾಗದಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ನೀಡುತ್ತಾ ನಾನೇನು ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಸಂಸ್ಥಾಪಿಸಿದ್ದೇನೆ ಅದು ನನಗೆ ಬಹಳ ತೃಪ್ತಿಯನ್ನು ತಂದಿದೆ, ನನಗೆ ಬಹಳ ಆತ್ಮತೃಪ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಆವಾಗ ದೇರಳಕಟ್ಟೆಯಲ್ಲಿ ಅಥವಾ ಈ ಭಾಗದಲ್ಲಿ ಯಾವುದೇ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡುವಂತಕ್ಕಂಥ ವಿದ್ಯಾಸಂಸ್ಥೆ ಇರಲಿಲ್ಲ. ಕೋಣಾಜಿಯಲ್ಲಿ ಒಂದು ವಿದ್ಯಾಸಂಸ್ಥೆ ಬಿಟ್ಟರೆ ಆಮೇಲೆ ಪ್ರಾರಂಭ ಆದದ್ದು ನಮ್ಮದೇ. ಆ ನಂತರ 4-5 ವರ್ಷಗಳ ಆಮೇಲೆ ಇಲ್ಲಿ ಬೇಕಾದಷ್ಟು ಶಾಲೆಗಳು ತೆರೆಯಲ್ಪಟ್ಟಿದೆ. ನಿಜವಾಗಿಯೂ ಕೂಡ ಶಿಕ್ಷಣ ಸಂಸ್ಥೆ ಎಷ್ಟು ಆಯಿತು ಅಷ್ಟು ಒಳ್ಳೆಯದು. ಆದರೆ ಒಂದು ಮೌಲ್ಯಾಧಾರಿತ ಗುಣಮಟ್ಟದ ನೈತಿಕ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನ ಪಡೆಯಬೇಕು. ಕೇವಲ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನೇ ಕೊಡ್ತಕ್ಕಂಥ ಉದ್ದೇಶವಲ್ಲ, ಅದರ ಜೊತೆಗೆ ನಮ್ಮ ನಾಡಿನ ನಮ್ಮ ಕರುನಾಡಿನ ನೆಲ ಜಲ ಇದರ ಬಗ್ಗೆ ಕೂಡ ಪ್ರೀತಿ ಗೌರವ ಇರಬೇಕು. ಅದರ ಜೊತೆಗೆ ನಮ್ಮ ಈ ತುಳುನಾಡಿನ ಏನು ಸಂಸ್ಕೃತಿ ಸಂಸ್ಕಾರ ಇದೆ ಇದು ಕೂಡ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಈ ಸಂಸ್ಥೆಯಲ್ಲಿ ನಾವು ಅಳವಡಿಸಿಕೊಂಡು ಬಂದಿದ್ದೇವೆ. ಇವತ್ತು 25 ವರ್ಷಗಳ ಒಂದು ರಜತ ಮಹೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಈ ರೀತಿಯಾದ ಒಂದು ಬೆಳವಣಿಗೆಗೆ ಕಾರಣಕರ್ತರಾದಂತಹ ನಮ್ಮ ದೇರಳಕಟ್ಟೆ ಈ ಬೆಲ್ಮ ಗ್ರಾಮದ ನಾಗರಿಕ ಬಂಧುಗಳನ್ನ, ಈ ಪರಿಸರದ ಸುತ್ತಮುತ್ತಲಿನ ಎಲ್ಲ ನಮ್ಮ ಜನರನ್ನ, ಬಹಳ ಮುಖ್ಯವಾಗಿ ಈ ವಿದ್ಯಾಸಂಸ್ಥೆಗೆ ತಮ್ಮ ಮಕ್ಕಳನ್ನ ಕಳುಹಿಸಿ ಈ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ, ಒಳ್ಳೆಯ ಪಾಠ ಪ್ರವಚನಗಳಾಗ್ತದೆ, ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಸಿಗ್ತದೆ ಎಂಬ ನೆಲೆಯಲ್ಲಿ ಆ ಮಕ್ಕಳನ್ನ ನಮ್ಮ ವಿದ್ಯಾಸಂಸ್ಥೆ ಕಲಿಸಿಕೊಟ್ಟಂತಹ ಎಲ್ಲ ಪೋಷಕರು ಅವರು ಏನು ಆ ವಿಶ್ವಾಸವನ್ನ ಇಟ್ಟುಕೊಂಡು ನಮ್ಮ ಸಂಸ್ಥೆಗೆ ಕಳಿಸಿದ್ದಾರೆ, ಆ ವಿಶ್ವಾಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕರು, ನಮ್ಮ ಪೋಷಕರು, ನಾವೆಲ್ಲ ಈ ವಿದ್ಯಾಸಂಸ್ಥೆ ನಡೆಸುವವರು. ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮದು ಒಂದು ವಿದ್ಯಾರತ್ನ ಫ್ಯಾಮಿಲಿ ಅಂತ, ವಿದ್ಯಾರತ್ನ ಕುಟುಂಬ. ನಮ್ಮ ಒಂದು ಕುಟುಂಬದ ರೀತಿಯಲ್ಲಿ ನಾನು ಪ್ರತಿ ಬಾರಿ ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಭೆಯಲ್ಲೂ ಕೂಡ ಹೇಳ್ತೀನಿ, ಬೇರೆ ಬೇರೆ ಅವಕಾಶ ಸಿಕ್ಕಿದಾಗ ಕೂಡ ಹೇಳ್ತೇನೆ, ನಮ್ಮ ಮಕ್ಕಳನ್ನ ನಾವು ಒಂದು ಸದುದ್ದೇಶವನ್ನು ಇಟ್ಕೊಂಡು ಒಂದು ವಿದ್ಯಾಸಂಸ್ಥೆಗೆ ಸೇರಿಸ್ತೇವೆ. ನನ್ನ ಮಗ ಹಾಗೆ ಆಗಬೇಕು, ನನ್ನ ಮಗ ಈ ರೀತಿಯಾಗಿ ವ್ಯಕ್ತಿತ್ವವನ್ನು ಬೆಳೆಯಬೇಕು ಎಂಬ ಕನಸನ್ನು ಇಟ್ಕೊಂಡು ಕಳುಹಿಸಿದಾಗ ಆ ಕನಸಿಗೆ ಯಾವುದೇ ರೀತಿಯ ಭಂಗ ತಾರದೇನೆ ವಿದ್ಯಾಸಂಸ್ಥೆಗಳು ಕೆಲಸವನ್ನ ಮಾಡಿದಾಗ ಆ ವಿದ್ಯಾಸಂಸ್ಥೆಯು ತನ್ನಷ್ಟಕ್ಕೆ ತಾನೇ ಹೆಸರನ್ನ ಮಾಡ್ತದೆ. ಆ ನಿಟ್ಟಿನಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡಿದೆ ಅಂತ ಹೇಳತಕ್ಕಂಥ ವಿಚಾರವನ್ನು ತಿಳಿಸ್ತಾ, ನನ್ನ ತಾಯಿಯ ತಂದೆಯವರ ಪೂರ್ತಿಯಾದ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ, ನಾನು ನಂಬತಕ್ಕಂಥ ಎಲ್ಲ ದೇವರ ಆಶೀರ್ವಾದದಿಂದ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಈ 25 ವರ್ಷದ ಸಂಭ್ರಮಾಚರಣೆಯಲ್ಲಿ ಬಹಳಷ್ಟು ಗಣ್ಯರು ನಮ್ಮ ಜೊತೆ ಇದ್ದಾರೆ. ನಿನ್ನೆ ಕೂಡ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆದಿದೆ. ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 10 ಗಂಟೆ ಆಗಿದೆ ಮುಗಿಯುವಾಗ. ಇವತ್ತೊಂದು 12-1 ಗಂಟೆ ಆಗ್ಬಹುದು ಈ ಪರಿಸ್ಥಿತಿಯನ್ನು ನೋಡುವಾಗ. ಅಷ್ಟು ಕಾರ್ಯಕ್ರಮಗಳಿದೆ. ಏನೇ ಇರಲಿ, ಒಟ್ಟಿನಲ್ಲಿ ಒಂದು ವಿದ್ಯಾಸಂಸ್ಥೆ ರಜತ್ ಆವಾಗ ನಮ್ಮ ತಂಗಲವರು ಬಹಳ ಒಳ್ಳೆಯ ರೀತಿಯಲ್ಲಿ ಆ ಸಾಂಸ್ಥಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಾಗ ನಮ್ಮ ಕೊಂಡೇವೂರಿನ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಮತ್ತು ನಮ್ಮ ಬೋಲಂಗಡಿಯ ಮದನಿಯ ಸೈಯದ್ ಯಾಹ್ಯಾ ತಂಗಲ್ರವರು
ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅದು ಸಂದೇಶವನ್ನು ನೀಡಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರು ಹೇಳಿದ ರೀತಿಯಲ್ಲೇ ನಮ್ಮ ಸಂಸ್ಥೆ ನಡೆದಿದೆ ಎಂಬುದು ಕೂಡ ನನ್ನ ಮನಸ್ಸಿಗೆ ತಿಳಿದಿದೆ. ಒಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆಯನ್ನ ಇಷ್ಟರವರೆಗೆ ನಡೆಸಿಕೊಂಡು ಬರಲಿಕ್ಕೆ ಸಹಕರಿಸಿದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನಾನು ಯಾವತ್ತೂ ಹೇಳಲಿಕ್ಕಿದೆ, ನಾನು ಶಾಲೆಗೆ ಬಂದಾಗ ನಮ್ಮ LKG UKG ಮಕ್ಕಳು ನನಗೆ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು, ಆ ಕಡೆ ಧಾರ್ಮಿಕ ರಾಜಕೀಯ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರು. ಯಾರು ಕೂಡ ಕರೆದ್ರು ಕೂಡ ನಾವು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಎಲ್ಲದಲ್ಲೂ ಕೂಡ ನಾವು ನಮ್ಮ ತನಿ ಮನ ಧನದ ರೀತಿಯಲ್ಲಿ ಪ್ರಾಮಾಣಿಕ ಕೆಲಸಗಳನ್ನ ಮಾಡುವಾಗ ಬೇರೆ ಬೇರೆ ರೀತಿಯಾದ ಒತ್ತಡಗಳು ನಮ್ಮಲ್ಲಿ ಇರ್ತದೆ. ಆದ್ರೆ ಒಂದು ಬಾರಿ ನನ್ನ ಶಾಲೆಗೆ ನಾನು ಬಂದಾಗ ಆ ಮಕ್ಕಳು ಆ LKG UKG ಲೈನಿಗೆ ಹೋದಾಗ ಸುತ್ತ ಬಂದೊಂದು ಸೆಕೆಂಡ್ ಅನ್ನ ಕೊಟ್ಟಾಗ ತಲೆಯಲ್ಲಿ ಇರತಕ್ಕಂಥ ಎಲ್ಲ ಏನು ಒತ್ತಡಗಳಿದೆ ಅದೆಲ್ಲವೂ ಕೂಡ ಮಾಯವಾಗುವಂತದ್ದು. ಆದ್ರಿಂದ ಬಹಳ ಒಂದು ನೆಮ್ಮದಿಯನ್ನು ಕೊಡತಕ್ಕಂತ ಒಂದು ಕ್ಷೇತ್ರ. ಯಾವತ್ತೂ ಕೂಡ ಬಹಳ ಪರಮ ಪವಿತ್ರವಾದಂತ ಒಂದು ವೃತ್ತಿ ಇದ್ರೆ ಅದು ಶಿಕ್ಷಕನ ವೃತ್ತಿ ಅಂತ ಹೇಳುವಂತಹದ್ದು ತಮಗೆಲ್ಲೂ ಕೂಡ ಗೊತ್ತಿದೆ. ಆ ರೀತಿ ನಮ್ಮ ಇವತ್ತು 25 ವರ್ಷಗಳವರೆಗೆ ಏನು ನಮ್ಮ ಸಂಸ್ಥೆಯಲ್ಲಿ ಕಾಯವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿರತಕ್ಕಂತ ನಮ್ಮ ಶಿಕ್ಷಕರನ್ನು ಕೂಡ ಗೌರವಿಸುವ ಕೆಲಸವನ್ನ ಮಾಡಿದ್ದೇವೆ. ಇವಾಗ ಸಮಾರೋಪ ಸಮಾರಂಭದ ಸಭಾ ವೇದಿಕೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಪೂಜ್ಯ ಸ್ವಾಮೀಜಿಗಳವರು ಅವರ ನನ್ನ ಭಾಗ್ಯ. ಯಾಕೆ ಅಂತ ಹೇಳಿದ್ರೆ ಆವತ್ತು ನಮ್ಮ ಸಂಸ್ಥೆಗೆ ಅವರ ಕೈಯಿಂದಲೇ ಶಿಲಾನ್ಯಾಸ ಆಗಿದೆ. ಈ ರತ್ನ ವಿದ್ಯೆ ಆಗ್ಬೇಕಾದ್ರೆ ಕೂಡ ಪರಮಪೂಜ್ಯ ಸ್ವಾಮೀಜಿಗಳ ಕಾರಣ. ನಾನು ಹೇಳಿದೆ ಸ್ವಾಮೀಜಿಯವರ ಹತ್ರ, ನಾನು ಹೀಗೆ ಒಂದು ವಿದ್ಯಾಸಂಸ್ಥೆಯನ್ನು ಮಾಡ್ತೇನೆ, ಅದಕ್ಕೆ ನಾನು ಹೆಸರನ್ನ ಇಡಬೇಕು, ನಾನು ರತ್ನ ಅಂತ ಹೆಸರು ಇಡ್ತೇನೆ ಅಂತ ಹೇಳಿದೆ ಸ್ವಾಮೀಜಿಯವರ ಹತ್ರ. ಅವರು ಹೇಳಿದ್ರು ಆ ರತ್ನಗೂ ವಿದ್ಯೆ ಸೇರ್ಸಲ್ಲ ಅಂತ. ಹಾಗೆ ವಿದ್ಯಾರತ್ನ ಅಂತೇಳಿ ಹೆಸರನ್ನ ನಾಮಕರಣ ಮಾಡಿದವರು ಕೂಡ ಪರಮಪೂಜ್ಯ ಸ್ವಾಮೀಜಿಯವರು. ನಾವು ಪ್ರತಿ ಬಾರಿ ಈ ಸಂಸ್ಥೆಯ ವರದಿ ವಾಚನ ಮಾಡುವಾಗ ಆ ಹೆಸರನ್ನು ಕೂಡ ನಾವು ಉಲ್ಲೇಖವನ್ನು ಮಾಡ್ತೀವಿ. ಆ ರೀತಿಯಾಗಿ ಸ್ಥಾಪನೆಗೊಂಡಂತ ವಿದ್ಯಾಸಂಸ್ಥೆಗೆ ಇವತ್ತು 25ನೇ ವರ್ಷ ಸಂದರ್ಭದಲ್ಲಿ ಕೂಡ ನಮ್ಮ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದು ನಮಗೆ ಶುಭಾಶೀರ್ವಾದನ ಕೊಡ್ಲಿಕ್ಕಿದ್ದಾರೆ. ಅವರನ್ನು ನಾನು ಬಹಳ ಭಕ್ತಿ ಗೌರವದಿಂದ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿ ವೇದಿಕೆಯಲ್ಲಿ ನನ್ನ ಮಾತೃಶ್ರೀ, ಯಾವತ್ತೂ ಹೇಳ್ತೀನಿ ಎಲ್ರಿಗೂ ಗೊತ್ತಿದೆ, ನನ್ನ ತಾಯಿ ಅವರ ಹೆಸರನ್ನ ಇರತಕ್ಕಂಥ ವಿದ್ಯಾಸಂಸ್ಥೆ, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರ ಕೂಡ ಆಶೀರ್ವಾದವನ್ನು ಬೇಡ್ತಾ ನಾನು ಅವರನ್ನ ಆರ್ಥಿಕವಾಗಿ ಸ್ವಾಗತ ಮಾಡ್ತೇನೆ. ಅದರ ಜೊತೆಗೆ ನನ್ನ ಸೋದರ ಮಾವ ಮೋನಪ್ಪ ಬಂಡ ಕಲ್ಲಕಾರ ಗುತ್ತು ಮೋನಪ್ಪ ಭಂಡಾರಿ ಅವರು, ನನ್ನ ತಾಯಿಯ ತಮ್ಮ, ಅವರು ಖ್ಯಾತ ವಕೀಲರು, ರಾಜಕೀಯದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಕೆಲಸ ಮಾಡಿದವರು. ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಆವತ್ತು ಕೂಡ ನಮ್ಮ ಸಂಸ್ಥೆ ಸ್ಥಾಪನೆ ಮಾಡಿದಾಗ ಪ್ರತಿ ಬಾರಿ ಕೂಡ ನಮಗೆ ಮಾರ್ಗದರ್ಶನ ಮಾಡತಕ್ಕಂಥ ಕಲ್ಲಕಾರ ಗುತ್ತು ಮೋನಪ್ಪ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಕೂಡ ಆಶೀರ್ವಾದ ಬೇಡ್ತಾ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿ ನನ್ನ ಬಹಳ ಅಚ್ಚುಮೆಚ್ಚಿನ ಗೆಳೆಯಕ್ಕಿಂತ ಸಹೋದರ ಅಂತ ಹೇಳ್ತಾರೆ ಸೂಡಿ ಸುರೇಶ್, ಬೆಂಗಳೂರಿನಿಂದ 2000 ಇಸವಿಯಲ್ಲಿ ಯಾವಾಗ ವಿದ್ಯಾರತ್ನ ಸ್ಥಾಪನೆ ಆಯಿತು, ಅಲ್ಲಿ ವಿಘ್ನೇಶ್ವರ ನಗರ ಸುಂಕದಕಟ್ಟೆ ಬೆಂಗಳೂರಿನಲ್ಲೂ ಕೂಡ SS ಪಬ್ಲಿಕ್ ಸ್ಕೂಲ್ ಅಂತ ಸ್ಥಾಪನೆ ಆಗಿದೆ. SS ಅಂದ್ರೆ ಅವರದೇ ಹೆಸರು, ಸೂಡಿ ಸುರೇಶ್ ಪಬ್ಲಿಕ್ ಸ್ಕೂಲ್ ಅಂತ. ಆ ಸಂಸ್ಥೆ ಕೂಡ ಬಹಳಷ್ಟು ಹೆಸರುವಾಸಿ ಮಾಡಿದಂತಹ ಸಂಸ್ಥೆ. ಅದರ ಜೊತೆಗೆ ಅವರು ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ, ಖಾಸಗಿ ಶಾಲೆಗಳ ಅನಂತಕೃಷ್ಣ ಯಾದವ್ ನೆಗಡ್ತಾರೆ, ಅವರು ಕೂಡ ಸಂಘಟನೆ ಇರುವವರು. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿರ್ತಕ್ಕಂಥ ಸೂಡಿ ಸುರೇಶ್ ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ GR ಶೆಟ್ಟಿ ಅವರು, GR ಶೆಟ್ಟಿ ಅವರ ಪರಿಚಯ ಎಲ್ರಿಗಿದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಲಯನ್ ರೋಟರಿ ಇದೆಲ್ಲ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಸೇವೆಗಳನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥ ಸೇವಾ ಸಂಸ್ಥೆಗಳು. ಆ ಲಯನ್ಸ್ ಕ್ಲಬ್ ಅಲ್ಲಿ ಗುರುತಿಸಿಕೊಂಡು ಇವತ್ತು ನಮ್ಮ ಸ್ಕೂಲ್ನ ಕೆಳಗಡೆ ಇಲ್ಲಿ ಪಕ್ಕದಲ್ಲಿ ಸೇವಾಶ್ರಮ ಎಂಬ ಒಳ್ಳೆಯ ಒಂದು ಆಶ್ರಮ, ನಾನು ಯಾವತ್ತು ಹೇಳಿಕ್ಕೆ ಆಶ್ರಮ ಆಗ್ಬಾರ್ದು, ಅನಾಥಾಶ್ರಮ ಇಲ್ಲ ಆಗ್ಬಾರ್ದು. ನಮ್ಮ ತಂದೆ ತಾಯಿಯವರು ನಾವೇ ನೋಡುವಂತ ಕೆಲಸ ಆಗ್ಬೇಕು ಅಂತ. ಆದ್ರೂ ಆಶ್ರಮ ಬೇಕು ಈಗ ಕೆಲವು ಸಂದರ್ಭದಲ್ಲಿ. ಆದ್ರಿಂದ ನಾನು ಕೆಲವರು ಆಶ್ರಮ ಉದ್ಘಾಟನೆ ಮಾಡಿದಾಗ ನಾನು ಬರುವುದಿಲ್ಲ ಅಂತ ಹೇಳಿದ್ರೆ, ಆದ್ರೂ ಕೆಲವು ಬಾರಿ ಹೋಗ್ಬೇಕಾಗ್ತದೆ, ಅವರ ಒಂದು ವಿನಯಕ್ಕೆ ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಯವರನ್ನ, ನಮ್ಮ ಹಿರಿಯರನ್ನ ನಾವೇ ನೋಡ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು. ಆ ಅನಾಥಾಶ್ರಮ ಇವತ್ತು ಅವರು ಮಾಡಿದ್ದಾರೆ, ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಇನ್ನೊಂದು ಒಳ್ಳೊಳ್ಳೆ ಎಷ್ಟು ಸ್ಥಾನಮಾನ ಇರತಕ್ಕಂಥ ಒಂದು ಆಶ್ರಮ ವಾಸಿಗಳು
ಅವರನ್ನ ನೋಡಬೇಕು ಅಂತ ಅವರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನ ನಮ್ಮ GR ಶೆಟ್ಟಿ ದಂಪತಿಗಳಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಬೇರೆ ಬೇರೆ ನಮ್ಮ ಜನ್ಮದಿನದ ಕಾರ್ಯಕ್ರಮ, ನಮ್ಮ ರೋಟರಿ ಕ್ಲಬ್ನ ಕಾರ್ಯಕ್ರಮ, ನನ್ನ ರಾಜಕೀಯ ಗುರು ಯಡಿಯೂರಪ್ಪರವರ ಜನ್ಮದಿನದ ಕಾರ್ಯಕ್ರಮ ಎಲ್ಲವನ್ನು ಕೂಡ ನಾವು ಆಶ್ರಮದಲ್ಲಿ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅವಾಗ ಅವರಿಗೂ ಕೂಡ ಒಂದು ರೀತಿಯಾದ ಆ ಮಾನಸಿಕವಾಗಿ ನೆಮ್ಮದಿ, ಒಂದು ಖುಷಿಯಾಗತಕ್ಕಂಥದ್ದನ್ನು ಅವರ ಮುಖದಲ್ಲಿ ನಾವು ನೋಡ್ತೀವಿ. ಆಶ್ರಮವಾಸಿಗಳನ್ನ ಬಹಳ ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. GR ಶೆಟ್ಟಿ ಅವರು ನಮ್ಮ ಜೊತೆ ಮುಖ್ಯ ಅತಿಥಿಗಳು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಗೌರವದಿಂದ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ PD ಶೆಟ್ಟಿ ಅವರು, ರೊಟೇರಿಯನ್ PD ಶೆಟ್ಟಿ ಅವರು, ನಮ್ಮ ಹರೇಕಲ ಉಳ್ಳಾಲದ ಸೈಯದ್ ಮದನಿ ಶಾಲೆಯಲ್ಲಿ ಶಿಕ್ಷಕರಾಗಿ ಆಮೇಲೆ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯನ್ನು ಪಡೆದು ಇವಾಗ ಅವರವರ ಬಹಳಷ್ಟು ಸಂಘ ಸಂಸ್ಥೆಗಳು ಗುರುತಿಸಿಕೊಂಡವರು. ಆ ಸಂಘ ಸಂಸ್ಥೆಗಳಲ್ಲಿ ಬಹಳ ಸಕ್ರಿಯವಾಗಿ, ಉದಾಹರಣೆಗೆ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ, ಈ ದೇರಳಕಟ್ಟೆಯ ರೋಟರಿ ಕ್ಲಬ್ನಲ್ಲಿ ಸದಸ್ಯರಾಗಿ, ಆಮೇಲೆ ಝೋನ್ ಲೆಫ್ಟಿನೆಂಟ್ ಆಗಿ, ಝೋನ್ ಅಸಿಸ್ಟೆಂಟ್ ಗವರ್ನರ್ ಆಗಿ ಕೆಲಸ ಕಾರ್ಯ ಮಾಡತಕ್ಕಂಥ PD ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿ ನನ್ನ ಸಹೋದರ ಮೋಹನ್ ದಾಸ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಅಮ್ಲಮಗುವಿನ ಮದಕದಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆ ಮಾತೃಶ್ರೀ ಎಜುಕೇಶನ್ ಟ್ರಸ್ಟ್ ಮೂಲಕ ನಡೆಯುತ್ತಾ ಇದೆ. ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ಈ ಕಡೆಯಿಂದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ನಿನ್ನೆ ನಾನು ಬೆಳಿಗ್ಗೆ ಹೇಳಿದ್ದೆ, ಇವತ್ತು ಶಾಲಾ ರಜತ ಮಹೋತ್ಸವ, ಅವರ ಹೆಸರನ್ನು ನಾನು ಉಲ್ಲೇಖ ಮಾಡಬೇಕು. ಶ್ರೀಮತಿ ನಹೀಂ ಹಮೀದ್ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಈಗಾಗಲೇ ನಾವು ಅವರಿಗೆ ಗೌರವ ಮಾಡಿದ್ವಿ. 20 ವರ್ಷಗಳ ಜಾಸ್ತಿ ಈ ಸಂಸ್ಥೆಯಲ್ಲಿ ಇದ್ರು ಅವರನ್ನು ನಾವು ಗೌರವಿಸಿದ್ದೇವೆ, ಸನ್ಮಾನ ಮಾಡಿದ್ದೇವೆ. ನಹೀಂ ಹಮೀದ್ ರವರು ಯಾವತ್ತು ನನ್ನ ಶಾಲೆಯ ಮುಖ್ಯೋಪಾಧ್ಯಾಯರು ಅಂತ ನಾನು ಹೊಗಲುವಂತದ್ದಲ್ಲ. ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ಹೆಚ್ಚಿನವರು ಬಂದು ನನ್ನ ಹತ್ರ ಹೆಚ್ಚಿನ ಪಂಡ ಅಂಚೆ ಉಪ್ಪೋಡು ಅಂತ. ಅಂದ್ರೆ ಅಷ್ಟು ಶಿಸ್ತಿನ ಒಬ್ಬ ಸಿಪಾಯಿ. ಆ ಮಕ್ಕಳು ಮುಖ್ಯೋಪಾಧ್ಯಾಯರು ಬಂದ್ರು ಅಂತ ಹೇಳಿದ ತಕ್ಷಣ ಫುಲ್ ಸೈಲೆಂಟ್ ಆಗ್ತಾರೆ. ನಾವು ಶಾಲೆಗೆಲ್ಲ ಹೋದಾಗ ನಮ್ಮಲ್ಲಿ ಎಲ್ಲ ಸದಾನಂದ ಮಾಸ್ಟ್ರು, ಬೇರೆ ಬೇರೆ ಮಾಸ್ಟರ್ಗಳಿದ್ರು. ಅವ್ರ ಮಾಸ್ಟರ್ ಬಂದ್ರು ಅಂತ ಹೇಳಿದ್ರೆ ನಮಗೆ ಏನಾಗ್ತಿತ್ತು, ರೋಮ ಒಂಥರ ಜಿಮ್ ಅಂತ, ಆ ರೀತಿಯ ಭಯಭಕ್ತಿ ಇತ್ತು ಆಗಿನ ಕಾಲದಲ್ಲಿ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಅದನ್ನ ನಡೆಸಿಕೊಂಡು ಹೋಗುವಂತ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಆ ರೀತಿಯಾದ ಶಿಕ್ಷಣವನ್ನು ಕೊಡತಕ್ಕಂತ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂತ ಎಲ್ಲ ನಾಯಕತ್ವ ಗುಣ ಇರತಕ್ಕಂತ ನಮ್ಮ ಮುಖ್ಯೋಪಾಧ್ಯಾಯಿನಿ ನಹೀಂ ಹಮೀದ್ ರವರು ನಮ್ಮ ಜೊತೆ ಇದ್ದಾರೆ. ಬಹಳ ಶಿಸ್ತಿನಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಶಾಲೆಯ ಮಾಡತಕ್ಕಂತ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯನನ್ನ ನಾನು ಬಹಳ ಗೌರವದಿಂದ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ಯುವ ನಾಯಕ ಭವಿತ್ ವಿ ಸುವರ್ಣ ನಮ್ಮ ಜೊತೆ ಇದ್ದಾನೆ. ನಮ್ಮ ಶಾಲಾ ನಾಯಕ, ನಮ್ಮ ಸ್ಕೂಲ್ ಪೀಪಲ್ ಲೀಡರ್, ಅವನು ಕೂಡ ನಮ್ಮ ಜೊತೆ ಇದ್ದಾನೆ. ಮಕ್ಕಳಲ್ಲಿ ಬಹಳ ಪ್ರೀತಿಯಿಂದ ಇದ್ದುಕೊಂಡು ಎಲ್ಲ ಕ್ಲಾಸಿನಿಂದ ಎಲ್ಲ ಕ್ಲಾಸಿಗೆ ಹೋಗಿ ಮಕ್ಕಳು ಏನ್ ಮಾಡ್ತಾರೆ, ಅವರದೊಂದು ಪಾರ್ಲಿಮೆಂಟ್, ಸ್ಕೂಲ್ ಪಾರ್ಲಿಮೆಂಟ್ ಅಂತ ಇದೆ, ಶಾಲಾ ಸಂಸತ್ತು ಇದೆ. ಅದರಲ್ಲಿ ಒಬ್ಬೊಬ್ಬರಿಗೆ ಖಾತೆಗಳನ್ನು ನಾವು ಸರ್ಕಾರದಲ್ಲಿ ಏನು ಸರ್ಕಾರದ ವ್ಯವಸ್ಥೆಯಲ್ಲಿ ಮಂತ್ರಿಗಿರಿಯಲ್ಲಿ ನಾವು ಪೋರ್ಟ್ಫೋಲಿಯೋ ಅಥವಾ ಖಾತೆ ಹಂಚಿಕೆ ಮಾಡ್ತೇವೆ. ಅದೇ ರೀತಿ ಶಾಲಾ ಮಟ್ಟದಲ್ಲೂ ಕೂಡ ಶಾಲಾ ಸಂಸತ್ತನ್ನ, ಸ್ಕೂಲ್ ಪಾರ್ಲಿಮೆಂಟ್ ಅನ್ನು ಮಾಡಿಕೊಂಡು ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರತಕ್ಕಂತ ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕ ಭವಿತ್ ವಿ ಸುವರ್ಣ ನಮ್ಮ ಜೊತೆ ಇದ್ದೇನೆ. ಅವನನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತೇನೆ. ಅದರ ಜೊತೆಗೆ ಇವತ್ತು ಇಷ್ಟು ನಮ್ಮ ಶಾಲಾ ಕಾರ್ಯದರ್ಶಿ, ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಅವರು ಕೂಡ ನನ್ನ ಜೊತೆ ಈ ಸಂಸ್ಥೆಯ ಜೊತೆ ಕೆಲಸವನ್ನ ಮಾಡತಕ್ಕಂಥ ನನ್ನ ಧರ್ಮಪತ್ನಿ, ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಶಾಲೆಯ ಪೋಷಕರು, ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ಶಾಲೆಯ ಪೋಷಕರು ನನಗೆ ಕೊಟ್ಟಂತ ಸಹಕಾರ ಇವತ್ತು ಈ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಎಕರೆಗಟ್ಟಲೆ ಜಾಗ ಇಲ್ಲದಿದ್ರೂ ಕೂಡ ನಿನ್ನೆ ನಮ್ಮ ಸಮ್ಮೇಳನ ಅಧ್ಯಕ್ಷರು ಡಾಕ್ಟರ್ ನರೇಂದ್ರ ಬೇರ್ಲಾ ಬಹಳ ಒಳ್ಳೆ ರೀತಿಯ ಮಾತುಗಳನ್ನು ಆಡಿದ್ದಾರೆ ಈ ವಿದ್ಯಾಸಂಸ್ಥೆಯ ಬಗ್ಗೆ. ಆ ರೀತಿಯಾಗಿ ನಡೆಸಿಕೊಂಡು ಬರ್ತೇನೆ, ಇದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದು ಹೇಳಿದಾರಲ್ಲ ಅಂತ ನನ್ನ ಒಳಗೆ ನನಗೆ ಖುಷಿ ಆಗ್ತಿತ್ತು. ನನ್ನ ಒಳಗೆ ಅವರು ನಮ್ಮ ಸಂಸ್ಥೆಯ ಬಗ್ಗೆ ಹೇಳುವಾಗ ನನ್ನ ಒಳಗೆ ನನಗೆ ಖುಷಿ ಆಗ್ತಿತ್ತು. ಇವತ್ತು ನಮ್ಮ ಶಾಲೆಯ ಮಕ್ಕಳು ಬೇರೆ ಬೇರೆ ಕಾಲೇಜಿಗೆ ಸೇರ್ತಾರೆ. ಆ ಕಾಲೇಜಿಗೆ ಸೇರೋ ಸಂದರ್ಭದಲ್ಲಿ ದೇವರ ದಯದಿಂದ ಎಲ್ಲಾ ಶಿಕ್ಷಣ ನಿಟ್ಟ ಇರ್ಬೋದು, ಯಾನಪ ಇರ್ಬೋದು, ಎಲ್ಲ ಶಿಕ್ಷಣ ಸಂಸ್ಥೆಗಳವರ ಆಡಳಿತ ಮಂಡಳಿಯ ಪರಿಚಯ ನನಗಿದೆ, ಕೆಲವು ಪ್ರಿನ್ಸಿಪಾಲ್ಗಳ ಪರಿಚಯ ಇದೆ. ಅವ್ರು ಹೇಳ್ತಾರೆ, ನಿಮ್ಮ ವಿದ್ಯಾರತ್ನ ಶಾಲೆಯಿಂದ ಬಂದ ಮಕ್ಕಳು ಭಾರಿ ಒಳ್ಳೆಯವರು ಮತ್ತು ಪ್ರೈಸ್ ಕೂಡ ಅವರಿಗೆ ಜಾಸ್ತಿ ಸಿಗ್ತದೆ ಅಂತ. ನಮ್ಮ ಪ್ರತಿಭಾ ಕಾರಂಜಿ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಭಾ ಕಾರಂಜಿ ಆಗ್ತದೆ, ಲೈವ್ ನಡೀತಾ ಇದೆ. ಯುದ್ಧ ಸಂಗತಿಯಲ್ಲಿ ಹೇಳೋದಕ್ಕೆ ತೊಂದರೆ ಇಲ್ಲ. ಅಲ್ಲಿ ಪ್ರತಿಭಾ ಕಾರಂಜಿ ಆದಾಗ ಎಲ್ಲಿ ಯಾವಾಗ ನೋಡಿದ್ರು ನಮಗೆ ಪ್ರೈಸ್ ವಿದ್ಯಾರತ್ನಕ್ಕೆ. ಅದು
ಜಾನಪದ ನೃತ್ಯ ಆಗಿರ್ಬೋದು, ಅದು ಕಂಠಪಾಠಗಳಿರ್ಬೋದು, ಯಾವುದಿದ್ರು ಕೂಡ ನಾವೊಂದು ಪಟ ಕುಣಿತ ಅಂತ ನಮ್ಮ ಭಾಸ್ಕರ್ ಕಳೆದ ಬಹಳ ವರ್ಷದಿಂದ ಪೂಜಾ ನೃತ್ಯ ಮಾಡ್ತಿದ್ರು. ಎಲ್ಲಿ ಹೋದ್ರು ನಮಗೆ ಪ್ರೈಸ್. ನಾನು ಅವ್ರು ಹೇಳಿದ್ದೆ, ಇನ್ನದನ್ನು ನಾವು ಮಾಡೋದು ಬೇಡ, ಬಾಕಿಯವರು ಕೂಡ ಸ್ವಲ್ಪ ಪ್ರೈಸ್ ಸಿಗಲಿ ಅಂತ. ಹಾಗೆ ಸ್ವಲ್ಪ ಸಮಯ ಅದಕ್ಕೆ ನಾವು ಬ್ರೇಕ್ ಕೊಟ್ಟಿದ್ದೇವೆ. ಇನ್ನೆರಡು ನಂತರ ಅದನ್ನು ಮತ್ತೆ ಶುರು ಮಾಡ್ತೀವಿ. ಹಾಗೆ ಅಂತೂ ನಮ್ಮ ಮಕ್ಕಳು ಮಾತ್ರ ಎಲ್ಲದರಲ್ಲಿ ಕೂಡ ಬಹಳ ಹುಷಾರಿರತಕ್ಕಂಥ ಮಕ್ಕಳು. ಅದೇ ರೀತಿ ಅಷ್ಟೇ ಒಳ್ಳೆ ರೀತಿಯಲ್ಲಿ ಪೋಷಕರು ಕೂಡ ಸ್ಪಂದನೆಯನ್ನು ಕೊಡ್ತಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಇಷ್ಟು ವರ್ಷಗಳವರೆಗೆ ಯಾವ ಒಬ್ಬ ಪೇರೆಂಟ್ಸ್ ಕೂಡ ಅದು ಹಾಗೆ ಅಲ್ಲ ಆಗಲಿಲ್ಲ ಇದು ಹೀಗೆ ಅಂತ ಹೇಳಿದ ಪೇರೆಂಟ್ಸ್ಗಳು ಯಾರೂ ಇಲ್ಲ. ಅಷ್ಟು ಒಳ್ಳೆಯ ರೀತಿಯಲ್ಲಿ ನಾನು ಆಗಲೇ ಹೇಳಿದ್ದೇನೆ, ಇದು ಒಂದು ರೀತಿಯಾದ ಕುಟುಂಬದ ರೀತಿಯಲ್ಲಿ ನಡೀತಕ್ಕಂಥ ವಿದ್ಯಾಸಂಸ್ಥೆ. ಯಾರ ಮನಸ್ಸಿಗೂ ಬೇಸರ ಆಗದೆ, ಯಾರಿಗೂ ಕೂಡ ತೊಂದರೆ ಆಗದೆ, ಯಾವನೇ ಮಕ್ಕಳು ಕೂಡ ಎಲ್ಲರೂ ಕೂಡ ನಮ್ಮ ಮಕ್ಕಳು ಬೆಳಿಗ್ಗೆ 9 ಗಂಟೆ ನಮ್ಮ ಶಾಲೆಯ ಇದು ಓಪನ್ ಆದರೆ 4 ಗಂಟೆ ತನಕ ಬಿಡುವ ತನಕ ಆ ಎಲ್ಲ ಮಕ್ಕಳು ಕೂಡ ನನ್ನ ಮಕ್ಕಳು ಅಂತ ಇಷ್ಟವರೆಗೆ ನಾನು ನೋಡ್ಕೊಂಡು ಬಂದವ. ನಮ್ಮ ಟೀಚರ್ಸ್ಗಳು ಕೂಡ ಅದೇ ರೀತಿ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟವ ನಾನು. ಆದ್ದರಿಂದ ನನ್ನ ತಾಯಿಯ ಆಶೀರ್ವಾದ ನಡೀತಕ್ಕಂಥ ಈ ವಿದ್ಯಾಸಂಸ್ಥೆ ಇಷ್ಟು ವರ್ಷ ನಡೆದು ಬಂದಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಏನು ಸಹಕಾರ ಕೊಟ್ಟಿದ್ದೀರಿ, ಅದಲ್ಲದೇ ಯಾವುದೇ ರೀತಿಯ ಡೊನೇಷನ್ ನಾವು ತಗೊಳ್ಳಲು ಇಷ್ಟವರೆಗೆ ನಾನು ಓಪನ್ ಆಗಿ ಹೇಳಬಲ್ಲೆ. ಇಷ್ಟು ಯಾವುದೇ ಕಾರ್ಯಕ್ರಮ ಮಾಡೋದಿದ್ರು ಕೂಡ ನಾವು ಯಾವುದೇ ರೀತಿಯಾದ ಡೊನೇಷನ್ ನಾವು ತಗೊಳ್ಳೋದಿಲ್ಲ. ನಿನ್ನೆ ಒಬ್ರು ನನಗೆ 2-3 ಬಾರಿ ಇಲ್ಲಿ ಬಂದು ಗೆಸ್ಟ್ಗಳು ಬರ್ತಾರೆ ಸ್ಟೇಜಿಗೆ, ಗೆಸ್ಟ್ಗಳು ಬಂದು ಮೆಲ್ಲ ಆ ಕಡೆ ಕರ್ಕೊಂಡೋಗಿ ಸ್ವಲ್ಪ ನನಗೆ ಸರ್ ಇರಲಿ ತಗೊಳ್ಳೋದಿಲ್ಲ. ನಾವು ಯಾವುದೇ ರೀತಿಯ ಡೊನೇಷನ್ ಕೂಡ ನಾವು ತಗೊಳ್ಳೋದಿಲ್ಲ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮದು ಮತ್ತು ನಮ್ಮ ಸಂಸ್ಥೆ ಇದು ಅಂತ ಹೇಳ್ತಾ ನೀವೆಲ್ಲರೂ ಕೂಡ ನಮಗೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಂಸ್ಥೆಯ ಬೆಳವಣಿಗೆ ನಿಮ್ಮೆಲ್ಲರೂ ಕೂಡ ಸಹಕಾರ ಇರಬೇಕು ಅಂತ ಹೇಳ್ತಾ ಇಷ್ಟರವರೆಗೆ ಯಾವ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ ಆ ಒಳ್ಳೆ ಸಹಕಾರವನ್ನು ಇನ್ನಷ್ಟು ರೀತಿಯಲ್ಲಿ ಕೊಟ್ಟು ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿ ಕಡೆಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಪರಮ ಪೂಜ್ಯವರ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಅದರ ಜೊತೆಗೆ ಮಾಧ್ಯಮದ ಮಿತ್ರರು ಯಾವತ್ತೂ ಕೂಡ ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತದೆ. ನಾವು ಯಾವತ್ತೂ ಕೂಡ ಬ್ಯಾನರ್ ಹಾಕಿ ನಮ್ಮ ವಿದ್ಯಾಸಂಸ್ಥೆಯ ಅಡ್ಮಿಷನ್ ಪ್ರಾರಂಭ ಆಗಿದೆ ಅದು ಇದು ಅಂತ ನಾವು ಮಾಡಿದವರಲ್ಲ. ನಾವು ಮಾಡುವಂತಹದ್ದು ಬೇರೆ ಬೇರೆ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮವನ್ನ ಮಾಧ್ಯಮದವರಿಗೆ ತಿಳಿಸಿದಾಗ ಬಂದು ಅದಕ್ಕೆ ಬಹಳ ಒಳ್ಳೆ ರೀತಿಯ ಪ್ರಚಾರವನ್ನು ಕೊಟ್ಟಂತಹ ಮಾಧ್ಯಮಿತರು ಇವತ್ತು ಎಲ್ಲ ಪೇಪರ್ ಅಲ್ಲಿ ಕೂಡ ಅರ್ಧ ಪೇಜು 1 ಪೇಜು ನಮ್ಮ ಶಾಲೆಯ ಬಗ್ಗೆ ಬಹಳಷ್ಟು ಬರೆದಿದ್ದಾರೆ. ಆ ಎಲ್ಲ ಮಾಧ್ಯಮಿತರು ಅದರ ಜೊತೆಗೆ ಈ ಭಾಗದಲ್ಲಿ ಇರತಕ್ಕಂಥ ನಮ್ಮ ಪೋಷಕರು, ನಮ್ಮ ಹಬ್ಬಕ್ಕ, ನಮ್ಮ ಚಾನೆಲ್ 9, ನಮ್ಮ ಟಿವಿ ಇದೆಲ್ಲವೂ ಕೂಡ ನಮ್ಗೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದ ಎಲ್ಲ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮಿತರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ದೇಶದ 2 ಕಣ್ಣುಗಳು ಯಾರು ಅಂತ ಹೇಳಿದ್ರೆ ಒಬ್ಬರು ಕೃಷಿಕರು ಮತ್ತೊಬ್ರು ವೀರ ಯೋಧರು ಅಂತ. ಆದ್ರಿಂದ ಆವಾಗ ಮಕ್ಕಳು ಡ್ಯಾನ್ಸ್ ಮಾಡಿದ್ರು. ಆ ಒಂದು ವೀರ ಯೋಧರ ಆ ಒಂದು ಕಷ್ಟದ ಜೀವನ ಯಾವ ರೀತಿ ಇದೆ ಎಂಬುದನ್ನು ಬಹಳ ನೃತ್ಯದ ಮೂಲಕ ನಮ್ಮ ಚಿಕ್ಕ ಮಕ್ಕಳು ತೋರಿಸಿಕೊಟ್ಟು ಅಂತ ವೀರ ಯೋಧರೊಬ್ಬರನ್ನು ನಾವು ಸನ್ಮಾನ ಮಾಡ್ತೀವಿ. ಅದೇ ರೀತಿ ಕೃಷಿಕರನ್ನು ಕೂಡ ಒಬ್ಬರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ. ಪರಮಪೂಜ್ಯ ಸ್ವಾಮೀಜಿ ಅವರು ಅದನ್ನು ನೆರವೇರಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ನಿಮ್ಮೆಲ್ಲ ಸಹಕಾರವನ್ನು ಬಯಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇವೆ. ಕರುನಾಡು ಕಂಡಂತಹ ಬಹಳ ಶ್ರೇಷ್ಠ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಸಂಭ್ರಮದ ಈ ಸಮಾರಂಭದಲ್ಲಿ ಆಗಮಿಸಿರುವಂತಹ ಪೂಜನೀಯ ಸ್ವಾಮೀಜಿಗಳು ಹಾಗೂ ಸರ್ವ ಗಣ್ಯರನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಇವರ ಪಾದಪೂಜೆಯೊಂದಿಗೆ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಅವರ ಧರ್ಮಪತ್ನಿ ಸೌಮ್ಯ ಆರ್ ಶೆಟ್ಟಿ ಅವರು ಸ್ವಾಮೀಜಿಗಳನ್ನು ಪ್ರೀತಿಪೂರ್ವಕವಾಗಿ ಈ ರಜತ ಮಹೋತ್ಸವದ ಈ ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟಂತಹ ಸ್ವಾಮೀಜಿಗಳು ಅದೇ ರೀತಿ ಬಂದಿರುವಂತಹ ಅತಿಥಿ ಗಣ್ಯರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರ ಮಾತೃಶ್ರೀ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಅವರು, ಅದೇ ರೀತಿಯ ನಮ್ಮ ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಕೆ ವಾಣಪ್ಪ ಭಂಡಾರಿ ಇವರಿಗೆ ನೆನಪಿನ ಕಾಣಿಕೆಯೊಂದಿಗೆ ಶಾಲೆ ಒದಗಿಸಿ, ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಬಹಳ ನಿಕಟವರ್ತಿ ಶ್ರೀ ಸೂಡಿ ಸುರೇಶ್ ಬೆಂಗಳೂರು ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟಗಳ ಕಾರ್ಯದರ್ಶಿಗಳು ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ.
ನಮ್ಮ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಇವರಿಗೆ ಅಧ್ಯಕ್ಷರು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಜಿ.ಆರ್. ಶೆಟ್ಟಿ ಮ್ಯಾನೇಜಿಂಗ್ ಟ್ರಸ್ಟಿ ಶಿವಶ್ರಮ ಬೆಳ್ಮ ಇವರಿಗೂ ಪ್ರೀತಿಯ ಸ್ವಾಗತ. ಪಿ.ಡಿ. ಶೆಟ್ಟಿ ಫಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ರೋಟರಿ ಕ್ಲಬ್ ರೋಟರಿ ಡಿಸ್ಟಿಕ್ 3181 ಝೋನ್ 3 ಇವರಿಗೂ ಪ್ರೀತಿಯ ಸ್ವಾಗತ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿ ಅವರಿಗೆ ನಮ್ಮ ಅಧ್ಯಕ್ಷರಿಂದ ಪ್ರೀತಿಯ ಸ್ವಾಗತ ಬರ್ತಾ ಇದೆ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಶಿಸ್ತಿನ ಸಿಪಾಯಿ ಶ್ರೀಮತಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಹೀಂ ಅಮೀದ್ ರವರಿಗೆ ಅಧ್ಯಕ್ಷರಿಂದ ಗೌರವಪೂರ್ವಕ ಸ್ವಾಗತ. ಶಾಲಾ ವಿದ್ಯಾರ್ಥಿ ನಾಯಕನಿಗೆ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು ಕಲಾಭಿಮಾನಿಗಳ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಯ ಒಂದು ರಜತ ಸಂಭ್ರಮದ ಭೂಮಿ ವೇದಿಕೆಯಲ್ಲಿ ಆಸೀನವಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಮೊದಲನೇದಾಗಿ ನಮ್ಮ ಇಂದಿನ ರಜತ ಸಂಭ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಲಿಕ್ಕಿರುವವರು ಶ್ರೀ 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 ಗುರುದೇವಾನಂದ ಸ್ವಾಮೀಜಿ. ನಮ್ಮ ವಿದ್ಯಾಸಂಸ್ಥೆಯ ಶಿಲಾನ್ಯಾಸದ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಟ್ಟವರು ಶ್ರೀ ಗುರುದೇವದತ್ತ ಸಂಸ್ಥಾನ ಒಡೆಯವರು. ಇವರಿಂದ ಸೇರಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು ಕಲಾಭಿಮಾನಿಗಳಿಗೆ ಆಶೀರ್ವಚನ. ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಪಲ್ಲಿ ಹಬ್ಬದ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಂದ ಆಶೀರ್ವಚನ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರಯನ ಶಂಕಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಸಾಯಂ ಸಂಧ್ಯಾಕಾಲದಲ್ಲಿ ನಡೆಯತಕ್ಕಂಥ ಸಭೆ ಅಂತ ನಿನ್ನೆಯಿಂದಲೇ ಲಗಾಯಿತು ಕಾರ್ಯಕ್ರಮ ಆರಂಭ ಆಗಿದೆ. ಬಹುಶಃ ವಿಷಯವನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದಾರೆ, ನೀವೆಲ್ಲ ಅನುಭವಿಸಿಕೊಂಡು ಬಂದವರು ಕೂಡ ಹೌದು. ನಾವು ಒಂದು 25 ವರ್ಷಕ್ಕೆ ಮೊದಲು ಇಲ್ಲಿ ಬಂದಿದ್ದೇವೆ, ಅದರ ಎಡೆಯಲ್ಲೂ ಬಂದಿದ್ದೇವೆ ಕಾರ್ಯಕ್ರಮಗಳಿಗೆ. ಆದರೆ ಇವತ್ತು 25 ತುಂಬಿದೆ ಅನ್ನುವಾಗ ನಮಗೊಂದು ಸಂತಸ ಇದೆ. ಯಾಕಂತಂದರೆ ಇದು ಬೆಳ್ಳಿ ಹಬ್ಬಕ್ಕೆ ಮುನ್ನುಡಿಯಾಗಿದೆ ಅಂತೇಳಿ ನಮಗೆ ಇದೆ. ಏನು ಬಂಗಾರದ ಹಬ್ಬ ಆಗಬೇಕು, ಶತಮಾನದ ಉತ್ಸವಗಳು ನಡಿಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಆಯೋಜಿಸಿದ್ದಾರೆ. ಬೆಳ್ಳಿಯಾದ ಮೇಲೆ ಬಂಗಾರದ ಹಬ್ಬ ಅಂತ. ಬಹುಶಃ ಶತಮಾನಕ್ಕೂ ಇದು ಮುನ್ನುಡಿ ಆಗಲಿ ಅಂತ ನಾವು ಆರಂಭದಲ್ಲಿ ಹಾರೈಸ್ತೇವೆ. ಭಗವದ್ಗೀತೆಯೊಳಗೆ ಒಂದು ಮಾತು ಬರ್ತದೆ. ಶ್ರೀಕೃಷ್ಣ ಭಗವಂತ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರುವಂಥ ಆಧ್ಯಾತ್ಮ ವಿದ್ಯೆಯೇ ನಾನಾಗಿದ್ದೇನೆ ಅಂತ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಒಂದು ಮಾತುಂಟು, ಕಠೋಪನಿಷತ್ತು ಇದರ ಬಗ್ಗೆ ಹೇಳ್ತದೆ. ಸಾ ವಿದ್ಯಾಯ ವಿಮುಕ್ತಯೇ ಅನ್ನುವಂಥ ಒಂದು ಮಾತನ್ನು ಹೇಳ್ತದೆ.
ಆದ್ದರಿಂದ ಶ್ರೇಷ್ಠವಾಗಿರುವಂತಹ ವಿದ್ಯೆ ಯಾವುದು ಅಂತಂದರೆ ಅದು ಆಧ್ಯಾತ್ಮ ವಿದ್ಯೆ ಅಂತ ಹೇಳ್ತಾರೆ. ಯಾರು ಆಧ್ಯಾತ್ಮಿಯಾಗಿ ಒಬ್ಬ ಬದುಕುವುದಕ್ಕೆ ಪ್ರಯತ್ನ ಮಾಡುತ್ತಾನೋ ಆಗ ಎಲ್ಲ ಸುಖ ದುಃಖಗಳನ್ನು ಸಮನ್ವಯ ಮಾಡಿಕೊಂಡು ಬದುಕುವುದಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಅಲ್ಲಿ ದ್ವೇಷ ಭಾವಕ್ಕೆ ಎಡೆ ಇರುವುದಿಲ್ಲ, ಪ್ರೀತಿ ಭಾವ ಹುಟ್ಟಿಕೊಳ್ಳುತ್ತದೆ ಅಂತ. ನಾವೆಲ್ಲ ಮಕ್ಕಳಿಗೆ ಕೊಡುವಂಥ ಶಿಕ್ಷಣ ಯಾವುದು ಅಂತಂದರೆ ಸಾಮಾನ್ಯವಾಗಿ ಒಂದು ಉದ್ಯೋಗಕ್ಕೆ ಅಥವಾ ಪದವಿಗೆ ಸೀಮಿತವಾಗಿ ನಾವು ವಿದ್ಯೆಯನ್ನು ಕೊಡುತ್ತೇವೆ. ಆದರೆ ಇದರ ಜೊತೆಗೆ ಒಂದಷ್ಟು ಬದುಕು ಶಿಕ್ಷಣವೂ ಸೇರಬೇಕು. ಆಗೊಂದು ಆದರ್ಶವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ವಿದ್ಯಾರ್ಥಿ ಅನ್ನುವಾಗ ಒಂದು ನಾಣ್ಯದಂತೆ. ನಾಣ್ಯ ಅನ್ನುವಾಗ ನಾಣ್ಯದ ಎರಡು ಮುಖಗಳು ಕೂಡ ಸರಿಯಾಗಿರಬೇಕು, ಸವೆದಿರಬಾರದು. ಪೂರ್ಣವಾಗಿದ್ದಾಗ ಮಾತ್ರ ಆ ನಾಣ್ಯ ಚಲಾವಣೆಗೆ ಬರ್ತದೆ. ಆ ಎರಡು ಮುಖಗಳು ವಿದ್ಯಾರ್ಥಿಯ ಎನ್ನುವಂಥ ನಾಣ್ಯದ ಎರಡು ಮುಖಗಳು ಯಾವುದು ಅಂತಂದರೆ ಅದು ಒಂದು ಶಿಕ್ಷಕರು, ಇನ್ನೊಂದು ಪೋಷಕರು. ಅದು ಎರಡೂ ಸರಿಯಾಗಿದ್ದಾಗ ಮಾತ್ರ ವಿದ್ಯಾರ್ಥಿಯು ಅರ್ಥಪೂರ್ಣವಾದ ಪ್ರಜ್ಞಾವಂತ ಪ್ರಜೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಇವತ್ತೆಲ್ಲ ನೋಡ್ತೇವೆ. ಈ ಎರಡೂ ಭಾಗಕ್ಕೂ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ವಿದ್ಯಾಸಂಸ್ಥೆಗೆ ನೀವೆಲ್ಲೊಂದು ಚಪ್ಪಾಳೆ ಹಾಕಬೇಕು, ನಿಜವಾಗ್ಲೂ ಚಪ್ಪಾಳೆ ಹಾಕಬೇಕು. ಒಂದು ಆದರ್ಶವಾದ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ನಾವು ಅರಿತುಕೊಂಡದ್ದು ರವೀಂದ್ರ ಶೆಟ್ಟಿ ಉಳಿದೊಡ್ಡವರು ತಾಯಿ ಹೆಸರನ್ನೇ ಯಾಕೆ ಇಟ್ಟುಕೊಂಡಿದ್ದಾರೆ ಅಂತಂದರೆ ಭಾರತೀಯ ಪರಂಪರೆಯಲ್ಲಿ ಒಂದು ಮಾತಿದೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅನ್ನುವಂತಹ ಒಂದು ವಿಚಾರಗಳಿದ್ದಾವೆ. ಅದರಲ್ಲಿ ಮಾತೃದೇವೋ ಭವ ಅಂತ ತಾಯಿ ಹೆಸರನ್ನೇ ಇಟ್ಟುಕೊಂಡು ಈ ಸಂಸ್ಥೆ ಬೆಳೆದಿರುವಾಗ, ತಾಯಿಯೇ ಮುಂದಿರುವಾಗ ಅವರಷ್ಟಿಗೆ ಸಂತೋಷ ಎಷ್ಟಾಗಬಹುದು ಅಂತ ನೋಡಿ ಒಂದು ಸಲ. ಆದ್ದರಿಂದ ಇಂತಹ ಕಾರ್ಯಕ್ರಮ ಇದು ಅರ್ಥಪೂರ್ಣವಾಗಿದೆ. ಆ ರತ್ನ ಅನ್ನೋದು ವಿದ್ಯೆ ಜೊತೆಗೆ ಸೇರಿಕೊಂಡಾಗ ಎಷ್ಟು ಹೊಳಪು ಕೊಡಬಹುದು ಅಂತ ನಿಮಗೆ ಗೊತ್ತಿರಬಹುದು. ಬಹುಶಃ ನಾವು ಸಂತಸ ಪಡ್ತೇವೆ, ಯಾಕಂದರೆ ಈರುವರು ಮಕ್ಕಳು ಕೂಡ ವಿದ್ಯಾಸಂಸ್ಥೆಯನ್ನು ಕಟ್ಟಿಕೊಂಡು ಸಮಾಜಕ್ಕೆ ಒಂದಷ್ಟು ಸೇವೆ ಆಗಬೇಕು ಅಂತ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಈರುವರಿಗೂ ಅಭಿನಂದನೆ ಹೇಳಲೇಬೇಕು, ಖಂಡಿತವಾಗಲೂ ಒಂದಷ್ಟು ಅಭಿನಂದನೆ ಹೇಳಬೇಕು. ಈ ರವೀಂದ್ರ ಶೆಟ್ಟರು ಏನು ಮಾಡ್ತಾರೆ, ಎಲ್ಲ ಭಾಗದಲ್ಲೂ ಕೈ ಆಡಿಸ್ತಾರೆ. ರಾಜಕೀಯಕ್ಕೆ ಹೋದರೆ ಅಲ್ಲಿ ಇದ್ದಾರೆ, ಯಡಿಯೂರಪ್ಪ ಅವರ ಜೊತೆಗಿದ್ದಾರೆ, ಇನ್ನೊಂದು ಭಾಗದಲ್ಲಿ ಅಲ್ಲಿಯೂ ಇದ್ದಾರೆ. ಬೇರೆ ಬೇರೆ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡು ಒಂದು ಪಾದರಸದಂತೆ ಅಲ್ಲಿ ಇಲ್ಲಿ ಓಡಾಡ್ತಾರೆ. ಆದರೆ ಈಗ ಒಂದಷ್ಟು ಎಲ್ಲರನ್ನು ಸ್ವಾಗತ ಮಾಡುವಾಗ ಎಡಭಾಗವನ್ನೇ ಮರೆತರು ಅಂತ ಮತ್ತೆ ನೆನಪಾಯ್ತು, ಬಿಡಿ, ಅದು ಬೇರೆ ವಿಷಯ. ಆದರೂ ಹೊರಗಡೆ ಒಂದಷ್ಟು ಹೊಂದಿಸಿಕೊಂಡು ಹೋಗುವಾಗ ಎಲ್ಲವೂ ಬೇಕಾಗ್ತದೆ. ಅವರು ಇನ್ನೊಂದು ಮಾತನ್ನು ಹೇಳಿದರು, ಎಲ್ಲ ಒತ್ತಡಕ್ಕೆ ಔಷಧಿ ಸಿಕ್ಕಿದ್ದು ಶಾಲೆಯಲ್ಲಿ ಅಂತ. ಮಕ್ಕಳ ಮುಖವನ್ನು ನೋಡಿದಾಗ ನಾನು ಅದನ್ನು ಮರೆತು ಬಿಡ್ತೇನೆ ಅಂತ. ಅದು ಒಳ್ಳೆಯ ವಿಚಾರ. ಈ ವಿದ್ಯಾರ್ಥಿಗಳು ಅನ್ನುವಾಗ ಸಮಾಜದ ಸಂಪತ್ತು ಅಂತ. ಇವೆಲ್ಲ ನಾವೀಗ ನೋಡ್ತಾ ಇರುವಾಗ ಆ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಹುಟ್ಟಿಸುವ ಕೆಲಸ ಒಂದು ಭಾಗದಲ್ಲಿ ಆಗಬೇಕು. ಜೀವನ ಶಿಕ್ಷಣದ ಒಂದಷ್ಟು ವಿಷಯ ತುಂಬಿಕೊಳ್ಳಬೇಕು. ಆಗ ಒಂದು ಆದರ್ಶವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಇವತ್ತು ನಾವೆಲ್ಲ ನೋಡ್ಬೋದು, ನಾವೆಲ್ಲ ಹೇಗೆ ಬದುಕುತ್ತಾ ಇದ್ದೇವೆ. ಪರಸ್ಪರವಾಗಿ ಹೊಂದಾಣಿಕೆ ಮಾಡಿಕೊಂಡು ಬದುಕುವಂಥ ಬದುಕಾದರೆ ಮಾತ್ರ ಅದು ಅರ್ಥಪೂರ್ಣ ಬದುಕಾಗ್ತದೆ. ಜೀವನ ಮೌಲ್ಯವಿಲ್ಲದ ಬದುಕಾಗುವುದಿಲ್ಲ ಅಂತ. ನಮಗೆ ಒಂದಷ್ಟು ವಿದ್ಯಾಭ್ಯಾಸದಿಂದ ಜ್ಞಾನ ಲಭ್ಯ ಆದರೆ ಆ ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷವಾಗುತ್ತದೆ. ಅದೇ ವಿದ್ಯೆಯಿಂದ ಜ್ಞಾನಪೂರ್ಣನಾದಾಗ ಅದರಿಂದಲಾಗಿ ಒಂದಷ್ಟು ಅಹಂಕಾರ ರಹಿತವಾದಾಗ ಅದು ಅಮೃತವಾಗುತ್ತದೆ ಅಂತೇಳಿಕೆ ನಾವು ಇಷ್ಟಪಡ್ತೇವೆ. ಯಾವತ್ತಾದರೂ ನಮ್ಮ ಬದುಕು ನಮಗೆಲ್ಲೊಂದು ಹೆಸರಿದೆ, ಅಮೃತ ಪುತ್ರರೇ ಅಂತ ಕರೀತಾರೆ ನಮ್ಮನ್ನು. ಯಾಕಂತಂದರೆ ಅಲ್ಲಿ ಶ್ರೇಷ್ಠವಾದ ಅಂಶಗಳು ತುಂಬಿಕೊಂಡಿರುತ್ತವೆ ಅಂತ. ಎಲ್ಲ ವಿಚಾರವನ್ನು ನೋಡಿದರೆ ವಿದ್ಯೆ ನಮಗೆ ಹೇಗೆ ಲಭ್ಯ ಆಗಬೇಕು ಅಂತ. ಇವತ್ತು ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ವಾರ್ಷಿಕ ಉತ್ಸವ ಅನ್ನೋದು ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ ಮಕ್ಕಳಲ್ಲಿ ಅಡಗಿರುವಂತಹ ಯಾವುದು ಪ್ರತಿಭೆಗಳಿದೆಯೋ ಅದರ ಅನಾವರಣ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಒಂದು ವಾರ್ಷಿಕ ಉತ್ಸವ ನಡೀತದೆ. ನಾವು ಮಗುವನ್ನು ಅಷ್ಟೇ
ಅವನ ಹುಟ್ಟುಹಬ್ಬವನ್ನು ಆಚರಿಸುವಾಗ ಎಷ್ಟು ಬೆಳೆದಿದ್ದಾನೆ, ಹೇಗೆ ಬೆಳೆದಿದ್ದಾನೆ, ಹೇಗೆ ಬೆಳೆಯಬೇಕು ಅನ್ನೋದನ್ನು ಚಿಂತನೆ ಮಾಡುವಂಥ ಸಮಯವೂ ಹೌದು. ಇವತ್ತು 25ರ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಮಗೂ ಸಂತಸ ಆಗಿದೆ. ಒಂದಷ್ಟು ಅವರು 25 ವರ್ಷದಲ್ಲಿ ಸ್ವಲ್ಪ ಸಣ್ಣಗಿದ್ದರು, ನಾವು ಸಣ್ಣಗಿದ್ದೆವು ಬಿಡಿ. ಆದರೆ ಒಟ್ಟು 25 ವರ್ಷದ ಸಂಭ್ರಮ ಆಚರಣೆ ಮಾಡುವಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದಾಗಿದೆ ಅಂತೇಳಿಕೆ ನಮಗೆ ಸಂತಸ ಆಗ್ತಾ ಇದೆ. ಇನ್ನಷ್ಟು ಕಾರ್ಯಕ್ರಮ ನಡೆಯುವುದರಿಂದಲಾಗಿ ನಾವೀಗಾಗಲೇ ಮೋಹನಪ್ಪ ಭಂಡಾರಿಯವರು ನಾನು ನೆನಪಿಸಬೇಕು. ಅವರು ವಕೀಲರು, ನಮಗೂ ಸ್ವಲ್ಪ ವಕೀಲರಿಗೂ ಒಂದು ಸಂಬಂಧ ಇದೆ ಬಿಡಿ. ಆದರೂ ಇವತ್ತು ಮಧ್ಯದಲ್ಲಿದ್ದಾರೆ. ನಾನು ಕೇಳಿದೆ, ಬೇರೆ ಯಾವಾಗಲೂ ಮಾಮ ಅಂತ ಹೇಳಿಕೊಂಡು ಒಂದಷ್ಟು ಹತ್ತಿರದಲ್ಲೇ ಇರುವರ ಹತ್ತಿರದಲ್ಲಿದ್ದಾರೆ ಬಿಡಿ. ಆದರೆ ಒಂದು ಆತ್ಮೀಯ ಭಾವವನ್ನು ನೋಡುವಾಗ ಅವರು ಪರೋಪಕಾರಿ. ನಾನು ಈಗಾಗಲೇ ಒಂದು ಕಡೆ ಮಾತಾಡಿ ಬಂದಿದ್ದು, ನಮ್ಮಲ್ಲಿ ಎಲ್ಲ ಜ್ಞಾನದ ತಲೆ ಇದ್ದರೆ ಸಾಕಾಗುವುದಿಲ್ಲ ಅಂತೆ. ಜ್ಞಾನದ ತಲೆ ಇದ್ದರೆ ಸಾಕಾಗುವುದಿಲ್ಲ, ಪ್ರೀತಿ ತುಂಬಿದ ಹೃದಯ ಇದ್ದರೂ ಸಾಕಾಗುವುದಿಲ್ಲ, ಎಲ್ಲವನ್ನು ಕೇಳಿಸಿಕೊಳ್ಳುವಂಥ ಕಿವಿ ಇದ್ದರೂ ಸಾಕಾಗುವುದಿಲ್ಲ, ಪರೋಪಕಾರ ಮಾಡುವಂಥ ಗುಣ ನಮ್ಮಲ್ಲಿ ಬೇಕು. ಆಗ ಈ ವಿದ್ಯೆಗೆ ಬೆಲೆ ಬರುತ್ತದೆ ಅಂತ ಅದನ್ನೇ ಎಲ್ಲರೂ ಹೇಳ್ತಾರೆ, ಪರೋಪಕಾರ ಮಾಡಿಕೊಂಡು ಬದುಕೋಬೇಕು ಅನ್ನುವಂಥ ವಿಚಾರವನ್ನು. ಇಲ್ಲೆಲ್ಲ ನಾವು ಮಾತಾಡ್ತಾ ಹೋದಾಗ ಸುರೇಶಣ್ಣವರಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಬಹುಶಃ ಇನ್ನೂ ಹಲವರನ್ನು ನಾನು ನೆನಪಿಸಬೇಕು. ಅವರು ಆಶ್ರಮವನ್ನು ನಡೆಸಿಕೊಂಡು ಒಂದಷ್ಟು ಸೇವಾ ಕಾರ್ಯವನ್ನು ಮಾಡುವುದು. ಬಹುಶಃ ಇಂದಿನ ಕಾಲದಲ್ಲಿ ಒಂದಷ್ಟು ನಾವು ಮರೆತಿರುವಂಥದ್ದು ಅದನ್ನು ಅಂತಂದರೆ, ಹೆತ್ತ ತಂದೆ ತಾಯಿಗಳ ಚಿತ್ತವನೋಯಿಸಿ ಹೊನ್ನು ದಾನವ ಮಾಡಿ ಫಲವೇನು ಅಂತ ದಾಸರು ಆಡ್ತಾರೆ. ಈಗೆಲ್ಲ ಅವರಿಗೆ ನೋವು ಕೊಡದಂತೆ ಅವರನ್ನು ನಾವು ಬೆಳೆಸುವಂಥದ್ದು, ಆ ಋಣಸಂದಾಯ ಆಗಬೇಕಲ್ವ, ಆವಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತ ಹೇಳುತ್ತಾ ಸೇರಿರುವಂಥ ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಸಂಭ್ರಮದ ಒಂದು ಕಾರ್ಯಕ್ರಮ ನಡೀತದೆ. ಇನ್ನೂ ಹಲವರಿದ್ದಾರೆ ಅದರಲ್ಲಿ, ಬಹುಶಃ ನಾನು ಹೆಸರಿಸಬೇಕು. ಎಲ್ಲರೂ ನಮ್ಮವರು ಅಂತ ಹೇಳುತ್ತಾ ಈ ಸಂಸ್ಥೆ ನಡೆಸುವಲ್ಲಿ ಶಿಕ್ಷಕರ ಪಾತ್ರ ಹಿರಿದಾದುದು. ಆ ಶಿಕ್ಷಕರಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಬಹುಶಃ ಎಲ್ಲರೂ ಒಂದು ಚಪ್ಪಾಳೆಯನ್ನು ಹಾಕಬಹುದು. ಒಂದಷ್ಟು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಒಂದು ಮಾತನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ನಾನು ವಿರಮಿಸ್ತೇನೆ. ಇಲ್ಲಿ ಫೋಟೋಗ್ರಾಫರನ್ನು ನೋಡಿದೆ, ಪಕ್ಕ ನೆನಪಾಯಿತು, ಇರ್ನ ತಣ್ಣ ಗಾತೆ ಏನು ಪಕ್ಕಡೆ ವಾತಿರು ನಿಂಚೆ ಗಮ್ಮತ್ತು ಗಾತೆ. ಒಬ್ಬರು ಫೋಟೋಗ್ರಾಫರ್ ಬಂದವರು ಹೀಗೆ ನೋಡ್ತಿರುವಾಗ ಒಂದು ದೇವರ ಫೋಟೋ ತೆಗಿಬೇಕು ಅಂತ ಮನಸ್ಸಾಗಿತ್ತಂತೆ. ಆದರೆ ಅವರು ಆಲೋಚನೆ ಮಾಡಿ ಯಾರಲ್ಲಿ ಕೇಳುವುದು ಅಂತ ಹೋದರೆ ನಮ್ಮ ಸುರೇಶಣ್ಣವ್ರು ಸಿಕ್ಕಿದ್ದು, ಬಹುಶಃ ಅವರು ಸಿಕ್ಕಿರಬೇಕು ಬಹುಶಃ. ಅವ್ರು ಹೇಳ್ತಾರೆ, ಏನ್ರಿ ನಿಮಗೆ ದೇವರ ಫೋಟೋ ತೆಗಿಬೇಕಾದ್ರೆ ಎಲ್ಲಿ ಹುಡುಕ್ತಾ ಇದ್ದೀರಿ? ಒಂದು ಹಳ್ಳಿಗೆ ಹೋಗಿ ಒಂದು ಪುಟ್ಟ ಮಗುವಿದ್ದು ಫೋಟೋ ತೆಗೀರಿ, ದೇವರ ಫೋಟೋ ಆಗ್ತದೆ. ಬಹುಶಃ ಅವರು ಹೇಳಿದಾಗೆ ಇವರು ಹಳ್ಳಿಗೆ ಹೋದರು, ಒಂದು ಫೋಟೋವನ್ನು ತೆಗೆದರು ಮಗುವಿದು. ಫೋಟೋ ತೆಗೆಯುವ ಮೊದಲು ತಾಯಿಯನ್ನು ಕೇಳಿದರು, ಒಂದು ಫೋಟೋ ತೆಗಿಬೋದು, ಒಂದು ಫೋಟೋ ತೆಪ್ಪ ದಾಲಾಂಡ ಅನುಕೂಲ ಮಂತ್ ಕೊರ್ಪಾರ, ಒಂಜತ್ತಿ 10 ಫೋಟೋ ತೆಪ್ಪಲೆ ದಾಲ ತೊಂದರೆ ಇಜ್ಜೆ ಅತ್ತ ಬಾಲ್ಯನಿಂತ ಮೀಪಾದ ಕೊಂಡತ್ತನೇ ಹಣ್ಣು ಫೋಟೋ ತೆಪ್ಪಲೆ ಮಾತ ಓಳೋಳು ಬೊಟ್ಟು ಬಾಡೋಳು ಅವಳು ಮಾತ ಪಾಡ್ದೆ ದಿಟ್ಟಿ ಬುರು ಅಂದ ಲೆಕ್ಕ ತೆಪ್ಪಲೆ ಫೋಟೋ ಅಂತ. ಆದರೆ ಫೋಟೋ ತೆಗಿಲಿಕ್ಕೆ ಫೋಸ್ ಕೊಟ್ಟಿತ್ತು, ಮಗುವನ್ನು ಸರಿಯಾಗಿ ನಿಲ್ಲಿಸಿದರು. ಫೋಟೋ ತೆಗೆದಾದ ಮೇಲೆ ಸಂತಸ ಆಗಿದೆ. ಆ ತಾಯಿಗೆ ಒಂದಷ್ಟು ಫೋಟೋದ ಕಾಪಿಗಳನ್ನು ಕೂಡ ಕೊಟ್ಟರು. ಆದರೆ ಸ್ವಲ್ಪ ಸಮಯದ ನಂತರ, ಸಮಯ ಅಂದರೆ ಹಲವಾರು ವರ್ಷ ಕಳೆದ, ಒಂದು 25 ವರ್ಷ ಆಗಿದೆ. ಅದೇ ಫೋಟೋಗ್ರಾಫರ್ ಮತ್ತೆ ಹುಡುಕ್ಲಿಕ್ಕೆ ಶುರು ಮಾಡಿದರು. ಏನು ಅಂತಂದರೆ, ನಾನು ದೇವರ ಫೋಟೋ ತೆಗೆದಿದ್ದೇನೆ ಅನ್ನುವಂಥ ಸಂತಸ ಅವರಲ್ಲಿತ್ತು. ಆದರೆ ಆಲೋಚನೆ ಬಂದದ್ದು ಇನ್ನೊಂದು ರಾಕ್ಷಸನ ಫೋಟೋ ತೆಗಿಬೇಕು ಅಂತ. ಆದರೆ ಹುಡುಕಾಡುತ್ತಾ ಹೋಗುವಾಗ ಸಿಕ್ಕಿದ್ದು ಇರತ್ತೆ, ಅದಕ್ಕೆ ವಕೀಲರೇ ಸಿಕ್ಕಿದ್ದು. ಮುಂದೆ ವಕೀಲರು ಹೇಳ್ತಾರೆ, ಇರಿದಾದ ಮರೆ ರಕ್ಕಸನ ಫೋಟೋ ತೆಪ್ಪಾರೆ, ಮೂಳು ಮಾತ್ರ ನಾಂಡ ತಿಕ್ಕ ಇರು ರಕ್ಕಸೇರೆ ಇರು ಸೀದಾ ಜೈಲಿಗೆ ಬೋಡು ಅಂತ ಹೇಳಿ ಜೈಲಿಗೆ ಹೋಗಿ ಜೈಲಾಧಿಕಾರಿಯನ್ನು ಮಾತಾಡಿಸುವಾಗ, ಇಲ್ಲಿ ದೊಡ್ಡ ರಾಕ್ಷಸ ಇದ್ದಾನೆ, 5 ಜನರನ್ನು ಕೊಂದು ಒಳಗೆ ಸೇರಿದ್ದಾನೆ, ಅವನ ಫೋಟೋ ತೆಗೊಳ್ಳಿ. ರಾಕ್ಷಸ, ದೊಡ್ಡ ರಾಕ್ಷಸ. ಆದರೆ ಫೋಟೋಗ್ರಾಫರ್ ಹತ್ತಿರಕ್ಕೆ ಬರುವಾಗ ಇವ ಒಂದಷ್ಟು ದೊಡ್ಡ ಕಣ್ಣು ಮಾಡಿ ನೋಡ್ತಾ ಇದ್ದಾನೆ. ಈರ್ ದೇಪ್ಲೆ ಅಂತ ಹೇಳ್ತಾನೆ. ಈರ್ ದೇಪ್ಲೆ ಫೋಟೋ ಒಂಜಾತಿ ಏತಲ ದೇಪ್ಲೆ ತೊಂದರೆ ಇಜ್ಜಿದ್ದು. ಆದರೆ ಕಣ್ಣು ದೊಡ್ಡದಾಗಿ ನೋಡ್ತಾ ಇದ್ದಾನೆ. ಆದರೆ ಮತ್ತೆ ಮತ್ತೆ ನೋಡ್ತಿರುವ ಇವೊಂದು ಕೈಕಾಲು ನಡುಗುತ್ತಾ ಇದೆ, ಎಲ್ಲಾದರೂ ಹೇಳ್ಕೊಳ್ತಾನಂತ ಭಯ ಆಗಿದೆ. ಆ ಸಮಯದಲ್ಲಿ ಅವ ಹೇಳ್ತಾನೆ, ಈರು ಫೋಟೋ ದೇಪ್ಲೆ ಈರು ಅಂದ ತಾನು ತೂವೊಂದುಲ್ಲೆ ಅಂತ, ನೀವು ಹೌದಾ ಅಲ್ವ ಅಂತ ನೋಡ್ತಾ ಇದ್ದೇನೆ ಅಂತ.
ಯಾಕೆ ಅಂತ ಕೇಳುವಾಗ ನಿಜಾರ್ಥದಲ್ಲಿ ಅವ ಹೇಳ್ತಾನೆ, 25 ವರ್ಷಕ್ಕೆ ಮೊದಲು ನಾನು ನಿಮ್ಮನ್ನು ನೋಡಿದ್ದೆ, ನಾನು ಸಣ್ಣದಾಗಿದ್ದೆ, ಆಗ ನಿಮ್ಮನ್ನು ನೋಡಿದ್ದೇನೆ. ಆದರೆ ಈಗ 25 ಕಳೆಯುವಾಗ ಮತ್ತೆ ನಿಮ್ಮನ್ನೇ ಕಾಣುವುದು. ನೀವು ಹೌದೋ ಅಲ್ಲವೋ ಅಂತ ಸ್ವಲ್ಪ ತಲೆಯಲ್ಲಿ ಕೂದಲೆಲ್ಲ ಹೋಗಿದೆ, ಸ್ವಲ್ಪ ಬದಲಾವಣೆ ಆಗಿದ್ದೀರಿ, ಆದರೆ ಜನ ನೀವೇ ಅಂತ ಗೊತ್ತಾಯಿತು ಅಂತ. ಇದು ಫೋಟೋಗ್ರಾಫರ ವಿಚಾರ ನಮಗೆಲ್ಲ. ನಿಜವಾಗಿ 25 ವರ್ಷದಲ್ಲಿ ಮೊದಲು ಸಣ್ಣದಾಗಿ ದೇವರಾಗಿರುವಂಥ ಮಗುವಿಗೆ ಸಂಸ್ಕಾರ ಸಿಕ್ಕದಿರುವಾಗ ಸಂಸ್ಕಾರಹೀನರಾಗಿ ರಾಕ್ಷಸರಾಗಿ ಜೈಲು ಸೇರ್ತಾರಲ್ವ, ಇಲ್ಲಿ ನಾವು ಎಚ್ಚರಗೊಳ್ಳಬೇಕಾಗಿರುವಂಥದ್ದು. ಶಿಕ್ಷಣ ಹೇಗಿರಬೇಕು ಅನ್ನೋದನ್ನು ಅರ್ಥೈಸಿಕೊಂಡಾಗ ಎಲ್ಲ ವಿದ್ಯಾವಂತರಿಂದಲೇ ಸಮಾಜಕ್ಕೆ ಘಾತಕ ಆಗುತ್ತಾ ಇದೆ. ಇಲ್ಲಿ ಎಚ್ಚರ ಆಗಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುತ್ತಾ, ಶಿಕ್ಷಣದ ಜೊತೆಗೆ ಜೀವನ ಶಿಕ್ಷಣವು ದೊರೆತಾಗ ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗ್ತದೆ ಅಂತ ಮಾತನ್ನು ಮುಂದೆ ಇಟ್ಟುಕೊಂಡು ಸೇರಿರುವಂಥ ಎಲ್ಲರಿಗೂ ಕೂಡ ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಬೆಳಗಲಿ. ಒಂದಷ್ಟು ಆರ್ಥಿಕತೆ ಬಗ್ಗೆ ಅವರು ಮಾತಾಡಿದಿಲ್ಲ, ನಾನು ಕೇಳಿಸಿಕೊಂಡಿದ್ದೇನೆ, ಅವರು ಹೇಳಿದರು ಈಗಾಗಲೇ. ಆದರೆ ಬೆಳವಣಿಗೆ ಮಾಡಬೇಕಾದ್ರೆ ಬೇಕಾದಂಥ ಪ್ರಯತ್ನ ಮಾಡಬೇಕಾಗ್ತದೆ. ವಿದ್ಯಾಸಂಸ್ಥೆ ಒಂದು ನಡೆಸುವಂಥದ್ದು ಸುಲಭ ಏನೂ ಅಲ್ಲ, ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಬೇಕಾದಂಥ ಅನಿವಾರ್ಯವೂ ಇದೆ. ಈಗಾಗಲೇ ನಮಗೆ ಕಾಡುತ್ತಿರುವಂಥ ವಿಚಾರ ಯಾವುದು ಅಂತಂದರೆ ಶಿಕ್ಷಣದಲ್ಲಿ ಏರುಪೇರು. ಆದರೆ ಶಿಕ್ಷಣಕ್ಕೆ ಶಿಕ್ಷೆ ಬೇಕೋ ಬೇಡುವ ಅನ್ನೋ ಒಂದು ವಿಚಾರ. ಶಿಕ್ಷೆ ಇಲ್ಲದೆ ಶಿಕ್ಷಣ ರೂಪುಗೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಆ ಶಿಕ್ಷೆ ಹೇಗಿರಬೇಕು ಅಂತ ಯೋಚನೆ ಮಾಡಬೇಕಾದ್ದು ಅಷ್ಟೇ. ಮಕ್ಕಳನ್ನು ಬದಲಿಸಿ ಅಂತ ಹೇಳ್ತಾರೆ, ಎಲ್ಲರೂ ಪೋಷಣೆ ಮಾಡ್ತಾರೆ, ಮಾಡಿ ಅಂತ. ಶಿಕ್ಷೆಗೆ ವ್ಯವಸ್ಥೆಗಳಿಲ್ಲ. ತಿದ್ದಿ ತೀಡದಿದ್ದರೆ ಮಗು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳುತ್ತಾ ಸೇರಿರುವಂಥ ಎಲ್ಲರಿಗೂ ಕೂಡ ಪೋಷಕರಿಗೆ ನಿತ್ಯಾದಿ ವಿದ್ಯಾಭಿಮಾನಿಗಳಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ಇವರಿಗೂ ತಾಯಿ ಹೆಸರನ್ನು ಇಟ್ಟಿದ್ದಾರೆ, ತಾಯಿ ತಂದೆ ಅವರಿಗೂ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಆಯುಷ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಪ್ರಾರ್ಥಿಸಿಕೊಂಡು, ವಿದ್ಯಾಸಂಸ್ಥೆ ನಡೆಸುವಂಥ ಸಹೋದರರಿಗೆ, ಅವರು ಶೆಟ್ಟಿ ಸಹೋದರರು ಅಂತ ಬಹುಶಃ ಒಳ್ಳೆ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮ ರಾಜಕೀಯ ಬದುಕಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇವೆ. ನಿಮಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ಈಗಾಗಲೇ ಇನ್ನೂ ಏನಾದರೂ ಪ್ರಯತ್ನ ಇರಬಹುದು, ಆದರೂ ಆ ಪ್ರಯತ್ನಕ್ಕೆ ಅನುಕೂಲ ಆಗಲಿ ಅಂತ ಹಾರೈಸುತ್ತಾ ಮಾವು ಹೇಳಿಕೊಡ್ತಾರೆ ಎಲ್ಲವನ್ನು. ಇಂಚ ಮಲ್ತು ನಾವಿಯ, ಇಂಚ ಮಲ್ತನ ಪೋಳೆ, ಇಂಚ ಮನ್ಪೋಳಿ ಅಂತ ಹೇಳಿಕೊಂಡು ಒಂದಷ್ಟು ಮಾರ್ಗದರ್ಶನ ಅವರು ಕೂಡ ಮಾಡ್ತಾರೆ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಆದರ್ಶವಾದ ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತ ಒಮ್ಮೆ ಅವಲೋಕನ ಮಾಡುವಂಥ ಸಂದರ್ಭ ಇದು ಅಂತ ಹೇಳುತ್ತಾ ಮಾತಿಗೆ ಬಿಂದಿಡುತ್ತೇವೆ. ಅವಧೂತ ಚಿಂತನ್, ಗುರುದೇವದತ್ತ. ಪರಪೂಜ್ಯ ಸ್ವಾಮೀಜಿಗಳವರ ಆಶೀರ್ವಾದಕ್ಕೆ ಗೌರವವನ್ನು ನೀಡ್ತಾ ಇವಾಗ ನಮ್ಮ ಈ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವವನ್ನು ಪೂರೈಸುತ್ತಿರುವಂಥ ಈ ಸುಸಂದರ್ಭದಲ್ಲಿ ನಾವೊಂದು ರಜತ ರತ್ನ ಎಂಬ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಅದರ ಪೂರ್ಣ ಪ್ರಮಾಣದ ಪ್ರತಿಗಳು ಇನ್ನಷ್ಟೇ ಆಗಬೇಕಾಗಿದೆ. ಸಾಂಕೇತಿಕವಾಗಿ ಪರಮಸ್ವಾಮಿ ಸ್ವಾಮೀಜಿಯವರ ದಿವ್ಯಾಸ್ತ್ರದಿಂದ ಅದನ್ನು ಒಂದು ಬಾರಿ ಬಿಡುಗಡೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಸ್ವಾಮೀಜಿಯವರು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀವಿ. ಕಳೆದ 25 ವರ್ಷಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಸಾಧನೆಯನ್ನು, ಅವರ ಪ್ರತಿಭೆಗಳನ್ನು ಪುಸ್ತಕ ರೂಪದಲ್ಲಿ ಅನಾವರಣಗೊಳಿಸಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರ ಏಳು ಬೀಳುಗಳ ದುಃಖ ಸುಖಗಳ ಸಮ್ಮಿಲನವೇ ಈ ರಜತ ರತ್ನ ಪುಸ್ತಕದ ಮಹತ್ವ. ಈ ಪುಸ್ತಕವನ್ನು ಬಿಡುಗಡೆಗೊಳಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಿದ್ಯಾಸಂಸ್ಥೆ ಹಾಗೂ ನಮ್ಮೆಲ್ಲ ಪೋಷಕ ಮಿತ್ರರ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪೋಷಕರಲ್ಲಿ ಒಂದು ವಿನಂತಿ, ಪುಟಾಣಿ ರಮೇಶ್, ಈ ಪುಸ್ತಕದಲ್ಲಿ ಬಹಳ ಖುಷಿ ಆಗ್ತದೆ ನೋಡುವಾಗ. ನಮ್ಮ ಮಕ್ಕಳ ಬೇರೆ ಬೇರೆ ರೀತಿಯಾದ ಲೇಖನಗಳಿದೆ, ಬೇರೆ ಬೇರೆ ರೀತಿಯಾದ ನಮ್ಮ ಸಾಹಿತಿಗಳ ಲೇಖನ ಇದೆ. ಪುಸ್ತಕಗಳು ಪೂರ್ತಿ ಮುದ್ರಣ ಆದಾಗ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ. ಈಗ ಪೋಷಕರಲ್ಲಿ ವಿನಂತಿ, ಪುಟಾಣಿ ತಮೀಜ ಎನ್ನುವಂತ 3 ವರ್ಷದ ಮಗು ಮೈಕ್ ಪಾಯಿಂಟ್ ಹತ್ರ ಇದೆ. ತಮ್ಮ ಪೋಷಕರು ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬಂದು ಮಗವನ್ನು ನಿಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕು. ತಮೀಜ ಎನ್ನುವಂತ ಪುಟಾಣಿ ಮಗು, 3 ವರ್ಷದ ಮಗು, ದಯವಿಟ್ಟು ಪೋಷಕರು ಗಮನಿಸಬೇಕು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ
ಸರ್. ಈಗ ನಮ್ಮ ರಜತ ಸಂಭ್ರಮದ ಮತ್ತೊಂದು ಸಂಭ್ರಮ. ಈ ಒಂದು ರಜತ ಸಂಭ್ರಮದ ವೇದಿಕೆಯಲ್ಲಿ ನಮ್ಮ ಸಮಾಜದ ಅಮೂಲ್ಯ ರತ್ನಗಳಲ್ಲಿ ಒಂದಾದಂಥ ನಮ್ಮ ದೇಶದ ಸೈನಿಕರನ್ನು ಹಾಗೂ ಕೃಷಿಕರನ್ನು ಸನ್ಮಾನಿಸುವಂತಹ ಒಂದು ಶುಭಗಳಿಗೆ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಬಹಳ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಆಗ ಹೇಳಿದಂತೆ ಇಬ್ಬರನ್ನ ಗೌರವಿಸಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದು. ನಮ್ಮ ದೇಶದ ಗಡಿಯನ್ನ ಕಾಯತಕ್ಕಂಥ ವೀರ ಯೋಧರು ಯಾವ ರೀತಿಯಾಗಿ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸ್ತಾರೆ ಎಂಬಂಥದ್ದನ್ನ ಪೂರ್ತಿಯಾಗಿ ಅವರು ತಿಳ್ಕೊಂಡು ಬಹಳಷ್ಟು ವರ್ಷಗಳವರೆಗೆ ಸೇನೆಯಲ್ಲಿ ಕೆಲಸ ಮಾಡಿದಂತಹ, ಆರ್ಮಿಯಲ್ಲಿ ಕೆಲಸ ಮಾಡಿದಂತಹ ಲೊಟೇರಿಯನ್ JP ರೈ ಅವರು ನಮ್ಮ ಜೊತೆ ಇದ್ದಾರೆ. JP ರೈ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು, ನನ್ನ ಬಹಳ ಪರಿಚಯದವರಾಗಿರತಕ್ಕಂತಹ ನಮ್ಮ ಕೇಶವ ಪೂಜಾರಿ ಮುಗುಲ್ಯ ಬೆಲ್ಮಾ ಅವರು ಕೂಡ ವೇದಿಕೆಯ ಕಡೆ ಬರಬೇಕು. ಬಲೆ ಕೇಶವನ. JP ರೈ ಅವರು ಸುಮಾರು 15-16 ವರ್ಷಗಳವರೆಗೆ ಸೇನೆಯಲ್ಲಿ ಕಾರ್ಯಗಳನ್ನು ಮಾಡಿ, ಅದು ಕೂಡ ಮಿಲಿಟರಿಯಲ್ಲಿ ಆರ್ಮಿಯಲ್ಲಿ ಕೆಲಸವನ್ನ ಮಾಡಿ ನಿವೃತ್ತಿಯನ್ನ ಹೊಂದಿ ಇದೀಗ ಖಾಸಗಿಯಾಗಿ ತನ್ನ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಒಬ್ಬ ದಕ್ಷ ವೀರಯೋಧನಾಗಿ ಭಾರತ ಮಾತೆಯ ಸೇವೆ ಸಲ್ಲಿಸಿದಂತಹ JP ರೈ ಅವರು ಕುತ್ತಾರಿನ ನಿವಾಸಿಯಾಗಿದ್ದಾರೆ. ಅವರ ಮಗಳು ಕೂಡ ನಮ್ಮಲ್ಲೇ LKG ಯಿಂದ 10ನೇ ತರಗತಿವರೆಗೆ ಓದಿ ಈಗ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. JP ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಬಹಳ ಗೌರವದಿಂದ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರು ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ಕೇಶವ ಪೂಜಾರಿ ಬೆಲ್ಮಾ ಮುಗುಲ್ಯ ಇವರು ಒಬ್ಬರು ಆದರ್ಶ ಕೃಷಿಕರು. ಇವರ ತಂದೆ ನಾವೆಲ್ಲರೂ ಕೂಡ ಕೃಷಿ ಮೂಲದಿಂದ ಬಂದವರು. ಆದರೆ ಬಹಳ ವಿಶೇಷವಾಗಿ ಇವತ್ತಿಗೂವರೆಗೂ ಕೂಡ ಆ ಕೃಷಿಯನ್ನ ಉಳಿಸಿಕೊಂಡು ಆ ಕೃಷಿ ಕೆಲಸ ಕಾರ್ಯಗಳನ್ನ ವ್ಯವಸಾಯವನ್ನು ಮಾಡುತ್ತಿರುವಂತಹ ಕೇಶವ ಪೂಜಾರಿ ಮುಗುಲ್ಯ. ಯಾಕೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿಯವರು ಕೂಡ ಬಹಳಷ್ಟು ಕೃಷಿಯಲ್ಲಿ ಕೆಲಸ ಮಾಡಿದವರು. ಅದನ್ನ ಮಗನಾಗಿ, ಕೃಷಿಕನ ಮಗನಾಗಿ ಮುಂದುವರಿಸಿಕೊಂಡು ಹೋಗುವಂತದ್ದು ಇದೆಯಲ್ಲ, ಇದು ಬಹಳ ಒಳ್ಳೆಯ ವಿಚಾರ. ಆದ್ರಿಂದ ಆ ಕಡೆಯಿಂದ ಯೋಧರಿದ್ದಾರೆ, ಈ ಕಡೆಯಿಂದ ನಮ್ಮ ದೇಶದ ಬೆನ್ನೆಲುಬು ಕೃಷಿಕರಿದ್ದಾರೆ. ಇಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸುವಂತ ಕೆಲಸ ಕಾರ್ಯಗಳನ್ನ ಅವರ ಮಗ ಕೂಡ ನಾನು ಬೇರೆ ಬೇರೆ ರೀತಿಯಲ್ಲಿ ಹುಡುಕಾಡಿದೆ. ಆದಾಗ ನನ್ಗಾಯ್ತು ನಮ್ಮದೇ ಶಾಲೆಯ ಪ್ಯಾರೆಂಟ್ಸ್ ಇರುವಾಗ ಅಂತೇಳಿ ಅವರಿಬ್ಬರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೇವೆ. ಅವರಿಬ್ಬರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದಂತಹ ಮತ್ತು ಗೌರವಪೂರ್ಣವಾದ ಸ್ವಾಗತವನ್ನು ಬಯಸ್ತೇನೆ. ಭಾರತ ದೇಶ ಕಂಡಂತ ಬಹಳ ಅಮೂಲ್ಯ ರತ್ನಗಳಾದಂತಹ ಸೈನಿಕ ಹಾಗೂ ಕೃಷಿಕನನ್ನು ನಮ್ಮ ಈ ರಜತ ಸಂಭ್ರಮದಲ್ಲಿ ಸನ್ಮಾನಿಸುವಂತಹ ಕಾರ್ಯಕ್ರಮ ಪರಮ ಪೂಜ್ಯ ಸ್ವಾಮೀಜಿಗಳಂತಹ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಈ ಒಂದು ಸುಂದರ ಸಂಭ್ರಮ ಸಡಗರದ ಈ ಒಂದು ಅಪೂರ್ವ ಕ್ಷಣ ನಿಮ್ಮ ಮುಂದೆ ಕಾಣ್ತಾ ಇದೆ. ದಯವಿಟ್ಟು ಎಲ್ಲ ವೀಕ್ಷಕರು ಒಮ್ಮೆ ಎದ್ದು ನಿಂತು ನಮ್ಮ ಸೈನಿಕರಿಗೆ ಹಾಗೂ ನಮ್ಮ ದೇಶದ ಬೆನ್ನೆಲುಬು ಕೃಷಿಕನಿಗೆ ಒಮ್ಮೆ ಪರಮ ಪೂಜ್ಯ ಸ್ವಾಮೀಜಿಯವರ ಸನ್ಮಾನದ ಈ ಒಂದು ಸುಂದರ ಕ್ಷಣವನ್ನು ಸವಿಯುವ, ಅವರನ್ನು ಗೌರವಿಸುವಂತ ಈ ಒಂದು ಕ್ಷಣಕ್ಕೆ ನೀವೆಲ್ಲರೂ ಕಾರಣೀಭೂತರಾಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ ನಮ್ಮ ದೇಶದ ವೀರ ಸೈನಿಕರು ಹಾಗೂ ನಮ್ಮ ದೇಶದ ಮಣ್ಣಿನ ಮಕ್ಕಳು ರೈತರು. ಪರಮ ಪೂಜ್ಯ ಸ್ವಾಮೀಜಿಗಳು ನಮ್ಮ ದೇಶದ ರೈತನನ್ನು ಸಾಧುವೋದಿಸಿ ಸನ್ಮಾನಿಸ್ತಾ ಇದ್ದಾರೆ. ಅತಿಥಿಗಳಲ್ಲಿ ಓರ್ವರಾದಂತಹ ರೊಟೇರಿಯನ್ PD ಶೆಟ್ಟಿ ಅವರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೋರ್ವ ಅತಿಥಿ ಶ್ರೀ ಶೂಡಿ ಸುರೇಶ್ ಅವರು ನೆನಪಿನ ಕಾಣಿಕೆಯೊಂದಿಗೆ ಶ್ರೀ ಲಯನ್ GR ಶೆಟ್ಟಿ ಅವರು ಅನ್ನು ಹಂಪಗಳನ್ನು ನೀಡುವುದರೊಂದಿಗೆ ಈ ಒಂದು 25 ವರ್ಷದ ಸಾರ್ಥಕ ಸಂಭ್ರಮ ಬಹುಶಃ ಎದ್ದು ಕಾಣ್ತಾ ಇದೆ. ಎಲ್ಲರೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆ ಇವರಿಗೆ ನೀಡಬೇಕು. ಅವರನ್ನು
ಅಭಿನಂದಿಸಬೇಕು ಅಂತ ಹೇಳುವಂಥ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಇಂದಿನ ವಾರ್ಷಿಕೋತ್ಸವದ ರಜತ ಸಂಭ್ರಮದ ಸಮಾರಂಭದಲ್ಲಿ ಉಪನ್ಯಾಸವನ್ನು ನೀಡಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರು ತುರ್ತು ಕಾರ್ಯದ ನಿಮಿತ್ತ ಈ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅವರನ್ನು ಬಹಳ ಪ್ರೀತಿಯ ಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವರನ್ನು ಬೀಳ್ಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅತಿಥಿಗಳ ಭಾಷಣದ ನಂತರ ವಿದ್ಯಾರ್ಥಿಗಳ ಪ್ರತಿಭೆಗೆ ಬಹುಮಾನ ವಿತರಣೆ ನಡೆಯಲಿಕ್ಕಿದೆ. ಪೋಷಕರು ದಯವಿಟ್ಟು ಗಮನಿಸಿ, ಈ ರಜತ ಸಂಭ್ರಮದ ಅಂಗವಾಗಿ ಪೋಷಕರಿಗೂ ಕೂಡ ಕ್ರೀಡಾಕೂಟವನ್ನು ಆಯೋಜಿಸಿರುತ್ತೇವೆ. ಅವರಿಗೂ ಕೂಡ ಬಹುಮಾನ ವಿತರಣೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಎಲ್ಲ ಸಂದರ್ಭದಲ್ಲಿ ಪೋಷಕರು ವಿದ್ಯಾರ್ಥಿಗಳು ನಮ್ಮೊಂದಿಗೆ ಇರಬೇಕು. ಈಗ ಪರಮ ಪೂಜ್ಯ ಸ್ವಾಮೀಜಿಗಳು ನಮ್ಮ ಈ ರಜತ ಸಂಭ್ರಮದ ವೇದಿಕೆಯಿಂದ ನಿರ್ಗಮಿಸುವಂತಹ ಸಂದರ್ಭ. ಎಲ್ರಿಗೂ ಒಳಿತಾಗಲಿ ಎನ್ನುವಂತ ಆಶಯದೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ತೇಳ್ತಾ ಇದ್ದಾರೆ. ಮುಂದಕ್ಕೆ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಹಿತೈಷಿ ಶ್ರೀ ಸೂಡಿ ಸುರೇಶ್, ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಲೋ 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 ವೇದಿಕೆಯಿಂದ ಈಗ ತಾನೇ ನಿಮ್ಮನ್ನೆಲ್ಲ ಆಶೀರ್ವದಿಸಿ ನಿರ್ಗಮಿಸಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾ ಪಾತ್ರಧನಮಾಪ್ನೋತಿ ಧನಾಧರ್ಮ ಸತ್ಯ ಸುಖಂ. ಇದರ ಅರ್ಥ, ವಿದ್ಯೆಯಿಂದ ವಿನಯ ಬರ್ತದೆ, ವಿನಯದಿಂದ ಸತ್ಪಾತ್ರನಾಗ್ತಾನೆ, ಸತ್ಪಾತ್ರ ಆಗೋದ್ರ ಮೂಲಕ ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಮೂಲಕ ಧನ ಅಂದರೆ ಸಂಪತ್ತನ್ನು ಗಳಿಸ್ತಾನೆ. ಆ ಸಂಪತ್ತನ್ನು ಧರ್ಮ ಕಾರ್ಯಕ್ಕಾಗಿ ಬಳಸಿದರೆ ಮಾತ್ರ ಅವನು ಈ ಸಮಾಜದಲ್ಲಿ ಸತ್ಪಾತ್ರಕ್ಕೆ ಪಾತ್ರನಾಗ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಮಾತು ಯಾಕೆ ನಾನು ಹೇಳಿದೆ ಅಂತಂದ್ರೆ, ಮಾನ್ಯ ರವೀಂದ್ರ ಶೆಟ್ಟಿ ಅವರು ಮತ್ತು ಅವರ ಕುಟುಂಬ ವರ್ಗ ಈ ಶಾಲೆಯನ್ನ ಪ್ರಾರಂಭ ಮಾಡುವುದಕ್ಕಿಂತ ಬೇರೆ ಯಾವುದಾದ್ರೂ ಒಂದು ವ್ಯವಹಾರಗಳನ್ನು ಮಾಡಿಕೊಂಡಿದ್ದಿದ್ರೆ ಅವರಿಗೆ ಇದರಿಗಿಂತ ಅನೇಕ ಬೇರೆ ಬೇರೆ ತರದ ಸಂಪತ್ತಾಗಿರ್ಬೋದು, ಹೆಸರಾದರೂ ಬರ್ಬೋದಾಗಿತ್ತೇನೋ. ಆದರೆ ನಾ ಮೊದಲೇ ಹೇಳಿದಂತೆ ಇವರು ಧನಕ್ಕಾಗಿ ಅಲ್ಲ, ಈ ಧರ್ಮ ಕಾರ್ಯವನ್ನು ಮಾಡಬೇಕು, ಈ ರಾಷ್ಟ್ರವನ್ನು ಕಟ್ಟುವಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯೋದ್ದೇಶದಿಂದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿರುವುದು ಇದು ಸ್ತುತ್ಯಾರ್ಹವಾಗಿರ್ತಕ್ಕಂಥ ಮಾತು. ಹಾಗೇನೆ ಒಂದು ಶಾಲೆ ಪ್ರಾರಂಭ ಮಾಡೋದು ಸುಲಭ, ಆದರೆ ಆ ಶಾಲೆಯನ್ನು 25 ವರ್ಷಗಳ ಕಾಲ ನಿರಂತರವಾಗಿ ಹಂತ ಹಂತವಾಗಿ ಬೆಳೆಸಿ ಪೋಷಕರ, ಮಕ್ಕಳ ಮತ್ತು ಈ ಬಡಾವಣೆ ಎಲ್ಲ ವಿಧದ ನಾಗರಿಕರ ಪ್ರಶಂಸೆಯನ್ನು ಗಳಿಸೋದಿದೆಯಲ್ಲ, ಅದಕ್ಕೆ ಅದರ ಹಿಂದೆ ಅದರದೇ ಆಗಿರ್ತಕ್ಕಂಥ ಶ್ರಮ ಇದೆ, ತ್ಯಾಗ ಇದೆ. ಅನೇಕ ವಿಷಯಗಳನ್ನು, ಸಂಸಾರವನ್ನು ಮರೆತು ಈ ಶಾಲೆಯನ್ನು ಕಟ್ಟುವಂಥ ಕೆಲಸ ಆಗುತ್ತೆ ಅಂತಕ್ಕಂಥದ್ದು ನಾನಾದರೂ ನನ್ನ ಶಾಲೆ ಕಟ್ಟಬೇಕಾದ್ರೆ ಏನು ಕಷ್ಟ ಇದೆ ಅನ್ನೋದನ್ನ ಅರಿತವನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಶಾಲೆಯನ್ನು ಪ್ರಾರಂಭ ಮಾಡಿ ಈ ಬಡಾವಣೆಯ ಮಕ್ಕಳಿಗೆ
ಉತ್ತಮವಾದಂಥ ನಡತೆಯನ್ನ ಬರೀ ಹಣ ಸಂಪಾದನೆ ಮಾಡಿದ್ರೆ ಸಾಲದು, ಗುಣ ಸಂಪಾದನೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ಉತ್ತಮವಾದಂಥ ಅಂಶಗಳನ್ನು ಮಕ್ಕಳಲ್ಲಿ ಬಿತ್ತಿ ಇವತ್ತು ಈ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಅನೇಕರು ಡಾಕ್ಟರ್ಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಮಿಲಿಟರಿಗೆ ಹೋಗಿರ್ಬೋದು, IAS ಆಗಿದ್ದಾರೆ, IPS ಆಗಿರ್ಬೋದು, ಅನೇಕ ಹುದ್ದೆಗಳಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸಿ ನಮ್ಮ ಮತ್ತು ಈ ದೇಶದ ಕೀರ್ತಿಯನ್ನು ಹೆಚ್ಚಿಸ್ತಾರೆ ಅಂತಂದ್ರೆ ಅದರ ಮೊದಲ ಒಂದು ಕೀರ್ತಿ ಬರಬೇಕಾಗಿರ್ತಕ್ಕಂಥದ್ದು ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಉಪಾಧ್ಯಾಯ ಬಂಧುಗಳಿಗೆ. ಆ ಇವತ್ತಿನ ಪರಿಸ್ಥಿತಿಯಲ್ಲಿ ಪಾಠ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಒಂದು ಮಗು ಸುಧಾರಿಸಬೇಕಾದ್ರೆ ಏನಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಅಂಥವುಗಳನ್ನ 60-40 ಮಕ್ಕಳನ್ನ ಕೂಡಿಸಿ ಈ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಂದ್ರೆ ಅವರ ಶ್ರಮ ಅಷ್ಟಿಷ್ಟಲ್ಲ, ಹಾಗೆ 25 ವರ್ಷಗಳ ಈ ಶ್ರಮದಿಂದಾಗಿನೇ ಈ ಸಂಸ್ಥೆ ಉತ್ತಮವಾಗಿ ಬೆಳೀತಾ ಇದೆ. ಇನ್ನೂ ಬೆಳೆಯಲಿ. ಸ್ವಾಮೀಜಿ ಹೇಳಿದಂತೆ ಇದು ಬರೀ ಸಿಲ್ವರ್ ಜುಬ್ಲಿ ಅಲ್ಲ, ಗೋಲ್ಡನ್ ಜುಬ್ಲಿ ಆಗಬೇಕು, ಡೈಮಂಡ್ ಜುಬ್ಲಿ ಆಗಬೇಕು, ಆಮೇಲೆ ಸೆಂಚುರಿಯನ್ನು ಕಾಣುವಂಥದ್ದು ಆಗಬೇಕು. ಅಷ್ಟೇ ಅಲ್ಲದೆ ಈ ಬಡಾವಣೆಯಲ್ಲಿ ಉತ್ತಮವಾದಂಥ ಒಂದು ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಬೇಕು. ಇನ್ನೂ ಹೆಚ್ಚಿನ ಸಹಕಾರ ಎಲ್ಲ ಪೋಷಕರು ನೀವೆಲ್ಲ ನೀಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಮೊಟ್ಟ ಮೊದಲಿಗೆ ರವೀಂದ್ರ ಶೆಟ್ಟಿ ಅವರು ಮತ್ತು ಅವರ ಕುಟುಂಬ ವರ್ಗದವರಿಗೆ, ಅವರ ಮಿಸೆಸ್ ಅವ್ರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಯಾಕೆ ಅಂತಂದ್ರೆ ಅವರಿಬ್ಬರು ನಾನು ಈಗಾಗಲೇ ಈ ಸಮಾರಂಭಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡಿ 10-12 ವರ್ಷಗಳು ಕಳೆದಿದೆ. ನಾನು ಜಾನ್ವರಿ ಬಂದರೆ ಅಥವಾ ಡಿಸೆಂಬರ್ ಬಂದರೆ ಸಾಕು, ನನಗೊಂದು ಮಂಗಳೂರಿಂದ ಕರೆ ಬಂದೇ ಬರುತ್ತೆ, ನಾನು ಅಲ್ಲಿ ಇರ್ತೀನಿ ಅಂತಕ್ಕಂಥ ಭಾವನೆಯಲ್ಲಿ ಇರ್ತೀನಿ. ಹಾಗೆ ಇದೇ ಸರಿನೂ ಕೂಡ ನಂದು 25 ವರ್ಷದ ಸಿಲ್ವರ್ ಜುಬ್ಲಿ, ಶೆಟ್ರದು ಸಿಲ್ವರ್ ಜುಬ್ಲಿ ಆಗುತ್ತೆ, ನನ್ನ ಕರೀತಾರೆ ಅಂತ ಕಾಯ್ತಾ ಇದ್ದೆ. ಮೊನ್ನೆ ಅಂದ್ರೆ 8 ದಿನದವರೆಗೆ ಏನು ಸುದ್ದಿನೇ ಬರಲಿಲ್ಲ. ಅದಕ್ಕೆ ನಾನೇ ಒಂದ್ಸತಿ ಫೋನ್ ಮಾಡ್ಬಿಡ, ನೋಡೋಣ ಶೆಟ್ರೆ ಹೇಗಿದ್ದೀರಿ ಅಂದೆ. ಸುರೇಶನ ನಮ್ದು ರಜತ ಮಹೋತ್ಸವ ಬರಲೇಬೇಕು ಅಂದ್ರು. ಹಾಗೆ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಅವರ ಒಂದು ಫ್ರೆಂಡ್ಶಿಪ್ ಹೇಗಿದೆ ಅಂತಂದ್ರೆ ಬರೀ ನನ್ನ ಜೊತೆಗೆ ಅಲ್ಲ, ನನ್ನನ್ನು ಕರ್ಕೊಂಡು ಬರೋಕ್ಕೆ ಬೆಳಗ್ಗೆ ಅವ್ರ ಡ್ರೈವರ್ಗೆ ಹೇಳಿ ಕಳಿಸಿರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಅವ್ರು ನನ್ನ ಅತ್ಯುತ್ತಮವಾದಂಥ ಮಿತ್ರ ಅಲ್ಲ ಸಹೋದರ, ಅವರನ್ನು ಹೇಗೆ ಕರ್ಕೊಂಡ್ಬರ್ಬೇಕು ನೀನು ಅಂತಂದ್ರೆ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲೇ ಒಂದು 5 ಕಿಲೋಮೀಟರ್ ಬರಬೇಕಾದ್ರೆ ಅಷ್ಟು ಆಸಕ್ತಿಯನ್ನ ಮಿತ್ರತ್ವದ ಬಗ್ಗೆ, ಸಹೋದರರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ರವೀಂದ್ರ ಶೆಟ್ಟಿ ಅವರದು ಮತ್ತು ಅವರ ಸೌಮ್ಯ ಶೆಟ್ಟಿ ಅವರದು ಕೂಡ ಆಗಿದೆ. ಅವರು ಇನ್ನೂ ಇದೇ ತರ 100 ವರ್ಷಗಳ ಕಾಲ ಬದುಕಿ ಬಾಳೆ ಎಲ್ಲ ಸಂಪತ್ತು ಸೌಲಭ್ಯಗಳನ್ನು ಪಡಿಬೇಕು, ಆರೋಗ್ಯವನ್ನು ಪಡಿಬೇಕು. ಯಾಕೆ ಅಂದ್ರೆ ಅವ್ರಿಗಾಗಿ ಅಲ್ಲ, ಈ ಶಾಲೆಯ ಮಕ್ಕಳಿಗಾಗಿ ಅವರು ಚೆನ್ನಾಗಿರ್ಬೇಕು ಅಂತ ಶುಭಾಶಯಗಳನ್ನು ಅವ್ರಿಗೆ ಹೇಳ್ತಾ, 25 ವರ್ಷ ಅಲ್ಲ ಸುವರ್ಣ ಮಹೋತ್ಸವಕ್ಕೂ ನಾನು ಬರ್ತೀನಿ, ನೀವು ಕರಿಬೇಕು ಅಂತಕ್ಕಂಥ ಮಾತನ್ನ ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕರಿತಾರೆ ಅನ್ನೋ ಗ್ಯಾರಂಟಿ ನನಗೂ ಇದೆ, ನೀವು ನನ್ನ ಮಾತು ಕೇಳ್ತೀರಿ ಅನ್ನೋದು ಗ್ಯಾರಂಟಿ ಮತ್ತೊಮ್ಮೆ ನಿಮ್ಮೆಲ್ಲ ಹೇಳ್ತಾ, ಮಕ್ಕಳಿಗೆ ಒಂದೇ ಒಂದು ಮಾತಲ್ಲಿ ನಾನು ಮುಗಿಸ್ತೇನೆ. ನೀವೆಲ್ಲ ಗೊತ್ತಿರಬೇಕು, ಸ್ವಾಮಿ ವಿವೇಕಾನಂದರು ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಮಕ್ಕಳು ಯಾವ ಲಕ್ಷಣಗಳನ್ನ ತನ್ನಲ್ಲಿ ಬೆಳೆಸ್ಕೊಂಡ್ರೆ ಅವನು ಉತ್ತಮವಾದಂಥ ಪ್ರಜೆ ಆಗ್ತಾನೆ, ತನ್ನ ಸಾಧನೆಯನ್ನು ಮೆರಿತಾನೆ ಅನ್ನೋದಕ್ಕೆ 5 ಸೂತ್ರಗಳನ್ನ ಅವರು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮಗು ಮತ್ತು ಪೋಷಕರು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ ಡಿಸಿಪ್ಲಿನ್, ಶಿಸ್ತು. ಏನ್ ಶಿಸ್ತು ಅಂದ್ರೆ ಮಗುಗೇನು ಶಿಸ್ತು ಸರ್? LKG UKG ಮಗುಗೇನು ಶಿಸ್ತು ಬೇಕು ಅಂತ ಕೇಳಿದ್ರೆ, ಮಗುವಿನಲ್ಲಿ ಆ ಶಿಸ್ತನ್ನ ಬೆಳೆಸುವಂತ ಕಾರ್ಯ ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಮಗು ಶಿಸ್ತಲ್ಲಿ ಬೆಳೀತಾ ಹೋಗ್ಬೇಕು. ಏನ್ ಶಿಸ್ತು? ಶಾಲೆಗೆ ಬರಬೇಕಾದ್ರೆ ಸರಿಯಾದ ಸಮಯಕ್ಕೆ ಬರುವಂತದ್ದಾಗಬೇಕು. ಏನು ಪಾಠ ಪ್ರವಚನಗಳಾಗಿದೆ ಶಾಲೆಯಲ್ಲಿ ಅವುಗಳನ್ನ ನೆನಪಿಟ್ಕೊಂಡು ಮತ್ತೆ ಯಥಾವತ್ತಾಗಿ ಬರೆದು ಓದಿ ಮುಗಿಸುವಂತ ಕೆಲಸ ಶಿಸ್ತಿನಿಂದ ಮಾಡಿದ್ದೇ ಆಗ್ಬೇಕಾಗ್ತದೆ. ಎರಡನೇದು ಹಾರ್ಡ್ ವರ್ಕ್ ಬೇಕು. ಮಗುವಿಗೆ ಹಾರ್ಡ್ ವರ್ಕ್ ಇಲ್ದೇನೆ ಯಾವ ಸಾಧನೆ ಯಾವ ಮಕ್ಕಳು ಕೂಡ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಶ್ರಮ ಹಾಕಬೇಕು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೆಲಸ ಸೂಕ್ತ ಆಗಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಶ್ರಮ ಹಾಕಲೇಬೇಕು. ಟೀಚರು ಶ್ರಮ ಹಾಕಿರ್ತಾರೆ, ಮಕ್ಕಳು ಶ್ರಮ ಪಡೆದೇನೆ ಸುಮ್ಮನೆ ಟಿವಿ ನೋಡ್ಕೊಂಡು ಅಪ್ಪ ಅಮ್ಮನ ಜೊತೆ ಕಾಲ ಕಳೆದು ಶಾಲೆಗೆ ಬಂದಿದ್ದೆ ಆದ್ರೆ ಆ ಮಗುವಿಗೆ ವಿದ್ಯೆ ಆಗೋದಿಲ್ಲ.
ನೀವು ಅನ್ಕೊಂಡಿರೋಷ್ಟು ಸ್ಕೋರ್ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಶ್ರಮ ವಹಿಸಿ ಮಕ್ಕಳು ಮಾಡಬೇಕಾಗ್ತದೆ, ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಹಾಗೇನೆ ಮಗುವಿಗೆ ಸಮಯ ಪ್ರಜ್ಞೆಯನ್ನು ತಿಳುವಳಿಕೆ ಕೊಡಬೇಕಾಗ್ತದೆ. ಸಮಯ ಪ್ರಜ್ಞೆ ಯಾರಲ್ಲಿ ಇರುತ್ತೋ ಅವರು ಉತ್ತಮ ವಿದ್ಯಾಭ್ಯಾಸದಲ್ಲಿ ತೊಡಗುವಂತವರಾಗ್ತಾರೆ. ಅಂತ ಸಮಯ ಪ್ರಜ್ಞೆಯನ್ನು ನಾವು ಮಾಡಬೇಕು. ಆ ಮಗು ಈ ಎಲ್ಲವನ್ನೇ ಬೆಳೆಸಿದ್ರೆ ಸಾಲದು. 4ನೇ ಅಂಶ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಬೆಳೆಸ್ಕೋಬೇಕು. ಅಂದ್ರೆ ತನ್ನಲ್ಲಿ ತಾನೇ ತನ್ನ ಒಂದು ಸ್ವಾಭಿಮಾನವನ್ನ ಬೆಳೆಸ್ಕೋಬೇಕಾಗ್ತದೆ ಮಗು. ಅಂತ ಸ್ವಾಭಿಮಾನ ಬೆಳೆದ್ರೆ ಸಾಲದು. ಅದೇ ರೀತಿ ಅವನಿಗೆ ನಿರ್ಭಯನಾಗಬೇಕು ಮಗು. ಅಂದ್ರೆ ಅವನಿಗೆ ಭಯ ಇರಬಾರ್ದು, ಭಯ ಮುಕ್ತನಾಗಬೇಕು. ತನಗೆ ಅನಿಸಿದ್ದನ್ನ ಬೇರೆಯವ್ರ ಎದುರಿಗೆ ಹೇಳಿ ಸರಿಯೋ ತಪ್ಪನ್ನು ತಿದ್ದುಕೊಳ್ಳುವಂತ ಕೆಲಸವನ್ನ ಆ ಮಗು ಮಾಡಬೇಕು. ಅಂದಾಗ ಮಾತ್ರ ಈ ಒಂದು ಕೆಲಸ ಸೂಕ್ತ ಆಗುತ್ತೆ. ಶಾಲೆಯವರು ಮಾಡ್ತಕ್ಕಂಥ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮಕ್ಕಳು ಮಾಡಿದ್ದೇ ಆದರೆ ನೀವು ಅಂದ್ಕೊಂಡಿರುವಷ್ಟು ಅಂಕಗಳು ಬರ್ತದೆ, ಸಾಧನೆ ಆಗುತ್ತೆ ಅಂತ ಮಾತನ್ನು ಹೇಳಿ ಕೊನೆಯದಾಗಿ ನಿಷ್ಠೆ ಇರಲಿ ಕಾಯಕದಲ್ಲಿ, ಶ್ರದ್ಧೆ ಇರಲಿ ಧರ್ಮದಲ್ಲಿ, ಗೌರವ ಇರಲಿ ಗುರು ಹಿರಿಯರಲ್ಲಿ, ಸ್ನೇಹವಿರಲಿ ಸರ್ವರಲ್ಲಿ, ಒಲವು ಇರುವಲ್ಲಿ ಸತ್ಕಾರ್ಯದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಬಸವನ ಒಂದು ಮಾತು ಹೇಳ್ತಾನೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಎನ್ನುವಂತೆ ನಾನು ಈ ಒಂದು ಶಾಲೆಗೆ, ಈ ಒಂದು ಊರಿಗೆ, ಬೆಲ್ಮಾ ಪಂಚಾಯಿತಿಯ ಏರಿಯಾಗೆ ಈ ಊರಿನ ಮಗನೇ ಆಗ್ಬಿಟ್ಟಿದ್ದೀನಿ ಅಂತ ಮಾತನ್ನು ಹೇಳ್ತಾ ಕೊನೆಯದಾಗಿ ಮಾತಲ್ಲಿ ಹೇಗಿರಬೇಕು ಅಂತಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಎಂತ ಮೆಚ್ಚನೆಯ ಕೂಡಲ ಸಂಗಮ ಎನ್ನುವಂತೆ ಯಾರು ನಮ್ಮ ಈ ರವೀಂದ್ರ ಶೆಟ್ಟಿ ಅವರಿದ್ದಾರೆ, ಅವರು ನುಡಿದಂತೆ ನಡೀತಾರೆ. ಅವರ ಮಾತು ಖಡಕ್ಕಾಗಿರ್ತದೆ, ಸ್ಫಟಿಕದಂತಿರ್ತದೆ, ಸ್ಪಷ್ಟವಾಗಿರ್ತದೆ. ಹಾಗೇನೆ ಅವರ ಕಾಯಕ ಅದೇ ರೀತಿ ಶುದ್ಧ ಕಾಯಕದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ 2 ಮಾತುಗಳನ್ನು ಹೇಳೋದಕ್ಕೆ ಸಮಯಾವಕಾಶವನ್ನು ಕೊಟ್ಟು ಈ ಮಾತುಗಳನ್ನು ಆಡೋದಕ್ಕೆ ನಿನ್ನೆಯಿಂದ ಕಾಯ್ತಾ ಇದ್ದೆ. ಯಾವತ್ತು ಸಿಗುತ್ತೆ ನನ್ನ ಸರತಿ ಅಂತ. ಒಂದು ಗಾದೆ ಹೇಳ್ತಾರೆ, ಮದುವೆ ಮನೆಗೆ ಹೋದ್ರೆ ಕೊನೆಗೆ ಊಟಕ್ಕೆ ಹೋಗ್ಬಾರ್ದಂತೆ. ಹಾಗೆ ನನಗೆ ಕೊನೆ ಊಟ ಅಂತ ಅನ್ಕೊಂಡಿದ್ದೀನಿ ನಾನು. ಈ ಮಾತನ್ನು ನೀವೆಲ್ಲರೂ ಕೂಡ ಶಾಂತರ್ಜಿತ್ತಿಂದ ಕುಳಿತುಕೊಂಡು ಕೇಳಿದ್ದಕ್ಕಾಗಿ ನಿಮ್ಮ ಎಲ್ಲ ಹೃದಯಾಂತರಾಳಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯೊಂದಿಗೆ ಬಹಳ ನಿಕಟ ಪೂರ್ವ ಸಂಪರ್ಕವನ್ನು ಇಟ್ಟುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿರುವಂತಹ ನಮ್ಮ ಇಂದಿನ ಈ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಲ್ಲಿ ಓರ್ವರಾದಂತಹ ಶ್ರೀ ಶೂಡಿ ಸುರೇಶ್ ರವರು ಕೂಡ ನಮ್ಮ ಈ ಒಂದು ರಜತ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇವರ ನಮ್ಮ ವಿದ್ಯಾಸಂಸ್ಥೆಯ ಬಗೆಗಿನ ಮೆಚ್ಚುಗೆಯ ನುಡಿಗೆ ಅವರಿಗೆ ಅಭಿನಂದಿಸ್ತಾ ಈಗ ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ಮಂಡಿಸಲಿ. Respected Chief Guest, esteemed dignitaries on the dais, honored parents, dedicated teachers, and my dear students, a very warm and pleasant good evening to one and all. It is indeed a moment of immense pride and joy for me to address this august gathering on the occasion of our Silver Day celebration. Today marks a significant milestone in the journey of our institution, 25 glorious years of dedication, growth, and excellence in education. This celebration stands as a testimony to our unwavering commitment to shaping young minds and building a strong foundation for the future. It is a truly proud moment for all of us as Vidyaratna English Medium School, Belma Deralkatte celebrates 25 successful years in the field of education. What began humbly with LKG in 1998 and expanded to first standard in 2000
has today grown into a respected institution that stands as a symbol of knowledge, discipline, and strong values. Over the past 25 years, our school has grown not merely in numbers but in vision, values, and achievements. This Silver Jubilee celebration is not just a commemoration of time, it is a celebration of perseverance, teamwork, and collective effort, the combined contribution of our students, teachers, parents, and management. Behind this remarkable journey stands the visionary leadership and tireless dedication of our respected management. I take this proud moment to express our deep gratitude to Mr. K. Ravindra Shetty Ulidottu, our esteemed president, whose foresight and wisdom laid the strong foundation of this institution. His commitment to quality education and value-based learning has been the guiding force behind our study progress. Equally, instrumental in this journey is the committed leadership of Mrs. Soumya Shetty, our dynamic secretary, whose efficient administration, constant support, and hands-on involvement have strengthened every step of our growth. Together, their unwavering dedication has transformed a noble dream into a thriving reality, shaping generations of confident, disciplined, and responsible learners. I also take this opportunity to express my deep appreciation to our teaching and non-teaching staff for their untiring efforts and commitment. I also extended my heartfelt gratitude to our parents for their constant trust, encouragement, and cooperation. Together, we play a vital role in molding our children into responsible citizens of our nation. Education, in its true sense, is not limited to the textbooks and examinations. It is about shaping young minds, instilling moral values, encouraging critical thinking, and nurturing confidence. The performance you will witness today reflect the holistic development of our students and the sincere guidance of our teachers. Dear students, remember that discipline, hard work, and respect for elders are the key to success. Dream big, stay focused, and never stop learning. The future belongs to those who prepare for it today. Before I conclude, I once again welcome our respected chief guest and thank them for gracing this occasion and inspiring our young minds with their presence. Thank you one and all. ವಾರ್ಷಿಕ ವರದಿಯನ್ನು ಮಂಡಿಸಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಶಿಕ್ಷಕಿ ಶ್ರೀಮತಿ ನಹೀಂ ಹಮೀದ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ಸಮಾರಂಭದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ BM ಮೊಹಮ್ಮದ್ ಹನೀಫ್ ಇವರನ್ನು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಶಾಲ್ ಹಾಕಿ ನೆನಪಿನ ಕಾಣಿಕೆಯೊಂದಿಗೆ ಅವರನ್ನು ನಮ್ಮ ಈ ರಜತ ಸಂಭ್ರಮದ ಈ ಒಂದು ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಕ್ಕೆ ನಮ್ಮ ಮುಂದಿನ ಮುಖ್ಯ ಅತಿಥಿ ರೊಟೇರಿಯನ್ PD ಶೆಟ್ಟಿ ಅವರು ನಮ್ಮ ಈ ರಜತ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನಿಮ್ಮಿಂದ ಒಂದೆರಡು ಮಾತುಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಬಹುಶಃ ತುಂಬ ಸಮಯದಿಂದ ಹಾಗೆ ಕೂತಿದ್ದೀರಾ. ನೀವು ನಿಮ್ಮ ರೆಸ್ಪಾನ್ಸ್ ಹೇಗೆ ಅಂತ ಗೊತ್ತಾಗಬೇಕಿದ್ರೆ ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡಬೇಕು. ಬಹುಶಃ ಎಲ್ಲರೂ ಎಚ್ಚರವಾಗಿದ್ದೀರಿ. ಯಾಕೆಂದರೆ ಈ ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಹೆಚ್ಚು ಬೇಕಾಗಿರ್ತದೆ. ಆದರೆ ಭಾಷಣಗಳನ್ನು ಕೇಳಲಿಕ್ಕೆ ಯಾರಿಗೂ ಆಸಕ್ತಿ ಇರುವುದಿಲ್ಲ. ಆದರೂ ಕೂಡ ಇದೊಂದು ಇಂತಹ ಸುಂದರ ವೇದಿಕೆಯಲ್ಲಿ ನಮ್ಮ ಸಮಾಜ ರತ್ನ
ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ಸ್ಥಾಪಿಸಿದಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ 25ನೇ ವರ್ಷದ ಒಂದು ರಜತ ಸಂಭ್ರಮ ಅಂತ ಹೇಳಿದರೆ ಬಹುಶಃ ಬೆಳ್ಳಿಗೆ ಕೂಡ 2 ಲಕ್ಷ ರೂಪಾಯಿಗೆ ಬಂದಿದೆ. ರಜತ ಅಂತ ಹೇಳಿದರೆ ಈಗ ಅದಕ್ಕೆ ಸರಿಯಾದ ಅರ್ಥ ಬಂದಿದೆ. ಈ ರಜತ ಸಂಭ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಬಹುಶಃ ನಾನು ನನ್ನಷ್ಟಕ್ಕೆ ಆಲೋಚನೆ ಮಾಡೋದುಂಟು. ಕೆ ಆರ್ ಶೆಟ್ಟಿ ಅಥವಾ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಒಂದು 15-20 ವರ್ಷಗಳ ಮೊದಲು ಅವರ ಡ್ರೆಸ್ ಕೋಡ್ ನೋಡಿದ್ದೆ ನಾನು. ಅವರು ಕಪ್ಪು ಪ್ಯಾಂಟ್ ಮತ್ತು ಬಿಳಿ ಶರ್ಟ್ ಹಾಕ್ತಿದ್ರು. ನಾವು ಬಹಳ ಆತ್ಮೀಯವಾಗಿ ಇದ್ದವರು. ಆಮೇಲೆ ಸಡನ್ನಾಗಿ ರಾಜಕೀಯಕ್ಕೆ ಪ್ರವೇಶ ಆದಾಗ ಅವರು ಶ್ವೇತ ವಸ್ತ್ರಗಳನ್ನು ಧರಿಸಲಿಕ್ಕೆ ಶುರು ಮಾಡಿದರು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲರೂ ಗಮನಿಸ್ತಾರೆ ಎಲ್ಲಾದರೂ ಅದರಲ್ಲಿ ಒಂದು ಕಪ್ಪು ಚುಕ್ಕೆ ಕಾಣಿಸ್ತದ ಅಂತೇಳಿ. ಆದ್ದರಿಂದ ಅದನ್ನು ಅವರು ಮೇಂಟೈನ್ ಮಾಡಬೇಕಾಗ್ತದೆ. ಸಮಾಜದಲ್ಲಿ ಸಮಾಜ ರತ್ನ ಅಂತ ಗುರುತಿಸಿಕೊಂಡವರು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಅವರಿಗೆ ಜೋರಾದ ಚಪ್ಪಾಳೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ನಲ್ಲಿ ಮೋನಪ್ಪ ಭಂಡಾರಿ ಅವರು ಹಿರಿಯರಿದ್ದಾರೆ. ಹಾಗೆ ವಿದ್ಯಾರತ್ನ ಎನ್ನುವಂಥದ್ದು ಅವರ ತಾಯಿ ರತ್ನಾವತಿಯ ಹೆಸರಿನಲ್ಲಿ ನಡೆದಂಥ ಸಂಸ್ಥೆ. ನಾನೊಂದು ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದರಿಂದ ಇದೊಂದು ನನಗೆ ಕೂಡ ಒಂದು ಸಂಭ್ರಮಿಸುವ ಸಮಯ ಆಗಿದೆ. ಯಾಕೆಂದರೆ ವಾರ್ಷಿಕೋತ್ಸವ ಅಂತ ಹೇಳಿದರೆ ಆಗಿನ ಕಾಲಕ್ಕೆ ಸಂಜೆ ಸ್ಟಾರ್ಟ್ ಆದರೆ ಬೆಳಿಗ್ಗೆವರೆಗೆ ಕಾರ್ಯಕ್ರಮ ಆಗ್ತಿತ್ತು. ಇದೀಗ ಹೋಗಿ ಅದು ಕಾಲಮಿತಿಯಲ್ಲಿ ಯಕ್ಷಗಾನದ ಹಾಗೆ 6 ಗಂಟೆಯೊಳಗೆ ಮುಗಿಸುವಂಥ ಸಂದರ್ಭ ಬಂದಿದೆ. ಆದರೆ ನಮ್ಮ ಶ್ರದ್ಧೆಯ ಆ ಪೇರೆಂಟ್ಸ್ ಏನಿದ್ದಾರೆ ಅವರ ಮಕ್ಕಳ ಪ್ರತಿಭೆಯನ್ನು ವೇದಿಕೆಯಲ್ಲಿ ಕಾಣಬೇಕು ಅನ್ನುವಂಥ ಒಂದು ಹಂಬಲದಿಂದ ಕಾಯ್ತಾ ಇರ್ತಾರೆ. ಎಷ್ಟು ರಾತ್ರಿ ಆದರೂ ಕೂತ್ಕೊಳ್ತಾರೆ ಅವರು. ಖಂಡಿತವಾಗಿ ಆಗ ಮಕ್ಕಳ ಡ್ಯಾನ್ಸ್ಗಳನ್ನೆಲ್ಲ ನಾವು ನೋಡಿದೆವು. ಬಹಳ ಚೆನ್ನಾಗಿ ಅವರು ನಿರ್ವಹಣೆ ಮಾಡಿದ್ದಾರೆ. ಒಂದು ವಿದ್ಯಾಸಂಸ್ಥೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಇಷ್ಟೊಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ಈ ವಿದ್ಯಾರ್ಥಿಗಳು ಹೊರಗೆ ಹೋದಾಗ ಅವರಲ್ಲಿ ಕೇಳೋದುಂಟು, ಈಗಾಗಲೇ ಹೇಳಿದರು, ಯಾವ ಸಂಸ್ಥೆಯ ವಿದ್ಯಾರ್ಥಿ ನೀನು ಅಂತೇಳಿ. ನಮಗೆ ಕೂಡ ಹೆಮ್ಮೆ. ಯಾಕೆಂತ ಹೇಳಿದ್ರೆ ಇಂಥ ಸಂಸ್ಥೆಯಲ್ಲಿ ನಾನು ಕಲ್ತಿದ್ದೇನೆ. ಅಷ್ಟು ಶಿಸ್ತುಬದ್ಧವಾಗಿ ಸಮಾಜಕ್ಕೆ ನಾವು ಕೊಡುವಂಥ ಕೊಡುಗೆ ಅಂದರೆ ಆ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ನಾವು ವ್ಯಕ್ತಿತ್ವ ವಿಕಸನ ಮಾಡಿ ಕಳುಹಿಸುವಂಥದ್ದು. ಆ ಕಾರ್ಯ ಇಂಗ್ಲೀಷ್ ಮಾಧ್ಯಮ ಶಾಲೆ ಆದರೂ ಕೂಡ ಕನ್ನಡದ ನಾಡು ನುಡಿಯ ವೈಭವದ ಈ ಕಾರ್ಯಕ್ರಮಗಳ ಮೂಲಕ ಕನ್ನಡ ಸಂಸ್ಕೃತಿಯ ಒಂದು ಕಂಪನ್ನು ಕೂಡ ಇಲ್ಲಿ ಬಿಂಬಿಸಿದ್ದಾರೆ. ಜೊತೆಗೆ ಎದ್ದು ಕಾಣುವಂಥ ಒಂದು ವಿಚಾರ ಅಂತ ಹೇಳಿದರೆ ಎಲ್ಲ ಸಂಸ್ಥೆಗಳಲ್ಲಿ ಇಲ್ಲಿ ಒಂದು ಡೈವರ್ಸಿಟಿ, ವೈವಿಧ್ಯತೆ ಏನು ಕಾಣ್ತದೆ ಅಂತ ಹೇಳಿದರೆ, ಆಂಗ್ಲ ಮಾಧ್ಯಮ ಶಾಲೆ ಇದು ರವೀಂದ್ರ ಶೆಟ್ಟರು ಮತ್ತು ಸೌಮ್ಯಾರ್ ಶೆಟ್ಟಿ ನಡೆಸುವಂತಹ ಸಂಸ್ಥೆ ಆದರೂ ಕೂಡ ಇಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ನಮ್ಮ ನಯೀಂ ಅಹಮ್ಮದ್ ಎಷ್ಟೋ 20 ವರ್ಷಗಳಿಂದ ಮೇಲಾಗಿ ಅವರೆಲ್ಲ ಇಲಾಖೆಯಲ್ಲಿ ವ್ಯಾಲ್ಯೂಯೇಷನ್ ಇದೆಲ್ಲ ಒಟ್ಟಿಗೆ ಮಾಡ್ತಿದ್ದವರು ಗೊತ್ತಿದೆ ನನಗೆ. ಅವರು ಕೂಡ ತುಂಬ ಸೌಮ್ಯ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ ಬೆಳಗಿ ಬಂದಿದ್ದಾರೆ. ಅವರಿಗೆ ಕೂಡ ತುಂಬ ಹೆಸರು ಇದೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಸಂಸ್ಥೆಯ ಸ್ಥಾಪಕರು ರವೀಂದ್ರ ಶೆಟ್ಟಿ ಉಳಿದೊಟ್ಟವರು, ಹಾಗೆ ಬಹುಶಃ ಈ ರವೀಂದ್ರ ಶೆಟ್ಟಿ ಅವರು ತುಂಬ ಸೌಮ್ಯ ಆದದ್ದು ಯಾವಾಗ ಅಂತ ಹೇಳಿದರೆ ಈ ಸೌಮ್ಯನನ್ನು ವರಿಸಿದ ನಂತರ. ಆದ್ದರಿಂದ ಅವರು ಇಂಗ್ಲೀಷ್ ಮೀಡಿಯಂ ಶಾಲೆ ಆದ ನಂತರ ಅವರನ್ನು ವರಿಸಿದ್ದು. ಆದ್ದರಿಂದ ಅವರು ತುಂಬ ಸೌಮ್ಯ, ಇಲ್ಲದ್ರೆ ಸ್ವಲ್ಪ ಜೋರಿದ್ದರು ರವೀಂದ್ರ ಶೆಟ್ಟಿಯವರು. ಕಾಲೇಜು ಸಮಯದಲ್ಲೆಲ್ಲ ಇಷ್ಟೊಂದು ಸೌಮ್ಯ ಇರಲಿಲ್ಲ. ಯಾಕೆಂತ ಹೇಳಿದರೆ ಅವರು ಈಗ ಅಜಾತ ಶತ್ರು. ಅವರಿಗೆ ಸುಮಾರು 25 ವರ್ಷ ನಡೆಸಿದರೂ ಕೂಡ 25ಕ್ಕಿಂತ ಹೆಚ್ಚು ಅವರಿಗೆ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಸೂಡಿ ಸುರೇಶರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತ ಹೇಳಿದರೆ ಅವರ ಸಂಪರ್ಕ ಹೇಗಿದೆ ಎಂಬುದನ್ನು ನೋಡಿ. ಬಹುಶಃ ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥ ಈ ರವೀಂದ್ರ ಶೆಟ್ಟಿಯವರು ನಾವು ಬಹಳ ಆತ್ಮೀಯರಾಗಿದ್ದ ಕಾರಣ ನಾನು ಹೇಳುವಂಥದ್ದು, ಅಲೆಮಾರಿಗಳದ್ದೇ ಒಂದು ನಿಗಮ ಅವರಿಗೆ ಸಿಕ್ಕಿದೆ. ಅದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸ್ಥಾಪಿಸಿರುವಂಥದ್ದು. ಅಲ್ಲಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೂಡ ಸಿಕ್ಕಿದೆ ಅಂತ ಹೇಳಿದರೆ ಇನ್ನು ದಾಖಲೆಯನ್ನು ಯಾರೂ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಪ್ರಥಮ ನಿಗಮ, ಪ್ರಪ್ರಥಮ ಅಧ್ಯಕ್ಷರು ವಿದ್ಯಾರತ್ನ ಸಂಸ್ಥೆಯ ಅಧ್ಯಕ್ಷರು. ಜೋರಾಗಿ ಚಪ್ಪಾಳಮ್ಮೆ. ಹಾಗಾಗಿ ನಮಗೆ 2 ವಿಷಯ ಬಹಳ ಸುಲಭ. ಒಂದು ನಾವು ವಿಮರ್ಶೆ ಮಾಡುವಂಥದ್ದು, ಇನ್ನೊಂದು ಸಲಹೆ ಕೊಡುವಂಥದ್ದು. ಇದೆರಡು ಬಹಳ ಸುಲಭ ಅಂತೆ. ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಒಂದು ಉಚಿತವಾದಂಥ ಸಲಹೆಯನ್ನು ಕೊಡ್ತೇನೆ. ಯಾಕೆಂದರೆ 25 ವರ್ಷವನ್ನು ಸಂಭ್ರಮಿಸಿದ್ದಾರೆ. 25 ವರ್ಷದಲ್ಲಿ ಬಹುಶಃ ಅವರು ಒಂದು ಕಮರ್ಷಿಯಲ್ ಅಥವಾ ಒಂದು ವಾಣಿಜ್ಯ ರೀತಿಯಲ್ಲಿ ಇದನ್ನು ಭಾವಿಸ್ತಿರ್ತಿದ್ರೆ ಈಗ ನೀವು ಕುಳಿತುಕೊಂಡ ಸ್ಥಳ ಎಲ್ಲ ಅವರದ್ದು ಆಗಿದ್ದಿರ್ತಿತ್ತು. ಬಹುಶಃ ಆ ಸಂದರ್ಭದಲ್ಲಿ ಅವರು ಯೋಚನೆ ಮಾಡಲಿಲ್ಲ. ಇದ್ದ ಸ್ಥಳ ಎಷ್ಟುಂಟು ಅಷ್ಟಲ್ಲೇ ಇದ್ದಾರೆ. ಆದರೆ ಮನುಷ್ಯ ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಏನು ಸಾಧನೆ ಮಾಡಿದ್ದೇನೆ ಎನ್ನುವುದಕ್ಕಿಂತಲೂ ಇನ್ನೇನು ನಾನು ಮಾಡಬಹುದು ಎನ್ನುವುದನ್ನು ಯೋಚನೆ ಮಾಡಬೇಕು. ಇನ್ನೂ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಆದ್ದರಿಂದ ರವೀಂದ್ರ ಶೆಟ್ಟರಿಗೆ ಇದು ಸಾಧ್ಯ ಉಂಟು. ದೇರಳಕಟ್ಟೆ ಪ್ರದೇಶದಲ್ಲಿ ಮಂಗಳ ಗಂಗೋತ್ರಿ ಅಥವಾ ನಮ್ಮ
ವಿಶ್ವವಿದ್ಯಾನಿಲಯ ಇರುವಂಥ ಈ ಪ್ರದೇಶದಲ್ಲಿ ಒಂದು ಉತ್ತಮವಾದಂತಹ ಹೈಯರ್ ಎಜುಕೇಷನ್ ಅಂದರೆ IAS ಕೋಚಿಂಗ್ ಸೆಂಟರ್ನಂತಹ ಒಂದು ಕೋಚಿಂಗ್ ಸೆಂಟರನ್ನು ಅವರು ಸೌಮ್ಯರವಿ ಹೆಸರಿನಲ್ಲಿ ಸ್ಥಾಪಿಸಿದರೆ ಹೇಗೆ ಎನ್ನುವಂಥ ನನ್ನದೊಂದು ಆಸೆ ಇದೆ. ಈ ದೇರಳಘಟ್ಟ, ಯಾಕೆಂದರೆ ಅವರು ಟ್ಯುಟೋರಿಯಲ್ನಿಂದ ಬೆಳೆದು ಬಂದವರು. ಎಷ್ಟೋ ಜನ ಅಂಥ ಒಂದು ಆಶೆಯನ್ನು ಇಟ್ಕೊಂಡಿದ್ದಾರೆ. ಮಂಗಳೂರಿಗೆ ಹೋಗಬೇಕು, ದೇರಳಘಟ್ಟೆ ಪ್ರದೇಶದಲ್ಲಿ ಅದು ಬೆಳೀಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಕಲಿತಂಥ SSLC ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ PU ಕಾಲೇಜನ್ನು ಮಾಡಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಆದರೆ ಇವರು ಈ ನಿಟ್ಟಿನಲ್ಲಿ ಇದನ್ನು ಪ್ರಗತಿಯತ್ತ ಸಾಗುವಂತೆ ಮಾಡಬಹುದು ಎನ್ನುವಂಥ, ಯಾಕೆಂದರೆ ಅವರ ವಿದ್ಯಾರ್ಥಿಗಳ ಸಂಖ್ಯೆ ಎಂತೂ ಕಡಿಮೆ ಆಗಲಿಲ್ಲ. ಈ ದೃಷ್ಟಿಯಲ್ಲಿ ನಾನು ಮಾತಾಡಲಿಕ್ಕೆ ಹೆಚ್ಚು ಹೋಗುವುದಿಲ್ಲ. ಬಹುಶಃ ಮಕ್ಕಳಿಗೆ ಒಂದು ಹೇಳ್ತಾ ಇರುವಂಥದ್ದು, ಯಾರು ನಾವು ಕಂಪೇರ್ ಮಾಡಲಿಕ್ಕೆ ಹೋಗೋದು ಬೇಡ ಮಕ್ಕಳನ್ನು. ಈ ಸಲ SSLC ಪರೀಕ್ಷೆಯಲ್ಲಿ ಕೂಡ ನಿಮ್ಮ ಅಂಕಗಳನ್ನು ಪ್ರತಿ ವರ್ಷ ನಿಜವಾಗಿ ಒಂದು ಸ್ವಲ್ಪ % ಹೆಚ್ಚಾಗಬೇಕಿತ್ತು. ಆದರೆ ಈ ಸಲ ಅದನ್ನು ಇನ್ನೂ ಕಡಿಮೆ ಮಾಡಿದ್ದಾರೆ. 35 ಅಂಕಗಳನ್ನು 33 ಅಂಕಗಳಿಗೆ ಇಳಿಸಿದ್ದಾರೆ. ಪಾಸ್ ಆಗಲಿಕ್ಕೆ ಕೋರ್ ಸಬ್ಜೆಕ್ಟಲ್ಲಿ 20 ಅಂಕಗಳು ಸಿಕ್ಕಿದ್ರೆ ಸಾಕು. ಬಹುಶಃ ನಾವು ಅದಕ್ಕೆ ಪ್ರಯತ್ನ ಮಾಡೋದಲ್ಲ, ನಾವು 80ರಲ್ಲಿ 80 ತೆಗೆಯುವುದು. ಯಾಕೆಂದರೆ 20ರಲ್ಲಿ 20 ಅವರು ಕೊಡ್ತಾರೆ. ಈ ರೀತಿ ಸಂಸ್ಥೆಯ ಒಂದು ಫಲಿತಾಂಶದ ದೃಷ್ಟಿಯಿಂದ ಕೂಡ ನಾವು ಎಲ್ಲ, ಯಾಕೆಂದರೆ ಶ್ರದ್ಧೆಯ ಪೇರೆಂಟ್ಸ್ ಅಂತ ಹೇಳಿದರೆ ಅವರ ಮಕ್ಕಳನ್ನು ಆ ರೀತಿ ತಯಾರು ಮಾಡಬೇಕಾಗ್ತದೆ. ಆದ್ದರಿಂದ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಈ ಒಂದು ಅವಕಾಶದಲ್ಲಿ ಅಂದರೆ 25ನೇ ವರ್ಷದ ಈ ವೇದಿಕೆಯಲ್ಲಿ ನನಗೆ ರವೀಂದ್ರ ಶೆಟ್ಟಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೌಮ್ಯ ಆರ್ ಶೆಟ್ಟಿ ಮತ್ತು ರವೀಂದ್ರ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳುತ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಾಪಕರು ಮುಖ್ಯೋಪಾಧ್ಯಾಯರಾಗಿ ಬಹಳಷ್ಟು ಅನುಭವ ಹೊಂದಿರುವಂತಹ ರೋಟೇರಿಯನ್ PD ಶೆಟ್ಟಿಯವರು ನಮ್ಮ ಈ ರಜತ ಸಂಭ್ರಮದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ವಿದ್ಯಾಸಂಸ್ಥೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಮುಂದಕ್ಕೆ ಮುಂದಿನ ಮುಖ್ಯ ಅತಿಥಿ ಲಯನ್ JR ಶೆಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟರ್ ಶೈವಾಶ್ರಮ ಬೆಳ್ಮ, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 25ನೇ ವರ್ಷದ ರಜತೋತ್ಸವವನ್ನು ಆಚರಿಸಿದಂಥ ವಿದ್ಯಾರತ್ನ ಶಾಲೆಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಪ್ರಥಮವಾಗಿ ರತ್ನಾವತಿ ಶೆಟ್ಟಿಯವರ ಆಶೀರ್ವಾದವನ್ನು ಕೇಳಿಕೊಂಡು, ಯಾಕಂತ ಹೇಳಿದರೆ ಅವರ ಹೆಸರಿನಲ್ಲಿ ಒಂದು ಶಾಲೆ ಪ್ರಾರಂಭವಾಗಿದೆ. ಅವರ ಆಶೀರ್ವಾದವನ್ನು ಕೇಳಿಕೊಂಡು ಸ್ವಾಮೀಜಿಯವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಈ ಒಂದು ಶಾಲೆ ನಾನು ಈ ಬೆಳಮಕ್ಕೆ, ಈ ಗ್ರಾಮಕ್ಕೆ ಈ ಗ್ರಾಮದವನಲ್ಲ. ಆದರೆ ಈಗಂತೂ 14 ವರ್ಷಗಳಿಂದ ಇದೇ ಶಾಲೆಯ ಎದುರುಗಡೆಯಿಂದ ದಿನಕ್ಕೆ ಇಲ್ಲ ಅಂತ ಹೇಳಿದ್ರೆ ವಾರಕ್ಕಂತೂ 3-4 ಸಲ ಈ ತಲೆಯಿಂದ ಹೋಗಿ ಬರುವಂಥ ಅವಕಾಶವನ್ನು ನನಗೆ ಸಿಕ್ಕಿದೆ. ಈ ಶಾಲೆಯಿಂದ ಕೆಳಗಡೆ ಹೋದರೆ ನಮ್ಮ ಅನಾಥಾಶ್ರಮಗಳು ಬರುತ್ತೆ. ಹಾಗಾಗಿ ಇಲ್ಲಿಂದಲೇ ನಾನು ಶಾಲೆಗೆ ಹೋಗಿ ಆಶ್ರಮಕ್ಕೆ ಹೋಗಿ ಬರ್ತಾ ಇರುವಾಗ ಪ್ರತಿದಿನ ನಾನು ವಿದ್ಯಾರತ್ನ ಶಾಲೆಯ ಒಂದು ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಈ ಒಂದು ಶಾಲೆ ನಾನು ಯಾರಾದರೂ ಹೇಳಿದ್ದಿದ್ರು ನಾನೊಂದು ರೀತಿಯಲ್ಲಿ ಈ ಶಾಲೆ ಎಂಬಾಸಿಡರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಮ್ಮ ಆಶ್ರಮದ ಅಡ್ರೆಸ್ ಕೇಳಿದರೆ ನಾನು ಹೇಳೋದು ವಿದ್ಯಾರತ್ನ ಶಾಲೆ ಇದೆ, ಅಲ್ಲಿಂದ ಕೆಳಗಡೆ 1 ಕಿಲೋಮೀಟರ್ ಹೋದರೆ ನಮ್ಮ ಆಶ್ರಮ ಅಂತೇಳಿ. ಹಾಗಾಗಿ ಆ ಒಂದು ಶಾಲೆ ನಮಗೆ ಒಂದಾಗಿದೆ. ಇದರಂಥ ನಮ್ಮ ರವೀಂದ್ರ ಅಣ್ಣನವರು ನಮ್ಮ ಆಶ್ರಮಕ್ಕೆ ಈಗ 13 ವರ್ಷಗಳ ಈ ಆಶ್ರಮದಲ್ಲಿ ವರ್ಷಕ್ಕೆ ಕಮ್ಮಿ ಅಂತ ಹೇಳಿದರೆ 3-4 ಸಲ ಅವರು ವರ್ಷಕ್ಕೆ ನಮ್ಮ ಆಶ್ರಮಕ್ಕೆ ಬರ್ತಾರೆ. ಆಶ್ರಮದಲ್ಲೇ ಅಮ್ಮಂದಿರ ಒಟ್ಟಿಗೆ ಅವರು ಪಾಲ್ಗೊಂಡು ಅವರೊಟ್ಟಿಗೆ ಒಂದು ದಿನದವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸೌಮ್ಯಕ್ಕನ ಅಧ್ಯಕ್ಷರಾಗಿದ್ದಾಗ, ದೇರ್ಲಘಟ್ಟೆ ರೋಟರಿ ಅಧ್ಯಕ್ಷರಾಗಿದ್ದಾಗ ಅವರು ಇನ್ನೊಮ್ಮೆ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಬಂದು ಇದು ಮಾಡಿದ್ದಾರೆ. ಉದಾಹರಣೆಗೆ ಈಗ ನಾಳೆ ಹೇಳಬೇಕಂದ್ರೆ ನಾಳೆ 25ಕ್ಕೆ ವಾಜಪೇಯಿ ಅವರ ಜನ್ಮದಿನ. ಈಗಾಗಲೇ 3-4 ಫೋನ್ ಬಂದಿದೆ, ಆ ದಿವಸ ನಾವು ಬರ್ತಾ ಇದ್ದೀವಿ ಬೆಳಿಗ್ಗೆ 11 ಗಂಟೆಗೆ ಅಂತೇಳಿ. ಆ ರೀತಿಯಲ್ಲಿ ನಮ್ಮ ಆಶ್ರಮ ಮತ್ತು ವಿದ್ಯಾರತ್ನ ಶಾಲೆ ಒಂದಕ್ಕೊಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಬರ್ತಾ ಇದೆ. ಈ ಒಂದು ಸಂಸ್ಥೆಯಲ್ಲಿ ಇವತ್ತು ಸಾವಿರಾರು ಮಕ್ಕಳು ವಿದ್ಯೆ ಕಲಿತು ಹೊರಗಡೆ ಬಂದು ಉತ್ತಮ ಪ್ರಜೆಗಳಾಗಿ ಬದುಕಿದ್ದೀರಿ. ಈ ಶಾಲೆಯಲ್ಲಿರುವ ಶಿಸ್ತು ಇದನ್ನೆಲ್ಲ ನಾವು ಪ್ರತಿ ಸಲ ನೋಡ್ತಾ ಇದ್ದೇವೆ. ಭಾಳ ಶಿಸ್ತಿನಿಂದ ಮಕ್ಕಳು ಇಲ್ಲಿ ಯಾಕಂದರೆ ನಾವು ವೆಹಿಕಲಲ್ಲಿ ನೋಡೋ ಇಲ್ಲಿ ಹೊರಗಡೆ ರೋಡಾಗಿ ಆಗಲಿ ಒಂದು ರೋಡಲ್ಲಿ ಯಾರೂ ಮಕ್ಕಳು ಇರೋದಿಲ್ಲ. ಅಂದರೆ ಶಾಲಾ ವಠಾರ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಅಷ್ಟು ಒಂದು ಶಿಸ್ತಿನಿಂದ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಂಸ್ಥೆ ಇನ್ನೂ ಉತ್ತಮ ಸಂಸ್ಥೆಯಾಗಿ ಬೆಳೀಲಿ ಎನ್ನುವಂಥದ್ದು ನನ್ನ ಹಾರೈಕೆ. ಹಾಗೆ ಈ ಸಂಸ್ಥೆ ಇನ್ನೂ ಉತ್ತಮವಾಗಿ ಬೆಳೆದು ನಮ್ಮ ಈ ಸಂಸ್ಥೆಯ ಸ್ಥಾಪಕರು ಸುವರ್ಣ ಮಹೋತ್ಸವವನ್ನು ಇವರ ಅಧ್ಯಕ್ಷತೆಯಲ್ಲೇ ಆಗಿ ನಡೆಯಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ
ಆಶ್ರಮದ ಎಲ್ಲ ಮಾತೆಯರು ಮತ್ತು ಅಣ್ಣಂದಿರ ಆಶೀರ್ವಾದ ಈ ಸಂಸ್ಥೆಯ ಮೇಲೆ ಇರಲಿ. ಯಾಕಂದರೆ ಎಲ್ಲರೂ ನಮ್ಮಲ್ಲಿರೋರು 60 ವರ್ಷಕ್ಕೆ ಮೇಲ್ಪಟ್ಟವರೇ, ಅವರೆಲ್ಲರ ಆಶೀರ್ವಾದವೂ ಈ ಸಂಸ್ಥೆಗೆ ಇದೆ. ನೀವು ನಮ್ಮ ಸಂಸ್ಥೆಗೆ ಬನ್ನಿ, ಈ ಸಂಸ್ಥೆ ಇನ್ನೂ ಉತ್ತಮವಾಗಿ ಬೆಳೀಲಿ. ಹಾಗೆ ಪೋಷಕರು ದಯವಿಟ್ಟು ತಮ್ಮ ಮಕ್ಕಳನ್ನು ಈ ಶಾಲೆಯಲ್ಲಿ ಕಲಿಸಿದ ಹೆಸರಿಗೆ ಸರಿಯಾಗಿ ಶಾಲೆಯನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ಮಕ್ಕಳು ಹುಟ್ಟಿ ಬೆಳೆದಿದ್ದಿರೋದು, ಅವರ ಮೂಲಭೂತವನ್ನು ಕಲ್ತಿರೋದು ಇಲ್ಲಿ. 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನೊಳಗೆ ಕಲಿಯುವಾಗ ಮಕ್ಕಳು ಒಂದು ವ್ಯವಸ್ಥೆಗೆ ಬಂದಿರ್ತಾರೆ. ಅಂಥ ಒಂದು ಸಂಸ್ಥೆಯನ್ನು ನಾವು ಯಾವತ್ತೂ ಮರಿಬಾರ್ದು. ಆ ಸಂಸ್ಥೆಯನ್ನು ನಾವು ನೆನಪಿಟ್ಟುಕೊಂಡು ಆ ಶಾಲೆಯ ಬಗ್ಗೆ ನಾವು ಮುಂದಿನ ಯೋಚನೆಗಳನ್ನ ಮಾಡಬೇಕು. ಈ ಸಂಸ್ಥೆ ಇನ್ನೂ ಉತ್ತಮವಾಗಿ ಬೆಳೀಲಿ ಅನ್ನುವಂಥ ಹಾರೈಕೆಯೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಸಂಭ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಅಂಬಾಸಿಡರ್ ಆಗಿರುವಂತಹ ಲಯನ್ ಜಿ.ಆರ್. ಶೆಟ್ಟಿ ಇವರ ಅನುಭವದ ನುಡಿಗಳಿಗೆ ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಅವರಾಗಿರುವಂತಹ ಶ್ರೀ ಕೆ ಮಾನಪ್ಪ ಭಂಡಾರಿ ಇವರಿಗೆ ಮಾತಿಗಾಗಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ಶ್ರೀ ಕೆ ಮಾನಪ್ಪ ಭಂಡಾರಿ ಅವರು ಈಗ ನಿಮ್ಮ ಮುಂದೆ. ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಪ್ರಮುಖರೇ ಸೇರಿದಂಥ ಆತ್ಮೀಯ ಪೋಷಕರೇ, ಮಕ್ಕಳೇ ಹಾಗೂ ಬಂಧುಗಳೇ, ವಿದ್ಯಾಹೀನ ಬಿರದ ಬಾಯಿ ಸಮಾನ ಅಂತ ಗಾದೆ ಇದೆ. ಯಾರು ವಿದ್ಯಾಭ್ಯಾಸವನ್ನು ಮಾಡೋದಿಲ್ವೋ ಅವರು ಬಿಲದ ಬಾಯಿ ಹೇಗಿದೆಯೋ ಅದೇ ಪ್ರಕಾರ ಇರುತ್ತಾರೆ. ಅವರಿಗೆ ಸಮಾಜದ ಅಥವಾ ಯಾವುದೇ ವ್ಯವಸ್ಥೆಗಳ ಬಗ್ಗೆ ಅರಿವಿರುವುದಿಲ್ಲ. ಇರ್ತಾರೆ, ಬದುಕ್ತಾರೆ, ಸಾಯ್ತಾರೆ, ಇಷ್ಟೇ ಅಂತ ಲೆಕ್ಕ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ವಿದ್ಯಾವಂತನಾಗಿ ಸುಸಜ್ಜಿತ ಸಮಾಜವನ್ನು ಕಟ್ಟಲಿಕ್ಕೆ ತನ್ನ ಕೊಡುಗೆಯನ್ನು ಕೊಡ್ತಾನೋ ಆಗ ಅವನ ಆ ಹುಟ್ಟು ಮತ್ತು ಅವನು ಬೆಳೆದ ಇದು ಸಾರ್ಥಕ ಆದಂಥ ಲೆಕ್ಕ. ಆ ವಿದ್ಯೆಯನ್ನು ಕೊಡಬೇಕಂತಾದರೆ ಒಂದು ಪೂರಕವಾದಂಥ ವ್ಯವಸ್ಥೆಗಳು ಬೇಕು. ಪೂರಕವಾದ ವ್ಯವಸ್ಥೆಗಳಿಲ್ಲ ಅಂತಾದರೆ ವಿದ್ಯೆ ಹಿಡಿಯುವುದಿಲ್ಲ. ಆ ವ್ಯವಸ್ಥೆಯನ್ನು ಇಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಿಗ್ತಾ ಇದೆ. ಅದರ ಪರಿಣಾಮವಾಗಿ ಪ್ರತಿ ವರ್ಷ ಅವರಿಗೆ ಸಿಕ್ಕುವಂಥ ಗೌರವಗಳು ಬೇರೆ ಬೇರೆ ಗೌರವಗಳು ಅವರಿಗೆ ಸಿಕ್ಕಲಿಕ್ಕೆ ಕಾರಣ ಆಗುತ್ತದೆ. ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಪೂರ್ಣವಾದಂಥ ವ್ಯವಸ್ಥೆ ಇದ್ದರೆ ಮಾತ್ರ ಆ ಮಕ್ಕಳು ಬಹಳ ಆಸಕ್ತಿಯಿಂದ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯೆಯೊಟ್ಟಿಗೆ ಬೇರೆ ಬೇರೆ ಚಟುವಟಿಕೆಗಳು ಅದು ಅವರಿಗೆ ಸಿಕ್ಕಾಗ ಅದನ್ನು ಜೋಡಿಸಿಕೊಂಡು ಆ ಮಕ್ಕಳು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಇಲ್ಲಿ ವಿದ್ಯಾರತ್ನ ಶಾಲೆಯಲ್ಲಿ ಅದು ಸಿಗ್ತದೆ. ಆ ಕಾರಣಕ್ಕಾಗಿ ಈ ಶಾಲೆಯ ಹೆಸರು ಮೇಲ್ದರ್ಜೆಗೆ ಕಾರಣ ಆಗಿದೆ. ಅದು ಈ ಪ್ರದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ವಿಶೇಷವಾದ ಶಾಲೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಈಗಾಗಲೇ ಮಾತನಾಡಿದವರು ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಮಕ್ಕಳು ಹೇಗಿರಬೇಕು, ಪೋಷಕರು ಹೇಗಿರಬೇಕು. ದಯವಿಟ್ಟು ಪೋಷಕರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಆ ಮಕ್ಕಳು ಶಾಲೆಯಲ್ಲಿ ಕೂಡ ಒಳ್ಳೆಯ ಸಂಸ್ಕಾರಯುತರಾಗಿ ಬೆಳೀಲಿಕ್ಕೆ ಕಾರಣ ಆಗುತ್ತೆ. ಅವರು ತನ್ನ ವಿದ್ಯೆಯನ್ನು ಹೆಚ್ಚು ಅದೇ ರೀತಿ ಅದಕ್ಕೆ ಪೂರಕವಾಗಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ಈ ಎಲ್ಲ ವ್ಯವಸ್ಥೆಗಳ ಮೂಲ ವ್ಯವಸ್ಥೆಗಳೇ ಅಥವಾ ವ್ಯಕ್ತಿಗಳೇ ಪೋಷಕರು, ತಂದೆ ತಾಯಿಯವರು. ತಂದೆ ತಾಯಿಯವರು ಮನೆಯಲ್ಲಿ ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ಕೊಡ್ತಾರೋ ಆ ಸಂಸ್ಕಾರ ಶಾಲೆಯಲ್ಲಿ ಕೂಡ ಅದು ಇದಕ್ಕೆ ಕಾರಣಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದ ಕಾರಣ ತಾಯಿಯಂದಿರು ಅಥವಾ ತಂದೆ ಆ ಪೋಷಕರು ವಿಶೇಷವಾದಂಥ ಒಂದು ಆಸಕ್ತಿಯನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊಡಬೇಕು. ಆ ಮಕ್ಕಳು ಶಾಲೆಯಿಂದ ಬಂದ ಕೂಡಲೇ ಮನೆಯಲ್ಲಿ ವಿದ್ಯೆಗೆ ಅವಕಾಶಗಳನ್ನು ಅಥವಾ ಮುಂದೆ ಕಲೀಲಿಕ್ಕೆ ಅವಕಾಶವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದರ ಪರಿಣಾಮವಾಗಿ ಶಾಲೆಯಲ್ಲಿ ಕಲಿಸುವಂಥ ಶಿಕ್ಷಕರು ಅವರಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ನಂತರ ಅವರು ಹೇಳಿದ ಕೆಲಸಗಳನ್ನು ಮಕ್ಕಳು ಮಾಡಿದಾಗ ಅವರ ಮುದ್ದೆಗೆ ಹೆಚ್ಚು ಚಾಲನೆ ಸಿಕ್ಕಿದಂತೆ ಆಗುತ್ತೆ. ಆದ ಕಾರಣ ಈ ಶಾಲೆ ಅಂದರೆ ಮ್ಯಾನೇಜ್ಮೆಂಟ್ ಪ್ಲಸ್ ಕಲಿಸುವಂಥ ಶಿಕ್ಷಕ ವೃಂದ, ಈ ಎರಡು ಒಟ್ಟಾಗಿ ಒಂದಾಗಿದ್ದರೆ ಮಾತ್ರ ಅದು ಪೂರಕವಾದ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಇಲ್ಲಿಯ ಈ ಶಾಲೆಯ ಶಿಕ್ಷಕರು ಕೂಡ ಬಹಳ ಪ್ರೀತಿಯಿಂದ ಮಕ್ಕಳನ್ನು ತಮ್ಮ ಮಕ್ಕಳಂತೆ ತಿಳ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆ ಪರಿಣಾಮವಾಗಿ ಮಕ್ಕಳು ವಿಶೇಷವಾಗಿ ಅಕ್ಕರೆಯಿಂದ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರೊಟ್ಟಿಗೆ ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ಮ್ಯಾನೇಜ್ಮೆಂಟ್ ಮಾಡಬೇಕು. ಆ ಮ್ಯಾನೇಜ್ಮೆಂಟ್ ಕೂಡ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಮಾಡ್ತಾರೆ.
ಆಗ ರವೀಂದ್ರ ಮಾತಾಡ್ತಾ ಹೇಳಿದರು, ನಾನು ಶಾಲೆಗೆ ಬಂದಾಗ ಎಲ್ಲವನ್ನ ಮರೆತು ಬಿಡ್ತೇನೆ. ಕಾರಣ ಅಲ್ಲಿಯ ಪರಿಸ್ಥಿತಿ, ಅವರು ಮಾಡಿಕೊಂಡು ನಡೆಸಿಕೊಂಡು ಬಂದ ವ್ಯವಸ್ಥೆಗಳು ಅಲ್ಲಿಯ ಮಾನಸಿಕವಾದಂಥ ದೃಢತೆಯನ್ನು ಸಂಕಲ್ಪವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಿಕ್ಕಿದಾಗ ಎಷ್ಟು ಕ್ರೂರಿ ಆದರೂ ಅವ ಸಮಾಧಾನವಾಗಿ ಸಮಚಿತ್ತನವಾಗಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದ್ದರಿಂದ ಈ ಮ್ಯಾನೇಜ್ಮೆಂಟ್ ಮತ್ತು ಶಿಕ್ಷಕರು ಪೂರಕವಾಗಿ ಕೆಲಸ ಮಾಡ್ತಾರೆ. ಎರಡು ಶಕ್ತಿಗಳಿದ್ದಾಗೆ ಅದು ಮ್ಯಾನೇಜ್ಮೆಂಟ್ ಮತ್ತು ಶಿಕ್ಷಕರು ಎರಡು ಒಟ್ಟು ಸೇರಿದಾಗನೇ ಅದು ಒಂದು ಸುಸಂಘಟಿತವಾದ ವ್ಯವಸ್ಥೆ ಮಾಡಲಿಕ್ಕೆ ಕಾರಣವಾದ ಆಗ್ತದೆ. ಅದನ್ನು ಇವತ್ತು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಕಾಣ್ತದೆ ಬಹಳ ಸಂತೋಷದ ದಿವಸ. 25ನೇ ವರ್ಷ ಆಗ ಇಷ್ಟು ವರ್ಷ ಬೆಳೆಸಬೇಕಂತಂದರೆ ಅದರ ಪರಿಶ್ರಮ, ಶ್ರಮ, ಮ್ಯಾನೇಜ್ಮೆಂಟ್ ಪ್ಲಸ್ ಶಿಕ್ಷಕರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದನ್ನು ಅದು ಅವರಿಗೆ ಗೊತ್ತು. ಎಲ್ಲರಿಗೂ ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲಿಸಿದವರು ಮತ್ತು ಮ್ಯಾನೇಜ್ಮೆಂಟ್ ಅದನ್ನು ನಡೆಸಿಕೊಳ್ಳಿಕ್ಕೆ ವ್ಯವಸ್ಥೆಗಳಿಗೆ, ಹಾಗೆ ಆ ಮಕ್ಕಳನ್ನು ಬೆಳೆಸಿಕೊಂಡ ಸಣ್ಣ LKG ಇಂದ SSLC ವರೆಗೆ ಇದಕ್ಕೆ ಸೂಟೇಬಲ್ ಎಜುಕೇಷನ್ ಅಂತ ಹೇಳ್ತಾರೆ. ಅದನ್ನು ಕೊಡುವ ಮೂಲಕ ಆ ಮಕ್ಕಳನ್ನು ಸುಸಂಸ್ಕೃತ ಸತ್ಪ್ರಜೆಯಾಗಿ ಬೆಳೆಸುವಂಥ ಕೆಲಸವನ್ನು ಮಾಡುವಂಥದ್ದು ಬಹಳ ವಿಶೇಷದ. ಅದನ್ನು ಇವತ್ತು ಮಾಡಿದ್ದಾರೆ. ಅದರ ಪರಿಣಾಮವಾಗಿ 20 ವಯಸ್ಸವರೆಗೆ ಈ ಶಾಲೆ ದಿನದಿಂದ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಆ ಬೆಳಕಿಗೆ ಬರಬೇಕಾದ್ರೆ ಅಷ್ಟು ಜನರ ಪರಿಶ್ರಮ ಇದೆ. ಅದನ್ನು ಇನ್ನೂ ಅವರು ಮುಂದಿಸಬೇಕು. ಇದೇ ಪ್ರಕಾರ ಈ ಒಂದು 25ನೇ ವರ್ಷ ಅದು ಸುವರ್ಣ ಮಹೋತ್ಸವ, ಹಾಗೇನೆ ಡೈಮಂಡ್ ಜುಬ್ಲಿ ಅಂತ ಹೇಳ್ತಾರೆ, ವಜ್ರ ಮಹೋತ್ಸವ, ಹಾಗೇನೆ 100ನೇ ವರ್ಷ ಶತಮಾನೋತ್ಸವ ಆಚರಿಸುವಂಥ ವ್ಯವಸ್ಥೆಯನ್ನು ಆಗಲಿ ಅಂತ ಹೇಳಿದರೆ, ನಾನು ಅದಕ್ಕೆ ಆ ಪರಮಾತ್ಮ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಅವರಿಗೆ ಶಕ್ತಿಯನ್ನು ಕೊಡಲಿ, ಹಾಗೆ ಆ ವ್ಯವಸ್ಥೆಗೆ ಇನ್ನೂ ಶಕ್ತಿಯನ್ನು ಕೊಡುವಂಥದ್ದನ್ನು ಪರಮಾತ್ಮ ಕರುಣಿಸಿ ಅಂತ ಹೇಳ್ಕೊಳ್ತಾ ಇವತ್ತು ಭಾಳ ಖುಷಿ ಕಾಣ್ತಾನೆ ಹೇಳಿ. ಈಗಾಗಲಿ ಇವತ್ತು ಇದು ಏನು 25ನೇ ವರ್ಷ ಮಾತ್ರ ಅಲ್ಲ, ವಿದ್ಯಾರತ್ನ ಶಾಲೆಯ 25ನೇ ಮಾಸ ಅಲ್ಲ, ಇದು ಒಂದು ರೀತಿಯ ಜಾತ್ರೆ ಅಂತ ಹೇಳ್ತಾರಲ್ಲ, ಆ ಜಾತ್ರೆಯಾಗಿ ಇವತ್ತು ವ್ಯವಸ್ಥೆಗಳು ನಡೀತಾ ಇದೆ. ನೋಡುವಂಥ ವ್ಯವಸ್ಥೆಗಳು ಹಾಗೆ ಕಾಣ್ತಾ ಇದೆ. ಅದು ಮುಂದಕ್ಕೆ ಆ ಜಾತ್ರೆಯಾಗೇ ಬೆಳೆಯಲಿ ಎಂಬುದಾಗಿ ಹೇಳಿಕೊಳ್ತಾ ಅವಕಾಶ ಕೊಟ್ಟದಾಗ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯನ್ನು ಕೋರ್ತಾ ಈ ಶಾಲೆ ಉತ್ತರೋತ್ತರವಾದಂಥ ಬೆಳವಣಿಗೆಯನ್ನು ಕಾಣಲಿ ಎಂಬುದಾಗಿ ಆ ಪರಮಾತ್ಮನ ಪ್ರಯತ್ನ ನನ್ನ ಅಳಿಯ ನಮಗೆ ಖುಷಿ. ಈಗಾಗಲೇ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾನೆ. ಯಾವಾಗಲೂ ಒಬ್ಬ ಆತ್ಮೀಯ ಸಂಬಂಧಿ ಬೆಳವಣಿಗೆಯನ್ನು ತನ್ನ ಮೂಲಕ ಬೆಳೆಸಿಕೊಂಡು ಹೋದಾಗ ಆ ಹಿರಿಯರಿಗೆ ಖಂಡಿತವಾಗಿಯೂ ಸಂತೋಷ ಆಗುತ್ತೆ. ನನಗೆ ಅದೇ ಪ್ರಕಾರ ನನಗೂ ಕೂಡ ಅವರಿಬ್ಬರೂ ಕೂಡ 2 ಕಣ್ಣುಗಳಿದ್ದಾಗೆ. ಒಬ್ಬ ಹಿರಿಯ ಮೋಹನ್ ದಾಸ್ ಶೆಟ್ಟಿ, ಹಾಗೆ ಇವ ರವೀಂದ್ರ ಶೆಟ್ಟಿ, ಇಬ್ಬರು ಕೂಡ ಪರಿಶ್ರಮ ಜೀವಿಗಳು. ಆ ಪರಿಶ್ರಮದ ಫಲವಾಗಿ ಅವರು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಅವನು ಇಂಜಿನಿಯರ್ ಕೂಡ ಮೋಹನ್ ದಾಸ್ ಶೆಟ್ಟಿ, ಅದರೊಟ್ಟಿಗೆ ಶಾಲೆಯನ್ನು ಕೂಡ ನಡೆಸ್ತಾನೆ. ಇವನು ರಾಜಕೀಯದೊಟ್ಟಿಗೆ ಶಾಲೆಯನ್ನು ನಡೆಸಿಕೊಳ್ಳುವಂಥದ್ದು, ಶಿಕ್ಷಣವನ್ನು ಬೆಳೆಸಿಕೊಳ್ಳುವಂತ ಮಾಡ್ತಾ ಇದ್ದಾನೆ. ಅಂತೂ ಇಬ್ಬರ ಜೀವನ ಸುಗಮವಾಗಲಿ, ಅವರ ಕುಟುಂಬ ಉತ್ತರೋತ್ತರವಾಗಿ ಬೆಳೆಯಲಿ ಎಂಬುದಾಗಿ ಹೇಳಿ ನಾನು ಹಾರೈಸ್ತಾ ನನ್ನ ಮಾತಿಗೆ ವಿರಾಮಾಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜ್ಞಾನದ ಕಡಲು, ಅನುಭವದ ಗಣಿ ಶ್ರೀ ಕೆ ಮೋಹನಪ್ಪ ಭಂಡಾರಿ, ನಿಮ್ಮ ಉಪಸ್ಥಿತಿಯೇ ನಮ್ಮ ಈ ರಜತ ಸಂಭ್ರಮಕ್ಕೆ ಪ್ರೇರಣೆ ಎನ್ನುವುದಾಗಿ ನಿಮ್ಮನ್ನು ಈ ರಜತ ಸಂಭ್ರಮದ ಪರವಾಗಿ ವಿದ್ಯಾಸಂಸ್ಥೆಯಿಂದ ಅಭಿನಂದಿಸ್ತಾ ಈ ಸಮಾರಂಭ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಶೆಟ್ಟಿ ಅವರು. Good evening. I would like to recognize my 2 best friends from here in the gathering. ಶ್ರೀಮತಿ ಆರತಿ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ, ಶ್ರೀದೇವಿ ನೃತ್ಯ ಕೇಂದ್ರದಿಂದ. ಅವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ರೆಕಗ್ನಿಷನ್ ಮಾಡ್ಕೊಳ್ಬೇಕಂತ. ಹಾಗೆ ಅವರ ಮಗ ಸಿದ್ಧಾರ್ಥ್, ಪ್ಲೀಸ್ ಡೂ ಕಮ್ ಒನ್ಸ್ ಫಾರ್ ದ ರೆಕಗ್ನೈಸೇಷನ್. ಇವರ ಮಗ ಸಿದ್ಧಾರ್ಥ್ ಶೆಟ್ಟಿ, ನನಗೆ ಖುಷಿ ಆಗ್ತದೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು ತುಡರ್ ಅಂತ ಫಿಲ್ಮ್ ನಮ್ಮ ಮನೆಯಲ್ಲಿ ಶೂಟಿಂಗ್ ಆಗಿತ್ತು, ಅದರ ಹೀರೋ ಕೂಡ. ಸೊ ಐ ರಿಕ್ವೆಸ್ಟ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಸಿದ್ಧಾರ್ಥ್ ಶೆಟ್ಟಿ and also his upcoming film Kajja. In few months it will be released. I request all of them to support him. Thank you. ಮೇಡಮ್, ಧನ್ಯವಾದ ಸಮರ್ಪಣೆ. ಮುಂದಕ್ಕೆ ಈ ಒಂದು ರಜತ ಸಂಭ್ರಮದಲ್ಲಿ ಮಕ್ಕಳ ಪ್ರತಿಭೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುಂದಿನ ಬಹುಮಾನ ವಿತರಣೆಯನ್ನು ನಡೆಸಲಿಕ್ಕಿರುವವರು ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕಿ 3ನೇ ತರಗತಿಯ
ಶ್ರೀಮತಿ ಪ್ರೀತಿಕಾ ಸೂರಜ್ರವರು ಬರಬೇಕು. 3ನೇ ತರಗತಿಯ ವಿದ್ಯಾರ್ಥಿಗಳು, ಬಹುಮಾನ ವಿಜೇತ ವಿದ್ಯಾರ್ಥಿಗಳು ದಯವಿಟ್ಟು ತಯಾರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈಗ ವೇದಿಕೆಯಲ್ಲಿ ಈ ರಜತ ಸಂಭ್ರಮದ ಗೌರವಾನ್ವಿತರು ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಂದರ್ಭ. Good evening everyone. Let me begin by reading out the names of the achievers of class 3rd A and 3rd B. Now 3rd A section, Sadhvi Lakshmi, General Proficiency first, English first, Kannada first, Hindi first, Mathematics first. ಬಹುಮಾನ ವಿತರಣೆಯನ್ನು ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಮೋನಪ್ಪ ಭಂಡಾರಿ ಅವರು ಹಾಗೂ ರೊಟೇರಿಯನ್ PD ಶೆಟ್ಟಿ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪೋಷಕರು ಹಾಗೂ ಮಕ್ಕಳ ಪ್ರತಿಭೆಗೆ ಚಪ್ಪಾಳೆಯ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. Shwari R. Punja, General Proficiency second, EVS second, Mathematics second and Drawing third. Haman Abdul Latif, English second. Abdul Fazan, EVS first. Samarth Lakkappa Bijur, Kannada second. Kanishka P. Kotian, Hindi second. Nidisha P. Bangera, Drawing first. Anum Ashwa Sara, Calligraphy first. Muhammad Zayan Chiste, Calligraphy second. He is absent. Shlok, Fancy Dress first. Lishmita Rai, Fancy Dress second. Janvi R. Shetty, Fancy Dress third. Now 3rd B section. ಬಹುಮಾನ ವಿತರಣೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಲಯನ್ GR ಶೆಟ್ಟಿ ಇವರು. Charvika, General Proficiency first, Kannada first, Hindi first, Mathematics first, Drawing second and Allocation second. Lakshmi Kodabagi, General Proficiency second, English second, Hindi second and EVS first. Sanmit D, Mathematics second and EVS second. Aisha Shahzin, English first and Allocation first. Rachan M. Shetty, Kannada second. Trisha Shetty, Allocation third. Charvi Raghavendra, Calligraphy third. Now I request Geeta ma'am to proceed. Thank you. 3ನೇ ತರಗತಿಯ ಬಹುಮಾನ ವಿತರಣೆಯ ಲಿಸ್ಟ್ ಓದಿದಂತಹ ಪ್ರೀತಿಕಾ ಸೂರಜ್, ಶಿಕ್ಷಕಿ ಪ್ರೀತಿಕಾ ಸೂರಜ್ ಇವರಿಗೆ ಅಭಿನಂದನೆಗಳು. ಮುಂದಿನ ಬಹುಮಾನ ವಿತರಣೆ 4ನೇ ತರಗತಿ ವಿದ್ಯಾರ್ಥಿಗಳಿಗೆ. ಓವರ್ ಟು ಗೀತಾ ಮ್ಯಾಮ್.
Good evening all. Now I am going to read out the names winners of the academic year 2025. Now 4th standard A, Adrushta S. Bandari, General Proficiency first, English first, Mathematics first, Kannada second, Fancy Dress first. Mohammad Pahim, General Proficiency second, Kannada first, Hindi first, Mathematics second. Mohiddin Mohammad Adil, English second, Drawing second, Calligraph first. Mariam Ayana, Hindi second. Dhriti, EVS first. Izan Kadar Renzadi, EVS second. Muhammad Hassan Zawad, photo frame second. Qasim Hasanifa Muhammad, photo frame third. Jisha Shetty, Fancy Dress second. Aiza Zamila, Fancy Dress third. Fatima Naifa, Calligraphy second. Now 4th standard B section. Punya J, Generally Proficiency first, English second, Kannada first, Hindi second. Gahan, General Proficiency second, Kannada second, Mathematics first, EVS second. Adya 5, Hindi first, Mathematics second, Calligraphy third. Liana Fatima Zawra, English first. Sher Shah, EVS first, absent. Mariam, Drawing first. Vaishvi RK, Drawing third. Ruhi Zainaba, photo frame first. Anshiba, photo frame third. Now I would like to call Mrs. Hema Malini to read out the 5th standard prize list. Thank you. ಥ್ಯಾಂಕ್ ಯು ಗೀತಾ ಮ್ಯಾಮ್. ದಯವಿಟ್ಟು ಪೋಷಕರು ಗಮನಿಸಿ, ಈ ರಜತ ಸಂಭ್ರಮಕ್ಕೆ ನಾವು ವಿದ್ಯಾರತ್ನ ವಿದ್ಯಾಸಂಸ್ಥೆ ವತಿಯಿಂದ ನಡೆಸಿದಂಥ ಕ್ರೀಡಾಕೂಟದ ಬಹುಮಾನ ವಿತರಣೆಯನ್ನು ಕೂಡ ಈ ವೇದಿಕೆಯಲ್ಲಿ ಈಗ ನಡೆಸಲಿಕ್ಕಿದ್ದೇವೆ. ದಯವಿಟ್ಟು ವೈಯಕ್ತಿಕವಾಗಿ ಹಾಗೂ ತಂಡವಾಗಿ ಬಹುಮಾನ ಪಡೆದಂಥ ಎಲ್ಲ ಪೋಷಕರು ದಯವಿಟ್ಟು ರೆಡಿಯಾಗಿರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಓವರ್ ಟು ಹೇಮ ಮಾಲಿನಿ ಮ್ಯಾಮ್. A very good evening to all. Now I'll read out the prize list of 5th standard A and B section. First I'll read 5th standard A. Sanjana Kasilinga Budihal, Generally Proficiency in first, Kannada first, Hindi first, Mathematics first, EVS second, English second. Ashfa Katija, General Proficiency second, English first, EVS first, Hindi second, photo frame first, English allocation second. Janvi Ballal, Kannada second, Mathematics second, English allocation third.
Ahmad Raif, English Elocution 3rd. Fatima Zuhara Fida, Drawing 3rd. PJ Fatima Dilshad, Fancy Dress 3rd. Now 5th Standard B section. Danvi H, General Proficiency 1st, Hindi 1st, Mathematics 1st, Kannada 1st, English 2nd, EVS 2nd, Drawing 1st. Nida Anum, General Proficiency 2nd, English 1st, Kannada 1st, EVS 1st, Hindi 2nd, English Elocution 1st, Photo Frame 2nd. Tanishka Sudesh, Fancy Dress 1st, Photo Frame 1st. Briti S, Kannada 2nd. Gautam M, Mathematics 2nd. Pranshu Bandari, Drawing 2nd. Satvi Shetty, Fancy Dress 2nd. Mohammad Shayan K, Photo Frame 3rd. Congratulations, children. May I request Mrs. Dhanashri ma'am to proceed? ಥ್ಯಾಂಕ್ ಯು ಹೇಮಾಮಾಲಿನಿ ಮೇಡಮ್. ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಸಂಭ್ರಮಕ್ಕೆ ಆಗಮಿಸಿರುವಂಥ ಶ್ರೀಮತಿ ಮಮತಾ DS ಗಟ್ಟಿ, ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಬಹುಶಃ ನಿನ್ನ ರತ್ನೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಇವರು, ಆದರೂ ನಮ್ಮ ಈ ರಜತ ರತ್ನ ಸಮಾರಂಭಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿ, ಅಧ್ಯಕ್ಷರಲ್ಲಿ ಅವರಿಗೆ ನೆನಪಿನ ಕಾಣಿಕೆಯೊಂದಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಮತ್ತೊಬ್ಬರು ಶ್ರೀ ಜಗದೀಶ್ ಆಳ್ವ ಕುವೆತ್ ವೈಲ್ ಯುವ ಉದ್ಯಮಿಗಳು, ಇವರನ್ನು ಕೂಡ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಈ ರಜತ ಮಹೋತ್ಸವಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ಇಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಜಗದೀಶ್ ಆಳ್ವ ಕುವೆತ್ ವೈಲ್ ಯುವ ಉದ್ಯಮಿಗಳಿಗೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಿಂದ ಪ್ರೀತಿಪೂರ್ವಕ ಸ್ವಾಗತ. ಬಹುಮಾನ ವಿತರಣಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದಿನ ಬಹುಮಾನ ವಿತರಣೆಯನ್ನು ನೆರವೇರಿಸುತ್ತಿರುವವರು ಧನ್ಯಶ್ರೀ ಮೇಡಮ್. ಓವರ್ ಟು ಧನ್ಯಶ್ರೀ ಮ್ಯಾಮ್. Good evening, everyone. Now I will announce the prize distribution on 6th A. Harshika, General Proficiency 1st, Mathematics 1st, Social Science 1st, Hindi 2nd. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಮತಿ ಮಮತಾ DS ಗಟ್ಟಿ, ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ ಇವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. General Proficiency 2nd, Hindi 1st, English 2nd, Kannada 2nd, Mathematics 2nd, Science 2nd, Rangoli Consolation Prize. Sanvit S. Bandari, English 1st, Kannada 1st, Science 1st. Sharvari S. Gatti, Social Science 2nd. Lahari KS, Fancy Dress 1st, Rangoli Consolation Prize. Ritvik R. Pujari, Fancy Dress 2nd.
Yajna Rangoli third. Sixth B Ashish General Proficiency first, English first, Mathematics first, Social Science first. Bhuvan R General Proficiency second, Kannada first, Hindi first, Mathematics second, English allocation third. Daritri Science first, English second, Hindi second, Social Science second. Ishani Kannada second. Janvi Y Science second. Harshan N Shetty Fancy Dress third. Dhruvi Drawing first. Meghashri Drawing second. Kashvi KP Drawing third. Congratulations children. Now I request Suma ma'am to read out the 7th standard list. ಥ್ಯಾಂಕ್ ಯು ಧನ್ಯಶ್ರೀ ಮೇಡಮ್. ಮುಂದಿನ ಬಹುಮಾನ ವಿತರಣೆ 7ನೇ ತರಗತಿ ವಿದ್ಯಾರ್ಥಿಗಳು. ಓವರ್ ಟು ಸುಮಾ ಮ್ಯಾಮ್. Good evening everyone. Now I will read out the names of the list of 7th standard. First is Siham, General Proficiency first, Kannada first, Hindi first, Maths first, Science first, Social Science first. Krisha S. Karkera, General Proficiency second, English first, Social Science first. Ashwit D. Prasad, Kannada second, Hindi second, Science second. Aditi Shetty, English second. Chirag Kottari, Maths second. Trishika, Fancy Dress third, Kannada Education third. Now I will read out the names of 7th B. Vihas Balchandra Ballad, General Proficiency first, Kannada first, Hindi first, Maths first, Science second, Social Science second. Chirayu Shetty, General Proficiency second, English first, Social Science first. Kumuda AY, Science first, English second, Kannada second, Maths second, Fancy Dress first, English Allocation first, Drawing second, Kannada Allocation second. This child got the second prize in Bhagavad Gita in Taluk level Pratibha Karanji. Hisham Mohammed, Hindi second. Srinidhi Rai, Rangoli first, Drawing first. Adviti Acharya, SR, Kannada Education first, Rangoli second, Fancy Dress second.
Aisha Muiza, elocution second. Shiza Shaima, drawing third. Thank you everyone. I will call Shweta ma'am to read out the names of the 8th standard. Thank you, Suma ma'am. Over to Shweta miss. A very good evening to everyone. Today we are pleased to announce the prize distribution results for Class 8 for the academic year 2025-26. These prizes are awarded based on students' performance in academics, general proficiency and co-curricular activities. The objective of these awards is to recognize consistent effort, talent and all-round development. I kindly request everyone present to encourage our achievers by joining hands in applause as their names are announced. I now announce the prizes secured by 8th year students. Manisha Rai, General Proficiency first, English first, Kannada first, Hindi first, Mathematics first, Science first, Social Science first. Rafa Fatima, General Proficiency second, English second, Kannada second, Hindi second, Science second, Social Science second, English Allocation first. Sakshi Koingache, Maths second, Drawing third. Niriksha, Social Science second. Havamat Zaima, Fancy Dress first. Nefisatul Raifa, Kannada Essay second. 8th B, Madiha Fatima, General Proficiency first, English first, Hindi first, Science first, Social Science first, Kannada second, Mathematics second, Drawing first, Fancy Dress third, Consolation Prize in Rangoli. Jashit Kumar S, General Proficiency second, Kannada first, Mathematics first, English second, Hindi second, Social Science second, Rangoli third. Hamsika Shetty, Science second, Fancy Dress second, English Allocation third. Pratiksha, Drawing second, Rangoli third. I congratulate all the prize winners on their achievements. Thank you. Thank you, Shweta ma'am. Next, over to M. Malini N. 9th standard, 9ನೇ ತರಗತಿಯ ವಿದ್ಯಾರ್ಥಿಗಳ ಸಾಧನೆಯ ಬಹುಮಾನ ವಿತರಣೆ. Good evening, everyone. Now I will read out the name list of 9th standard, 9th A section. Angel Francis, General Proficiency first, English first, Science first, Social Science first, Drawing second. Safrana, General Proficiency second, Kannada first, Social Science second. Urvi Raghunandan, Hindi first, English second, Kannada second, Maths second, English Essay third. Tanushri Manjunath Kargi, Hindi second, Science second. Yashvi, Maths first. Komal, Hindi second. Now 9th B section, Vidyashri, General Proficiency first, English first, Science first, Social Science first, Hindi second, Maths second, Drawing first. Anushri, General Proficiency second, Hindi first, English second, Kannada second,
social science second, science second, drawing third. B. Tarunika, maths first, Kannada SC third. Kanishka, Kannada first. Adviti K, consolation prize in Rangoli. Now I request Bharati ma'am to proceed. Thank you. ಥ್ಯಾಂಕ್ ಯು ಹೇಮಮಣಿ ಮೇಡಮ್. ಮುಂದಕ್ಕೆ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಬಹುಮಾನ ವಿತರಣೆ ವೇದಿಕೆಯಲ್ಲಿ. ಓವರ್ ಟು ಭಾರತಿ ಮ್ಯಾಮ್. Good evening to all. Now I am reading 10th standard. Student's name Jeevan R. General proficiency first, English first, Kannada first, Hindi first, Maths first, Science first, Social Science first, English essay first, Kannada essay first, Kannada allocation first, English allocation second. Yuktesh Shetty, General Proficiency second, Maths second, Science second, Social Science second. Mithila R. Nayak, Kannada second, Hindi second. Nishana, English second. Harshita Acharya, Rangoli second. Niharika Pujari Kaje, Fancy dress second. Then B children get ready. Mehek Fatima, General Proficiency first, English first, Kannada first, Hindi first, Science first, Social Science first, Maths second, Drawing first, Fancy dressy first, Rangoli first, English essay third. Riha Zainaba, General Proficiency second, Maths first, English second, Hindi second, Social Science second, Drawing third. Dikshit, Kannada second, Science second. Fatimat Moha, Drawing second, Fancy dress second. We are very proud to announce that the best outgoing student of the academic year 2025-26. This award goes to, can you guess please? I'll give one clue. She is not only in studies, but she also is excellent in drawing and co-curricular activities. Yes, that is none and only Mehek Fatima, class 10th B. ವಿದ್ಯಾರತ್ನ ವಿದ್ಯಾಸಂಸ್ಥೆಯ
ಶಾಲೆ ಹಬ್ಬದ ಈ performance are ಒಂದು like this. ಸಂದರ್ಭದಲ್ಲಿ First outgoing prize in a district level conducted by Amba Maheshwari Trust. Drawing competition first in taluk level. Consolation in district Chinnarabanna Udayavani 2025-20. Drawing competition first in taluk level in Chinnarabanna 2025-26. Second in district level drawing competition conducted by Dakshina Kannada Jilla Sahitya Parishat Pavanjay Lalita Peeth. First in Mangalore Kids Premier League drawing competition. First in taluk level Pratibha Karanji 2025. First in district level in Yuvajanotsava drawing competition conducted by Government of Karnataka. Represented the state level drawing competition also. Consolation prize in a district level Bahusamskriti Utsava. ರಜತ ಸಂದರ್ಭದಲ್ಲಿ Congratulations my dear child. ಇಂಥ ಒಂದು ಬಹುಮುಖ ಪ್ರತಿಭೆಯನ್ನು Your future journey will be designed based on the path you choose today. Best wishes for you, my dear child. Now I call Veena ma'am, Suprita ma'am, please come up. ಪೋಷಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ವಾರ್ಷಿಕವಾಗಿ ನಡೆಸಿದಂತಹ ಕ್ರೀಡಾಕೂಟದ ಬಹುಮಾನವನ್ನು ಇನ್ನೊಂದು 2 ಮಕ್ಕಳ ಬಹುಮಾನ ವಿತರಣೆ ನಂತರ ವಿತರಿಸಲಿಕ್ಕೆ ಇದ್ದೇವೆ. ವೈಯಕ್ತಿಕವಾಗಿ ಹಾಗೂ ತಂಡವಾಗಿ ಬಹುಮಾನ ಪಡೆದಿರುವಂತಹ ಪೋಷಕರು ದಯವಿಟ್ಟು ಆದಷ್ಟು ಬೇಗ ತಯಾರಾಗಿರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಓವರ್ ಟು ಸುಪ್ರೀತಾ. ಎಸ್. Good evening to all. Now I read out the prize list of group competition, higher primary and high school section. In higher primary section, science model. First prize goes to Abubakar Haiman and Filston Joshua D'Souza, 7th A. Second place goes to Ashwit D. Prasad and Ashmit R, 7th A. Third place goes to Muhammad Ifaz and Muhammad Farik, 7th A. Freedom is a choice, and yet so many people. Now high school section. First place shared by 3 group, Muhammad Rihan and Warshit Shetty, 8th A. Rehan Preetham Tauro and Nihal AR, 9th B. Naman M. Shetty and Yashwit, 10th B. Second place shared by 2 group, Jashit Kumar and Rishan H. Pujari, 8th B. Mehak Fatima and Nafisa Sherina, 10th B. Third place shared by 2 group, Madiha Fatima and Salma Haya, 8th B. Sana Shazma and Hawamat Zaima, 8th A. Now college competition, higher primary section. First place goes to Chira Kottari and Filston Joshua D'Souza, 7th A.
Second place, Mohammad Tasin and Pradnesh, 7th A. Freedom is a choice, and yet so many people decide not to be free. I'm a free man, and I can think freely. Third place, Mohammad Aiz and Mohammad Ifaz, 7th A. Honestly, I think we're... Dear parents, please encourage your children. Now high school section. First place, Mehak Fatima and Nafiza Sherina, 10th B. Second place shared by two groups, Maimuna Shazana and Riha Salmas, 8th A. Salma Haya and Madiha Fatima, 8th B. Freedom is a choice. Third place, Hawamat Zaima and Zainaba Tanshina, 8th A. Thank you. May I now request Mrs. Veena to proceed. Thank you, Suprita ma'am. Now over to Veena ma'am. Good evening, everyone. Now I would like to announce the winner of the Best Out of Waste competition in the higher primary section. The first prize goes in the first prize goes to Fatima Shaima R and Fatima Samiha from class 6th A. Second prize goes to Praniksha and Lahari KS from 6th A. Third prize goes to Ritvik R Pujari and Yashwin B from 6th A. Next, 7th standard. First prize goes to Aisha Isma and Siham from 7th A. Second prize secured by Adviti Acharya and Katija Rinsha from 7th B. Third prize secured by Aditi Shetty and Krisha S. Karkera from 7th A. Now high school section. First prize goes to Maimuna Shazana and Riha Salma from 8th A. Second prize goes to Madiha Fatima and Akshita P. Pujari from 8th B. The third prize is shared by two groups, Hamshika Shetty and Pratiksha from 8th B. Next, Rishan H. Pujari and Jashit Kumar S. from 8th B. Ninth standard, first prize bagged by Kanishka and Nishma from 9th B. Come fast, children. Second prize goes to Kushi and Angel Francis from 9th A. Third prize
backed by Vidyashri G and Anushri from 9th B. Next, 10th standard. First prize awarded to Yashwet and Naman N. Shetty from 10th B. Please give a big round for them. Second prize, Mehek Fatima and Nafisa Sharina from 10th B. The third prize shared by two groups, Aisha Muzaina and Fatima Nuha from 10th B. Tanvi and Bhuvi from 10th B. Congratulations, children. ಥ್ಯಾಂಕ್ ಯು ವೀಣಾ ಮ್ಯಾಮ್. ಮುಂದಕ್ಕೆ ವಾರ್ಷಿಕ ಕ್ರೀಡಾ ಬಹುಮಾನವನ್ನು ವಿತರಿಸಲಿಕ್ಕಿದ್ದೇವೆ. ಈ ರಿಪೋರ್ಟ್ ಅನ್ನು ಓದಲಿಕ್ಕಿದ್ದಾರೆ ಶಿಕ್ಷಕ ರಾಕೇಶ್ ಅವರು. ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಅನೀಶ್ ಕುಮಾರ್ ಬಿ ಇವರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅನೀಶ್ ಕುಮಾರ್ ಬೇಕಾಳ್. ಪೋಷಕರು ಕೂಡ ತಯಾರಿರಬೇಕು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಕೂಡ ಬಹುಮಾನ ವಿತರಣೆ ಇದೆ. Annual Sports Prize 2025-26 Higher Primary Boys Volleyball First Kaveri House. Higher Primary Boys Volleyball Second Tunga House. Tunga House. Volleyball Tunga House Higher Primary. Next. Higher Primary Girls Throw Ball First Prize goes to Netravati House. Second prize Kaveri House. Higher Primary Girls Throw Ball Second prize Kaveri House. High School Boys Volleyball First prize goes to Ganga House. Students, please listen. When you are calling your house name, please come and collect the prizes. Next, we are not distributing the prizes on the stage. Please remember, please get ready. High School Boys First place Volleyball First place goes to Ganga House. Second prize goes to Kaveri House. High School Girls Throw Ball First prize goes to Tunga House. Second prize goes to Netravati House.
Second throw ball, second prize goes to Netravati House. ಥ್ಯಾಂಕ್ ಯು ರಾಕೇಶ್ ಸರ್. ಮುಂದಕ್ಕೆ Individual Championship 2025 Higher Primary Boys Muhammad Noor 7th B. Higher Primary Girl Yadda Shetty 6th A. Ganga House. Individual Champion High School Ismail Shaheen 10th A. Individual Champion High School Girl Urvi RP 9th A. Talent wins the game, but teamwork and intelligence win championship. March fast. First place goes to Tunga House. Netravati House. Group Champion 2025 goes to Ganga House.
score in SSLC examination 2024-25. Now I am reading highest scorer in SSLC examination 2024-25. General proficiency, Raghavendra Roli secured 94.88%. Raghavendra Roli. General proficiency second, Suman Nisar 94.56%. Now subject wise, English, Danyashri, out of 25, she secured 119. She secured 119. Kannada, secured 2 students. Yadvika B, Tanvi Rai, out of 198. Hindi, Saga Surya, 100 out of 100. Maths, again Raghavendra Roli, out of 100, he secured 96. Science, Suman Nisar, out of 100, 99 she secured. Social Science, Muhammad Asim, out of 100, 99. Waiting for someone to play with a broken heart. The others inside. Now I'll read out club activity competitions prize. ಪೋಷಕರು ಕೂಡ ತಯಾರಾಗಿರಿ. First place goes to Eco Club. Veena ma'am, Danyashri ma'am, Pramila Katti, Sharanya P, Shweta, Sweetie D'Souza, Tasnia ma'am. Second place backed by Science Club. Suma Shashidhar ma'am, Hema Malini ma'am, Shweta, Sureka ma'am, Asha ma'am. Third place goes to Social Club.
ಹೇಮಮಾಲಿನಿ ಮ್ಯಾಮ್, ಹೇಮಲತಾ ಮ್ಯಾಮ್, ಸುಪ್ರೀತಾ ಎಸ್ ಮ್ಯಾಮ್, ಪವಿತ್ರ ಮ್ಯಾಮ್, ಮೇಬಲ್ ಟಿಕನ್ನ ಮ್ಯಾಮ್. Consolation prize goes to Literary Club, Bharati ma'am, Ravi Kumar sir, Selin ma'am, Vandana ma'am, Nafisa. Thank you once again. ಈಗ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪೋಷಕರಿಗೆ ನಡೆಸಿದಂತಹ ಕ್ರೀಡಾಕೂಟದ ಬಹುಮಾನ ವಿತರಣೆ ಈ ವೇದಿಕೆಯಲ್ಲಿ ನಡೆಸಿದ್ದೇವೆ. ಪೋಷಕರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 100 ಮೀಟರ್ ಓಟದಲ್ಲಿ ಪ್ರಥಮ ಬಹುಮಾನ ಪಡೆದವರು ಮಿಸ್ಟರ್ ಸ್ವಾಮಿ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಥಮ ಬಹುಮಾನ ಮಿಸ್ಟರ್ ಸ್ವಾಮಿ. ಅದೇ ರೀತಿಯಲ್ಲಿ ದ್ವಿತೀಯ ಬಹುಮಾನ ಅನ್ನಪ್ಪ ಉಜರಟ್ಟಿ ಇವರು ದ್ವಿತೀಯ ಬಹುಮಾನವನ್ನು ಪಡೆದಿರ್ತಾರೆ. ಅದೇ ರೀತಿಯಲ್ಲಿ ಮೂರನೇ ಬಹುಮಾನವನ್ನು ಪಡೆದಿರುವಂತವರು ರಮೇಶ್ ಮಲಂಗನ್ ಇವರು ಮೂರನೇ ಬಹುಮಾನವನ್ನು ಪಡೆದಿರ್ತಾರೆ. ದಯವಿಟ್ಟು ಪೋಷಕರು ದಯವಿಟ್ಟು ಇದ್ರೆ ಪ್ರಥಮ ಬಹುಮಾನ ಮಿಸ್ಟರ್ ಸ್ವಾಮಿ ಇದ್ದಾರೆ, ಅವರಿಗೆ ಚಪ್ಪಾಳೆ ಬರಲಿ. ವರ್ಷದ ಅತಿ ವೇಗದ ಓಟಗಾರ ಪೋಷಕರ ವಿಭಾಗದಲ್ಲಿ ಮಿಸ್ಟರ್ ಸ್ವಾಮಿ ಇವರು. ಅದೇ ರೀತಿಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದವರು ಅನ್ನಪ್ಪ ಉಜರಟ್ಟಿ ಇವರಿದ್ದಾರಾ? ಇದ್ದಾರೆ, ಅವರಿಗೆ ಒಮ್ಮೆ ಚಪ್ಪಾಳೆ. ಅದೇ ರೀತಿಯಲ್ಲಿ ಮೂರನೇ ಬಹುಮಾನವನ್ನು ಪಡೆದವರು ರಮೇಶ್ ಮಲಂಗಾನ್. ಅದೇ ರೀತಿಯಲ್ಲಿ ವೇಗದ ನಡಿಗೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು ರವಿ ಪ್ರಶಾಂತ್ ಶೆಟ್ಟಿ ಇದ್ದಾರೆ. ಅವರಿಗೆ ಕೂಡ ಒಮ್ಮೆ ಚಪ್ಪಾಳೆ ಬರಲಿ. ದ್ವಿತೀಯ ವೇಗದ ಓಟಗಾರ ಮಿಸ್ಟರ್ ಅಶೋಕ್ ಆದಷ್ಟು ಬೇಗ ಬರಬೇಕು. ಪೋಷಕರು ನಮ್ಮಲ್ಲಿ ಸಹಕರಿಸಬೇಕು. ಸಾಕಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿಕ್ಕೆ ಇದೆ. ದ್ವಿತೀಯ ಬಹುಮಾನ ಅಶೋಕ್ ಇವರು ಇದ್ದಾರೆ, ಚಪ್ಪಾಳಿಗಳು ಮಿಸ್ಟರ್ ಅಶೋಕ್ ಇವರಿಗೆ. ಅದೇ ರೀತಿಯಲ್ಲಿ ಮೂರನೇ ಬಹುಮಾನವನ್ನು ಪಡೆದವರು ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಾಪಕರು ಕೂಡ ಆಗಿದ್ದಾರೆ, ಮಿಸ್ಟರ್ ಶ್ರೀ ರವಿಕುಮಾರ್ ಕೋಡಿ ಅವರು. ಇವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ. ಮೂರನೇ ವೇಗದ ಓಟ ನಡಿಗೆಯಲ್ಲಿ ಮೂರನೇ ಬಹುಮಾನ. ಅದೇ ರೀತಿಯಲ್ಲಿ ಬಹಳ ಪೈಪೋಟಿಯಿಂದ ನಡೆದಂತಹ ಅಗ್ಗಜಗ್ಗಾಟದ ಪ್ರಥಮ ಬಹುಮಾನ ಹೋಗಿರುವಂತಹದ್ದು ಮಹೇಶ್ ಮಲಂಗನ್ ಮತ್ತೆ ತಂಡದವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ. ಈ ತಂಡದಲ್ಲಿ ಮಿಸ್ಟರ್ ಲಕ್ಕಪ್ಪ, ಮಿಸ್ಟರ್ ಲೋಕೇಶ್, ಮಿಸ್ಟರ್ ದೇವಿ ಪ್ರಸಾದ್ ರಾಯ್, ಮಿಸ್ಟರ್ ಬಬೀಂದ್ರ ಅಂಡ್ ಮಿಸ್ಟರ್ ರಾಕೇಶ್ ಮಿಸ್ಟರ್ ದೇವೇಂದ್ರ, ಮಿಸ್ಟರ್ ರಾಕೇಶ್, ಅದೇ ರೀತಿಯಲ್ಲಿ ಮಿಸ್ಟರ್ ಪ್ರದೀಪ್ ಆಚಾರ್ಯ ಇವರೆಲ್ಲ ಹಗ್ಗ ಜಗ್ಗಾಟದ ಬಹಳ ತೀವ್ರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರ್ತಾರೆ. ಎಲ್ಲ ವೀಕ್ಷಕರು ಜೋರಾದ ಚಪ್ಪಾಳೆ ಬರಬೇಕು ಇವರಿಗೆ. ಮತ್ತೆ ದ್ವಿತೀಯ ಬಹುಮಾನವನ್ನು ಪಡೆದಂತವರು ಶಶಿಕುಮಾರ್ ಗೌಡರ್ ಅಂಡ್ ಟೀಮ್. ಈ ತಂಡದಲ್ಲಿದ್ದವರು ರಾಜೇಶ್ ಪಿ, ಅಶೋಕ್ ಅಕ್ಕಿಸಾಗರ್, ರತ್ನಾಕರ್, ಬಿನೋಶ್ ಕುಮಾರ್,
ಮಿಸ್ಟರ್ ಭೂಪಾಲನ್ ಸ್ವಾಮಿ ಇವರೆಲ್ಲರೂ ಕೂಡ ಬಂದು ವೇದಿಕೆಗೆ ಬಂದು ಹಗ್ಗ ಜಗ್ಗಾಟದ ದ್ವಿತೀಯ ಬಹುಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದು ಹಗ್ಗ ಜಗ್ಗಾಟದ ದ್ವಿತೀಯ ಬಹುಮಾನ. ಇದು ಪುರುಷರ ವಿಭಾಗದ ಕ್ರೀಡಾ ಸ್ಪರ್ಧೆಯ ಬಹುಮಾನ ವಿತರಣೆ. ಮೈತ್ರಿಗೆ ಮುಂದಕ್ಕೆ ಮಹಿಳಾ ವಿಭಾಗದ ಕ್ರೀಡಾಕೂಟದ ಬಹುಮಾನ ವಿತರಣೆ ನಡೀಲಿಕ್ಕಿದೆ. ದಯವಿಟ್ಟು ಮಹಿಳಾ ಪೋಷಕರು ರೆಡಿಯಾಗಿರಬೇಕು. ಮುಂದಕ್ಕೆ ಬಹಳ ಆಸಕ್ತಿದಾಯಕ ಅಂತ 6 ಓವರಿನ ಕ್ರಿಕೆಟ್ ಪಂದ್ಯಾಟವನ್ನು ನಾವು ನಡೆಸಿದ್ದೇವೆ ಪೋಷಕರಿಗೆ. ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುವಂತವರು ರಾಜೇಶ್ ಪಿ ಅಂಡ್ ತಂಡ, ರಾಜೇಶ್ ಪಿ ಅಂಡ್ ಟೀಮ್. ಈ ತಂಡದಲ್ಲಿ ಮಿಸ್ಟರ್ ದೇವಿ ಪ್ರಸಾದ್, ಮಿಸ್ಟರ್ ರಶೀದ್, ಮಿಸ್ಟರ್ ರವಿ ಪ್ರಸಾದ್, ಮಿಸ್ಟರ್ ಸಮೀರ್ ಅಂಡ್ ಬಿಷ್ಣೋಯ್ ಕುಮಾರ್, ಮಿಸ್ಟರ್ ಜಬ್ಬರ್, ಮಿಸ್ಟರ್ ಲೋಕೇಶ್, ಮಿಸ್ಟರ್ ಭೂಪಾಲನ್ ಕಾಶಿಲಂಗ ಇವರೆಲ್ಲ ಇದ್ರು ಈ ಒಂದು ಪ್ರಥಮ ಬಹುಮಾನವನ್ನು ಪಡೆದಂತ ತಂಡದಲ್ಲಿ. ಎಲ್ರಿಗೂ ಕೂಡ ನಮ್ಮ ರಜತ ಮಹೋತ್ಸವದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷ ಅಂದರೆ ಕ್ರಿಕೆಟ್ ತಂಡದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಮಿಸ್ಟರ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರ ತಂಡ ದ್ವಿತೀಯ ಬಹುಮಾನ. ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ನಡೆದಂತ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರ ತಂಡ ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತದೆ. ಈ ತಂಡದಲ್ಲಿದ್ದವರು ಮಿಸ್ಟರ್ ರವಿಕುಮಾರ್, ಮಾಸ್ಟರ್ ಅರ್ಜುನ್ ಆರ್ ಶೆಟ್ಟಿ, ಮಾಸ್ಟರ್ ಅಮೋಘ್ ಆರ್ ಶೆಟ್ಟಿ, ಮಿಸ್ಟರ್ ರಾಕೇಶ್ ಸರ್, ಭಾಸ್ಕರ್ ಸರ್, ನವೀನ್ ಸರ್, ರಮೇಶ್ ಸರ್, ಮಿಸ್ಟರ್ ಇಸ್ಮಾಯಿಲ್ ಅಂಡ್ ಮಿಸ್ಟರ್ ಶಶಿಕುಮಾರ್. ದ್ವಿತೀಯ ಬಹುಮಾನವನ್ನು ಪಡೆದಂತಹ ಕ್ರಿಕೆಟ್ ತಂಡದ ಆಟಗಾರರು ದಯವಿಟ್ಟು ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಮುಂದಕ್ಕೆ ಮಹಿಳಾ ಪೋಷಕರಿಗೆ ಆಯಿಸಿದಂತ ಬಹುಮಾನ ವಿತರಣೆಯನ್ನು ನೆರವೇರಿಸಲಿಕ್ಕಿದ್ದೇವೆ. ಮಹಿಳಾ ಪೋಷಕರ ಬಹುಮಾನ ವಿತರಣಾ ವಿವರ ಹೀಗಿದೆ. ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ಲೇಸ್ ಗೋಸ್ ಟು ಪರ್ವೀನ್ ಸುಲ್ತಾನ್ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಮ್ಯೂಸಿಕಲ್ ಚೇರ್ ಅಲ್ಲಿ ಅವರಿಗೆ ಪ್ರಥಮ ಬಹುಮಾನ ಪರ್ವೀನ್ ಸುಲ್ತಾನ್. ಹಾಗೆ ದ್ವಿತೀಯ ಬಹುಮಾನವನ್ನು ಪಡೆದಿರುವವರು ಸುಮಯ್ಯ ಬಾನು ರೆಡಿ ಇದ್ದಾರಾ? ಸುಮಯ್ಯ ಬಾನು ಆದಷ್ಟು ಬೇಗ ಬರಬೇಕು. ಮೂರನೇ ಬಹುಮಾನವನ್ನು ಪಡೆದಿರುವವರು ಇಂದಿರಾ ಯತೀಶ್ ಇವರು ಮೂರನೇ ಬಹುಮಾನಕ್ಕಾಗಿ ಬರಬೇಕು. ಮಕ್ಕಳೇ ದಯವಿಟ್ಟು ಪೋಷಕರಿಗೊಮ್ಮೆ ಚಪ್ಪಾಳೆ ಬರಬೇಕು ಇವರ ಒಂದು ಮೇದುಗಾರಿಕೆಗೆ. ಮುಂದಕ್ಕೆ ಬಾಂಬ್ ಇನ್ ದ ಸಿಟಿ ಎನ್ನುವಂತಹ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು ರಾಣಿ ಲೋಕೇಶ್ ಇದ್ದಾರೆ. ರಾಣಿ ಲೋಕೇಶ್ ಅವರಿಗೆ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಖೈರುನಿಸಾ ಅವರಿಗೆ ದ್ವಿತೀಯ ಬಹುಮಾನ ಬಾಂಬ್ ಇನ್ ದ ಸಿಟಿಯಲ್ಲಿ. ಅದೇ ರೀತಿಯಲ್ಲಿ ತೃತೀಯ ಬಹುಮಾನ ಶಾಂತಾ ಅಕ್ಕಿಸಾಗರ್ ಇವರಿಗೆ ಹೋಗ್ತಾ ಇದೆ. ಪೋಷಕರು ಬೇಗವಾಗಿ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಮುಂದಕ್ಕೆ ಲೆಮನ್ ಅಂಡ್ ಸ್ಪೂನ್ ರೇಸ್, ಲಿಂಬೆ ಚಮಚದ ಓಟ. ಇದು ನಿಜವಾಗಿ ಮಕ್ಕಳಿಗೆ ನಾವು ನಡೆಸಬೇಕಿತ್ತು, ನಾವು ಪೋಷಕರಿಗೆ ನಡೆಸಿದ್ದೇವೆ. ಇದರಲ್ಲಿ ಪ್ರಥಮ ಬಹುಮಾನ ಹೋಗ್ತಾ ಇದೆ ಜ್ಯೋತಿ ಚೌಗಳ ಇವರಿಗೆ ಇವರಿಗೆ ಚಮಚದ ಓಟದಲ್ಲಿ ಪ್ರಥಮ ಬಹುಮಾನ. ಒಮ್ಮೆ ಚಪ್ಪಾಳೆ ಕೊಡಿ ಅವರಿಗೆ. ದ್ವಿತೀಯ ಬಹುಮಾನ ಹೋಗ್ತಾ ಇದೆ ಶ್ರೀದೇವಿ ಕೂಟೆ ಇವರಿಗೆ ದ್ವಿತೀಯ ಬಹುಮಾನ ಲಿಂಬೆ ಚಮಚ ಓಟದಲ್ಲಿ. ಅದೇ ರೀತಿಯಲ್ಲಿ ತೃತೀಯ ಬಹುಮಾನ ಹೋಗ್ತಾ ಇದೆ ಶಮೀಮಾ ಇವರಿಗೆ ಲಿಂಬೆ ಚಮಚ ಓಟದಲ್ಲಿ ತೃತೀಯ ಬಹುಮಾನ. ನಾವು ಪುರುಷರಿಗೆ ಹಮ್ಮಿಕೊಂಡಾಗಿ ಮಹಿಳೆಯರಿಗೆ ಕೂಡ ಹಗ್ಗ ಜಗ್ಗಾಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ
ಪ್ರಥಮ ಬಹುಮಾನವನ್ನು ಪಡೆದಿರುವವರು ಇಂದಿರಾ ಯತೀಶ್ ಅಂಡ್ ಟೀಮ್. ಇಂದಿರಾ ಯತೀಶ್ ಅಂಡ್ ಟೀಮ್. ಈ ತಂಡದಲ್ಲಿದ್ದವರು ಜ್ಯೋತಿ ಮ್ಯಾಮ್, ಯಸ್ಮೀನ್, ಸಮರೀನ್, ಫೈಸಲತ್, ಅಸ್ಮಾ, ಸಫಿಯಾ, ಸುಮಯ್ಯ, ಶಮೀಮಾ. ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ತಂಡದ ಎಲ್ಲ ಸದಸ್ಯರು ಜೊತೆಯಾಗಿ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿರುವವರು ಸಮೀಮಾ ಅಂಡ್ ಟೀಮ್. ಸಮೀಮಾ ಅಂಡ್ ಟೀಮ್. ನಿಮ್ಮ ಬಗ್ಗೆ ಬೇರೆ ಸದಸ್ಯರ ಮಾಹಿತಿ ಇಲ್ಲ ನಮ್ಮಲ್ಲಿ. ಸಮೀಮಾ ಅಂಡ್ ಟೀಮ್ ದಯವಿಟ್ಟು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಹಗ್ಗ ಜಗ್ಗಾಟದ ದ್ವಿತೀಯ ಬಹುಮಾನ ಶಮೀಮಾ ಅಂಡ್ ಟೀಮ್. ಹಗ್ಗ ಜಗ್ಗಾಟದ ದ್ವಿತೀಯ ಬಹುಮಾನ ಶಮೀಮಾ ಅಂಡ್ ಟೀಮ್. ಅಂಡ್ ಮೂರನೇ ಬಹುಮಾನ ಪದ್ಮಿನಿ ಅವಿನಾಶ್ ಕಾನ್ಕೂರ್ ಅಂಡ್ ಟೀಮ್. ಪದ್ಮಿನಿ ಅವಿನಾಶ್ ಕಾನ್ಕೂರ್ ಅಂಡ್ ಟೀಮ್. ನಿಮ್ಮ ತಂಡದ ಬಗ್ಗೆ ಕೂಡ ಮಾಹಿತಿ ಇಲ್ಲ ನಮಗೆ ಜಾಸ್ತಿ. ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಮತ್ತೆ ಹಗ್ಗ ಜಗ್ಗಾಟದಲ್ಲಿ 4ನೇ ಬಹುಮಾನವನ್ನು ಕೂಡ ನಾವು ನೀಡಿದ್ದೇವೆ. ಅದು ಪರ್ವೀನ್ ಅಂಡ್ ಟೀಮ್ಗೆ. ಶ್ರೀಮತಿ ಪರ್ವೀನ್ ಮತ್ತೆ ಅವರ ತಂಡಕ್ಕೆ ಹಗ್ಗ ಜಗ್ಗಾಟದಲ್ಲಿ 4ನೇ ಕನ್ಸೋಲೇಷನ್ ಪ್ರೈಸ್, ಸಮಾಧಾನಕರ ಬಹುಮಾನವನ್ನು ಪರ್ವೀನ್ ಮತ್ತೆ ತಂಡ ಪಡೆದುಕೊಳ್ತಾ ಇದೆ. ಮತ್ತೊಂದು ವೈಯಕ್ತಿಕ ಕನ್ಸೋಲೇಷನ್, ಇಂಡಿವಿಜುವಲ್ ಕನ್ಸೋಲೇಷನ್ ಪ್ರೈಸ್ ಅನ್ನು ಕೂಡ ಸೆಕೆಂಡ್ ಸಮೀಮಾ ಅಂಡ್ ಟೀಮ್ ಬರ್ಬೇಕಲ್ಲ. ಶಮೀಮಾ ಅಂಡ್ ಟೀಮ್ ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ಪದ್ಮಿನಿ ಅವಿನಾಶ್ ಕಾನ್ಕೂರ್ ಅಂಡ್ ಟೀಮ್. Laura's alone out in the yard, waiting for someone to play with a broken heart. The others inside, they're all still asleep. ಕನ್ಸೋಲೇಷನ್ ಆಯ್ತು. Plenty to hide, she got nothing to keep. ಥರ್ಡ್ ಕನ್ಸೋಲೇಷನ್ ಪ್ರೈಸ್ ಪದ್ಮಿನಿ ಅವಿನಾಶ್ ಕಾನ್ಕೂರ್ ಅಂಡ್ ಟೀಮ್. ಇವರಿಗೆ ಹಗ್ಗ ಜಗ್ಗಾಟದಲ್ಲಿ ಬಹುಮಾನ ವೇದಿಕೆಯ ಮೇಲೆ. ಫೋರ್ತ್ ಕನ್ಸೋಲೇಷನ್ ಪ್ರೈಸ್ ಹೋಗ್ತಾ ಇದೆ ಪರ್ವೀನ್ ಅಂಡ್ ಟೀಮ್ಗೆ. ಕೊಟ್ಟಿದೆ. ಮತ್ತೊಂದು ವೈಯಕ್ತಿಕ ಕನ್ಸೋಲೇಷನ್ ಪ್ರೈಸ್ ಹೋಗ್ತಾ ಇದೆ ಶ್ರೀದೇವಿ ಕೋಟೆ ಇವರಿಗೆ. ಶ್ರೀದೇವಿ ಕೋಟೆ ಇವರಿಗೆ ವೈಯಕ್ತಿಕ ಕನ್ಸೋಲೇಷನ್ ಪ್ರೈಸ್ ಹೋಗ್ತಾ ಇದೆ. ಪೋಷಕರ ಥ್ರೋಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿರುವಂತಹ ತಂಡ ಶಾಹಿದಾ ಅಂಡ್ ಟೀಮ್. ಶಾಹಿದಾ ಅಂಡ್ ಟೀಮ್. ನಿಮ್ಮ ತಂಡದಲ್ಲಿ ಫಾತಿಮಾ ಜೋಹ್ರಾ, ಸುಮಯ್ಯ ಬಾನು, ಮಂಜುಳಾ, ಸಮರೀನ್, ಖೈರುನ್ನಿಸಾ, ಅಸ್ಮಾ, ರೇಷ್ಮಾ, ಭಾರತಿ, ಇಂದಿರಾ ಯತೀಶ್ ಅಂಡ್ ಭಾಗ್ಯಶ್ರೀ ಇವರೆಲ್ಲ ಈ ತಂಡದಲ್ಲಿದ್ದಾರೆ. ಇವರಿಗೆ ಚಪ್ಪಾಳೆ ಬರಲಿ. ಥ್ರೋಬಾಲ್ ಪಂದ್ಯಾಟದಲ್ಲಿ ಇವರಿಗೆ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ.
ಥ್ರೋಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡವರು ಪರ್ವೀನ್ ಅಂಡ್ ಟೀಮ್. ಈ ತಂಡದಲ್ಲಿದ್ದ ಇತರ ಸದಸ್ಯರು ಸುಮಯ್ಯ, ಗೀತಾ, ಪದ್ಮಿನಿ, ಶಮೀಮಾ, ಶ್ರೀದೇವಿ, ಅಕ್ಷಿತಾ, ಪ್ರಶಾಂತಿ, ರಾಣಿ ಲೋಕೇಶ್ ಅಂಡ್ ಕಾಜಲ್. ಥ್ರೋಬಾಲ್ ಪಂದ್ಯಾಟದ ದ್ವಿತೀಯ ಬಹುಮಾನ ಪರ್ವೀನ್ ಅಂಡ್ ಟೀಮ್. ಮೂರನೇ ಕನ್ಸೋಲೇಷನ್ ಪ್ರೈಸ್ ಹೋಗ್ತಾ ಇದೆ ಕಮರುನ್ನೀಸಾ ಅಂಡ್ ಟೀಮ್. ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತೊಂದು ಕನ್ಸೋಲೇಷನ್ ಪ್ರೈಸ್ ಹೋಗ್ತಾ ಇದೆ ದಿವ್ಯಾ ಮತ್ತೆ ತಂಡ. ಕಮರುನ್ನೀಸಾ ಅಂಡ್ ಟೀಮ್ಗೆ ಮೂರನೇ ಕನ್ಸೋಲೇಷನ್ ಮತ್ತೆ ನಾಲ್ಕನೇ ಕನ್ಸೋಲೇಷನ್ ಪ್ರೈಸ್ ದಿವ್ಯಾ ಅಂಡ್ ಟೀಮ್. ಬಹುಮಾನ ಸ್ವೀಕರಿಸಿದಂತ ಎಲ್ಲ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಬಹುಮುಖ ಪ್ರತಿಭೆ ಶ್ರೀ ಅನೀಶ್ ಕುಮಾರ್ ಬೇಕಲ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸ್ಕೌಟ್ ಗೈಡ್ಸ್ ನಲ್ಲಿ ರಾಷ್ಟ್ರಪತಿ ಬಹುಮಾನವನ್ನು ಪಡೆದುಕೊಂಡಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಬಹುಮುಖ ಪ್ರತಿಭೆ ಶ್ರೀ ಅನೀಶ್ ಕುಮಾರ್ ಬೇಕಲ್ ಇವರನ್ನು ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಈ ರಜತ ಸಂಭ್ರಮದಲ್ಲಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅನೀಶ್ ಕುಮಾರ್ ಬೇಕಲ್ ರವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಇಂದಿನ ಮುಖ್ಯ ಅತಿಥಿಗಳಾಗಿರುವಂತಹ ಮಮತಾ ಡಿ.ಎಸ್. ಕಟ್ಟಿ ಅವರು, ಶ್ರೀಮತಿ ಮಮತಾ ಡಿ.ಎಸ್. ಕಟ್ಟಿ ಅವರು, ಅದೇ ರೀತಿಯಲ್ಲಿ ಜಗದೀಶ್ ಆಳ್ವಾ ಕುವೇತುವೈಲ್ ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರ ಮಾತೃಶ್ರೀ ಶ್ರೀಮತಿ ರತ್ನಾವತಿ ಅವರು ಬಹಳ ಅರ್ಥಪೂರ್ಣವಾಗಿ ಈ ಒಂದು 25ನೇ ವರ್ಷದ ರಜತ ಸಂಭ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಒಬ್ಬ ಅಮೂಲ್ಯ ರತ್ನ ಅನೀಶ್ ಕುಮಾರ್ ಬೇಕಲ್ ಇವರಿಗೆ ಸನ್ಮಾನ ನಡೀತಾ ಇದೆ. ಸನ್ಮಾನ ಸ್ವೀಕರಿಸಿದಂತ ಅನೀಶ್ ಕುಮಾರ್ಗೆ ಅವರಿಗೆ ಹಾಗೂ ಸನ್ಮಾನವನ್ನು ಮಾಡಿದಂತ ಎಲ್ಲ ಗಣ್ಯರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ಥ್ರೋಬಾಲ್ ಅಲ್ಲಿ ಪೋಷಕರಲ್ಲಿ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಕೊನೆಯ ಕನ್ಸೋಲೇಷನ್ ಪ್ರೈಸ್ ದಿವ್ಯಾ ಅಂಡ್ ಟೀಮ್ ದಯವಿಟ್ಟು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಿದ್ದೇವೆ. ದಿವ್ಯಾ ಮತ್ತೆ ತಂಡ ನಮ್ಮ ವಿದ್ಯಾಸಂಸ್ಥೆ ಈ ಒಂದು ಸಂಭ್ರಮ ಸಡಗರದಲ್ಲಿ ವಿದ್ಯಾರ್ಥಿಗಳ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದಕ್ಕೆ ನಡೆಯಲಿಕ್ಕೆ ಇದೆ. ಹಾಗಾಗಿ ಬಹುಮಾನ ವಿತರಣೆಯನ್ನು ಆದಷ್ಟು ಬೇಗ ನಡೆಸಲಿಕ್ಕೆ ಕೊನೆಯ ಕನ್ಸೋಲೇಷನ್ ಪ್ರೈಸ್ ಅನ್ನು ಪಡೆದಿರುವಂತಹ ತಂಡ ದಿವ್ಯಾ ಅಂಡ್ ಟೀಮ್ ಆದಷ್ಟು ಬೇಗ ಬರಬೇಕು. ಇಲ್ಲಾಂದ್ರೆ ಈಗ ಮುಂದಕ್ಕೆ ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ಮಮತಾ ಡಿ.ಎಸ್. ಕಟ್ಟಿ ಇವರು ನಮ್ಮ ಈ ರಜತ ಸಂಭ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸಿಕೊಂಡು ರತ್ನೋತ್ಸವ
ಕಾರ್ಯಕ್ರಮ ಹಾಗೆ ಇವತ್ತು ರಜತ ಮಹೋತ್ಸವ ಕಾರ್ಯಕ್ರಮ 3 ದಿನದಿಂದ ನಡೀತಕ್ಕಂಥ ಈ ಒಂದು ಅರ್ಥಪೂರ್ಣ ಸಮಾರಂಭ ದೇರ್ಲಕಟ್ಟೆಯ ಈ ಪರಿಸರದಲ್ಲಿ ಎಲ್ಲರಿಗೂ ಕೂಡ ಒಂದು ಹಬ್ಬವಾಗಿ ಮೂಡಿ ಬಂದಿದೆ ಅಂತೇಳಿ ನಾನು ಪ್ರಪ್ರಥಮವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಹ ಕಾರ್ಯಕ್ರಮ ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಬಹಳಷ್ಟು ಸುಮಾರು 25 ವರ್ಷಗಳಿಂದ ಈ ಶಾಲೆಯನ್ನು ಆರಂಭಿಸಿ ಬಹಳಷ್ಟು ಕಷ್ಟಪಟ್ಟು ಇಬ್ಬರು ಕೂಡ ಒಟ್ಟಿಗೆ ಅವ್ರು ಮೇಡ್ ಫಾರ್ ಈಚ್ ಅದರ್, ರವೀಂದ್ರ ಶೆಟ್ಟಿಯವರು ಹಾಗೆ ಸೌಮ್ಯ ಆರ್ ಶೆಟ್ಟಿಯವರು ಇಬ್ಬರು ಕೂಡ ಜೊತೆಯಾಗಿ ಸೇರಿಕೊಂಡು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು LKGಯಿಂದ ಆರಂಭ ಮಾಡಿದವರು. ಅಂಥ ಇವತ್ತು ರಜತ ಸಂಭ್ರಮದಲ್ಲಿ ಈ ಶಾಲೆ ಇದೆ. ಬಹಳಷ್ಟು ಹಳೆ ವಿದ್ಯಾರ್ಥಿಗಳು, ಈ ಊರಿನವರು, ಪೋಷಕರು ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಈ ಶಾಲೆ ರಜತ ಮಹೋತ್ಸವವನ್ನು ಕಂಡಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಈ ಶಾಲೆ ಹೆಸರೇ ರತ್ನ ಎಜುಕೇಷನ್ ಟ್ರಸ್ಟ್ ಆಗಿ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರತ್ನ ಅವರ ತಾಯಿಯ ಹೆಸರಲ್ಲಿ ಈ ಶಾಲೆಯನ್ನು ಆರಂಭಿಸಿದ್ದಾರೆ. ಮಾತೃಶ್ರೀಯವರು ಕೂಡ ಅಮ್ಮ ವೇದಿಕೆಯಲ್ಲಿದ್ದಾರೆ. ಅವರ ಆಶೀರ್ವಾದವನ್ನು ಕೂಡ ನಾನು ಪಡೆದುಕೊಂಡು, ಹಾಗೆ ನಮ್ಮ ಜಗದೀಶ್ ಆಳ್ವ ಕುವೆತ್ತಬೈಲ್ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸೌಮ್ಯ ಆರ್ ಶೆಟ್ಟಿಯವರು ಹಾಗೂ ರವೀಂದ್ರ ಶೆಟ್ಟಿಯವರು ಈ ಶಿಕ್ಷಣ ಸಂಸ್ಥೆಯ ಸಂಚಾಲಕರು ಹಾಗೆ ಅಧ್ಯಕ್ಷರು ಇಬ್ಬರೂ ಇದ್ದಾರೆ. ಹಾಗೆ ಶಾಲಾ ಸಂಚಾಲಕ ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ರಜತ ಮಹೋತ್ಸವವನ್ನು ಕಂಡಂಥ ಈ ಶುಭ ಸಂಸ್ಥೆಗೆ ನಾನು ಅಭಾರಿಯಾಗಿದ್ದುಕೊಂಡು, ಬಹುಶಃ ನಮಗೂ ಕೂಡ ಋಣ ಇದೆ. ನನ್ನ ಮಕ್ಕಳು, ನನ್ನ ಅಕ್ಕನ ಮಗಳು ಈ ಶಾಲೆಯಲ್ಲೇ ಓದಿದವಳು. ನನಗೆ ಕೂಡ ಈ ಶಾಲೆ ಬಗ್ಗೆ ನಿಕಟ ಪೂರ್ವ ಸಂಬಂಧ ಇತ್ತು. ಮೊದಲಾಗಿ ಅವಳನ್ನು ಈ ಶಾಲೆಗೆ ನಾನೇ ಕರ್ಕೊಂಡು ಬರ್ತಿದ್ದೆ LKGಗೆ, ನನ್ನ ಅಕ್ಕನ ಮಗಳನ್ನು. ಆ ಒಂದು ಪ್ರೀತಿ ಮೊದಲು ಆ ದೇರ್ಲಕಟ್ಟೆಯ ಆ ಭಾಗದಲ್ಲಿ 2 ರೂಮಲ್ಲಿ ಶಾಲೆಯನ್ನು ಆರಂಭಿಸಿದವರು. LKG UKG ಮಾತ್ರ ಒಟ್ಟಿಗೆ ಇತ್ತು. ಆದರೆ ಇವತ್ತು ಇಷ್ಟೊಂದು ಹೆಮ್ಮರವಾಗಿ ಬೆಳೆದು ನಿಂತು ಸುಮಾರು 750 ಮಕ್ಕಳಿರ್ತಕ್ಕಂಥ ಈ ಶಾಲೆ ಇವತ್ತು ಬೆಳೆದು ಬಂದಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ನಮಗೆ ಅಭಿಮಾನ ಆಗ್ತದೆ. ಬಹುಶಃ ಮಕ್ಕಳ ಪೋಷಕರು ಹಾಗೆ ತಾವೆಲ್ಲರೂ ಕೂಡ ಈ ಶಿಕ್ಷಣ ಸಂಸ್ಥೆಗೆ ಆರಂಭಿಸಿ ಬಹಳಷ್ಟು ಕಷ್ಟಪಟ್ಟು ಒಂದು ಶಾಲೆಯನ್ನು ನಡೆಸುವುದು ಅಂತ ಹೇಳಿದರೆ ಅದಷ್ಟು ಸುಲಭ ಅಲ್ಲ. ಇವತ್ತಿನ ದಿನದಲ್ಲಿ ಬಹಳ ಕಷ್ಟ ಇದೆ. ಹಾಗಾಗಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸಿ ಮಕ್ಕಳಿಗೂ ಪೋಷಕರಿಗೂ ಊರಿಗೂ ಎಲ್ಲ ಅಚ್ಚುಮೆಚ್ಚಿನ ಶಾಲೆಯಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಮೂಡಿಸಿದಂಥ ರವೀಂದ್ರ ಆರ್ ಶೆಟ್ಟಿಯವರಿಗೆ ಹಾಗೂ ಸೌಮ್ಯ ಆರ್ ಶೆಟ್ಟಿಯವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಕೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಎಲ್ಲ ಪೋಷಕರು ಕೂಡ ಒಂದು ಕ್ಲಾಪನ್ನು ಅವರಿಬ್ಬರಿಗೆ ಕೊಡಬೇಕು ಅಂತೇಳಿ ನಾನು ಪ್ರೀತಿಪೂರ್ವಕವಾಗಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಬಹುಶಃ ಇವತ್ತಿನ ಶಿಕ್ಷಣ ಸಂಸ್ಥೆಯ ಮಕ್ಕಳ ಚಟುವಟಿಕೆಗಳು ನೋಡ್ತಾ ಇದ್ರೆ ಎಲ್ಲ ಮಕ್ಕಳು ಕೂಡ ಬಹಳಷ್ಟು ಅತ್ಯುತ್ತಮ ಅಂಕ, ಎಲ್ಲ ರೀತಿಯಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಆಟೋಟ ಸ್ಪರ್ಧೆಗಳಲ್ಲಿ ಕೂಡ ನಮ್ಮ ಶಾಲೆಯ ಮಕ್ಕಳು ಅಭಿವೃದ್ಧಿ ಹೊಂದಿದ್ದಾರೆ. ಖಂಡಿತವಾಗಿ ಕೂಡ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳು ಭಾಗ್ಯವಂತರು, ಧನ್ಯರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ದೇವರ ಆಶೀರ್ವಾದದಿಂದ ಬಹಳಷ್ಟು ಪೋಷಕರು ಇವತ್ತು ಇದ್ದೀರಿ. ತಮ್ಮ ಮಕ್ಕಳನ್ನು ತಾವು ಕಳಿಸ್ತಾ ಇದ್ದೀರಿ. ನಿಜವಾಗಿ ಕೂಡ ಮಗು ಶಾಲೆಗೆ ನಾವು ಮಕ್ಕಳಿಗೆ ಕೊಡುವಂತಹ ವಿದ್ಯೆ ಮಾತ್ರ ನಮಗೆ ಶಾಶ್ವತವಾಗಿ ಉಳಿತದೆ. ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ನಾವು ಹೇಳುವುದಿಷ್ಟೇ, ಬದುಕುವ ಕಲೆ ಬೇಕು. ಇವತ್ತಿನ ಯುಗ ಹಾಗೆ ಇದೆ. ಕಾಂಪಿಟಿಷನ್ ಯುಗದಲ್ಲಿ ಮಕ್ಕಳು ಶೈಕ್ಷಣಿಕವಾದ ಜೊತೆಗೆ ಬದುಕುವ ಕಲೆಯನ್ನು ಕೂಡ ಕಲಿತಾಗ ಮಕ್ಕಳು ನಿಜವಾಗಿ ಕೂಡ ಅವರ ಅಭಿವೃದ್ಧಿ ಆಗ್ತದೆ. ಪೂರಕವಾದಂತಹ ಶೈಕ್ಷಣಿಕವಾದಂಥ ವಾತಾವರಣ ಮಕ್ಕಳಿಗೆ ಸಿಕ್ಕಿದ್ರೆ ನಿಜವಾಗಿ ಕೂಡ ಅವರು ಇವತ್ತು ಮನೀಶ್ ಎನ್ನುವಂಥ ಹುಡುಗ ಇವತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಈ ಶಿಕ್ಷಣ ಸಂಸ್ಥೆಯಲ್ಲೇ ಓದಿದ ಹುಡುಗ ಇವತ್ತು ಸ್ಕೌಟ್ಸ್ ಗೈಡ್ಸಲ್ಲಿ ತೆಗೆದುಕೊಂಡ. ತುಂಬ ಸಂತೋಷ ಆಗ್ತದೆ. ರವೀಂದ್ರ ಶೆಟ್ಟಿ ಅವರು ಹೇಳಿದರು, LKGಯಿಂದ 10ರವರೆಗೆ ಓದಿದಂಥ ಆ ಹುಡುಗ ಇವತ್ತು MSc ಕೆಮಿಸ್ಟ್ರಿಯನ್ನು ಓದಿಕೊಂಡು ಜಾಬಲ್ಲಿದ್ದುಕೊಂಡು ಬಹುಶಃ ಇವತ್ತು ಆ ಪ್ರಶಸ್ತಿಯನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಪಡೆದಿದ್ದಾನೆ. ಅವನಿಗೆ ಕೂಡ ನಾನೊಂದು ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ
ಸಲ್ಲಿಸಿಕೊಂಡು ಮನುಷ್ಯನ ಹಾಗೆ ಎಲ್ಲ ಮಕ್ಕಳು ಕೂಡ ಮುಂದೆ ಬರಲಿ. ಬಹುಶಃ ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದಂತಹ ಮಕ್ಕಳು ಮುಂದಿನ ದಿನದಲ್ಲಿ ಇದೇ ವೇದಿಕೆಯಲ್ಲಿ ಅತಿಥಿಯಾಗಿ ಬರ್ತಕ್ಕಂಥ ಅವಕಾಶ ಆ ದೇವರು ಒದಗಿಸಿಕೊಡ್ಲಿ ಅಂತೇಳಿ ನಾನು ಶುಭವನ್ನ ಹಾರೈಸಿ ಎಲ್ಲ ಪೋಷಕರಿಗೂ ಕೂಡ ವಂದಿಸಿಕೊಂಡು ನಾವೆಲ್ಲರೂ ಜೊತೆಯಾಗಿ ಸಾಗೋಣ. ಇವತ್ತಿನ ಸಭೆಯನ್ನ ನೋಡಿದಾಗ ತುಂಬಾ ಸಂತೋಷ ಆಗ್ತದೆ. ರಜತ ಮಹೋತ್ಸವದ ಸಂಭ್ರಮದಲ್ಲಿ ಮಕ್ಕಳ ಪೋಷಕರಿಗೂ ಕೂಡ ವಿವಿಧ ರೀತಿಗಳ ಸ್ಪರ್ಧೆಗಳನ್ನು ಏರ್ಪಡಿಸಿ ಒಂದು ಪ್ರೀತಿಯ ಸ್ನೇಹಕೂಟ, ಪರಿಸರ ಸ್ನೇಹಿ ಶಾಲೆಯಾಗಿ ಇವತ್ತಿನ ದಿನದಲ್ಲಿ ಇದು ಅಗತ್ಯತೆ ಇದೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ನಿರ್ತಕ್ಕಂಥ ಆ ಒಂದು ಮನೋಭಾವ ನಮ್ಮಲ್ಲಿ ಮೂಡಿ ಬರಬೇಕಿದೆ. ಆ ಒಂದು ವಾತಾವರಣವನ್ನ ಈ ಶಿಕ್ಷಣ ಸಂಸ್ಥೆಯಲ್ಲಿ ರವೀಂದ್ರ ಶೆಟ್ಟಿ ಅವರು ಒದಗಿಸಿ ಕೊಟ್ಟಿದ್ದಾರೆ ಅಂತೇಳಿ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಸೇರಿದಂಥ ಜನಸ್ತೋಮ ಮಕ್ಕಳ ಪೋಷಕರೇ ತಾವು ಸಾಕ್ಷಿಯಾಗಿದ್ದೀರಿ. ಮುಂದಿನ ದಿನ ನಮಗೂ ನಿಮಗೂ ಸುಂದರವಾದ ದಿನಗಳು ಬರಲಿ. ನಾವೆಲ್ಲರೂ ಬಯಸುವುದಿಷ್ಟೇ, ನಮ್ಮ ಮಕ್ಕಳ ಅಭಿವೃದ್ಧಿ ಆಗಲಿ. ಕೇವಲ 4 ಗೋಡೆಯ ಮಧ್ಯೆ ಮಕ್ಕಳು ಪಾಠ ಪ್ರವಚನ ಕೇಳಿದರೆ ಸಾಕಾಗ್ಲಿಕ್ಕಿಲ್ಲ. ಅವರ ಭವಿಷ್ಯವನ್ನು ಕೂಡ ರೂಪಿಸ್ತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕಿದೆ. ಅಂತ ಎಲ್ಲ ಪೂರಕವಾದಂಥ ವಾತಾವರಣ ಈ ಶಿಕ್ಷಣ ಸಂಸ್ಥೆಯಲ್ಲಿದೆ. ಬಹುಶಃ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಯಾವಾಗಲೂ ಹೇಳ್ತಾರೆ ರವೀಂದ್ರ ಶೆಟ್ಟಿ, ಉತ್ತಮ ಶಿಕ್ಷಕರಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿದೆ. ಮುಖ್ಯೋಪಾಧ್ಯಾಯರು ಇದ್ದಾರೆ, 20 ವರ್ಷದಿಂದ ಈ ಶಾಲೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಹೇಳಿದ್ರು. ಬಹುಶಃ ಅದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಎಲ್ಲ ಶಾಲೆಯಲ್ಲಿ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ, ಆಡಳಿತ ಮಂಡಳಿ, ಸಲಹಾ ಸಮಿತಿ ಎಲ್ಲವೂ ಕೂಡ ಈ ಶಾಲೆಯಲ್ಲಿದೆ. ಮುಂದಿನ ದಿನದಲ್ಲಿ ಈ ಶಾಲೆ ನೀವು ನೋಡ್ತಿರ್ತಕ್ಕಂತೆ ನಮ್ಮ ಮಕ್ಕಳು ಈಗ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಮುಂದಿನ ದಿನದಲ್ಲಿ ಶತಮಾನೋತ್ಸವನ್ನ ಕಾಣ್ತಕ್ಕಂಥ ಅವಕಾಶಗಳು ದೇವರ ಆಶೀರ್ವಾದ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮೂಡಿ ಬರಲಿ. ಇನ್ನಷ್ಟು ರವೀಂದ್ರ ಶೆಟ್ಟಿ ಹಾಗೂ ಸೌಮ್ಯಾ ಶೆಟ್ಟಿ ಅವರಿಗೆ ನಾನು ಅಭಿನಂದಿಸಿ ಅವರಿಗೂ ಕೂಡ ವಿದ್ಯಾದಾನವನ್ನ ಮಾಡ್ತಾ ಇದ್ದಾರೆ. ಅಂಥ ಒಂದು ವಿದ್ಯಾದಾನವನ್ನ ಕಲ್ಪಿಸಿಕೊಟ್ಟಂತಹ ಇಂತಹ ಮಕ್ಕಳಿಗೆ ನಿಜವಾಗಿ ಕೂಡ ಇದು ನಿಜವಾದ ಒಂದು ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದಾಗೆ, ಕಾರ್ಯನಿರತ ವ್ಯಕ್ತಿಗೆ ಕೆಲಸವೇ ವಿಶ್ರಾಂತಿ ಅಂದಾಗೆ ಅವರಿಬ್ರು ಮಾಡ್ತಕ್ಕಂಥ ನಿತ್ಯ ಸೇವೆ, ಕಾರ್ಯನಿರತ ವ್ಯಕ್ತಿಗಳಿಗೆ ಮಾಡ್ತಕ್ಕಂಥ ಆ ಸೇವೆ ಸ್ವಾಮಿ ವಿವೇಕಾನಂದರ ಮಾತಿನಂತೆ ನಿಜವಾಗಿ ಅವರು ಆದರ್ಶಯುತವಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ತಮ್ಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್, ಥ್ಯಾಂಕ್ ಯು. ನಮ್ಮ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವದ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮುಖ್ಯ ಅತಿಥಿ ಶ್ರೀಮತಿ ಮಮತಾ ಗಟ್ಟಿ ಅವರು ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ನುಡಿಗಳನ್ನಾಡಿ ನಮ್ಮನ್ನು ಅಭಿನಂದಿಸಿದ್ದಾರೆ. ತಮಗಿದು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಮತ್ತೋರ್ವ ಮುಖ್ಯ ಅತಿಥಿ ಯುವ ಉದ್ಯಮಿ ಬಿಜೆಪಿ ಮಂಡಲ ಅಧ್ಯಕ್ಷರು ಆಗಿರುವಂತಹ ಶ್ರೀ ಜಗದೀಶ್ ಆಳ್ವ ಕುವೇತ್ ಬೈಲ್ ಇವರಿಂದ ಒಂದೆರಡು ಮಾತುಗಳು. ತಾಯಿ ವಿದ್ಯಾ ಸರಸ್ವತಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಗೇರು ನಿಗಮದ ಅಧ್ಯಕ್ಷರಾಗಿರುವಂತಹ DS ಮಮತಾ ಗಟ್ಟಿಯವರೇ, ರತ್ನ ಎಜುಕೇಷನ್ ಟ್ರಸ್ಟ್ನ ಸಂಚಾಲಕರಾಗಿರುವಂತಹ ಕೋಶಾಧಿಕಾರಿಯಾಗಿರುವಂತಹ ನಮ್ಮೆಲ್ಲರ ಹಿರಿಯರಾದಂಥ ರತ್ನ ಶೆಟ್ಟಿಯವರ ಪಾದಕ್ಕೆ ನಮಿಸುತ್ತಾ, ಸಂಚಾಲಕರಾಗಿರುವಂಥ ರವೀಂದ್ರ ಶೆಟ್ಟಿ ಉಳ್ಳಿದೊಟ್ಟು ದಂಪತಿಗಳೇ, ಮುಖ್ಯೋಪಾಧ್ಯಾಯರೇ ಹಾಗೂ ಶಾಲಾ ವಿದ್ಯಾರ್ಥಿ ನಾಯಕ, ಹಾಗೆ ನನ್ನ ಸಹೋದ್ಯೋಗಿ ಆತ್ಮೀಯ ಸಹಪಾಠಿ ಆತ್ಮೀಯ ಮಿತ್ರರಾದಂತಹ ಮೋಹನ್ ದಾಸ್ ಶೆಟ್ಟಿಯವರೇ ಹಾಗೂ ನೆರೆದಿರುವಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ರವೀಂದ್ರ ಶೆಟ್ಟಿಯವರು ಹಮ್ಮಿಕೊಂಡಿದ್ದಾರೆ. ಒಂದು ಬಾಡಿಗೆಯ ಕಟ್ಟಡದಲ್ಲಿ ಆರಂಭವಾದಂತಹ ಒಂದು ವಿದ್ಯಾಸಂಸ್ಥೆ ಸುದೀರ್ಘ 25 ವರ್ಷಗಳ ಕಾಲ ನಿರಂತರ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಡುತ್ತಾ ಇವತ್ತು 25 ವರ್ಷವನ್ನು ಪೂರೈಸುವ
ಸಮಯ ನಮಗೆಲ್ಲರಿಗೂ ತುಂಬ ಸಂತೋಷವಾದ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ರವೀಂದ್ರ ಶೆಟ್ಟಿಯವರು ಮುಖ್ಯವಾಗಿ ನಾನು ಅವರ ಕುಟುಂಬದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗ್ತದೆ. ರವೀಂದ್ರ ಶೆಟ್ಟಿ, ಮೋಹನ್ ದಾಸ್ ಶೆಟ್ಟಿ ಅವರು ತಮ್ಮ ತಂದೆ ತಾಯಿಯವರನ್ನು ಆದರ್ಶವಾಗಿ ಇಟ್ಟುಕೊಂಡು ಆ ತಾಯಿಯ ಹೆಸರಲ್ಲಿ ವಿದ್ಯಾರತ್ನ ಅನ್ನೋ ಒಂದು ಶಾಲೆಯನ್ನು ತೆರೆದು ಈ ವಿದ್ಯಾರ್ಜನೆ ನೀಡುವ ಮೂಲಕ ತಂದೆ ತಾಯಿಗಳಿಗೆ ಏನು ಗೌರವ ಕೊಡಬೇಕೋ ಅದನ್ನು ತನ್ನ ಜೀವಮಾನದಲ್ಲಿ ಅಳವಡಿಸಿಕೊಂಡು ಬಂದಿರುವುದು ನಮಗೆ ನಿಜಕ್ಕೂ ತುಂಬ ಸಂತೋಷದ ವಿಷಯವಾಗಿದೆ. ನಿಜವಾಗಿಯೂ ಅವರ ಪಿತರು ಇಬ್ಬರು ಕೂಡ ತುಂಬ ಭಾಗ್ಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಏನೆಂದರೆ ಇವತ್ತಿನ ಕಾಲದಲ್ಲಿ ತನ್ನ ತಂದೆ ತಾಯಿಯವರನ್ನು ಅವರು ಯಾವ ತನ್ನ ಜೀವಿತಾವಧಿಯಲ್ಲಿ ಅವರನ್ನು ಆ ಕಡೆಗೆ ನೋಡದೆ ಅವರನ್ನು ಕಡೆಗಣಿಸಿ ಅವರ ಮರಣ ನಂತರ ಅವರ ಹೆಸರಲ್ಲಿ ದೊಡ್ಡ ದೊಡ್ಡ ಟ್ರಸ್ಟ್ಗಳನ್ನು ಸ್ಥಾಪಿಸಿದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಆದರೆ ರವೀಂದ್ರ ಶೆಟ್ಟಿಯವರು ಅವರ ತಂದೆ ತಾಯಿ ಜೀವಂತವಾಗಿರುವಾಗಲೇ ನಾನು ತುಂಬ ಸಲ ನೋಡಿದ್ದೇನೆ. ಅವರು ನಿಜವಾಗಿಯೂ ಮಕ್ಕಳು ಹೆತ್ತವರಾಗಿಲ್ಲ, ಅವರು ಫ್ರೆಂಡ್ಸ್, ಅವರ ಮಕ್ಕಳು ಕೂಡ ರವೀಂದ್ರಣ್ಣನೊಟ್ಟಿಗೆ ಒಂದು ಫ್ರೆಂಡ್ಸ್ನ ಥರ ಜೀವನವನ್ನು ಮಾಡ್ತಾ ಇದ್ದಾರೆ. ಅದೇ ಪದ್ಧತಿಯಲ್ಲಿ ಪ್ರತಿ ಸಲವೂ ಏನಾದರೂ ವ್ಯತ್ಯಾಸವಾದರೆ ಅವರಿಗೆ ಫೋನ್ ಮಾಡಿ ಅದನ್ನು ವಿಚಾರಿಸುವಂಥ ಕೆಲಸವನ್ನು ರವೀಂದ್ರ ಶೆಟ್ಟಿ ಮಾಡ್ತಾ ಇದ್ದಾರೆ. ಆ ರವೀಂದ್ರ ಶೆಟ್ಟಿ ಅವರು ಕೊಟ್ಟ ಪ್ರೀತಿಯಿಂದ ಇವತ್ತಿಬ್ಬರು ಕೂಡ ಅವರ ತಂದೆ ತಾಯಿ ಬಹಳ ಸಂತೋಷದಿಂದ ಈ ಸಮಯವನ್ನು ಅವರು ಮೆಲುಕು ಹಾಕುವಂಥ ಸಮಯ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾವು ಭಾಷಣದಲ್ಲಿ ಹೇಳ್ತೇವೆ, ನನ್ನ ತಾಯಿಯ ಆದೇಶದಂತೆ ನಾನು ಜನಗಳಿಗೆ ಹಾಗೆ ಉಪಕಾರ ಮಾಡ್ತೇನೆ, ಹೀಗೆ ಉಪಕಾರ ಮಾಡ್ತೇನೆ ಅಂತ. ಆದರೆ ತಂದೆ ತಾಯಿಯವರನ್ನು ಅವರು ಜೀವಂತ ಇರುವಾಗ ಯಾರು ಕೂಡ ನೋಡುವುದಿಲ್ಲ, ಕೇವಲ ವೇದಿಕೆಗೆ ಸೀಮಿತವಾಗಿರ್ತದೆ ಅಂತ ರವೀಂದ್ರ ಶೆಟ್ಟಿ ಮತ್ತು ಮೋಹನ್ ದಾಸ್ ಶೆಟ್ಟಿ ದಂಪತಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಶಾಲೆಯಲ್ಲಿ ನಾನು ಗಮನಿಸಿದೆ, ಶಿಸ್ತಿಗೆ ಮೊದಲ ಪ್ರಾಶಸ್ತ್ಯ. ಪ್ರೈಸ್ ಕೊಡುವಾಗ ಒಂದೇ ಒಂದು ವ್ಯತ್ಯಾಸ ಆಗಲಿಲ್ಲ. ಪ್ರತಿಯೊಬ್ಬರನ್ನು ವ್ಯವಸ್ಥಿತವಾಗಿ ಸರದಿ ಸಾಲಲ್ಲಿ ಬಂದು ಆ ಪ್ರೈಸನ್ನು ಸ್ವೀಕರಿಸುವಂಥ ಕ್ರಮವನ್ನು ನೋಡುವಾಗ ಶಿಕ್ಷಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯಿಂದ ಮಕ್ಕಳನ್ನು ಬೆಳೆಸಿದರೆ ಮಕ್ಕಳು ಈ ಮಟ್ಟಕ್ಕೆ ಬೆಳೀತಾರೆ ಅನ್ನೋದಕ್ಕೆ ನಿದರ್ಶನವೇ ಒಂದು ವಿದ್ಯಾರತ್ನ ಶಾಲೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿ ಕೆಲವು ಮಕ್ಕಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ನಿಜವಾಗಿಯೂ ನನಗೆ ತುಂಬ ಖುಷಿಯಾಗಿದೆ. ಜಾತ್ಯತೀತವಾಗಿ ಪ್ರತಿಯೊಬ್ಬರು ಮಕ್ಕಳು ಕೂಡ ಪ್ರತಿಯೊಂದು ವಿಷಯದಲ್ಲಿ ಒಬ್ಬರು ಮೇಲೆ ಒಂದು ಬಹುಮಾನವನ್ನು ಪಡೆಯುವಾಗ ನಿಜವಾಗಿ ಸಂತೋಷವಾಗಿದೆ. ಅದೇ ರೀತಿ MSc ಕೆಮಿಸ್ಟ್ರಿಯಲ್ಲಿ ರಾಷ್ಟ್ರಪತಿಯವರನ್ನ ಪದಕವನ್ನು ಪಡೆದಂಥ ಈ ಹಳೆ ವಿದ್ಯಾರ್ಥಿಯನ್ನು ನೋಡುವಾಗ ನಿಜವಾಗಿಯೂ ಈ ಶಾಲೆಯ ಶಿಕ್ಷಕರು ಮತ್ತು ಸಂಚಾಲಕರಿಗೆ ಎಷ್ಟು ಹೆಮ್ಮೆ ಆಗ್ತದೆ ಅಂದರೆ ತನ್ನ ಮಕ್ಕಳೇ ಅದನ್ನು ಪಡೆದಷ್ಟು ಸಂತೋಷವನ್ನು ಇವರು ಅನುಭವಿಸಿದ್ದಾರೆ ಅನ್ನುವಂಥ ಒಂದು ಭಾವನೆ ಬಂದಿದೆ. ಹಾಗೆ ಈ ವಿದ್ಯಾದೇಗುಲದಲ್ಲಿ ಕಲಿತಂತಹ ಮಕ್ಕಳು ರಾಷ್ಟ್ರೀಯತೆ, ರಾಷ್ಟ್ರೀಯ ಭದ್ರತೆ, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡುವಂತಹ ದೊಡ್ಡ ಒಂದು ಪ್ರೇರಕರಾಗಿ ಬೆಳೆಯಲಿ. ಈ ಶಾಲೆಯಲ್ಲಿ ನಾವು ಕಲಿತು ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ಈ ಶಾಲೆಯನ್ನು ಮರೆಯದಂತಹ ಒಂದು ಭಾವನೆ ಆ ಮಕ್ಕಳ ಮನಸ್ಸಿನಲ್ಲಿ ಮೂಡಲಿ ಅನ್ನುತ್ತ ಹೇಳುತ್ತಾ, ಈ ಶಾಲೆಯಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳ ಭವಿಷ್ಯವು ಉಜ್ವಲವಾಗಲಿ. ಅದೇ ರೀತಿ ಅವರಿಗೆ ಪಾಠವನ್ನು ಮಾಡಿದಂತಹ ಶಿಕ್ಷಕರ ಮತ್ತು ಶಾಲಾ ಸಂಚಾಲಕರ ಒಂದು ಜೀವನವನ್ನು ಸಾರ್ಥಕ ಮಾಡುವಲ್ಲಿ ನೀವೆಲ್ಲ ಶ್ರಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಅಭಿನಂದನೆಗಳು, ಧನ್ಯವಾದಗಳು ಸರ್. ನಮ್ಮ ಈ ಒಂದು ರಜತ ಸಂಭ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ನುಡಿಗಳನ್ನು ಆಡಿದಕ್ಕಾಗಿ ಕಾರ್ಯಕ್ರಮದ ಕೊನೆಗೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಯಾಗಿರುವಂತಹ ಸೌಮ್ಯ ಆರ್ ಶೆಟ್ಟಿ ಅವರಿಂದ ಧನ್ಯವಾದ ಸಮರ್ಪಣೆ. ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ತಯಾರಾಗಿರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. Good evening, ladies and gentlemen. It's my proud privilege to propose the vote of thanks on this memorable occasion. First and foremost, I extend my sincere gratitude to Sri Gurudevananda Swamiji, who has blessed us in this occasion. I would also like to thank Sri Monappa Bandari for being with us in this occasion. I would also like to thank Lion G.R. Shetty for gracing this occasion. And I would also like to thank Rotarian P.D. Shetty and all who received the honors here. And also I would like to extend my heartfelt thanks to the management of Ratna Education Trust, our respected founder president Mr. K.R. Shetty, and all the trustees for the constant guidance, encouragement and support which has been made a strong pillars of our institution. I would like to thank our headmistress for her able leadership and vision, and our dedicated teachers and non-teaching staff for their tireless efforts in shaping the futures of our students.
My special thanks to the parents for their trust, cooperation and continued support, which strengthens our mission for providing the quality education. I also appreciate the students for their enthusiastic participation and excellent performance, which made this program a lovely and memorable. Last but not the least, I thank everyone present here today for sparing their valuable time and being a part of this celebration. Your presence has made this event truly successful. Once again, I thank each and everyone. Thank you one and all. ಸರ್ವರಿಗೂ ಧನ್ಯವಾದ ಸಮರ್ಪಿಸಿದಂಥ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ನಮ್ಮ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ವಿನ್ಯಾಸಗೊಳಿಸಿದಂಥ ಒಂದು 20 ನಿಮಿಷದ ವಿಡಿಯೋವನ್ನು ನಾವು ವೇದಿಕೆಯಲ್ಲಿ ಕಾಣಲಿಕ್ಕಿದ್ದೇವೆ. ವಿದ್ಯಾರತ್ನ ಅಕ್ಷರ ಲೋಕದ ರಜತ ಬೆಳಗು. ಅಕ್ಷರ ಲೋಕದ ವಿದ್ಯೆ ಎಂಬುದು ಒಬ್ಬ ವ್ಯಕ್ತಿಯ ಜೀವನವನ್ನ ರೂಪಿಸುವ, ಬದುಕನ್ನ ಬೆಳಗುವ ಜ್ಞಾನಜ್ಯೋತಿ. ವಿನಯವೇ ಭೂಷಣ, ಸೇವೆಯೇ ಜೀವನ ಎಂಬ ಸಾರ್ವಕಾಲಿಕ ತತ್ವಗಳ ಅಡಿಯಲ್ಲಿ ಅರಳಿದ ಅಕ್ಷರ ದೇಗುಲವೇ ಮಂಗಳೂರು ಉಳ್ಳಾಳ ತಾಲೂಕಿನ ಬೆಲ್ಮಾ ಗ್ರಾಮದ ದೇರಳಕಟ್ಟೆಯಲ್ಲಿರುವ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ. ಯಾವುದೇ ಬೃಹತ್ ಸಾಧನೆಯ ಹಿಂದೆಯೂ ಒಂದು ರೋಚಕ ಕಥೆ ಇರುತ್ತದೆ. ಅಂದು ಪಿಯುಸಿಯಲ್ಲಿ ಉಂಟಾದ ಹಿನ್ನಡೆಯೇ ಈ ಸಂಸ್ಥೆಯ ಹುಟ್ಟಿಗೆ ಸ್ಫೂರ್ತಿಯಾಯಿತು. ಕನ್ನಡ ಮಾಧ್ಯಮದ ಕಲಿಕೆ ಮತ್ತು ಪ್ರಾಮಾಣಿಕ ಛಲವನ್ನ ಬಂಡವಾಳವಾಗಿಸಿಕೊಂಡ ಶಿಕ್ಷಣ ಪ್ರೇಮಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಡಿಗ್ರಿ ಕಲಿಯುತ್ತಿರುವಾಗಲೇ ದೇರ್ಲಕಟ್ಟೆಯ ಡಾಕ್ಟರ್ ಬಾಲಕೃಷ್ಣ ಮುದ್ಯಾರವರ ಕಟ್ಟಡದಲ್ಲಿ ತಮ್ಮ ತಾಯಿಯ ಹೆಸರಿನಲ್ಲಿ ರತ್ನ ಟ್ಯುಟೋರಿಯಲ್ಸ್ ಆರಂಭಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಮೊದಲ ಹೆಜ್ಜೆಯನ್ನಿಟ್ಟರು. ಆ ಪುಟ್ಟ ಟ್ಯುಟೋರಿಯಲ್ನ ಕನಸು 2000ನೇ ಇಸವಿಯಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಾಗಿ ವಿಸ್ತಾರಗೊಂಡಿತು. LKGಯಿಂದ 10ನೇ ತರಗತಿಯವರೆಗೆ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ ನೀಡುವ ಮೂಲಕ ಈ ಶಾಲೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ವಿದ್ಯೆ, ವಿನಯ, ಸೇವೆ ಎಂಬ ಧ್ಯೇಯದೊಂದಿಗೆ ವಿದ್ಯಾರ್ಥಿಗಳಿಗೆ ಜ್ಞಾನ ದೀಕ್ಷೆ ನೀಡುತ್ತಿರುವ ಈ ಸಂಸ್ಥೆಯು ಪ್ರಸಕ್ತ SSLCಯ 16ನೇ ವರ್ಷದ ಬ್ಯಾಚ್ ಅನ್ನ ಸಿದ್ಧಪಡಿಸುತ್ತಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಆಸರೆಯಾದ ಈ ವಿದ್ಯಾಸಂಸ್ಥೆ ಇದೀಗ 25ನೇ ವಸಂತಗಳನ್ನ ಪೂರೈಸಿ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ. ರವೀಂದ್ರ ಶೆಟ್ಟಿಯವರ ಕನಸಿಗೆ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಮತ್ತು ಪ್ರಾಮಾಣಿಕ ಜವಾಬ್ದಾರಿಯುತ ಮುಖ್ಯೋಪಾಧ್ಯಾಯರಾದ ನಹೀಂ ಹಮೀದ್ ರವರು ಇದರೊಂದಿಗೆ ಶಿಕ್ಷಕ ವೃಂದದ ಕಾಯ ವಾಚ ಮನಸ ಸೇವೆಯು ನೀರೆರೆದು ಪೋಷಿಸಿದೆ. ಆರ್ಥಿಕವಾಗಿ ಹಿಂದುಳಿದ ಅದೆಷ್ಟೋ ವಿದ್ಯಾರ್ಥಿಗಳ ಜೀವನವನ್ನ ಬೆಳಗಿಸುತ್ತಿರುವ ಜ್ಞಾನ ಜ್ಯೋತಿಯಾಗಿ ಇಂದು ತಲೆ ಎತ್ತಿ ನಿಂತಿರುವುದು ಸಂತಸದ ವಿಚಾರ. ಈ ಸಂಸ್ಥೆಯಲ್ಲಿ ಪಠ್ಯವಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳಿಗೂ ಅಗ್ರಸ್ಥಾನ. Good morning, respected President, Secretary, HM,
and all the cultural teachers. Today we are gathered here to inaugurate our cultural club. Culture is our rich tradition of our India. Our great cultural leaders like Basavanna, Ramakrishna Paramahamsa, Swami Vivekananda, Dayanand Saraswati have enlightened the people of our country towards the culture of our nation. Today we gather here to inaugurate our cultural activities of our school. The cultural club bears the responsibility of organizing the dance and also the music, dramas, etc. I call upon Mr. K. Ravindra Shetty Ulidottu to inaugurate our cultural club. Myself Nishma Aisha from 19. I am the sports minister of this school. Welcome you all for inauguration of our sports club 2025-26. Dear all, physical activities are essential. Sports teach us discipline, teamwork and sportsmanship. It also encourages healthy lifestyle, habits and mindfulness. Thank you all. Please inaugurate our sports club. Now I request our school president to inaugurate our sports club. All the dignitaries present here. Myself Aishat Musaina from 10th D. Firstly, I would like to welcome our respected President Mr. K. Ravindra Shetty sir for our Eco Club inauguration. Welcome you sir. Good morning. Myself Chinmaji Kumble from 10th standard. So now I am here to tell aims and objectives of our Eco Club. Aims and objectives of Eco Club are to create awareness about environmental protection among students, to develop love and respect for nature, to encourage eco-friendly habits in daily life, to involve students in environmental activities. Thank you. So now there will be a dance and environmental awareness from our Eco Club members. Myself Hamsika Shukri from class 8. I am Moiza from 7th B. So today we are showing dispersion of light. So actually we are thinking sunlight is a white color, but when sunlight falls on the prism, it turns into 7 color, that is big color. This is prism, you can see here, and the splitting of color is called a dispersion, and the 7 colors of band is called a spectrum, that is big color, you can see. Good morning sir, good morning ma'am, good morning ma'am. Good morning everyone, myself Fiza Fatima from 10th B. I am explaining correction of hypermetropia. Hypermetropia is also known as farsightedness. A person with hypermetropia can see distant thing clearly but cannot see nearly object distinctly. To the nearly object, they cannot see properly. This is because of the light ray is passed to the object is focused on back of the retina. The person with such issue, by using reading materials, they should keep the reading materials beyond 25 centimeter for comfortable reading. It is because
This defect is because of focal length of the eye lens is too long or the eyeball is too small. Now here we can see clearly the light form. So when we use convex lens, it can be formed clearly. The image formation will be clear. Thank you. Thank you, sir. Which beat continuously to act as a pump for the transport of blood, which carries other substance with it. The heart is located at the chest cavity with its lower tips slightly toward the left. The heart has a two types of blood beams. It is deoxygenated and oxygenated. As we all know, there are two types of blood vessels present in our body, arteries and another one is veins. Arteries carry blood from heart and it supplies to all parts of the body. Veins carries carbon dioxide from all parts of the body back to the heart. The two upper chambers are called the atria and two lower chambers are called ventricles. The partition between the chambers help to avoid the mixing of the red blood rich in oxygen and blood rich in carbon dioxide. Our human heart is very complex structure. It is very difficult to explain in a short time. So we are explaining it in a short. Thank you, ma'am. Thank you, sir, for listening us. Morning, ma'am. Today, myself Mithila Arnaik from 10th A standard. Today I am going to explain acid and base reaction. First we have to put some turmeric powder into the water. We have to stir well it. Then we have to add detergent into the turmeric water. It turns yellow to red. This is because detergent is alkali and turmeric powder is natural pH indicator. And if we want to change the color of water from red to yellow, we have to add some acid. The color will change. Thank you. This is my experiment. Nishma leading the Kaveri House in front of today's chief Indian team. Very systematically passed in front of the chief. Leading the group. ಕಳೆದ 14 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವದ ಮೂಲಕ ಜನರ ಮನಸ್ಸು ಗೆದ್ದಿದೆ. ವಿಚಾರನು ಆಚರಣೆ ಕೊನಪುನಾದಂತ ಧರ್ಮದ ನಿರ್ಮಾಣ ಇಟ್ಕೊಂಡಿದೆ. ಆಚರಣೆಯಿಂದಲೇ ಧರ್ಮದ ನಿರ್ಮಾಣ. ನಮ್ಗೆ ಏನು ಗೊತ್ತಾಗಿದೆ ಅಂದ್ರೆ ಈ
ಈ ಕಿವಿಯನ್ನು ಹೀಗೆ ಹಿಡಿದು ನಾವು ಮೇಲೆ ಕೆಳಗೆ ಮಾಡಿದವಾಗ ನಮ್ಮ ಮೆದುಳಿನಲ್ಲಿ ಒಂದು ಹಿಪ್ಪ ಕ್ಯಾಂಪಸ್ ಮೇಜರ್ ಅಂತ ಒಂದು ಸಣ್ಣ ಅಂಗ ಉಂಟು. ಅದ್ರ ಕೆಲಸ ಏನು ಅಂದ್ರೆ ಬುದ್ಧಿವಂತಿಕೆ, ನೆನಪು ಶಕ್ತಿ, ಇನ್ನು ವಿಜ್ಞಾನದ ಶಕ್ತಿ, ಇದನ್ನೆಲ್ಲ ಹೆಚ್ಚು ಮಾಡೋದು. ಅದಕ್ಕಾಗಿ ಎಲ್ಲ ವಿಜ್ಞಾನದಲ್ಲಿ ಏನಿರುವುದು ಅಂದ್ರೆ ನಾವೊಬ್ಬರನ್ನು ಪ್ರೀತಿ ಮಾಡಿದ್ರೆ ಮಾತ್ರ ಈ ಲೋಕ ನಡೆಯುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಹೊರಗೆ ನಿಂತು ನಾನು ಹೇಳೋದಾದ್ರೆ ಈ ಸಂಭ್ರಮ ಕೊಡುವ ಒಂದು ಪ್ರವೃತ್ತಿ ಬೇರೆ ಯಾವ ಜಿಲ್ಲೆಗಳಲ್ಲೂ ಬೇರೆ ಇಲ್ಲದಂತಹ ಒಂದು ಒಳ್ಳೆಯ ಪ್ರವೃತ್ತಿ ಇಲ್ಲಿದೆ. ನಮ್ಮ ಹತ್ರ ಇದೆ. ಇದನ್ನು ನಾವು ಸಂಭ್ರಮದಿಂದ ಹೇಳ್ಕೊಳ್ತೇವೆ ಅಂತ ಹೇಳುವಂತಹ ನೀವು ಸುಮ್ಮನೆ ಒಂದು ರೌಂಡ್ ಹೋಗಿ ಬನ್ನಿ. ಎಲ್ಲ ಕಡೆ ಉತ್ಸವ, ಎಲ್ಲ ಕಡೆ ಸಂಭ್ರಮ, ಸನ್ಮಾನ, ಒಳಗಡೆ ಒಳ್ಳೇದಾಗಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ದಕ್ಷಿಣ ಕನ್ನಡದಲ್ಲಿ ನಾನು ಮೆಚ್ಚಿಕೊಂಡಂತ ಸಂಗತಿ. ನನಗೆ ಆ್ಯಕ್ಚುಲಿ ನಾನು ಕಾಯ್ತಾ ಇರ್ತೀನಿ ಯಾವಾಗ ಊರಿಗೆ ಬರ್ತೀನಿ ಅಂತ. ಯಾಕಂದರೆ ನನಗೆಲ್ಲ ನನ್ನ ಪ್ರೀತಿಯವರು ಎಲ್ಲ ಇಲ್ಲೇ ಇರೋದು ಊರಲ್ಲಿ. ನನ್ನ ಮನೆಯವರಾಗಲಿ, ನನ್ನನ್ನು ಬೆಳೆಸಿದವರಾಗಲಿ ಎಲ್ಲ ಇಲ್ಲೇ ಇರೋದು. ಸೊ ಬಂದರೆ ಅವರನ್ನು ನೋಡಿ ಹೋಗಬೇಕು ಅನ್ನೋ ಸಂತೋಷ ಡೆಫಿನೆಟ್ ಆಗಿರುತ್ತೆ. ಶಾಲೆಯ ಹೆಸರಿನಲ್ಲಿ ಇರುವಂತಹ ಈ ವಿದ್ಯಾಸಂಸ್ಥೆ ಇವತ್ತು ಊರಿನ ಈ ಭಾಗದ ಎಲ್ಲರ ಸಹಕಾರದಿಂದ ಈ ಒಂದು ವಿದ್ಯಾಸಂಸ್ಥೆ ನಡೆಯುತ್ತಿರುವುದು ನಿಜವಾಗಿಯೂ ನನಗೆ ಬಹಳ ಸಂತೋಷ ಕೊಡುವಂತಹ ವಿಚಾರ. ಸ್ಕೌಟ್ ಮತ್ತು ಗೈಡ್ಸ್, ಸೈನ್ಸ್ ಕ್ಲಬ್, ಕಲ್ಚರಲ್ ಕ್ಲಬ್, ಸಿರಿಮುಡಿ ತುಳು ಸಂಘದಂತಹ ವಿವಿಧ ಕ್ಲಬ್ಗಳು ಮಕ್ಕಳ ಮಾನಸಿಕ ಬೌದ್ಧಿಕ ಬೆಳವಣಿಗೆಗೆ ಮತ್ತು ವ್ಯಕ್ತಿತ್ವ ವಿಕಾಸನಕ್ಕೆ ದಾರಿಯಾಗಿದೆ. ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಬಿಂಬಿಸುವ ಯಕ್ಷಗಾನ, ಭರತನಾಟ್ಯ, ಕರಾಟೆ, ಯೋಗ ತರಬೇತಿಗಳು ಇಲ್ಲಿನ ಪಠ್ಯದ ಭಾಗವಾಗಿದೆ. ಇನ್ನು ಪರಿಸರ ಮತ್ತು ಕೃಷಿಯ ಬಗ್ಗೆ ಮಕ್ಕಳಿಗೆ ಕಾಳಜಿಯನ್ನ ಮೂಡಿಸೋದಕ್ಕೆ ವನ ಮಹೋತ್ಸವ, ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತಿದೆ.
ವಿಶೇಷವಾಗಿ ನಮ್ಮ ದೇಶದ ಬೆನ್ನೆಲುಬಾದ ಕೃಷಿಕರ ಜೀವನವನ್ನ ಮಕ್ಕಳಿಗೆ ತಿಳಿಸಿಕೊಡುವ ಉದ್ದೇಶದಿಂದ ಪ್ರತಿ ವರ್ಷ ಹಡಿಲು ಬಿದ್ದ ಗದ್ದೆಗಳನ್ನ ಸಾಗುವಾಳಿ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಕೃಷಿಯ ಮಹತ್ವವನ್ನ ಮನದಟ್ಟು ಮಾಡಿಕೊಡಲಾಗುತ್ತಿದೆ. ನಾವು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಿಂದ ಬಂದಿದ್ದೇವೆ. ನಮಗೊಂದು ಒಳ್ಳೆಯ ಅನುಭವವಾಯಿತು. ಹೇಗೆ ನೇಜು ನಡುವುದೆಂಬುದೊಂದು ತಿಳಿದೆವು. ಆದರೆ ನಮ್ಮ ಪ್ರಿನ್ಸಿಪಾಲರಿಗೆ ಧನ್ಯವಾದ ಅರ್ಪಿಸುತ್ತೇವೆ. ಯಾಕೆಂದರೆ ಅವರ ಸಹಾಯವಿಲ್ಲದೆ ನಿಮಗೆ ಇಲ್ಲಿಗೆ ಬರೋದು ಸಾಧ್ಯವಲ್ಲ. ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಹನಿಗಳ ಪ್ರತಿಫಲವೇ ಧವಸದ ರಾಶಿಯು. ನೆಲದಲೆ ಅಡಗಿದ ರೈತನಿಗೆ ಮಧುರ ಕಾಶಿಯು. ತೆನೆ ತೆನೆ ಹಿಡಿ ಹಿಡಿ ಕೊನೆ ಕೊನೆ ಕಡಿ ಕಡಿ ಟಮಾಟೆಯ ಹೊಡಿ ಹೊಡಿ ಚಿಂತೆಯಲ್ಲ ಸುಡಿ ಸುಡಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ. ನಮ್ಮ ಈ ಮಂಗಳೂರು ಉಳ್ಳಾಲ ತಾಲೂಕಿನ ಈ ಹರೇಕಲ ಗ್ರಾಮದ ಮಂಜಲಗುತ್ತು ಎಂಬ ಮನೆಯ ಎದುರುಗಡೆ ನಾವು ಕಳೆದ ಆಗಸ್ಟ್ ತಿಂಗಳಲ್ಲಿ ಈ ಒಂದು 16 ಗದ್ದೆಗಳನ್ನು ನಾವು ನಾಟಿ ಮಾಡಿದ್ವಿ. ಅಂದರೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಚಿಕ್ಕದಿರುವಾಗ ಇಡೀ ಭೂಮಿ ಸಾಗುವಳಿ ಆಗುತ್ತಿರುವಂಥ ಭೂಮಿಯಾಗಿತ್ತು. ಈಗ ಬೇರೆ ಬೇರೆ ಕಾರಣಗಳಿಂದ ಎಲ್ಲ ಕೃಷಿಯ ಕಾರ್ಯಗಳು ನಿಂತಿದೆ. ಕೇವಲ ತೆಂಗು, ಕಬ್ಬು ಅಥವಾ ಕಂಗಿನ ಗಿಡಗಳು ಮಾತ್ರ ಕಾಣಲಿಕ್ಕೆ ಸಿಗ್ತವೆ. ಆದರೆ ಭತ್ತದ ಪೈರು ಮಾಡುವಂಥದ್ದು ಪೂರ್ತಿಯಾಗಿ ನಿಂತಿದೆ. ಇದನ್ನು ಮನಗಂಡು ನಾವು ಕಳೆದ 7 ವರ್ಷಗಳಿಂದ ನಮ್ಮ ಮಕ್ಕಳಿಗೂ ಕೂಡ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೂ ಕೂಡ ಈ ಕೃಷಿಕನ ಬದುಕು, ಅವರ ಕಷ್ಟದ ಜೀವನ, ಯಾವ ರೀತಿ ಅವರು ಕೃಷಿಯನ್ನು ಬೆಳೆತಿದ್ರು ಎಂಬುದನ್ನು ಅವರಿಗೆ ಗೊತ್ತುಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಕೂಡ ನಾವು ಇಲ್ಲಿ ಹರೇಕಲದ ಈ ಭಾಗದಲ್ಲಿರ್ತಕ್ಕಂಥ ಹಡಿಲು ಬಿದ್ದಿರುವ ಗದ್ದೆಗಳನ್ನು ಸಾಗುವಳಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ಈ ಒಂದು ಮಡ್ಡೇಲ್ಮಾರು ಎಂಬ ಗದ್ದೆಯು ಸೇರಿ ಒಟ್ಟು 16 ಗದ್ದೆಗಳನ್ನು ನಾವು ಕಳೆದ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದ್ವಿ. ನಾಟಿ ಮಾಡಿದಂಥ ಆ ಗದ್ದೆಯಲ್ಲಿ ಇರತಕ್ಕಂಥ ನೇಜಿ ಇವತ್ತು ಬೆಳೆದು ಭತ್ತದ ಪೈರಾಗಿ ಬೆಳೆದು ನಿಂತಿದೆ. ಕಟಾವಿಗೆ ಸಿದ್ಧವಾಗಿತ್ತು. ಅದನ್ನು ಕಟಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಈಗ ಕಾರ್ಮಿಕರ ಆ ಕೃಷಿ ಕೆಲಸ ಮಾಡತಕ್ಕಂಥವರ ಕೊರತೆ ಇರುವುದರಿಂದ ಎಲ್ಲವೂ ಕೂಡ ಯಂತ್ರಗಳ ಮೂಲಕ ಆಗುವಂಥದ್ದು. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಕೂಡ ಆ ಕಷ್ಟದ ದಿವಸಗಳನ್ನು ನೆನಪು ಮಾಡತಕ್ಕಂಥ ಕೆಲಸಗಳು. ಈಗ ಉದಾಹರಣೆಗೆ ನಾನು ಚಿಕ್ಕದಿರುವಾಗ ನಮ್ಮ ತಂದೆ ತಾಯಿಯವರು ಯಾವ ರೀತಿ ಆ ಒಂದು ಕೃಷಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ನಾವು ಇಷ್ಟು ಮಟ್ಟಕ್ಕೆ ಬೆಳೆಯಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಕೃಷಿ ಮಾಡೋದ್ರಿಂದಲೇ ಕೆಲಸ ಮಾಡಿ ಬಂದವರು. ಆ ಮಕ್ಕಳಿಗೆ ಕೂಡ ಗೊತ್ತಾಗಬೇಕು ಎಂಬ ನೆಲೆಯಲ್ಲಿ ಇವತ್ತು ಆ ಬೆಳೆದು ನಿಂತ ಭತ್ತದ ಪೈರನ್ನ ಕಟಾವು ಮಾಡುವಂಥ ಕೆಲಸ ಕಾರ್ಯಗಳು ಅವರಿಗೆ ಗೊತ್ತಾಗಬೇಕು ಅಂತೇಳಿ ಸಾಂಕೇತಿಕವಾಗಿ ಮಕ್ಕಳ ಕೈಯಿಂದ ಅದನ್ನು ಕಟಾವು ಮಾಡಿಸಲಿಕ್ಕೆ ಅವರಿಗೆ ಸ್ವಲ್ಪ ತಿಳಿಸಿಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮಕ್ಕಳು ಬಹಳ ಖುಷಿ ಪಟ್ಟಿದ್ದಾರೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ನಮ್ಮ 9ನೇ ತರಗತಿಯ ಹೈಸ್ಕೂಲ್ ವಿಭಾಗದ ಮಕ್ಕಳೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಮಕ್ಕಳಿಗೆ ಬಹಳ ಖುಷಿಯಾಗಿದೆ. ಆದರೂ ಕೂಡ ಕೃಷಿಕನ ಬದುಕು ನಿಜವಾಗಿ ಕೂಡ ಬಹಳ ಕಷ್ಟಕರವಾದ ಬದುಕು. ಯಾವ ರೀತಿ ಅಂತ ಹೇಳಿದ್ರೆ
ದಿನದ 24 ಗಂಟೆ ಕೂಡ ಆ ಒಂದು ಕೆಸರಿನ ಇದರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿ ತನ್ನ ಜೀವನವನ್ನು ನಡೆಸ್ತಾ ಇರತಕ್ಕಂಥ ಆ ಒಂದು ಕಷ್ಟಕರವಾದ ಜೀವನ ಆ ಮಕ್ಕಳಿಗೆ ಕೂಡ ಗೊತ್ತಾಗಬೇಕು ಮನೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ಆದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಪ್ರೇಮಿ ರವೀಂದ್ರ ಶೆಟ್ಟಿ ಅವರು ಹೇಳುವಂತೆ ದೇರಳಕಟ್ಟೆ ಪರಿಸರದ ಸುತ್ತಮುತ್ತಲಿನ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳುಹಿಸಿ ನೀಡ್ತಾ ಇರುವ ಪ್ರೋತ್ಸಾಹ, ಇದರೊಂದಿಗೆ ಸ್ಥಳೀಯ ನಾಗರಿಕರ ಸಹಕಾರ ಅವಿಸ್ಮರಣೀಯವಾಗಿದೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಈ ದಿನ ಒಂದು ಬೆಳ್ಳಿ ಮಹೋತ್ಸವದ ಅಂತ ಒಂದು ಹೊಸ್ತಿನಲ್ಲಿದೆ. ಸುಮಾರು ನಾನು ತಿಳಿದ ಮಟ್ಟಿಗೆ 2000ರಲ್ಲಿ ಆ ಆಸುಪಾಸಿನಲ್ಲಿ ದೇರ್ಲಕಟ್ಟೆ ಎಷ್ಟು ಈ ರೀತಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾಣದಂತ ಒಂದು ದೇರ್ಲಕಟ್ಟೆ ಆಗಿತ್ತು. ಆ ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರಿಗೂ ಕೂಡ ಒಂದು ಆಂಗ್ಲ ಭಾಷೆಯನ್ನು ಕಲಿಸುವ ಸಲುವಾಗಿ ಆಂಗ್ಲ ಭಾಷೆ ಕೇವಲ ಕನ್ನಡ ಮಾಧ್ಯಮ ಶಾಲೆಗಳಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಆಂಗ್ಲ ಭಾಷೆ ಕಲಿಸುವ ಸಲುವಾಗಿ ನಮ್ಮ ರವೀಂದ್ರ ಶೆಟ್ಟಿ ಮತ್ತು ಅವರ ಬಳಗ ಅವರ ಒಂದು ಕಠಿಣ ಪರಿಶ್ರಮ ಹಾಗೂ ಅವರೊಂದು ವಿದ್ಯೆ ನಮ್ದಾಗಿ ಎಲ್ಲ ಗ್ರಾಮಾಂತರ ಪ್ರದೇಶವರಿಗೆ ಆಂಗ್ಲ ಮಾಧ್ಯಮದಲ್ಲಿ ಒಂದು ಶಿಕ್ಷಣವನ್ನು ನೀಡಬೇಕೆಂಬ ದೊಡ್ಡ ಉದ್ದೇಶದಿಂದ ಅವರು ಹುಟ್ಟಾಗಿದೆ. ಒಂದು ಕಟ್ಟಡ ಡಾಕ್ಟರ್ ಬಾಲಕೃಷ್ಣ ಮುದ್ದ್ಯಾರವರ ದಿವಂಗತ ಡಾಕ್ಟರ್ ಬಾಲಕೃಷ್ಣ ಮುದ್ದ್ಯಾರವರ ಬಾಡಿಗೆ ಕಟ್ಟೆಯಲ್ಲಿ ಹುಟ್ಟಾಗಿದ್ದಂತಹ ಸಂಸ್ಥೆ ಇವತ್ತು ಅವರ ಒಂದು ಕಠಿಣ ಪರಿಶ್ರಮ ಹಾಗೂ ಅವರ ಶಿಕ್ಷಕ ತಂಡ ಹಾಗೂ ಅವರ ಧರ್ಮಪತ್ನಿಯ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಅವರ ಒಂದು ಕಠಿಣ ಪರಿಶ್ರಮದಿಂದ ಇವತ್ತು ದೇರ್ಲಕಟ್ಟೆಯಲ್ಲಿ 25 ವರ್ಷ ಕಾರ್ಯಾಚರಿಸಿದೆ. ಬಹಳ ಸಂತೋಷ. ಅಂದ್ರೆ ಇವತ್ತು ದೇರ್ಲಕಟ್ಟೆಯಲ್ಲಿ ಬಹಳ ಬೃಹದಾಕಾರದಲ್ಲಿ ದೇರ್ಲಕಟ್ಟೆಯಲ್ಲಿ ಇಲ್ಲಿ ವಿಶ್ವದಲ್ಲಿ ಇವತ್ತು ಹೆಸರು ಇರ್ಬೋದು, ಆದ್ರೆ ಅವರ ಶಾಲೆ ಹುಟ್ಟುಹಾಕುವಂತ ಸಂದರ್ಭದಲ್ಲಿ ದೇರ್ಲಕಟ್ಟೆ ಈ ತರ ಇರಲಿಲ್ಲ. ಬಹಳ ಒಂದು ಹಿಂದುಳಿದ ಪ್ರದೇಶವಾಗಿತ್ತು. ಆದ್ರೆ ಅವರು ಎಲ್ಲಿವರೆಗೆ ಅಂತ ನಾನು ತಿಳಿದ ಮಟ್ಟಿಗೆ ನಾನು ಶಾಲೆಯನ್ನು ಬಹಳ ಹತ್ತಿರದ ಬಲ್ಲೆ. ಅದಲ್ಲದೆ ನಾನು ರವೀಂದ್ರ ಶೆಟ್ಟಿ ಬಹಳ ಅವ್ರನ್ನ ಹತ್ತಿರದಲ್ಲಿ ನಾನು ನೋಡ್ತಾ ಇದ್ದೇನೆ. ಅವರು ಇಷ್ಟವರೆಗೆ ಈ ದಿನಗಳವರೆಗೆ ನಾನು ಕಂಡ ಮಟ್ಟಿಗೆ ಈ ಶಾಲೆಯ ಬಗ್ಗೆ ಅವರಿಗೆ ಏನೋ ಒಂದು ವ್ಯಾಪಾರದ ಎಲ್ಲರೂ ಕೂಡ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು, ಶಾಲೆ ಅಂದ್ರೆ ಒಂದು ವ್ಯಾಪಾರದ ಉದ್ದೇಶ ಆದರೆ ಅವರಲ್ಲಿ ಹಾಗೆಲ್ಲ ಏನಾದ್ರೂ ನನ್ನಿಂದ ಸಮಾಜಕ್ಕೆ ಕೊಡುಗೆ ಆಗಬೇಕೆಂಬ ಉದ್ದೇಶದಿಂದ ಅವರು ಈ ಶಾಲೆಯನ್ನು ಹುಟ್ಟಾಗಿ ಇವತ್ತು ಬಹಳ ಎಷ್ಟೋ ಮಕ್ಕಳಿಗೆ ಏನು ಫೀಸನ್ನು ತೆಗೆದುಕೊಳ್ಳದೆ, ಯಾವುದೇ ಶಾಲಾ ಶುಲ್ಕವನ್ನು ತೆಗೆದುಕೊಳ್ಳದೆ, ಎಲ್ಲಿವರೆಗಿಂತ ಕೆಲವು ದಾನಿಗಳ ಪುಸ್ತಕವನ್ನು ಕೂಡ ಅವರು ಖರೀದಿಸಿಕೊಟ್ಟು ಅವರಿಗೆ ವಿದ್ಯೆ ನೀಡಿದ್ದಾರೆ. ಅಂತ ಒಂದು ಶಾಲೆ ನಮ್ಮ ಈ ಊರಿನಲ್ಲಿ ಬೆಲ್ಮ ಗ್ರಾಮದ ಈ ಊರಿನಲ್ಲಿ ಬಹಳ ಒಂದು ರೀತಿಯಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಉಂಟು. ನಾನು ಈ ಬೆಲ್ಮ ಗ್ರಾಮದ ಮಾಜಿ ಅಧ್ಯಕ್ಷನಾಗಿ ಆ ಶಾಲೆಯನ್ನು ಹತ್ತಿರದಿಂದ ಬಲ್ಲೆ. ಅದರ ನಂತರ ನಾವು ಶಾಲೆ 25 ವರ್ಷಗಳಿಂದ ಕೂಡ ನಾನು ರವೀಂದ್ರ ಶೆಟ್ಟಿ ಅವರ ಒಡನಾಟದಲ್ಲಿ ಇದ್ದೇನೆ. ಇವತ್ತಿನ ಈ ಸಂದರ್ಭ ನನಗೆ ಬಹಳ ಖುಷಿಯಿಂದ ಹೇಳ್ತಾ ಇದ್ದೆ, ಈ ಶಾಲೆಯು ಮುಂದಿನದಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವುದರ ಮೂಲಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಒಂದು ಒಳಿತಿನ ಒಂದು ಸಂಸ್ಥೆಯಾಗಿ ಬೆಳಗಲಿ ಎಂದು ನಾನು ನನ್ನ ಮನದಾಳದಿಂದ ಆಶಿಸ್ತಾ ಇದ್ದೇನೆ. ವಿದ್ಯಾಧನಂ ಸರ್ವಧನ ಪ್ರಧಾನ ಅಂತ ಹೇಳುವಂತ ಒಂದು ಮಾತಿದೆ. ಸಕಲ ಸಂಪತ್ತುಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ್ದು ವಿದ್ಯಾ ಸಂಪತ್ತು ಅಂತೇಳಿ. ಬಹುತೇಕ ಬಡವರೇ ಇರುವಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ 2 ದಶಕದ ಹಿಂದೆ ತನ್ನ ತಾಯಿ ರತ್ನಮ್ಮನವರ ಹೆಸರಲ್ಲಿ ವಿದ್ಯಾರತ್ನ ಅನ್ನುವಂತಹ ಒಂದು ಶಾಲೆಯನ್ನು ಕಟ್ಟಿಸಿದವರು ಸಾಮಾಜಿಕ ಮುಂದಾಳುವಾಗಿರುವಂತಹ ನನ್ನ ನೇಬರ್ ಶ್ರೀ ರವೀಂದ್ರ ಶೆಟ್ಟಿ ಉಳಿದುಟ್ಟವರು. ಈ ಶಾಲೆ ಎನ್ನುವುದು ಕೇವಲ ಅಕ್ಷರಾಭ್ಯಾಸಕ್ಕೆ ಮಾತ್ರ ಸೀಮಿತ ಆಗದೆ ಮನುಷ್ಯತ್ವವನ್ನು ರೂಪಿಸುವಂತಹ ದೊಡ್ಡ ಒಂದು ಮಾನವತೆಯ ಪಾಠಶಾಲೆಯಾಗಿ ಬೆಳೆಯಬೇಕು ಅಂತ ಹೇಳಿ ನಾನು ಹಾರೈಸ್ತೇನೆ. ಹೀಗೆ ಸಮುದಾಯದ ಸಹಕಾರದೊಂದಿಗೆ ಬೆಳೆದು ನಿಂತಿರುವ ವಿದ್ಯಾರತ್ನ ಶಾಲೆ ತನ್ನ ರಜತ ಸಂಭ್ರಮದ ಈ ಶುಭ ಗಳಿಗೆಯಲ್ಲಿ ಮತ್ತಷ್ಟು ಯಶಸ್ಸಿನತ್ತ ಮುನ್ನುಗ್ಗಲಿ. 25 ವರ್ಷದ ರಜತ ಮಹೋತ್ಸವವನ್ನ ಆಚರಿಸುತ್ತಿರುವ ಈ ವಿದ್ಯಾ ದೇಗುಲಕ್ಕೆ ಧರ್ಮಗುರುಗಳು ಮತ್ತು ಗಣ್ಯರು ಶುಭಾಶಯವನ್ನ ಹೇಳಿದ್ದಾರೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ದೇವಿ ದುರ್ಗೆ ದೇವಿ ತಾಯಿ ಮಹಾದೇವಿಯನ್ನು ಸ್ಮರಿಸ್ತಾ ನಮ್ಮ ಉಳಿದಿಟ್ಟು ರವೀಂದ್ರ ಶೆಟ್ಟಿ ಅವರು ತನ್ನ ಜೀವನದಲ್ಲಿ ತನ್ನಿಂದ ಸಾಧ್ಯವಾದಷ್ಟು ಸಮಾಜ ಸೇವೆ ಮಾಡಬೇಕೆಂಬ ದೃಷ್ಟಿಯಿಂದ ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡುತ್ತಾ ತಮ್ಮ ತಾಯಿಯ ಹೆಸರಲ್ಲಿ ವಿದ್ಯಾರತ್ನ ಎಂಬ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ 25 ವರ್ಷ ಆಗ್ತಾ ಇದೆ. ಸರ್ವಸಾಮಾನ್ಯವಾಗಿ ಹಿಂದಕ್ಕೆ ಗುರುಕುಲ ಪದ್ಧತಿಯಲ್ಲಿ ವಿದ್ಯೆಗಳು ನಡೀತಿದ್ರೆ ಈಗೆಲ್ಲ ಹೆಚ್ಚಿನವರೆಲ್ಲ ಅದನ್ನು ವ್ಯಾಪಾರ ಮಾಡ್ತಿದ್ರು. ರವೀಂದ್ರ ಶೆಟ್ಟಿ ಬಹಳಷ್ಟು ಶ್ರದ್ಧೆಯಿಂದ ತಮ್ಮ ಊರಿನ ಹಳ್ಳಿಯಲ್ಲಿ 8 ಜನಕ್ಕೆ ಪ್ರಜೆಗಳಾಗಬೇಕು, ಬಗೆಹರಬೇಕು, ಅದರಿಂದ ಜನತೆಗೆ ಅನುಕೂಲ ಆಗಬೇಕು, ಊರಿನ ಜನತೆ ವಿದ್ಯಾವಂತರಾಗಿ ಬಾಳಿ ಶ್ರೇಯಸ್ಸಾಗಬೇಕು ವಿಶೇಷ ಆಸಕ್ತಿಯಲ್ಲಿ ತಮ್ಮ ಮಾತೃಶ್ರೀಯವರ ಹೆಸರಲ್ಲಿ
ವಿದ್ಯಾರತ್ನ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಈಗ 25ನೇ ವರ್ಷ ಆಗ್ತಾ ಇದೆ. 25 ವರ್ಷದಲ್ಲಿ ನಿರಂತರವಾಗಿ ಬಹಳಷ್ಟು ಉತ್ಸಾಹದಿಂದ ವಿದ್ಯಾರ್ಥಿಗಳಿಗೆ ಬೇಕಾದಂತ ಒಳ್ಳೊಳ್ಳೆ ಸವಲತ್ತುಗಳನ್ನು ಮಾಡ್ತಾ, ವಿಶೇಷವಾಗಿ ತಮ್ಮ ಮಾತೃ ಸೇವೆಯ ಸಮಾಜ ಸೇವೆಗಾಗಿ ಸರ್ವಸಾಮಾನ್ಯವಾಗಿ ದೇವರ ಋಣ, ಮಾತಾ ಋಣ, ಸಮಾಜ ಋಣ ಅಂತ ನಾವು 3 ಋಣದಲ್ಲಿದ್ದರೆ ಆ ಋಣವನ್ನು ತೀರಿಸುವಂತಹ ವಿಶೇಷ ರೀತಿಯ ಒಂದು ಪ್ರಯೋಗ ರೀತಿಯಲ್ಲಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಹಳ್ಳಿಯ ಜನರಿಗೆ ವಿಶೇಷವಾಗಿ ನಾವು ದೇವರಗಟ್ಟೆ ಎಂಬ ಊರಿಗೆ ದೇವರಗಟ್ಟೆ ಅಂತ ಗೊತ್ತಾದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸಾಧನೆ ಮಾಡಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯ 25ನೇ ವರ್ಷದ ರಜತ ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗನ್ನು ಕೊಟ್ಟಂತಹ ಈ ಒಂದು 25 ನಿಮಿಷದ ವಿಡಿಯೋ ಬಹುಶಃ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಈಗ ಮಕ್ಕಳ ಮನೋರಂಜನಾ ಕಾರ್ಯಕ್ರಮ, ಅವರ ಪ್ರತಿಭಾ ಪ್ರದರ್ಶನ ಈ ವೇದಿಕೆಯಲ್ಲಿ ಮುಂದುವರಿತಾ ಇದೆ. ಈಗ 4ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳು ಬಾಯ್ಸ್ ಅಂಡ್ ಗರ್ಲ್ಸ್ ಈಗೊಂದು ರಿಮಿಕ್ಸ್ ಸಾಂಗಿಗೆ ಹೆಜ್ಜೆ ಹಾಕಲಿಕ್ಕೆ ಬರ್ತಾ ಇದ್ದಾರೆ. 4ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳು, ತರಗತಿ ಶಿಕ್ಷಕರು ಆದಷ್ಟು ಬೇಗ ವಿದ್ಯಾರ್ಥಿಗಳನ್ನು ತಮ್ಮ ಪ್ರತಿಭಾ ಪ್ರದರ್ಶನಕ್ಕಾಗಿ ವೇದಿಕೆ ಕರೆತರಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫೋರ್ತ್ ಬಿ ಇನ್ಚಾರ್ಜ್ ಟೀಚರ್ಸ್ ಯಾರಲ್ಲಿ ರೆಡಿ ಆಗಿರುವಂತವರು ವಂದನ ಮಿಸ್. Good evening everybody. Myself Punya J from class 4B. And myself Gahan from class 4B. Now it's time to set the stage on fire. Let's welcome our energetic stars from class 4B. As they come forward with vibrant dance performance, they worked hard and are all set to make us groove with their moves. So everyone put your hands together and cheer for class 4B. Thank you.
तेरी मैं तो जागा रात नू रोक न पावा अखियों बिचों आंदियां बरसातां नू तारे गिन गिन याद च तेरी मैं तो जागा रात नू रोक न पावा अखियों बिचों आंदियां बरसातां नू ओ ओ ओ इश्क तेरा देखो है शाम बड़ी दीवानी धीरे धीरे बन जाए न कोई कहानी देखो देखो है शाम बड़ी दीवानी धीरे धीरे बन जाए न कोई कहानी दिल भर है दिलकश है दिलदार नजारे हैं आज ज़मीं पर उतरे कितने सितारे हैं अगलो होश नमी दानम हम है दिल है और जानम बस दीवानगी 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 है ना कोई रहसन ना रहबर ये इल्जाम लगे किस पर बस दीवानगी 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 है All hot girls put your hands up and say Oh Shanti All the cool boys come on make some noise and say Oh Shanti देखा जो तुझे याद में बजी गिटार देखा जो तुझे याद में बजी गिटार दिल का आंखों से प्यार दिल में बजी गिटार आओ रहो कैसा ये नजारा आओ रहो जीने का मजा ले अरे रे मैं भूल गया रे दिल भी गया रे अरे रे मैं भूल गया रे दिल भी गया रे तू होगी 1 2 2 ओ कुड़िए what to do ओ हो गई मुंडे दी पतंगा वारगी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू कर दिया अंग्रेजी पढ़दी गिट पिट तू कर दी जिम्मे कोई नहीं साडी विक्टोरिया तू कंटी बिग बैन दी पूरा लंदन ठुमकदा ओ जदों नचे पैन दी पूरा लंदन ठुमकदा तू कंटी बिग बैन दी पूरा लंदन ठुमकदा
you, my dear lovely kids. Thank you for being a rays of a sunshine even on my darkest day. ಫೋರ್ತ್ ಬಿ ವಿಭಾಗದ ವಿದ್ಯಾರ್ಥಿಗಳ ಫೋಟೋ ಸೆಷನ್ಗೆ ಗೀತಾ ಮ್ಯಾಮ್ ಅವ್ರ ಫೋಟೋ ಸೆಷನ್ ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಬೇಕು. ಅವರು ಗೀತಾ ಮ್ಯಾಮ್ ಅವರನ್ನು ಸ್ವಲ್ಪ ಹಿಂದುಗಡೆ ಸೆಟ್ ಮಾಡಬೇಕು. ಫೋಟೋಗೆ ಸ್ವಲ್ಪ ಹಿಂದ್ಗಡೆ, ಸ್ವಲ್ಪ ಹಿಂದೆ. ಗೋ ಬ್ಯಾಕ್, ಗೋ ಬ್ಯಾಕ್. ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಸಂಭ್ರಮದ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ವೇದಿಕೆ ಮೇಲೆ ನಡೀತಾ ಇದೆ. ಎಲ್ಲ ಈ ಒಂದು ಸುಂದರ ಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಹಾಗೆ ನಮ್ಮ ವಿದ್ಯಾಸಂಸ್ಥೆಯ ಹಿತೈಷಿಗಳು ಇವರೆಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ I would like to heartily welcome our 5th B students, boys and girls. The topic is Swachh Bharat Abhiyan. ನಮ್ಮ 2 ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ರಕ್ಷಣಾ ವಿಭಾಗದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವವರು ಕೊಣಾಜೆ ಆರಕ್ಷಿ ಠಾಣಾ ಸಿಬ್ಬಂದಿ ವರ್ಗದವರು SI ವಿನಯ್ ಗಾಂವ್ಕರ್ ಅವರ ನೇತೃತ್ವದ ತಂಡ ಬಹಳ ಕಾಳಜಿಯಿಂದ ನಿನ್ನೆಯಿಂದ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಮುಖ್ಯೋಪಾಧ್ಯಾಯ, ಕಾರ್ಯದರ್ಶಿಯವರು ಹಾಗೂ ಶಿಕ್ಷಕರು ಹಾಗೂ ಮಕ್ಕಳ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪೋಷಕರೇ ದಯವಿಟ್ಟು ಗಮನಿಸಿ, ಮುಂದಕ್ಕೆ ನಿರಂತರವಾಗಿ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ನೆರವೇರಲಿಕ್ಕಿದೆ. ಎಲ್ಲ ಸುಂದರ ಕಾರ್ಯಕ್ರಮವನ್ನು ನೀವೆಲ್ಲ ಕಣ್ತುಂಬಿಸಿಕೊಂಡು ಈ ಒಂದು 25ನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಸ್ತಾ ಇದ್ದೇವೆ. Good evening. Myself Nida Anum. Myself Danvi H. We are from 5th B. Cleanliness isn't just about tidy surroundings. It's about building a healthier and stronger nation. Inspired by the Swachh Bharat Abhiyan, our dance celebrates the spirit of cleanliness, responsibility and change. Through our performance, we'll show how small steps like throwing waste properly or keeping our streets clean can create a beautiful India. Today our talented friends are translate the spirit of Swachh Bharat Abhiyan into a performance. This is not just a dance, a story of nation taking steps towards cleanliness. Presenting a special dance by 5th B students dedicated to the dream of a Swachh and Sundar Bharat. Thank you. देखिए, ये है हमारा आज का भारत, जहां सब अपने उज्जवल भविष्य के लिए मेहनत तो कर रहे हैं, लेकिन देश की हालत की किसी को परवाह नहीं। घर तो साफ रखते हैं, लेकिन घर के बाहर क्या हालत बना रखी है देश की। आपको पता है इसका दुष्परिणाम क्या हो सकता है? कचरा सरनाम है मेरा, बढ़ रहे इस पोल्यूशन का मैं हूं कैंसर, इनवॉलेंटरी एबॉर्शन जैसी कई बीमारियों का होता है मुझसे ही निर्माण।
खोटे पर सब खरा पला है। काला है तो काला होगा, मौत का ही मसाला होगा। बाप ने जना नहीं तो पापियों ने पाला होगा। धूप से निकल गया था, भूख से निकाला होगा। भला बुरा, बुरा भला, खोटे पर सब खरा भला है। बहुत हुआ, अब मिलकर करते हैं इस कचरे को साफ, बढ़ाते हैं सहायता के हाथ और करते हैं इस गंदगी का सर्वनाश। हम होंगे कामयाब, हम होंगे कामयाब, हम होंगे कामयाब एक दिन। हो मन में है विश्वास, पूरा है विश्वास, हम होंगे कामयाब एक दिन। होगी स्वच्छ कच्चा रोड, होगी स्वच्छ कच्चा रोड, होगी स्वच्छ कच्चा रोड एक दिन। हो मन में है विश्वास, पूरा है विश्वास, होगी स्वच्छ कच्चा रोड एक दिन। कचरा ना फैलाओ साहिबान, ये है स्वच्छ भारत अभियान। होगा स्वच्छ हमारा देश एक दिन। हो मन में है विश्वास, पूरा है विश्वास, और भी होगा स्वच्छ देश एक दिन। हम होंगे कामयाब, हम होंगे कामयाब, हम होंगे कामयाब एक दिन। हो मन में है विश्वास, पूरा है विश्वास, और भी होगा स्वच्छ देश एक दिन। मेरा खात्मा तू नहीं कर सकता, चाहे तू कितनी भी कोशिश कर। इस देश में किसी ना किसी लापरवाह के जरिए मैं होता रहूंगा अमर। मेरे दिल से आ रही आवाज, स्वच्छ भारत हो जिस पे हो हमको नाज। आओ हाथ बढ़ाओ, आओ तुम भी आओ। मेरे दिल से आ रही आवाज, भारत ऐसा हो जिस पे हो हमको नाज। देश को स्वच्छ बनाएंगे हम, देश को बेहतर बनाएंगे हम। कदम से कदम को मिलाते हुए सोचा है कल जाएंगे हम। नहीं से हम नहीं सोच रहे, हम नया जोश है, हम तैयार है, हम तैयार है, हम तैयार है, हम सारे जहां से अच्छा दोस्ता हमारा। अब नहीं करेंगे कचरा, ना ही करेंगे देश का अपमान। आओ हम मिलकर साथ बढ़ाते हैं ये स्वच्छता अभियान। Your dedication and teamwork are truly appreciated. Thank you, my dear children. Now next I welcome 5th A girls. Now next I welcome 5th A boys. Hello. Hello. Good evening to all. My name is Ahmad Raif. Let's time to turn up the energy. Let the magic unfold. Get ready to be the amazed
as we have the ready to set stage on fire with an incredible group dance. Let's give us a big cheers. Thank you. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గచ్చ కడితే నిద్రపోదు నిండు రాత్రి సోకులాడి స్వప్న సుందరి నీ మాట చూపు మా పదేల మల్లె పందిరి రచ్చరాజ పందె ఊపిరి నీ వంట గుండె గుండెలోన నీరి తిరిగిరి ಕುರ್ಚಿನ ಮಾಡ್ತಾ ಬೇಕಿ ಕುರ್ಚಿನ ಮಾಡ್ತಾ ಬೇಕಿ మరి నాకేమో సన్నబియ్యం నువ్వు కలిస్తివి మేకలేమో మందలుగా పెరిగిపాయ నాకిచ్చిన నూకలేమో ఒక్క పూట కరిగిపాయ ఆడపచ్చరాళ్ళ జూతాలిస్తివి మరి నాకేమో చుక్కగళ్ళతో కలిస్తివి నాని చెవిలో జూకాలేమో తగా మెరిసిపాయ నాకు పెట్టిన కోకలేమో పీలి కలై సిరిగిపాయ ఏ రసిక రాజువో మరి నా దాసుగార నీతో ఎప్పుడింత కిరికిరి ఏ రసిక రాజువో మరి నా దాసుగార నీతో ఎప్పుడింత కిరికిరి కుర్చిని ಮಾಡ್ತಾ ಬೇಕಿ సోకులాడి స్వప్న సుందరి నా పదేల మల్లె పందిరి రచ్చరాజ పందె ఊపిరి గుండెలోన నీరి తిరిగిరి
Thank you so much, my dear children. I really appreciate you. Now next, I would like to welcome our girls, 50 girls. Good evening, one and all. My name is Sanjana. My name is Jani. We are the students of 5th A. Annual Day is just not a celebration. It's a reflection of our journey, a showcase of our talent and promise brighter tomorrow. Ladies and gentlemen, let's turn up the energy. Presenting the fresh remix in front of you. Let's make some noise. Thank you. मरुदानी 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 विड़े अड़पोड़ी दीपाली मरुदानी विड़े नड़पोड़ी दीपाली आगाय मंदिर सायद निजमान कादरदा निलयान पाठदा చుట్టమల్లే చుట్టేస్తాంది తుంటరి చూపు ఊరికే ఉండదు కాసేపు నాని తరకులాసా నీ కలలకి చేసా నీకోసం వయసు వాకిలి కాసా ఎంతో పుట్టింది మౌనమంటే ముచ్చటింది దానిని పిచ్చి పట్టింది చుట్టేస్తాంది
my dear sweet little birds. You are the best. Now next, I heartily welcome our 58 girls and boys. 5th B girls and boys, come on the stage. Hello, 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 hello. Good evening to all. Myself Nida Anum. Myself Danvi H. We are from 5th B. Dancing is like dreaming with your feet. So what are we waiting for? Hold on to your seats. We have an incredible group of dancers about to set the stage on fire. So let's welcome students from class 5th B to perform a wonderful remix song. Thank you.
से ताल मिला हो, बात से ताल मिला, बात से ताल मिला हो, बात से ताल मिला। राजा मियाँ छड़ दो यारी चंगी नहीं हो इश्क बीमारी, राजा मियाँ छड़ दो यारी चंगी नहीं हो इश्क बीमारी, राजा मियाँ छड़ दो यारी चंगी नहीं हो इश्क बीमारी, इश्क न छड़े कुछ भी पल्ले हो गई तू बल्ले बल्ले हो जाएगी बल्ले बल्ले हो गई तू बल्ले बल्ले हो जाएगी बल्ले बल्ले। याद च तेरी मैं ता जागर राता तू रोक न पावा अखियां विचों गम दियां बरसातां तू, तारे गिन गिन याद च तेरी मैं ता जागर राता तू रोक न पावा अखियां विचों गम दियां बरसातां तू। हो इश्क तेरा मौसम छे अब मेरे पास रह जाओ मेरे साथ, दुनिया मौसम छे दुनिया मौसम अब मेरे पास रह जाओ मेरे साथ, दुनिया मौसम मिल जाए मुझको साथ तेरा मैं सारा सोगा तारा चबीला तारा रंगीला तारा सोगा तारा चबीला तारा रंगीला तारा Thank you, little ones, for your dance performance. Please give them a big round of applause. Good evening, everyone. Myself, Jeevan R from 10th A. And I'm Yukti Shetty from class 10th A, and we are the hosts for today's program. When I say evening, I mean a spectacular evening. Are you ready for it? We are absolutely honored to welcome you all to this, our most anticipated event of the year. Let the applause ring out for our esteemed President, Mr. K. Ravindra Shetty Ulidottu, our Secretary Ma'am, Mrs. Soumya R. Shetty, the guiding light of our school, Mrs. Naeem Hamid Ma'am, and our Assistant Headmaster, Mr. Ravi Kumar Kodi Sir, the dedicated teachers and supportive parents, and of course, the stars of today are brilliant students.
The Silver Jubilee celebration is not just about looking back but about celebrating the vibrant energy that defines our present. Get ready to feel the rhythm and pulse of Vidyaratna's young talents. This monumental occasion deserves more than just clapping. I need you to hear the pride of Derlakache. I need you to unleash the biggest, loudest and most thunderous huge round of applause that you can muster for this incredible dynamite for the 25 glorious years of Vidyaratna.
Wow, give it up one more time for the dazzling display of grace and rhythm. The girls have certainly set up the stage on a high bar tonight, and the energy in the stage is absolutely electrifying. A huge round of applause for 6th girls for their graceful dance. Can Class 6B match that energy? We certainly think so. Next, bringing their own unique flair and groove, we present the lovely girls of Class 6th, ready to shine with their own sizzling remix song. So let's welcome them to the stage. कहते हैं लोग पर मुँह सा है मेरा जानू नश्तर है वो यही दूर दूर गूंजे फितूर पर बादशाह है मेरे जानू हाँ घर भी है बोली दिल है रंगोली इसमें पत्थर क्या लाग देखते हैं मुझे पता दिखता है उसमें कोई सनम अंगारों का अंबर सा लगता है मेरा सामने ऐसा घरवाला मिल जाए तो घरवाली महारानी
मुझे छोड़ जाते नहीं अभी ऐसे उनके जो खेतों में बुलाते हैं हाँ ऐसे लड़के जो खेतों में बुलाते हैं बेटी बनते कभी भी वो जमाई नहीं कभी रात मैंने खेतों में बुलाई नहीं Thank you girls for your wonderful performance. A very good evening to one and all. Myself Dikshit from class 10th B. And I am Riza Fatima from class 10th B. And we are absolutely delighted to be your host for today's program. We are very excited to be the part of this special occasion and guide you all throughout this wonderful event. We have seen the graceful girls. Now it's time for the boys to take the center stage, demonstrating the wonderful collaborations. We have the energetic boys from class 6th. Let's cheer them with a huge round of applause. Ron, did you make this? നമ്മൾ വിചാരിക്കുന്നത് ആർക്കാണോ അവരെ കിട്ടാൻ പൊട്ടുന്നത് വിചാരിക്കുക ചെയ്യാൻ ശരിയാ നീ കേട്ടത് ശരിയാ താടക്കി വരണ കൊമ്പന തളച്ചത് ശരിയാ നീ കേട്ടത് ശരിയാ വിത്തുകൾ വിതച്ചത് നാളെ നാട്ടിൽ പെരിയാ നീ കേട്ടത് ശരിയാ കാലം മാറിടും നേരിൻ പാതകൾ ശരിയാ ശരിയാ നീ കേട്ടത് ശരിയാ താടക്കി വരണ കൊമ്പന തളച്ചത് ശരിയാ നീ കേട്ടത് ശരിയാ വിത്തുകൾ വിതച്ചത് നാളെ നാട്ടിൽ പെരിയാ നീ കേട്ടത് ശരിയാ കാലം മാറിടും നേരിൻ പാതകൾ ശരിയാ ശരിയെന്നെ 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 കണിക്കുട്ടിപ്പെട്ടിലാക്കിയ ശരിയെന്നെ വരന്നെ 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 വടക്കായ ചെക്കന്മാരി വരന്നെ കൊടിച്ചാലും മറ്റിച്ചാലും തീരുമാനമൊന്ന് തീരുമാനമല്ല മറ്റി മറ്റി കളിച്ചാലും ണി രണ്ടും ആളിക്കത്തുന്നത് പല പോലെ തിളച്ചാലും ഡിസ്കോഗ്രഫി തളപ്പിന്റെ മുമ്പുള്ള കൂട്ടരാ നീ ലൈൻ ലൈൻ കളി പലവട്ടം കളിച്ചെന്ന മടുത്തരാ നീ കേട്ടത് ശരിയാ തളച്ചത് ശരിയാ നീ കേട്ടത് ശരിയാ വിത്തുകൾ വിതച്ചത് നാളെ നാട്ടിലെ പെരിയാ നീ കേട്ടത് ശരിയാ കാലം മാറിന് നേരിൻ പാതകൾ ശരിയാ ശരിയാ ശരിയാ
What an energetic dance. Wasn't that absolutely electrifying? A massive round of applause for the energetic boys of 6th A and 6th B for setting the stage on fire with a fantastic remix. We live on this incredible blue marble, a home that has given us everything, life, resource, beauty, etc. But what happens when generosity runs out? What happens when the supplier finally decides they can't take the abuse anymore? Imagine for a moment the unthinkable. The earth itself has had enough. No more pain, no more silent suffering. Ladies and gentlemen, prepare yourself for a satirical, sobering and utterly essential look at a world pushed to a brink. Please put your hands together and welcome the girls to cast our next skit, a performance titled The Earth on Strike. Earth on strike. Save nature, reduce pollution, work together. Characters: Earth, Amreen. Hal. ಆತ್ಮೀಯ ಪೋಷಕರೇ, ವಿದ್ಯಾಭಿಮಾನಿಗಳೇ, ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಪೋಷಕರ ಗಮನಕ್ಕೆ, ನಮ್ಮ ವಿದ್ಯಾಸಂಸ್ಥೆಯ ಪೋಷಕರ ಗಮನಕ್ಕೆ ದಯವಿಟ್ಟು ಗಮನಿಸಿ. ನಾಳೆ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳು ಬೆಳಿಗ್ಗೆ 10 ಗಂಟೆಗೆ ನಮ್ಮ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಾಜರಿರಬೇಕು. LKGಯಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾಳೆ ರಜೆಯನ್ನು ಸಾರಲಾಗಿದೆ. 8ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಮ್ಮ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಾಜರಿರಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇನ್ನು ಕೂಡ ಹಲವಾರು ವಿಭಿನ್ನ ಕಾರ್ಯಕ್ರಮಗಳು ಈ ಒಂದು ರಜತ ಮಹೋತ್ಸವದ ಈ ಭವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವ ನಮ್ಮ ವಿದ್ಯಾಸಂಸ್ಥೆಯ ಹಿತೈಷಿಗಳು, ಪೋಷಕರು, ಹಳೆ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕೆಲವರಿಗೆ ಆಸನ ಇಲ್ಲದೆ ಬಹುಶಃ ನಿಂತುಕೊಂಡೇ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ತಾಳ್ಮೆಗೆ ನಾವು ಚಿರಋಣಿಯಾಗಿರ್ತೇವೆ. ಬಹುಶಃ ಈ 2 ದಿವಸದ ಈ ಒಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ದೇರಳಕಟ್ಟೆ ಈ ಭಾಗದ ಹಬ್ಬದ ವಾತಾವರಣಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಇರಲಿ. ಶಾಂತಿಯುತವಾಗಿ ಕೊನೆಯವರೆಗೆ ಇದ್ದು ಈ ಒಂದು ರಜತ ಸಂಭ್ರಮದ ಈ ಒಂದು ಸಂಭ್ರಮ ಸಡಗರವನ್ನು ನೀವು ಚಂದಗಾಣಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗ ಮುಂದಕ್ಕೆ ವೇದಿಕೆಯಲ್ಲಿ ಒಂದು ಸಣ್ಣ ಸ್ಕಿಟ್ ನಡೆಯಲಿಕ್ಕಿದೆ. ಎಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್. Earth on strike. Save nature, reduce pollution, work together. Characters: Earth, Amreen. Sun, Safa Ali Khan. Moon, Isma. Water, Shahla. Wind, Suhaiba. Trees, Siham, Shazma, Shaluba and Shisa.
Shaifa, Aditi and Krisha. Earth is sick. Today something strange is happening in the universe. Earth is not feeling well. Ayo, I'm tired. Pollution here, cutting trees there. I need a break. What happened? You look dull today. Oh, please, son, don't shine too much today. I'm already boiling with global warming. But you always look cool at night. Not anymore. Too much smoke, too much plastic. I can't breathe here. The elements come to help. Oh, what is this news? Earth is on strike? Yes, I'm fed up. Even I am suffering. Humans are wasting me. We are being cut every day. Timber here, timber there. Realize the problem. Even we have no safe place to live. Exactly, that's why I stopped working. It's not a summer season. Then why there is so much of heat today? Oh, sun, can you please reduce your brightness? No, talk to the earth first. Earth, why are you so angry? Chill, yaar. Chill? How am I supposed to be chill when you throw plastic everywhere? See, this is what we are saying. My AC is not working. My Wi-Fi is slow. I think Earth is angry. Should we apologize? Yes, please. Humans apologize and promise. Forgive us, Earth. We will change. Words are not enough. Show me an action. We will plant trees. We will reduce plastics. We will save waters. And we will keep our surroundings clean. We promise. Earth is our home. We will protect it. Okay, I believe children more than adults. If kids promise to protect me, I'll end my strike. Earth's heart softens. Hey, no more water shortage. I can blow freely. We can grow happily. We can live peacefully. From today, we all live together. Humans plus nature is equal to happy Earth. Save the Earth. It's the only planet with life and chocolates. Let us not wait for Earth to go on strike. Let us protect our planet every day. Let's see what we can do. Save the planet for me and you. Let's see what we can do. Save the planet for me and you. E-A-R-T-H. Planet Earth is a happy place. E-A-R-T-H. Planet Earth
ಹಾಲ್ ಒಂದು 10 ನಿಮಿಷದ ಈ ಒಂದು ಸಣ್ಣ ಸ್ಕಿಟ್ ಬಹಳ ದೊಡ್ಡ ಸಂದೇಶವನ್ನು ಈ ಸಮಾಜಕ್ಕೆ ನೀಡಿದೆ ಎನ್ನುವಂತಹ ಆಶಯದೊಂದಿಗೆ ಈ ಒಂದು ಸ್ಕಿಟ್ ಅನ್ನು ನಿರ್ದೇಶನ ಮಾಡಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಶಿಕ್ಷಕಿ ಮೇಬಲ್ ಡಿಕುನ್ನಾ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಓವರ್ ಟು MCs. Thank you, performers, for your meaningful guidance. Now, climbing the ladder of impressive talent, we now welcome the graceful dancers from class 7th A and 7B. Please cheer them with a huge round of applause. 6ನೇ ತರಗತಿಯ ವಿದ್ಯಾರ್ಥಿಗಳಿಂದ ಈಗ ಪ್ರತಿಭಾ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೀತಾ ಇದೆ. ಇದನ್ಮಧ್ಯೆ ನಾವು ಹೇಳುವುದಾದ್ರೆ ನಮ್ಮ ಈ ಒಂದು ರಜತ ಸಂಭ್ರಮಕ್ಕೆ ಬಹಳ ದೊಡ್ಡ ಸಂಭ್ರಮ ಅಂತ ಹೇಳಿದ್ರೆ ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಸಂಘ. ನಾವು ಪ್ರಪ್ರಥಮ ಬಾರಿಗೆ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು ಅವರನ್ನು ಕರೆ ಮಾಡಿ ಸಂಪರ್ಕಿಸಿದಾಗ ಬಹಳ ಉತ್ತಮ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿ ಈಗ ಸುಮಾರು 700ರಿಂದ 800 ಸದಸ್ಯರಿರುವಂತಹ ಒಂದು ಬಹುದೊಡ್ಡ ಹಳೆ ವಿದ್ಯಾರ್ಥಿಗಳ ಸಂಘ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ. ಅವರಿಂದ ಕೂಡ ಮುಂದಕ್ಕೆ ಕೆಲವು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಡೆಯಲಿಕ್ಕಿದೆ. ಈಗ 6ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ವೇದಿಕೆಯ ಮೇಲೆ 7ನೇ ತರಗತಿ ವಿದ್ಯಾರ್ಥಿಗಳೇ. लोकां ने की कहना की लेना सारी दुनिया भुला के आ अड़िए पानी दा रंग चढ़ा के आ जे आपो मिल जाइए भूल जाइए एक दूजे दा नाम अड़िए पानी दा रंग चढ़ा के आ रंग चढ़ा के आ जिदी जवार मैनू आप लेने आ गया तो गल्ला सुना गया ठुमक ठुमक जानी आ माये दे नाल ठुमक ठुमक जानी आ माये दे नाल ठुमक ठुमक जानी I like your beauty, I like your fashion तुझा तामुने माझी नजर एक नंबर तुझे कमर है चाल शेकी शेकी है क्यों सुंदर तुझे डिंपल जे पाहिजे एक नंबर तुझे कमर है चाल शेकी शेकी है क्यों सुंदर तुझे डिंपल जे पाहिजे शोर शराबा जो सीने में है मेरे कैसे भरा मैं करूं हाथ जो मेरा है मैं किसको बताऊं तेरे साहिबा दिल ना किराए का थोड़ा तो संभालो ना नाजुक है ये टूट जाता है संदन पट्टा आटा बंबर पट्टा आटा बच्ची पट्टा से आटा पलाटा मराजा पलाटा पिट्टा नमोटा है सब ठंडा से खन चोरी खन के रंगीन तेरे बन के तू राजा मेरा जिया रे Shy, shy, shy. Hey, somebody doesn't know what I am. Doesn't know what I am. Somebody doesn't know what I am.
आसमानी तीरों से पहले ये बात लिखी होगी, रब ने मेरी बात तेरे ही साथ लिखी होगी। നീ കേട്ടത് ശരിയാ, തലച്ചത് ശരിയാ, നീ കേട്ടത് ശരിയാ, നീ കേട്ടത് ശരിയാ, പാതക ശരിയാ. Shake out, shake out. Smile upon my face, man, now she please with desire. Coming around to me, then girl, I roll out them eyes. All the best. Yeah, okay, ma'am. Thank you. Wow, that was amazing. Thank you, Class 7, for that brilliant performance. Give them a big round of applause. Ladies and gentlemen, now if you thought that was energy, hold on your seats. We are about to witness the boys of 7th A to dance on an incredible Kannada song, Santoshake. Please put your hands together for the incredible dancing dynamite of 7th A. The stage is yours, boys.
ಬೆಳಗುವಂತೆ ಬಾನುವಾಗಿ ಕೇಳುವಂತೆ ನಾದಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ಅದಕ್ಕೆ ಕುಣಿದು ನಲಿದು ಅದಕ್ಕೆ ನಲಿದು ನನ್ನಂತ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ Thank you, performers, for that wonderful performance. So next is the outstanding strength and wonderful performance of the formation of pyramid from class 8th. They are ready to perform the pyramid performance that defy gravity, and this the next performance. ಆತ್ಮೀಯ ವಿದ್ಯಾಭಿಮಾನಿಗಳೇ, ಕಲಾಭಿಮಾನಿಗಳೇ, ನಮ್ಮ ಇಂದಿನ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಈ ವೇದಿಕೆಯಲ್ಲಿ ವಿದ್ಯಾರ್ಥಿಗಳ for a spectacle that dives deep into the heart of Hindu cosmology. This is the fourth and most arguably the violent form of Lord Vishnu of his 10 major avatars. When the demon king Hiranyakashipu challenged the very laws of universe, witnesses the pillar broken as the Lord himself, Lord Mahavishnu, as in the form of Lord Narasimha, the man lion. It was the form undertaken to bear the promise to his true devotee Prahalad. Tonight, the supremely talented young girls of 8th are ready to bring this incredible dance of protection of Dharma on this energetic stage. Please welcome the performers of Narasimha Avatar.
उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम्। नमो नारायणाय। शरच्चन्द्रबालं महादैत्यकालं नभो नीलकायं दुरावारमायं सुभद्वासहायं सदाम्बोधिवासं भगत्पुष्पहासं जगत्सन्निवासं शतादिव्यकासं गदाचक्रशस्त्रं लसत्पीतवस्त्रं असच्चारुवक्त्रं भजेऽहं ನಿನಗೆ ಹಠ. ಯಾವ ನಿನ್ನ ತಂದೆ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೇಗಿರುವಾಗ ಕಾಣದ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಅವನೇ ಶ್ರೀಮನ್ನಾರಾಯಣ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಪವನ ಚರಣ ಪನ್ನಗ ಶಯನ, ಪವನ ಚರಣ ಪನ್ನಗ ಶಯನ. ಕಮಲ ರಮಣ ನಾರಾಯಣ, ಕಮಲ ರಮಣ ನಾರಾಯಣ, ನಾರಾಯಣ
ಯುದ್ಧಕ್ಕೆ ಸಿದ್ಧವಾಗಿ ಬಂದಿರಬೇಕು. ಬಹಳ ಅದ್ಭುತ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ನೃತ್ಯವನ್ನು ಮಾಡುವಂತ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ Wow, I'm absolutely spellbound by the performance. Aren't you, Riza? Yeah, that was absolutely mesmerizing. Unity in diversity. It is not just a praise. It is a very foundation of India and indeed our school community, which has grown over 25 years with students from all the backgrounds. The student of class 8B will present a colorful and magnificent dance that celebrate different cultures, costumes and dance forms of India, all woven together in one beautiful textile. Let's celebrate the beautiful celebration of inclusion and acceptance. They are the combined talents of class 8B. Please cheer them with a huge round of applause. Unity in diversity.
വന്ന ചുന്ദരി വാവേ തങ്കുന്നക്ക തകതിനിയാടും തങ്കനിലാവേ പുഞ്ചിരി കന്തി കൊഞ്ചിക്കോ മന്ദിരി മുത്തൊളി ചിന്തിക്കോ മഞ്ചരി വന്ന ചുന്ദരി വാവേ തങ്കുന്നക്ക തകതിനിയാടും തങ്കനിലാവേ चले जा चले नहीं चले धुआं चले धुआं चले रात भर धुआं चले जानू ना सकेरी छुआ चले जा चले नहीं चले धुआं चले रात भर धुआं चले जानू ना सकेरी जिया जले ತುಳುವೆರೆಂಕುಲು ತುಳುವನಾಡುವ ಬಾಲಲೆಂಕುಲು ತುಳುವೆರೆಂಕುಲು ತುಳುವನಾಡುವ ಬಾಲಲೆಂಕುಲು ತುಳುವ ಮನ್ನಡು ತುಕ್ಕಿನೆಂಕುಲು ತುಳುವಪ್ಪೆ ಕಚ್ಚಲಡು ಕೊಪ್ಪುನಕುಲು ತುಳುವೆರೆಂಕುಲು ತುಳುವನಾಡುವ ಬಾಲಲೆಂಕುಲು ಏಳು ಜನ ದುರ್ಗಿನಕು ಮೆರುಪಿನ ಮಣ್ಣು ಸುರಿಯುತ್ತೆ ಸತ್ಯ ಕೋರ್ತಪ್ಪು ಕೊರಗಜ್ಜನ ಕಾಣಿಕ ಮಣ್ಣು ಸತ್ಯ ಧರ್ಮ ನ್ಯಾಯ ನಿಷ್ಠೆಗೆ ಆಟನೇಮ ಕಂಬುಲ ಬಾರಿ ಪೊರ್ಲುಯೇ ಜಾತ್ರನಾಗ ಮಂಡಲ ಬಾರಿ ಗೌಜಿಯೇ ಕಾಲಾತಿ ತಂಬುಲಗು ಕುಟುಂಬ ಸೇರುವ ನಮ್ಗೆ
దైవ శక్తులకు తరతక్కవా తుడువెరంకులు తుడువెరంకులు తుడువనాడుగా బాలలెంకులు తుడువెరంకులు తుడువెరంకులు తుడువనాడుగా బాలలెంకులు ಬಲ್ಲದ ಮಲ್ಲೇರ್ಲಿನ ಯಜಮಾನರನ್ನ ಕುಲ್ದಾದಿದ್ದು ಗಮನಿಸೋಡನ್ನ ಬಲ್ಲದ ಮಲ್ಲೇರ್ಲಿನ ಸುರೂತ್ತ ಸಾಲೆ ನಾನಿಗಳು ಐನಾಕ್ ಬೇಗ ಬಿಡೋಡನ್ನ ಅಲ್ಲೇ ಗುರ್ತಿರಿ ಬಲ್ಲಿಕಾಯಿ ಪುಲ್ಲಂಬೆ ಮಂಜಟಿ ಮುಟ್ಟ ಗಿಡ ಪುಲ್ಲಂಬೆ ಕೆಸರದ ಕಂಡದು ಬೇನೆಲಿ ಮದ ಪುಲ್ಲಂಬೆ కొమ్ముదర బ్యాండ్ ధర ఓలరిగే చైతలగే బుడ్పున బొర్తాండు బొట్టులగే ఉరిపులగే ఒరిపుల్లే కంబులను ఒరిపుల్లే గిడపుల్లే ఎరుపుల్లే గిడపుల్లే ఒరిపుల్లే కంబులను ఒరిపుల్లే గిడపుల్లే ఎరుపుల్లే గిడపుల్లే తుళ్ళడ గంబులా ತಂಬೆದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತಂಬೆದ ಬಾಕ್ಯಾರ್ಡ್ ಗೊಬ್ಬುಗ ತಂಬೆದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತಂಬೆದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡೆದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ನಮ್ಮ ಚೆಂಡೆದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ತೆಂಬೆದ ಬಾಕ್ಯಾರ್ಡೆ ಗೊಬ್ಬುಗ ನಮ್ಮ ತೆಂಬೆದ ಬಾಕ್ಯಾರ್ಡೆ ಗೊಬ್ಬುಗ ಅಮ್ಮ ಕಂಡಿರೆ ನಮ್ಮ ಕೃಷ್ಣನ ಕಂಡಿರೆ ಗೋಪಾಲ ಕೃಷ್ಣನ ಕಂಡಿರೆ ನಮ್ಮ
ಸರಸದಲ್ಲಿ ಸಾರಸ ನೇತ್ರಿಯರು ಸರಸದಲ್ಲಿ ಸಾರಸ ನೇತ್ರಿಯರು ಕಲಕಲ ಕಲಟು ಮೇಲಾಯಿನ ಕಲಕಲ ಕಲಟು ಮೇಲಾಯಿನ ದಿಲ ಕಟ್ಟೇರೆ ಆವಂದಿನ ದಿಲ ಕಟ್ಟೇರೆ ಆವಂದಿನ ಕಾಣಬೇಡನು ಸೂದಿನ ಸಾರ ಕಾಲನ ಅಳಿಯಂದಿನ ದೇವದೀಜಿನ ಯಕ್ಷಗಾನ ಅವ್ವ ಕಣ್ಣು ನಮ್ ಜೀವ ಕಣ್ಣು ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಇನ್ನೆಲ್ಲ ಎಲ್ಲ ನಾಡ ನುಡಿಗೆ ಇನ್ನೆಲ್ಲ ಎಲ್ಲ ನಾಡ ನುಡಿಗೆ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಇಂಥ ಗುರಿಯಲ್ಲಿ ನನ್ನ ಹನುಮ ದೊರಕಿದ್ದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ समझ जाए रचिया कर की रात में गम जाई तुम्हें आज ही बात में समझ जाए रचिया कर की रात में गम जाई तुम्हें आज ही बात में की रात दिया मेरा जिया तेरा आज तुझे मेरे साथ ढोल वागे 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 ढोल वागे 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 प्रिया वागे वागे ढोल वागे प्रिया वागे वागे ढोल वागे
प्रेमिका को दिल तुम मानो, प्यार को भी स्वर्ग जानो, प्यार के संगीत में मोहिनी सुरागिनी, प्यार के संगीत में मोहिनी सुरागिनी। तेरे जैसा कोई नहीं है, नहीं सौ दुनिया घुमा है, कहीं तेरे जैसा कोई नहीं। मैं गाया जहां बस तेरी याद, जो मेरे साथ तुझको तड़पाती रुलाती, सबसे प्यारी तेरी सूरत, प्यार है बस तेरा Thank you, Aid, for that energetic and captivating performance. Now for an outstanding strength and perfect coordination. No annual day is complete without thrilling display of human potential. The boys from class 8 are ready to defy gravity with their pyramid formation. The stage is yours, Class 8 boys.
What an energetic dance we just now witnessed. Ladies and gentlemen, let's put a huge round of applause for their unmatched team and coordination. For the wonderful boys of our school. Let's move to a topic that touches everyone's mind, that is social media. The girls of class 8 will showcase the dual reality of this digital world, its immense potential and potential pitfall to a thought-provoking dance. Let's welcome them to the stage. सुनकर आप लोगों के मन में सोशल मीडिया, ये शब्द सुनकर आज लोगों के मन में काफी नेगेटिव थॉट्स आते हैं कि इसे इस्तेमाल करके लोग समय की बर्बादी किए जा रहे हैं और उन्हें इस बात का कोई एहसास ही नहीं। कोई फॉलोअर्स ना बढ़ने के गम में हाथ काट रहा है तो कोई व्यूज ना मिलने की वजह से डिप्रेशन में जा रहा है। मगर इन सब की शुरुआत इतनी बुरी भी नहीं हुई थी, कुछ अलग अंदाज में ही हुई थी। फेसबुक पे तो बात सिर्फ चिट चैट तक चल रही थी, मगर ये टेंडर की वजह से लोग एक दूसरे से मिलकर अपने दिल का हाल सुनाने लगे। आया सबसे सुविधाजनक मीडिया, वो था YouTube, जो लोगों की हर मुश्किल का हल देने लगा। यहाँ सबको अपना जीवन सफल लगने लगा। मम्मी को चाहिए पनीर की सब्जी कैसे बनाए, पापा को जानना है कि स्टॉक में पैसे लगाए, बच्चों को चाहिए कोई तो कार्टून चैनल लगाए, उसका गोल है पैसे कैसे वहाँ तक तो सब सही था, मगर लोग इतने निर्भर हो गए यूट्यूब पे कि हर तरह की चीजों से इन्फ्लुएंस होने लगे। आई मीन टू से फ्रॉम सो कॉल्ड इन्फ्लुएंसर्स।
जनरेशन चेंज तो होना ही है, मगर किसने कहा हमारी जिंदगी बेरंग है और इसे फिल्टर्स की जरूरत है। रंग बदलते बदलते स्नैपचैट ने इंसान ही बदल दिया। फिर आया इन सबका बाप टिकटॉक। इस ऐप का आविष्कार हुआ था क्रिएटिविटी दिखाने के लिए, लेकिन लोगों ने इस पे हद ही मचा दी। मैं गरीब हूँ, मेरे मम्मी पापा मुझे गरीब जन्म दिए। हमारा फ्यूचर बचाने के लिए भारत सरकार ने लिया एक कड़ा फैसला और फिर उनके जीवन में मातम सा छा गया। भारत सरकार ने चीन के जिन ऐप्स को बैन किया है उसमें सबसे ज्यादा जो चर्चा हो रही है वो हो रही है टिकटॉक की। ऐसे में सबके मन में सवाल उठ रहा होगा कि अब उन टिकटॉक स्टार्स का क्या होगा जिन्होंने इस प्लेटफॉर्म पर लोकप्रियता हासिल की। चिंतित ना हो, अब तुम्हें दुखी होने की कोई आवश्यकता नहीं। मैं तुम्हारे दुखों का निवारण लेके आया हूं। तेरी मैं तो जागा रात न पावा अखियों बिचों आंदियां बरसातां सारे जिंदगी याद च तेरी मैं तो जागा रात न पावा अखियों बिचों आंदियां बरसातां ओ ओ ओ ओ सिर्फ तेरा मेरे मेरे निंगी तुल्लातम हे गोविंदा इसकी pena con tanta chapa pasete y que fue इसकी pena con tanta chapa pasete
Wow, that was amazing. Thank you, Class 8, for that brilliant performance. We stand in a significant year for 2025, marking the 150th anniversary of the immortal hymn composed by Bankim Chandra Chatterjee in 1875. The boys are ready to arise, awake the patriotic feelings among ourselves about how the dedicated, diverse spirits of India will lead to a unified, singular force of unity, where every state, every language, and every religion bows before the glory of Mahabharat. And now let's invite the boys of 9th A and 9B for their incredible patriotic dance, Vande Mataram. आजा आजा जिंद शामी आने के तनु आजा जरी वाले नीले आसमाने के तनु
आजा आजा जिंदे शामी आने के तले आजा जरी वाले नीले आसमाने के तले Wow, that was such an amazing performance. Thank you, 9th boys, for your captivating performance. Moving forward to the performance that explores the theme of resistance, bravery and patriotism, we welcome the girls of class 9th, their performance titled Operation Sindoor. Operation Sindoor is a powerful theoretical presentation dedicated to the untold story of women and families of the armed forces. Their silent strength keeps the nation running. Please welcome the girls of class 9th. कभी कभी दो राहें जुड़ी जुड़ी कुछ ऐसे के लगा हो जैसे गम डबल डबल होती थी जो कभी कभी तकलीफें किसी किस्म के चलने से हुई हमसे कम ओ तेरा मेरा 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 किस्सा तिरंगी कभी कभी चलती है कभी कभी रुकती कहानी बेढंगी कश्मीर में तू कन्याकुमारी मैं तो साउथ की देखो पूरी ही सारी कश्मीर मैं कन्याकुमारी 50-50 हर सिचुएशन में हिस्सेदारी 22 अप्रैल 2025 कितनी खूबसूरत ये तस्वीर है मौसम बेमिसाल बेनज़ीर है ये कश्मीर है कितनी खूबसूरत
तुझे हम नहीं मारेंगे। अब जा और अपने सियासी लोगों से बोल कि किसने तेरा ये हाल किया। पहलगाम के पैसारण में आतंकियों ने किया टूरिस्ट पर हमला। इस हमले में 27 की मौत जबकि दर्जनों घायल होने की सूचना। तेरा मन भरिया बदल गया सारा वे तू मैनू छड़ जाना। गल्ला तेरिया तो लगदा है यारा वे मैथों तेरा मन भरिया। गल्ला तेरिया तो लगदा है यारा। मानेंगे वो दहलीज नहीं होती। नाम की यार यहाँ कोई चीज नहीं होती। और अब खो लैंदा जेड़ा होवे ओनू जान तो प्यारा वे तू मैनू छड़ जाना। गल्ला तेरिया तो लगदा यारा। तेरा मेरा साथ यहीं तक था। ये तेरी ज़मीं तेरे खून से ही तो सजती संवरती है रांझी। तेरे इश्क की मैं हकदार नहीं, तेरी हीर तो धरती है रांझी। तेरी मिट्टी मिल जाऊं गुल बनके मैं खिल जाऊं तुमसे है दिल की आरज़ू। तेरी नदियों में बह जाऊं तेरे खेतों में लहराऊं तुमसे है दिल की आरज़ू। अब किसके नाम का सिंदूर पहनूं? अरे ये क्या कर रही हो? मत मिटाओ अपना सिंदूर। एक औरत का सिंदूर सिर्फ उसका श्रृंगार नहीं होता, वो पूरे देश की इज्जत होती है। और उसी सिंदूर के लिए देश ने एक जवाब दिया है। इस बार जवाब है ऑपरेशन सिंदूर। जम्मू कश्मीर के पहलगाम में हुए आतंकी हमले को लेकर देश भर में खूब गुस्से का माहौल बना हुआ है। इस हमले में जान गंवाने वाले लोगों की संख्या बढ़कर 27 पहुंच गई है। उधर पाकिस्तान की तरफ से भी इस हमले को लेकर बयान आया है। भारत पाकिस्तान बॉर्डर से बड़ी खबर। इन 4 राज्यों की सीमा पाकिस्तान से लगती है, जिसके बाद अटकलें लगाई जा रही है कि कहीं फिर से कुछ बड़ा होने वाला है। रह जाना हलकत ना
ये बड़ा हिंदुस्तान का, तो किसी के भी आगे झुका नहीं, हाँ मैं हूँ उस देश का। बैठ के ले नजारा इस ट्रैवल और बेस का, सीधा चलूं या चलूं ढाई ढाई चाल, मैं खेल मेरा होगा ये देख लंबी रेस का। इनका कर्ज है मैं कभी चुकाऊंगा, तुझे मिट्टी कर दूंगा या फिर मिट्टी में मिल जाऊंगा। टोपी का हाथ मैं वो करके दिखाऊंगा, दुनिया से हूँ खाली हाथ नहीं जाऊंगा। मैं जब के पकड़ झाड़ दूंगा, तो मैं उखाड़ दूंगा, जहाँ से तू आया है ना वही तुझे गाड़ दूंगा। पूरी जमीन पे आज तुझे ही पछाड़ दूंगा, जनता इंडिया का मिट्टी गाड़ दूंगा। जश्न है भारत जग रग में है जीत की आदत, ऐसा हुनर दुश्मन की सलामी दे। सूरज हम तेरे उजाले, तुझसे जुदा नहीं होने वाले, आखिर तक हम सफर तुझे के। जय जो नस नस में है, बाजी बिन बस में है, सिंगाल के हिंदुस्तान बोले। जनाब सुफला Wow, what a stunning display. Ladies and gentlemen, please give them a big round of applause. The energy, grace and sheer dedication they brought to the stage were truly remarkable. Their presentation of Operation Sindhu was not just a dance, it was a compelling narrative that touched all our hearts. Thank you girls for the performance. Now it's time for the most excited and interesting show of today's program. Prepare yourself to witness the true graceful dance about how the dedicating to Vijay Dashami, about how Ma Durga vanquished the powerful buffalo demon Mahishasura over triumph of light over every form of dance. The dance isn't just a movement, it is a story of strength, courage and divine energy that protects the universe. Please join me in extending warm for 10th AMB girls over victory through Dharma over evil through graceful dance. Let the celebration of Vijay victory begins. All the best girls, all the best, all the best, all the best. All the best. Dikshit, where are you man? Before and after. कमलालय
नन्दनुते गिरिवरविन्द्यशिरोहि निवासिनि विलासिनि विष्णुनुते भगवति हेशिति कण्ठकुटुम्बिनि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुता Incredible! What an amazing performance. Thank you 10 girls for your extraordinary performance. Now it's time to experience the rich and vibrant culture of Arab. Arabic dance is known for its graceful movements, expressive gesture, powerful rhythms and celebration. With elegance and energy, our students are all set to bring this form to life. Prepare to be amazed, everyone. We are about to witness a truly mesmerizing performance that blends traditional rhythms with vibrant remix track. So without further ado, let's welcome our fantastic talent from class 10th, our amazing boys and girls, Arabic dance performers to rock the stage. Yeah. You used to call me on my cell phone. Call me on my cell ومال حبيبي مالو قولوا لي واش جرالو البارح كان يبغيني اليوم تغيب عندي ما فيا يسول وغيابه عليا طول لازم شي حد في بالو والله حد ومال حبيبي مالو قولوا لي واش جرالو البارح كان يبغيني اليوم تغيب عندي ما فيا يسول وغيابه عليا طول لازم شي حد في بالو
يحرم عليك خليني بلا ستة والعشرة هنت عليك انت معلم واحنا منك نتعلم انت معلم واحنا منك نتعلم نسكت وانت موجود ما نرضى نتكلم نسكت وانت موجود ما نرضى نتكلم معلم واحنا منك نتعلم معلم واحنا منك نتعلم نسكت وانت موجود ما نرضى نتكلم نسكت وانت موجود ما نرضى نتكلم واللي خلاك ما يفهم يجيله يوم ويتنام خلاك ما يفهم يجيله يوم ويتنام وما تسمع اللي يخدعك انت معلم وما تسمع اللي يخدعك انت معلم يا طبطب ودلع يا يقول انا اتغيرت عليه انا زعل اولع ما هو كل همه ازاي يرضيه يا طبطب ودلع يا يقول انا اتغيرت عليه انا زعل اولع ما هو كل همه ازاي يرضيه قولوا له ده انا برضه ساعات في حالات مرة زعل مرة انزل عيني مين فينا على حاله كل الأوقات ده تعبني أوي طلع عيني قولوا له ده أنا برضه ساعات في حالات مرة زعل مرة انزل عيني مين فينا على حاله كل الأوقات ده تعبني أوي طلع عيني أطبطب ودلع يا يقول انا اتغيرت عليك انا زعلان هيبة هي تسوي رقصة بيا يبلي واحد كرك هلا بيا طق سيارة بوليس هلا يلا سوي رقصة تانية رقصة البطريق ولا سرقة في ما يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة حلو زين مكانه حلو ديكوريشن ماله حلو سوي رقصة المارشمال وربعنا فوق كله كامل كله والله ها دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب سمع صبحة خطبها نصيب مدربك بتعطيها كف وهز شبكين خليك شديد عطني رقصة فريسة زيد عليها شوي عندي بيزة المحتر اللي يعرف تصيده سويلي وقت قدام هيبة يا سوي رقصة بيا يبلي واحد كرك هلا بيا طق سيارة بوليس هلا يلا سوي رقصة تانية رقصة البطريق ولا سرقة في ما يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة حلو زين مكانه حلو ديكوريشن ماله حلو سوي رقصة المارشمال وربعنا فوق كله كامل كله رايح جدفد اني هزها زي الزمان والليل ويش في عبرية وليلنا احنا شايفين هالليلة يبغى شيء اقول عط رقصة تقلي صناي اقول عط رقصة كلمتاي اقول بفركة كعب وهتعملها وصعب الدنيا هتقولها وخد عهد تعدلها سكت كتير خدت مصر بسكوتك ما تستخسرش فيها صوتك بتكتب بكرة بشروطك ببشرة خير قوم نحكي عصايدي وناخد البورسعيدي والشباب اسكندراني المدينة مدرجة ولا هتبع السوهاجي والدينامي
حبيبي مالو قولوا لي واش جرالو البارح كان يبغيني اليوم زين عندي ما في يسول وغيابو عليا طول لازم شي حد في بالو الله حد وما الحبيبي مالو قولوا لي واش جرالو البارح كان يبغيني اليوم زين عندي ما في يسول وغيابو عليا طول لازم شي حد في بالو الله حد يا ولفي حرام عليك جبتيني بلاسمك والعشرة انت عليك وجرحتي المحبة الله حرام عليك ضيعت معك زماني خدت اللي كان يبغيك قلتي القدرات حبيبي انت حبيبي من حبيبي اللي فكرت حبيبي بيسايو حبيبي هلاك للحق بداري تبقى البرنامي تريبر سانتي ينامي حبيبي 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 كل حبيبي 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 يلا حبيبي time it is. Mi nombre es Nicolai y ella grita ¡Madura! No se fue a mí esto bailando por la villa con la mano de picha. No se te va se quiere hacia yo que bailando por la villa con la mano de picha. Lo que tú quieras, bailame en el tubo suave. Wow, what an amazing performance! Ladies and gentlemen, as the lights dim, feel the air grow cold. Tonight, the stage is not the performance of the floor, but it's the gateway of unknown. Prepare yourselves to witness the exuberant energy and the thrilling of the horror dance. Please welcome them with a huge round of applause.
Light off here, light off here. ಹಲೋ ಬ್ರೋ, ಎಲ್ಲಿದ್ಯಾ? ಹಲೋ, ಇಷ್ಟು ಹೊತ್ತಿಗೆ ನಾನು ಎಲ್ಲಿ ಇರ್ಲಿಕ್ಕೆ ಆಗ್ತದೆ? ಮನೆಯಲ್ಲಿದ್ದೀನಿ. ನೀನು ಜಾಗದ ಬಗ್ಗೆ ಕಾಲೇಜಲ್ಲಿ ನನಗೆ ಹೇಳಿದ್ದೆ ಅಲ್ವಾ? ಅದು ಯಾವ್ದೋ ಗೋಷ್ಠಿ. ಹೌದು, ಏನೇ ಹೋಗ, ಅದು ತುಂಬಾ ಡೇಂಜರಸ್ ಪ್ಲೇಸ್ ಕಣು. ಬಾರು, ನೋಡೇ ಬಿಡುವ. ನಾವೀಗ ಹೋಗುವ, ನೋಡೇ ಬಿಡುವ ಯಾವ ನೆಗೆಟಿವ್ ಪವರ್ ಇದೆ. ಬೇಡ ಕಣು, ಅಲ್ಲಿ ತುಂಬಾ ರಿಸ್ಕ್ ಇದೆ, ಸುಮ್ಮನೆ ಯಾಕೋ. ನಂಗೆ ಗೊತ್ತಿಲ್ಲ, ನಾ ಬರ್ತಾ ಇದ್ದೀನಿ. ನೋಡು, ಇದೇ ಅದು ಗೋಷ್ಠಿ. ಏನೋ ಪ್ಲೇಸ್ ತುಂಬಾ ಹಾರರ್ ಆಗಿದೆ. ಹೌದು, ತುಂಬಾ ಭಯ ಆಗ್ತಾ ಇದೆ. ಏನೇನೋ ಸೌಂಡ್ ಬರ್ತಾ ಇದೆ. ಎಲ್ಲಿದ್ದು, ಎಲ್ಲಿ ಹೋಗಿದ್ದು, ನಂಗೆ ಭಯ ಆಗ್ತಿದೆ. ಬಾರು, ಬೇಗ ಬಾರು, 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 ಬಾರು.
सबसे अटल सबसे प्रबल शस्त्र रचित रक्त चरित तो बच गया। आज सारी रात क्या पता मैं कल पीट पीट ढोल पीट हाथ पाँव मार के नाच 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 रात सारी मौत मदारी बात डम 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 नाच मौत ಆಂಗ್ಲ ಮಾಧ್ಯಮ ಶಾಲೆ ತನ್ನ ರಜತ ಮಹೋತ್ಸವವನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ, ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿ ಸಮೂಹಕ್ಕೆ ನಾನು ಶುಭವನ್ನು ಕೋರುತ್ತೇನೆ, ಭಗವಂತನ ಆಶೀರ್ವಾದಗಳನ್ನು ಕೋರುತ್ತೇನೆ. ಶ್ರೀ ಕೆ ರವೀಂದ್ರ ಶೆಟ್ರು ಈ ಪರಿಸರದಲ್ಲಿ ಮಕ್ಕಳ ಏಳಿಗೆಗೋಸ್ಕರ ಒಂದು ಸಮೂಹ ಸಂಸ್ಥೆಯನ್ನು, ವಿದ್ಯಾಸಂಸ್ಥೆಯನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಇದರ ಮೂಲಕ ಈ ಪರಿಸರಕ್ಕೆ ಬಹಳಷ್ಟು ಒಳಿತಾಗಿದೆ. ಇಲ್ಲಿನ ಈ ಆಂಗ್ಲ ಮಾಧ್ಯಮ ಶಾಲೆ ತನ್ನ
ರಜತ ಮಹೋತ್ಸವವನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ, ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿ ಸಮೂಹಕ್ಕೆ ನಾನು ಶುಭವನ್ನು ಕೋರುತ್ತೇನೆ, ಭಗವಂತನ ಆಶೀರ್ವಾದಗಳನ್ನು ಕೋರುತ್ತೇನೆ. ಶ್ರೀ ಕೆ ರವೀಂದ್ರ ಶೆಟ್ರು ಈ ಪರಿಸರದಲ್ಲಿ ಮಕ್ಕಳ ಏಳಿಗೆಗೋಸ್ಕರ ಒಂದು ಸಮೂಹ ಸಂಸ್ಥೆಯನ್ನು, ವಿದ್ಯಾಸಂಸ್ಥೆಯನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಇದರ ಮೂಲಕ ಈ ಪರಿಸರಕ್ಕೆ ಬಹಳಷ್ಟು ಒಳಿತಾಗಿದೆ. ಇಲ್ಲಿನ ಈ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಶ್ರೀಯುತ ರವೀಂದ್ರ ಶೆಟ್ರು ನಡೆಸುವ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಮಕ್ಕಳಿಗೆ ಗೌರವ ಸಿಗುತ್ತದೆ, ಸಮಾಜದ ಅಭಿವೃದ್ಧಿ ಆಗ್ತಾ ಇದೆ, ಆರ್ಥಿಕ ಅಭಿವೃದ್ಧಿಗೆ, ಆರ್ಥಿಕ ಬೆಳವಣಿಗೆ ಸ್ಪಂದನೆ ನೀಡಿದಂತಾಗ್ತದೆ. ನೈತಿಕತೆಗೆ ಮಹತ್ವ, ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಅರ್ಥಗರ್ಭಿತವಾದ ಕುಟುಂಬಕ್ಕೆ ಒಳಿತಾಗುವ, ಸಮಾಜಕ್ಕೆ ಒಳಿತಾಗುವ, ನಮ್ಮ ದೇಶಕ್ಕೆ ಒಳಿತಾಗುವ ಒಂದು ಸಂಸ್ಥೆಯನ್ನು ಕಳೆದ 25 ವರ್ಷಗಳಲ್ಲಿ ಕಟ್ಟಿ ಬೆಳೆಸಿರುವ ಹಿರಿಮೆ ಶ್ರೀಯುತ ಶೆಟ್ರ ಕುಟುಂಬಕ್ಕೆ ಸೇರಿದ್ದು. ದೇವರ ಆಶೀರ್ವಾದ ಅವರ ಮೇಲಿರಲಿ. ಈ ಸಮೂಹ ಸಂಸ್ಥೆ, ವಿದ್ಯಾಸಂಸ್ಥೆ ಉತ್ತರೋತ್ತರ ಬೆಳೆಯಲೆಂದು ಹಾರೈಸುತ್ತೇನೆ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಹೋದರ ಸಹೋದರಿಯರೇ, ವಿದ್ಯಾರ್ಥಿನಿಗಳೇ, ತಮ್ಮೆಲ್ಲರ ಮೇಲೆ ಪ್ರಪಂಚ ಸೃಷ್ಟಿಕರ್ತನಾದ ಅಲ್ಲಾಹನು ಶಾಂತಿಯನ್ನು ಒದಗಿಸಿಕೊಡಲಿ. ನಾನು ವೇದಿಕೆಯಲ್ಲಿ ಪ್ರತ್ಯಕ್ಷನಾಗಲು ಕಾರಣ ನನ್ನ ಸ್ನೇಹಿತರು, ನೆರೆಕೆರೆಯವರು ಆದಂತಹ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತನ್ನ ತಾಯಿ ಸ್ಮರಣಾರ್ಥಗಾಗಿ ಸ್ಥಾಪಿಸಿದಂತಹ, ತನ್ನ ತಾಯಿಯ ಹೆಸರಿನಲ್ಲಿ ಸ್ಥಾಪಿಸಿದಂತಹ ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದ್ಯಾರಲಕಟ್ಟೆ, ಬದ್ಯಾ ರೋಡು, ಬೆಲ್ಮಾ ವಿಲೇಜಿ, ಇದರ ಇದೇ ಬರುವ ಭಾನುವಾರ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವುದರ ಒಂದು ಸಂತೋಷದ ವಿಷಯ ತಿಳಿಸಲಿಕ್ಕಾಗಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತನ್ನ ಪರಿಶ್ರಮದಿಂದ ತಾಯಿಯ ಮೇಲೆ ಪ್ರೀತಿಯಿಂದ ಸ್ಥಾಪಿಸಿದಂತಹ ಈ ಶಾಲೆ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ವಿಷಯಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ದೇವನು ಅದಕ್ಕಾದ ಎಲ್ಲ ಅನುಗ್ರಹಗಳನ್ನು ಅವರಿಗೆ ಮತ್ತು ಅದರ ಆಡಳಿತ ಮಂಡಳಿಗೂ, ಅದರ ಎಲ್ಲ ಕಷ್ಟ ನಷ್ಟಗಳನ್ನು ಸಹಿಸಿ ಅದನ್ನು ತನ್ನ ಜೊತೆಯಲ್ಲಿ ನಡೆಸುವ ಎಲ್ಲರಿಗೂ ಅಲ್ಲಾಹನು ಒದಗಿಸಿಕೊಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ನನ್ನ ಹೆಸರು ಸೈಯದ್ ಯಹಿಯಾ ಎಂದು ತಿಳಿದಿರಬಹುದು. ನಾನು ಕೂಡ ಉರುಮನೆಯಲ್ಲಿ ನಮ್ಮ ರವೀಂದ್ರ ಶೆಟ್ಟಿಯವರ ಮನೆಯ ಹತ್ತಿರವೇ ವಾಸಿಸುತ್ತಿರುವ ಒಬ್ಬ. ನಾನು ಕೆಲ ಸಂದೇಶಗಳನ್ನು ಕೊಡಬೇಕೆಂದವರು ಕೇಳಿಕೊಂಡಾಗ ನಾನು ಒಪ್ಪಿದ್ದೇನೆ. ಆದ್ದರಿಂದ ನಾನು ಪ್ರಪಂಚವನ್ನು ಸೃಷ್ಟಿಸಿದ ದೇವರೊಂದಿಗೆ ಪ್ರಾರ್ಥಿಸ್ತೇನೆ. ಅವರ ಆ ಸತ್ಸಂಕಲ್ಪವನ್ನು ದೇವನು ಒಳ್ಳೆಯದಾಗಿ ಮಾಡಲಿ. ಒಳ್ಳೆ ರೀತಿಯಲ್ಲಿ ಶಾಲೆಯನ್ನು ಅವರು ನಡೆಸ್ತಾ ಇದ್ದಾರೆ. ದೊಡ್ಡ ಸಂತೋಷವೆಂದರೆ ಜಾತಿ ಮತ ಭೇದವಿಲ್ಲದೆ ಮನುಷ್ಯ ಜಾತಿಗಳನ್ನು ಗುರುತಿಸಿಕೊಂಡು ಎಲ್ಲರೊಂದಿಗೆ ಗೌರವವಾಗಿ ವರ್ತಿಸುವಂತಹ ರವೀಂದ್ರ ಶೆಟ್ಟಿ ಅವರ ದೊಡ್ಡ ಪ್ರೀತಿ ಇದೆ. 25ನೇ ವರ್ಷದ ಆ ಪಾದಾರ್ಪಣೆಯ ಆ ಸಂದರ್ಭಕ್ಕಾಗಿ ನಾವು ದುವಾ ಮಾಡುತ್ತೇವೆ. ರಜತ ಮಹೋತ್ಸವವನ್ನು ಆಚರಿಸಿದ್ದಾರೆ, ಅದರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ. ನಾವು ದೇವರೊಂದಿಗೆ ಪ್ರಾರ್ಥಿಸ್ತೇನೆ, ಇಂತಹ ಶಾಲೆಗಳು ಇನ್ನೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಅದು ಅಂಥ ಶಾಲೆ ಸ್ಥಾಪಿಸಬೇಕಾಗಿದೆ. ಮಾತ್ರ ಅಲ್ಲ, ಈ ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಶಾಲೆ ಇದು ಇನ್ನೂ ಕೂಡ ಅದು ಉನ್ನತ ಮಟ್ಟದಲ್ಲಿ
ಬರಬೇಕೆಂದು ಕೂಡ ನಾನು ಆಶಿಸುತ್ತೇನೆ. ದೇವರೊಂದಿಗೆ ಪ್ರಾರ್ಥಿಸುತ್ತೇನೆ. ದೇವರು ನಮಗೆಲ್ಲ ಒಳ್ಳೆಯ ಆಚಾರ ವಿಚಾರಗಳನ್ನು ನಡೆಸಲಿಕ್ಕಾಗಿ ದೇವರು ಅನುಗ್ರಹ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಕಳೆದ 25 ವರ್ಷಗಳಿಂದ ಈ ಭಾಗದ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ, ಶಾಲಾ ಶಿಕ್ಷಣವನ್ನ ಕೊಡುವಂತದ್ದು ಮಾಡ್ತಾ ಇದ್ದಾರೆ. ರವೀಂದ್ರ ಶೆಟ್ಟಿ ಅವರು ಅವರ ತಾಯಿಯ ಹೆಸರಲ್ಲಿ ವಿದ್ಯಾರತ್ನ ಅನ್ನುವಂತ ಶಾಲೆಯನ್ನ ಆರಂಭ ಮಾಡಿದ್ರು. ಗ್ರಾಮೀಣ ಪ್ರದೇಶ ಮಕ್ಕಳ ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಶಾಲೆ ಇದು. 25ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ, ರಜತ ಮಹೋತ್ಸವವನ್ನು ಆಚರಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ವಿದ್ಯಾರತ್ನ ಶಾಲೆಗೆ ಒಳ್ಳೆದಾಗ್ಲಿ. ಹಾಗೇನೆ ಇವತ್ತು ರವೀಂದ್ರ ಶೆಟ್ಟಿ ಅವರು ಕಷ್ಟಪಟ್ಟು ಈ ಶಾಲೆಯನ್ನ ಅತ್ಯಂತ ಕಡಿಮೆ ಫೀಸ್ ತಗೊಂಡು ಹೆಚ್ಚು ದುಡ್ಡು ಇಲ್ಲದೆ ನಡೆಸ್ತಾ ಇದ್ದಾರೆ. ಅವರಿಗೂ ಒಳ್ಳೆದಾಗ್ಲಿ, ಆ ದೇವರು ಆಶೀರ್ವಾದ ಮಾಡ್ಲಿ ಅನ್ನೋಂತ ಪ್ರಾರ್ಥನೆಯನ್ನ ಮಾಡಿ. ಮಂಗಳೂರಿನ ದೇರಳಕಟ್ಟೆಯಲ್ಲಿ ಅವರ ತಾಯಿಯ ಹೆಸರಿನಲ್ಲಿ, ನಮ್ಮ ರವೀಂದ್ರ ಶೆಟ್ಟಿ ಅವರ ತಾಯಿಯ ಹೆಸರಿನಲ್ಲಿ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್, ಅದರ ಅಡಿಯಲ್ಲಿ LKG ಇಂದ ಹಿಡ್ಕೊಂಡು SSLCವರೆಗೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡಿ ಒಂದು ಉತ್ತಮ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಶಿಕ್ಷಣ ಸಂಸ್ಥೆಗೆ ಇವತ್ತು 25 ವರ್ಷ ತುಂಬಿದೆ. ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯೋದಿದೆ. ಈ ಒಂದು ಶಿಕ್ಷಣ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರಕ್ಕೆ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತಾ ಒಂದು ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಮಂಗಳೂರಿನಲ್ಲಿ. ಮತ್ತು ಮಕ್ಕಳು ಈ ಒಂದು ಶಿಕ್ಷಣದ ಸದುಪಯೋಗವನ್ನು ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಯಶಸ್ವಿ ಜೀವನ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಲಿ ಅಂಥೇಳಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ಮತ್ತು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರತಕ್ಕಂಥ ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ ಮತ್ತು ಆ ಒಂದು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಈ ಒಂದು ಶಿಕ್ಷಣ ಸಂಸ್ಥೆಯ ಉದ್ದೇಶ, ಗುರಿ ಎಲ್ಲವೂ ಕೂಡ ಈಡೇರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಈ ಮಂಗಳೂರು ಉಳ್ಳಾಳ ತಾಲೂಕಿನ ಈ ದೇರಳಕಟ್ಟೆಯ ಈ ಭಾಗದಲ್ಲಿ ನಾನು 2000ನೇ ಇಸವಿಯಲ್ಲಿ ನಮ್ಮ ತಾಯಿಯ ಹೆಸರಿನಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದ್ದು. ಆವಾಗ ನಮ್ಮ ದೇರಳಕಟ್ಟೆಯಲ್ಲಿ ಡಾಕ್ಟರ್ ಬಾಲಕೃಷ್ಣ ಮುದ್ದಿಯರವರು ಆ ಒಂದು ಕಟ್ಟಡದಲ್ಲಿ ನಾವು ಬಾಡಿಗೆಗೆ ಅದನ್ನು ಪ್ರಾರಂಭ ಮಾಡಿ 2005ರಲ್ಲಿ ಈ ಒಂದು ಜಾಗವನ್ನು ನಮ್ಮ ಟ್ರಸ್ಟಿನ ಹೆಸರಿನಲ್ಲಿ ತೆಗೆದು ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿ ಇವಾಗ ನಮ್ಮ ಈ ಒಂದು ವಿದ್ಯಾಸಂಸ್ಥೆ 25ನೇ ವರ್ಷವನ್ನು ಪೂರೈಸುತ್ತಿರುವಂತಹ ಈ ರಜತ ಮಹೋತ್ಸವ ಸಂಭ್ರಮದಲ್ಲಿ ಇದೆ. ನಮಗೆಲ್ಲರಿಗೂ ಕೂಡ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ, ನನಗಂತೂ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು ಉದ್ದೇಶವನ್ನು ಇಟ್ಕೊಂಡು ಅದರಲ್ಲೂ ಕೂಡ ಈ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು, ಒಂದು ನೈತಿಕ ಗುಣಮಟ್ಟದ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಬೇಕು ಎಂಬ ಕನಸನ್ನು ಇಟ್ಟುಕೊಂಡು ಈ ವಿದ್ಯಾಸಂಸ್ಥೆಯನ್ನು ನನ್ನ ತಾಯಿಯ ಹೆಸರಿನಲ್ಲಿ ಪ್ರಾರಂಭ ಮಾಡಿದ್ದು. ಇವತ್ತು ನನಗೆ ಬಹಳ ತೃಪ್ತಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಕಳೆದ 24 ವರ್ಷಗಳಲ್ಲಿ ಈ ವರ್ಷ 25ನೇ ವರ್ಷದ ಸಂಭ್ರಮಾಚರಣೆ, ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ನಮ್ಮ ಶಾಲೆಯಲ್ಲಿ ಸುಮಾರು 823 ಮಕ್ಕಳಿಗೆ ಕಲಿತಾ ಇದ್ದಾರೆ. ಅದರಲ್ಲೂ ಕೂಡ ಕಳೆದ 14 ವರ್ಷಗಳಿಂದ ಈ ಬಾರಿ 15ನೇ ಬ್ಯಾಚ್ ನಮ್ಮದು 10ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರಲಿಕ್ಕೆ ತಯಾರಾಗಿದ್ದಾರೆ. ನನಗೆ ಬಹಳ ಖುಷಿ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷಗಳವರೆಗೆ ಈ ದೇರಳಕಟ್ಟೆಯ ಈ ಭಾಗದ ಮತ್ತು ಸುತ್ತಮುತ್ತಲಿನೆಲ್ಲ ಪರಿಸರದ ಜನರು ನಮಗೆ ಪೂರ್ತಿಯಾದ ಸಹಕಾರವನ್ನು ಯಾವ ಮೂಲಕ ಅಂತ ಹೇಳಿದ್ರೆ, ತಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸುವುದರ ಮೂಲಕ ಆ ಪೋಷಕರು ನನಗೆ ಕೊಟ್ಟಂತ ಸಹಕಾರ. ನಾವು ಯಾವುದೇ ಕಾರ್ಯಕ್ರಮ ಇಲ್ಲಿ ಮಾಡುವುದಿದ್ರೂ ಕೂಡ ಪೋಷಕರು ಒಂದು ತುಂಬ ಹೃದಯದಿಂದ ನಮಗೆ ಸಹಕಾರವನ್ನು ಕೊಡುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ. ಒಟ್ಟಿನಲ್ಲಿ ನಮ್ಮ ಈ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಈ ರೀತಿಯಾಗಿ ಬೆಳೆದು ಬರಲಿಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ತಂದೆ ತಾಯಿಯವರ ಆಶೀರ್ವಾದ, ನಾನು ನಂಬತಕ್ಕಂಥ ಎಲ್ಲ ದೈವದೇವರ ಆಶೀರ್ವಾದ, ನನ್ನೆಲ್ಲ ಗುರು ಹಿರಿಯರ ಆಶೀರ್ವಾದ, ಆ ಕಿರಿಯರ ಸಹಕಾರದಿಂದ ಈ ಸಂಸ್ಥೆ ಈ ರೀತಿಯಾಗಿ ಬೆಳಲಿಕ್ಕೆ ಸಾಧ್ಯತೆ ಇದೆ. ನಾವು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೇವಲ ಪಠ್ಯಕ್ಕೆ ಅಲ್ಲ, ಸಹ ಪಠ್ಯಕ್ಕೂ ಕೂಡ ನಾವು ಬಹಳಷ್ಟು ಗಮನವನ್ನು ಕೊಡ್ತಾ ಇದ್ದೇವೆ. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಈ ವಿದ್ಯಾರತ್ನ ವಿದ್ಯಾಸಂಸ್ಥೆಗೆ ಬಂದಂಥ ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ಹುಷಾರಾಗಬೇಕು. ಅವರಲ್ಲಿ ಒಂದು ನಾಯಕತ್ವದ ಗುಣ
ಬೆಳೆಯಬೇಕು. ತಂದೆ ತಾಯಿಯವರಿಗೆ, ಗುರು ಹಿರಿಯರಿಗೆ, ಸಮಾಜದಲ್ಲಿ ಯಾವ ರೀತಿ ನಾವು ಇರಬೇಕು, ಯಾವ ರೀತಿ ಗೌರವವನ್ನು ನಾವು ಕೊಡಬೇಕು, ಎಲ್ಲವನ್ನು ಕೂಡ ನಮ್ಮ ಮಕ್ಕಳು ತಿಳಿದಿರಬೇಕು ಎಂಬ ನಿಟ್ಟಿನಲ್ಲಿ ನಾವು ಅವರಿಗೆ ಬೇರೆ ಬೇರೆ ರೀತಿಯಾದ ಸಂದರ್ಭದಲ್ಲಿ ತಿಳಿ ಹೇಳುವಂಥ ಕೆಲಸವನ್ನು ಮಾಡ್ತೇವೆ. ಬಹಳ ಮುಖ್ಯವಾಗಿ ಇವತ್ತು ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ದೇಶದ ಎರಡು ಕಣ್ಣುಗಳು ಯಾರು ಅಂತ ಹೇಳಿದ್ರೆ, ಒಬ್ಬರು ಗಡಿಯಲ್ಲಿ ಕಾಯತಕ್ಕಂಥ ವೀರ ಯೋಧರು ಮತ್ತು ನಮ್ಮ ಕೃಷಿಕರು. ಈ ಎರಡೂ ಕೂಡ ಬಹಳ ಮಹತ್ವದಾದಂಥ ವ್ಯವಸ್ಥೆ. ಕೃಷಿಕನ ಬದುಕು ಬಹಳ ಕಷ್ಟಕರವಾದದ್ದು. ನಾವೆಲ್ಲರೂ ಕೂಡ ಈ ಮಟ್ಟಕ್ಕೆ ಬೆಳೆಯಬೇಕು ಅಂತಾದರೆ ನಾವೆಲ್ಲರೂ ಕೂಡ ಕೃಷಿ ಮೂಲದಿಂದಲೇ ಬಂದವರು. ನಮ್ಮ ತಂದೆ ತಾಯಿಯವರು ಆ ರೀತಿ ನಮ್ಮನ್ನು ಬೆಳೆಸಿದ್ದು. ಇವತ್ತು ನಮ್ಮ ಮಕ್ಕಳಿಗೆ ಕೂಡ ಆ ಕೃಷಿಕರ ಜೀವನ, ಆ ಕಷ್ಟಕರವಾದ ಜೀವನ ಅವರಿಗೆ ಗೊತ್ತಾಗಬೇಕು ಅಂತ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಕೃಷಿ ಚಟುವಟಿಕೆಯನ್ನು ಕೂಡ ಮಾಡುವಂಥದ್ದು ನಮಗೆಲ್ಲರೂ ಕೂಡ ತಿಳಿದಿದೆ. ಅದೇ ರೀತಿ ಪ್ರತಿ ವರ್ಷ ನಮ್ಮ ವೀರ ಯೋಧರನ್ನು ಇಲ್ಲಿ ಗೌರವಿಸುವಂಥ ಕೆಲಸವಾಗ್ತಿದೆ. ಅದರ ಜೊತೆಗೆ ಬೇರೆ ಬೇರೆ ಕೆಲಸ ಕಾರ್ಯಗಳು. ಇವತ್ತು ಆಂಗ್ಲ ಮಾಧ್ಯಮ ಅಂತ ಹೇಳಿದ್ರೆ ಇದು ಒಂದು ನಮ್ಮ ಇವತ್ತು ಆಂಗ್ಲ ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮ ವ್ಯಾವಹಾರಿಕವಾಗಿ ನಮ್ಮ ಬೇರೆ ಬೇರೆ ರೀತಿಯಾದ ವ್ಯವಸ್ಥೆಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಬೇಕು. ಅದರ ಜೊತೆಗೆ ನಮ್ಮ ನಾಡು ಕನ್ನಡ, ನಮ್ಮ ನಾಡಿನ ನೆಲ ಜಲ, ಇದರ ಬಗ್ಗೆಯೂ ಕೂಡ ನಮಗೆ ಬಹಳಷ್ಟು ಗೌರವ ಇರಬೇಕು. ಅದರಲ್ಲೂ ಕೂಡ ನಮ್ಮ ತುಳುನಾಡಿನ ಈ ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲವೂ ಕೂಡ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ನಿಟ್ಟಿನಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಅಂತೂ ನಮ್ಮ ಈ ವಿದ್ಯಾಸಂಸ್ಥೆಗೆ ಬಂದಂಥ ವಿದ್ಯಾರ್ಥಿಗಳು ಪೂರ್ತಿಯಾಗಿ ಅವರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಬೇಕು ಅಂತ ಹೇಳೋದು ಕೂಡ ನನ್ನ ಬಹಳ ಸದುದ್ದೇಶ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಬಹಳ ಹುಷಾರಾಗಿದ್ದಾರೆ. ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇರತಕ್ಕಂಥ ನಮ್ಮ ಅಧ್ಯಾಪಕ ವೃಂದ, ನಮ್ಮ ಪೋಷಕರು, ನಮ್ಮ ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಒಂದು ವಿದ್ಯಾರತ್ನ ಫ್ಯಾಮಿಲಿ ಅಂತ ಹೇಳುವಂಥದ್ದು. ಆ ರೀತಿ ನಾವು ಎನಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇರತಕ್ಕಂಥ ಅಧ್ಯಾಪಕರು ಕೂಡ ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ. ನಮ್ಮ ಮುಖ್ಯೋಪಾಧ್ಯಾಯರು ನೈಹಿಮಾಮಿದವರು ಕೂಡ ಬಹಳ ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನನ್ನ ಧರ್ಮಪತ್ನಿ ಸೌಮ್ಯ ಆರ್ ಶೆಟ್ಟಿ ಅವರು ಕೂಡ ನನಗೆ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಆಗುವಂಥದ್ದು ನನಗೆ ಬಹಳ ಖುಷಿ ತಂದಿದೆ. ಇವತ್ತು ಬಹಳ ಸಂಭ್ರಮದ ಸಂದರ್ಭದಲ್ಲಿ ನಾವಿದ್ದೇವೆ. ಈ ಒಂದು ವಿದ್ಯಾಸಂಸ್ಥೆ, ನಾನೇನು ಆ ಒಂದು ಕನಸನ್ನು ಇಟ್ಟುಕೊಂಡು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇನೆ, ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಈ ಸಂಸ್ಥೆ ನಡೆಯುತ್ತಿರುವಂಥದ್ದು ಕೂಡ ನನಗೆ ಬಹಳ ಖುಷಿಯಾಗಿದೆ. ಬಹಳಷ್ಟು ಜನ ಸಾರ್ವಜನಿಕರು ಕೂಡ ನನಗೆ ಹೋದಲ್ಲಿ ಬಂದಲ್ಲಿ ಬಹಳ ಹುರಿದುಂಬಿಸತಕ್ಕಂಥ ಮಾತುಗಳನ್ನು ಆಡುವಂಥದ್ದು ಕೂಡ ನನಗೆ ಬಹಳ ಖುಷಿ ತರತಕ್ಕಂಥ ವಿಚಾರವಾಗಿದೆ. ಒಟ್ಟಿನಲ್ಲಿ ವಿದ್ಯಾಸಂಸ್ಥೆ ಈ ರೀತಿಯಾಗಿ ಬೆಳೆಯಲಿಕ್ಕೆ ಸಹಕಾರ ಕೊಟ್ಟಂತಹ ನಮ್ಮೆಲ್ಲ ಈ ಭಾಗದ ಜನರಿಗೂ ಕೂಡ ನಾನು ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತೇನೆ. ರಜತ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ನಾಳೆ ಮತ್ತು ನಾಡಿದ್ದು ಆಗುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಸಹ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕು. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಈ ವಿದ್ಯಾಸಂಸ್ಥೆಯ ಬೇರೆ ಬೇರೆ ನಮ್ಮ ಯೋಜನೆಗಳಿದೆ, ಆ ಯೋಜನೆಗಳಿಗೆ ಪೂರ್ತಿ ಸಹಕಾರವನ್ನು ಕೂಡ ಜನರು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜನರಲ್ಲಿ ವಿನಂತಿಯನ್ನು ಮಾಡ್ತಾ, ಮತ್ತೊಮ್ಮೆ ಈ ಸಂಸ್ಥೆ ಈ ರೀತಿಯಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣಕರ್ತ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ